ಏನಂದ್ರೆ ನಮ್ಮ ಒಪ್ಪಂದದ ಸ್ವಯಂ ಸೇವಕರ ಗಮನಕ್ಕೆ ಇನ್ನೇನು ಕೆಲವು ಕ್ಷೇತ್ರಗಳು ನಮ್ಮ ಈ ದಿನ ಕಾರ್ಯಕ್ರಮದ ಉದ್ಘಾಟಕರು ಆ ಪೋಷಕರಾಗಿ ಆಡಳಿತ ಮುಖ್ಯಸ್ಥರು ಕರ್ನಾಟಕ ಎಲ್ಲ ದೇವಸ್ಥಾನದ ಹರಿಹರ ಜೀವನೋಪಾಯ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಅವರು ಹಾಗೂ ಅವರ ಧರ್ಮಪತ್ನಿ ವೇದಿಕೆಗೆ ಬಂದು ಒಂದು ಗೌರವವನ್ನು ತೆಗೆದುಕೊಳ್ಳುವಂತ ಕೇಳಿದ ಸಾಗರ ಶೆಟ್ಟಿ ಅವರು ಎಲ್ಲರೂ ಕೂಡ ಒಂದು ಗಮ್ಮತಿ ಸಮೇತವಾಗಿ ಒಂದು ಹೋರಾಟಗಳನ್ನ ದೇವರ ವತಿಯಿಂದ ತೆಗೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ತೇವೆ. ಮೂರು ಕಾರ್ಲ ಕದಿಲ್ದೆ
ಅಲ್ಲಿ ಸ್ವಯಂ ಸೇವಕರ ಗಮನಕ್ಕೆ ಇಲ್ಲಿ ನಮ್ಮ ಮುಖ್ಯ ಅತಿಥಿಗಳು ಬಂದ ತಕ್ಷಣ ಪೂರ್ಣಕುಂಭ ಸ್ವಾಗತ ಆಗ್ತದಲ್ಲ, ಅದಾದ ನಂತರ ಮಹಿಳೆಯರನ್ನ ದೇವಸ್ಥಾನ ತನಕ ಲೈನಪ್ ಮಾಡ್ತೇವೆ. ಅದಾದ ನಂತರ ಅವರು ದೇವಸ್ಥಾನ ಒಳಗಡೆ ಹೋದ ನಂತರ ಆ ಪೂರ್ಣಕುಂಭ ಹಿಡಿದವರನ್ನ ಇಮಿಡಿಯೇಟ್ ಆಗಿ ಲಾಸ್ಟ್ ಟ್ರಿಪ್ಪಿಗೆ ಅಲ್ಲಿ ನಮ್ಮ ಬ್ಯಾರಿಕೇಡ್ ಹಾಕಿ ನಂತರ ಲಾಸ್ಟ್ ಟ್ರಿಪ್ ಇದೆಯಲ್ಲ ಅಲ್ಲಿ ನಮ್ಮ ಪೂರ್ಣಕುಂಭ ಹಿಡಿದ ಮಹಿಳೆಯರನ್ನು ಕೂರಿಸುವಂತ ಜವಾಬ್ದಾರಿ ಸ್ವಯಂ ಸೇವಕರಿಗೆ. ಆ ಇಡೀ ಹೊರಫುಲ್ ಆಗ್ತದೆ. ಆಡಿಯೋ ಹಂಗೆಲ್ಲ ಏನು ಮಾಡಿ ಲೈನ್ ಮಾಡಿ ಬಂಡಾರ ಬೈರು ಬರ್ತದೆ ಅವ್ರಿಗೆ ಕೂಡ ತುಂಬ ಮಾಡುದು. ಚಂಡಿ 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 ಇವರು ಒಂದು ಮುಂದೆ ಬರಲಿ ಇಲ್ಲಿ ಬರಲಿ ಓಯ್ ಮುಂದೆ ಬರಲಿ ಅಲ್ಲ ಜನ ಫುಲ್ ಇದ್ರಲ್ಲ ಅದಕ್ಕೆ ಮುಂಚೆ ಮುಂದೆ ಬರ್ಲಿ ಹೇಳುದು ನಾನು. ಅಲ್ಲ ಒಬ್ರು ಅಲ್ಲ ನಿಲ್ಲಿ ಒಬ್ರು ಇಲ್ಲಿ ದೇವಾಡಿಗೆರೆ ಇರುವಂಜಿ ಸೈಡ್
ಪೃಥ್ವಿ ಪೃಥ್ವಿ ನಾನೇ ದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳಿ ಧೈರ್ಯ ಬಂದಿದ್ರೆ ಏನು ಮಾಡಬಹುದು ಅಂತ ತೋರಿಸಿಕೊಟ್ರಿ ತುಂಬ ಖುಷಿ. ಎಲ್ಲ ಇವರದೆಲ್ಲ ಪ್ರೇರಣೆ ಗ್ಯಾರಂಟಿ ಎಲ್ಲರೂ ಒಟ್ಟಿಗಿದ್ದೀವಿ. ಸಾಧ್ಯ ಇಲ್ಲ, ದೇವರೇ ಬಂದ. ನಾನು ಒಂದು ತಿಂಗಳಿನ ಹಿಂದೆ ಈ ಗ್ರೂಪ್ ಆ್ಯಡ್ ಮಾಡಿದ್ದಾರೆ ಅದು ಆ ಚಿತ್ರ ಎಲ್ಲ ನೋಡಿ ಕಾಗದ ಪ್ರಿಂಟ್ ಮಾಡಿ ಹಾಕ್ತಾರೆ. ಅವಾಗ ನೋಡ್ತಾರೆ ಇದು ಸಮೇತ ಒಂದು ಸಮೇತ ಹಾಕಲಿಲ್ಲ. ಹೌದು. ನಾವು ಇದು ಹೇಗೆ ಮಾಡಿದ್ರೆ ಸಾಧ್ಯ ಇದೆ ಅಂತ ಅಲ್ಲ ಹಿಡ್ಕೊಂಡಿದ್ರೆ ಇದೆಲ್ಲ ಹಿಂದಿತ್ತು ಅದೈದು ಮೇಲೆ ಕಂಪ್ಲೀಟ್ ಫಿನಿಶ್ ಬೇಕಲ್ಲ ತಗೊಂಡೆ ಕಡೆಗೆ ಬಿಡಿ. ನಿಮ್ಮ ವಯಸ್ಸಿರಲಿ, ನಾನು ನಿರಂತರ ನಿಮ್ಮಲ್ಲಿರೋ ಜ್ಞಾನ ನಿರಂತರ. ವಯಸ್ಸು ನಾವು ಹೋಗ್ತದೆ ಬರ್ತದೆ. ಒಂದಾಡೋದು ಹೌದಾ ನಾವು ದಾಟಿಸೋದು ಅವರು ಕೊಡಿಸು ನೀನು ಬನ್ನಿ ಕೊಡಿ. ಎಲ್ಲಿ ನಮ್ಮಲ್ಲಿ ಮತ್ತೆ ಅಂದ್ರೆ ನಾವೆಲ್ಲ ನನ್ನ ತಪ್ಪು, ನಾನು ಮತ್ತೆ 2 ಸತಿ ಕೇಳಿದ್ದೆ, ನೀವಿಲ್ಲ. ಮೃತ್ಯುಂಜಯ ರುದ್ರಾಯ ನಮಃ. ಒಂದು ಸಣ್ಣ
ಒಂದು ಮಾತಿಲ್ಲೇ ಹೇಳಿಬಿಡ್ತೀನಿ. ಫಸ್ಟಿಗೆ ಪೃಥ್ವಿ ಪರಿಚಯ ಆದಲ್ಲಿ ಒಂದಷ್ಟು ದಿವಸದ ಗೊತ್ತು, ನಂಬರ್ ಎಂಟ್ರಿ ಮಾಡಲಿಲ್ಲ. ಈ ದೇವಸ್ಥಾನ ಕೆಲಸ ಕೈ ಹಾಕಿದ ಮೇಲೆ ಅವ್ರ ನಂಬರ್ ನಾನು ಎಂಟ್ರಿ ಮಾಡ್ಕೊಳ್ತೇನೆ. ಎಂಟ್ರಿ ಮಾಡುವಾಗ ಪೃಥ್ವಿ ಮುಂದೆ ಎಂತ ಬರಿಬೇಕಂತ ಗೊತ್ತಿಲ್ಲ, ಬರೆದದ್ದೇನು MLA ಅಂತ. ಆದರೆ ಹೊಗಳ್ತಾ ಇಲ್ಲ ನಾನು, MLA ಆಗಿ ಮಾಡ್ತಕ್ಕಂಥದ್ದು ದೇವರ ಕೆಲಸ, ಜನಸೇವೆ. ಆದರೆ ಆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಏನು ಹೇಳಿದ್ರು ಅದನ್ನು ನೀವು ಪ್ರತಿಪಾದನೆ ಮಾಡಿ ತೋರಿಸಿದ್ರಿ. ಆ ಸ್ಥಾನಕ್ಕೆ ನೀವು ಯೋಗ್ಯರಿರಬೇಕಾದ್ರಿಂದ ಆ 3 ಅಕ್ಷರ ಅಲ್ಲಿ ಬಂದಿರಬಹುದು. ಈ ಈಶ್ವರನ ಸೇವೆಯೇ ಪ್ರಥಮ ಆಗಿರ್ಬೋದು. ಇದರ ಮೂಲಕವಾಗಿ ಜನಸೇವೆ ಇನ್ನೂ ಮಾಡಿ ಬೇಕಾದಷ್ಟು ಹೆಸರು ಗಳಿಸಬೇಕು, ತನ್ಮೂಲಕ ನಮ್ಮ ಊರು ಉದ್ಧಾರ ಆಗಬೇಕು. ನಿಮ್ಮಿಂದ ಬೇಕಾದಷ್ಟು ಸೇವೆ ನಡೀಲಿಕ್ಕಿದೆ. ಇದೆಲ್ಲ ಆ ದೇವರು ನಡೆಸಬೇಕು. ಇದ್ರ ಒಟ್ಟಿಗೆ ನೀವೆಲ್ಲರೂ ಹಗಲು ರಾತ್ರಿ ಅಂತ ದುಡ್ದಿದ್ದೀರಿ. ಪ್ರತಿಯೊಬ್ಬರು, ನಾನು ಆ ಸ್ಟೇಟಸ್ ಇದನ್ನು ನೋಡ್ತಾ ಇದ್ದೇನೆ, ಪಿಕ್ಚರೆಲ್ಲ ಅಸಾಧ್ಯ, ಮೈ ಜುಮ್ಮನತ್ತೆ. ಯಾಕಂದರೆ ಒಂದು ದೇವರ ಕೆಲಸ ಮಾಡೋದು ಈ ಕಾಲದಲ್ಲಿ ಮುಂದೊತ್ತಿ ಹೋಗುವವನಿಗೆ ಒಬ್ಬ ಧೈರ್ಯದವನಿದ್ದರೆ ಸಂಪತ್ತು ಕೊಡುವವರು ಇರ್ಬೋದು. ಸಂಪತ್ತು ಬರೋದು ಯಾವಾಗಲೂ ಗೊತ್ತಿಲ್ಲ, ಎದೆಗಾರಿಕೆ ಬೇಕು ಮಾಡಲಿಕ್ಕೆ. ಈ ಥರ ಇದ್ದುಕೊಂಡು ಮಾಡ್ತೇನೆ ಅಂತ ಹೇಳುವ ಧೈರ್ಯ ಯಾರಿಗೆ ಬಂದಿತ್ತು? 1 ತಿಂಗಳ ಮೊದಲ ಕಲ್ಲು ಚಪ್ಪರ ಹಾಕಿ, ಅದು ಮೇಲ್ ಮುಚ್ಚದೆ ಕೇವಲ ಭೀಮಗಳನ್ನು ಹಾಕ್ಕೊಂಡು ಪ್ರತಿಷ್ಠೆ ಪತ್ರಿಕೆ ರೆಡಿ ಮಾಡಬೇಕಂದ್ರೆ ಏನು ಎದೆಗಾರಿಕೆ ಇರ್ಬೋದು? ಇದೆಲ್ಲ ಅವರಿಂದ ಮಾತ್ರ ಸಾಧ್ಯ. ಈಶ್ವರನ ಸೇವೆ ಮಾಡಿದ್ರಿ, ಎಲ್ಲರೂ ಚೆನ್ನಾಗಿ ಬಾಳಿ ಸುಖವಾಗಿರಿ. ನೀವೆಲ್ಲ ಏನು ಹೋರಾಟ ಮಾಡಿದ್ರು ಅದಕ್ಕೆ ಸರಿಯಾದ ಪ್ರತಿಫಲವನ್ನು ಭಗವಂತ ನಿಮಗೆಲ್ಲರಿಗೂ. ನಿಮ್ಮಂಥವ್ರ ಆಶೀರ್ವಾದವೇ ಇದೆಲ್ಲ ಅಪಕಾರ, ನಮ್ದೇನಿಲ್ಲ, ನಾವೆಲ್ಲ ನೆಪ ಮಾತ್ರ ಅಷ್ಟೇ. ಒಬ್ಬನೇ ಕಾರಣ. ಇಡೀ ಊರ ಹಗಲು ರಾತ್ರಿ ಕೈ ಜೋಡಿಸಕ್ ಹೋಗಿ ಅದ್ ಬಿಟ್ರೆ ನಮ್ಮ ಹತ್ರ ನಾವು ಈ ಕೆಲ್ಸಂಗೂ ಕೆಲ್ಸಗಳಲ್ಲ. ಈಗ ಒಂದು 200 ಜನ ಎಷ್ಟೊತ್ತಿಗೂ ನೀವು ರಾತ್ರಿ ಇಲ್ಲೇ ಇರ್ತಾರೆ. ಒಂದು 50 ರಿಂದ 80 ಹೆಂಗಸರು ಅವ್ರ ಮನೆ ಅಡುಗೆ ಮಾಡಿ ಒಂದು 15 ದಿನ ಆಗಿದೆ. ಅವರು ಹೊತ್ತಿಗೆ ರಾತ್ರಿ ನಾವು ಯಾರ್ದಾರು ಕೂಲ್ ರಿಕ್ಷಾದಾಗೆಲ್ಲ ಸಿಗೋದು. ಅಲ್ಲ, ಇದರ ಅನುಭವ ನಂಗೆ ಚೆನ್ನಾಗಿದೆ ಪೃಥ್ವಿ. ಯಾಕೆಂದ್ರೆ ನಾನು 2 ವರ್ಷ ಆಯ್ತಷ್ಟೇ ಈ ಹೋರಾಟ ಮಾಡಿ ಮುಗಿಸಿ, 2 ವರ್ಷ ಆಯ್ತಷ್ಟೇ. 1,60,000 ಕೈಲಿಟ್ಕೊಂಡು ದೇವಸ್ಥಾನ ಲೆಕ್ಕಾಚಾರ ಮುಗಿಯುವಾಗ 8.25 ಕೋಟಿ. ಅದು ಎಲ್ಲಿಂದ ಬಂದು ಹೆಂಗಾಯ್ತು ಅಂತ ಗೊತ್ತಿಲ್ಲ. ಹಾಗೆ ನಡೆಸುವ ಸಾಮರ್ಥ್ಯ ದೇವರಿಗೆ ಗ್ಯಾರಂಟಿ ಉಂಟು. ಮುಂದೊತ್ತಿ ಹೋಗೋರು ಬೇಕಾ, ಎದೆಗಾರಿಕೆ ಬೇಕು, ಆ ಧೈರ್ಯ ಬೇಕು. ಅದೆಲ್ಲ ಇಟ್ಟುಕೊಂಡ್ರೆ ಏನೂ ಮಾಡಬಹುದು. ಇವರೆಲ್ಲ ಗಟ್ಟಿ ನಮ್ಮೊಟ್ಟಿಗೆ ಇಟ್ಕೊಂಡು ಆಚೆಗಿದ್ರು ಸಪೋರ್ಟ್ ಕೊಡೋಲ್ಲ ಈಚೆಗೆ. ನಮ್ಮ ಹತ್ರ ಮುಂಚಿತ್ತು ಅವ್ರಿಗೆ ದುಡ್ಡು ಕೊಡುಗೈದ್ರು, ಇವರೆಲ್ಲ ಕೊಟ್ಟು ನಾವೆಲ್ಲ ಒಟ್ಟಾಗಿ ಮಾಡಿದ್ದು ಅಷ್ಟೇ. ಮತ್ತೆ ಎಂತ ಇಲ್ಲ, ನಾವೆಂತ ಇಲ್ಲ, ನೆಪ ಮಾತ್ರ ಅಷ್ಟೇ. ಉತ್ತರಾಯಣ ಪುಣ್ಯಕಾಲದಲ್ಲಿ ಇಷ್ಟು ಒಳ್ಳೆ ದಿನದಲ್ಲಿ ಆಗ್ಬೇಕು, ಅವನ ಪ್ರೇರಣೆ. ನಮ್ಗೆ ಒಂದು ಸಂಕಲ್ಪ ಇದ್ದಿತ್ತು, ಆ ಹಾಳು ಬಿದ್ದದ್ದು ನಾವು ಕೋವಿಡ್ಗೆಲ್ಲ ಕಳಿಸಲ್ಲ, ಅವ್ನ ತಲೆ ಮೇಲೆ ಒಂದು ದೊಡ್ಡ ನೀರು ಬಿಡುದು ಇವತ್ತು ಕಳಿತ, ಅದ್ರಕ್ಕಿಂತ ದೊಡ್ಡ ನಮ್ಮ ಜೀವನದಲ್ಲಿ ಏನ್ ಬೇಕು? ಇನ್ನು ನಮ್ಗೆ ಏನು ಬೇಡ. ನೋಡಿ, ನಮ್ಮ ಆಸ್ಪಾಸ್ ಗ್ರಾಮದಲ್ಲಿ ಜನ ಎಷ್ಟು ಪುಣ್ಯ ಮಾಡಿದ್ದಾರೆ ನೋಡಿ. ಒಂದು ದೇವಸ್ಥಾನದ ಕುಂಭಾಭಿಷೇಕ ನೋಡ್ಬೇಕಂದ್ರೆ ಜನ್ಮಾಂತರದ ಪುಣ್ಯ ಬೇಕಂತ. ನಮ್ಮ ಆಸ್ಪಾಸ್ ಜನಕ್ಕೆ ಈ 5 ವರ್ಷದಿಂದ ಈಚೆಗೆ ಇದೀಗ 1, 2, 3ನೇ ಕುಂಭಾಭಿಷೇಕ, ಇನ್ನು ಸದ್ಯದಲ್ಲಿ ಇನ್ನೊಂದು ಕುಂಭಾಭಿಷೇಕ, 4 ಕುಂಭಾಭಿಷೇಕವನ್ನು ನೋಡ್ತೇವೆ. ಹಾಗಾದ್ರೆ ಈ ಒಂದು ಇದ್ದ ಪೀಳಿಗೆ ಏನಿದೆ, ಎಷ್ಟೋ ಪುಣ್ಯ ಮಾಡಿದ ಪೀಳಿಗೆ. ಇದು ಅಸಾಧ್ಯ ವಿಚಾರ ಎಲ್ಲರಿಗೂ ಕೂಡ. ಇದೆಲ್ಲ ನಿಲ್ಸಿದ್ರಲ್ಲ ಒಟ್ಟಿಗೆ ಎಲ್ಲ ಫೋನ್ ಇರ್ತಿಲ್ಲ.
ನನ್ನ ಅಂದಾಜು ಲೇಟ್ ಆಗ್ತದೆ ಪ್ರಕಟಣೆ ಮಾಡೋದು ಪ್ರಕಟಣೆ ಮಾಡೋದು ಕಾರ್ಯಕ್ರಮ ಇದ್ದವ್ರೆ ಆಫೀಸ್ ಓಪನ್ ಅಲ್ಲೇ ಒಂದು ಪಂಚಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಕಚೇರಿ ಉದ್ಘಾಟನೆ. ಮಾಡಿ ರೆಡಿ ಕೊಟ್ಟಿದ್ದೀರಾ
ಮಹಾದೇವ ವಿಶ್ವೇಶಾಮರವಲ್ಲಭಾಯ ಶಿವಶಂಕರ ಸರ್ವಾತ್ಮನ್ನೀಲಕಂಠ ನಮೋಸ್ತುತೇ ಮಂಗಳ ನೀರಾಜನಾಯಾಶ್ರಯಾಮಿ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವರೂಪ ಸದಾಶಿವ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ನೀಲಕಂಠ ನಮೋಸ್ತುತೇ ಅದನ್ನು ಸೈಡಿಗೆ ಕಡೆ ಕೊಡುವ ಕಟ್ರಿ
ಸಂಜೆಯಲ್ಲಿ ಪಾಲ್ಗೊಂಡವರು ಅವರನ್ನು ಬಿಟ್ಟು ಎಲ್ಲರೂ ಕೂಡ ದಯಮಾಡಿ ಪ್ರಧಾನ ವೇದಿಕೆ ಹೋಗಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ. ನಾವು ಯಕ್ಷಗಾನದವರಿಗೆ ಪರಿಸರಕ್ಕೆ ವೇದಿಕೆಯ ಬೆಂಬಲಿಸಿರುವುದರಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಅಲ್ಲಿ ಜಯಂತಿಯನ್ನು ಬರುತ್ತೆ ಕಾರ್ಯಕ್ರಮವನ್ನು ಆರಂಭ ಮಾಡಿ ವೇದಿಕೆಗೆ ಮಂಡ್ಯದ ಪ್ರಕಾಶನ ಬಿಟ್ಟು ಉಳಿದವರೆಲ್ಲ ಬರುವಂಥ ವ್ಯವಸ್ಥೆಯನ್ನು ಮಾಡಿ. ಆರಂಭದಲ್ಲಿ ಪ್ರೀತಿಸಿರುವುದಲ್ಲ ನಮ್ಮ ಉದ್ಘಾಟನಾ ಸಮಾರಂಭ ಉದ್ಘಾಟಕರಿಗೆ ಸರ್ವಸ್ಥಳಗಳು ಸಂಚಾರ ಪ್ರಕಾಶಕ್ಕೆ ಬರ್ತಾರೆ. ಅವರು ವೇದಿಕೆಗೆ ಆಸನರಾಗಿ ಅವರಿಗೆ ಸ್ವಾಗತ ಕೋರಿದ ನಂತರ ಪ್ರೀತಿಸುವಾಗ ಮಾಡಬೇಕಾಗಿ ನಾವು ಇಲ್ಲಿ ನೋಡ್ತಾರೆ. ಹಾಗೆ ಅಲ್ಲಿ ಸ್ವಯಂ ಸೇವಕರು ಒಂದು ಪೀಠವನ್ನು ವ್ಯವಸ್ಥೆ ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಃ ಸರ್ವದಾ ಅಗಜಾನನ ಪದ್ಮಾರ್ಕಂ ಗಜಾನನ ಅಹರ್ನಿಶಂ ಅನೇಕದಂಥ ಮೊದಲ ವಂದ್ಯ ವಿಘ್ನ ವಿನಾಶಕನನ್ನ ನೆನೆಯು ಜನ್ಮಿಸಿದ ನಕ್ಷತ್ರ ಪುಂಜಗಳು ಸಂಭ್ರಮಕ್ಕಾಗಿ ಸಡಗರದ ತಯಾರಿಯಲ್ಲಿರುವಾಗ ಅರಳಿ ನಿಂತ ಸಂಜೆಯ ಮಲ್ಲಿಗೆ ಹೂವೊಂದು ಶಿವ ಎನ್ನುತ್ತಾ ಭಕ್ತಿಯ ಪರಿಮಳವನ್ನ ಹೊತ್ತುತ್ತದೆ. ಹೊಟ್ಟೆ ತುಂಬಿಸಿಕೊಂಡ ಹಸು ಕರುಗಳು ಹಿಂಡು ಹಿಂಡಾಗಿ ಹಟ್ಟಿ ಸೇರುವ ಈ ಶುಭಗಳಿಗೆ ಗೋಧುಳಿ ಮುಹೂರ್ತದಲ್ಲಿ ಸುದೀರ್ಘ 60 ಸಂವತ್ಸರ ಕಳೆದು ಧಾರ್ಮಿಕ ನಿಷ್ಠೆ, ಶ್ರದ್ಧೆ, ಸೇವೆ, ಭಕ್ತಿಗೆ ಸಾಕ್ಷಿಯಾಗಿ ಸಹಸ್ರಾರು ಜನರ ಭಕ್ತಾಭಿಮಾನಿಗಳ ಅಹರ್ನಿಶಿ ಹೋರಾಟದ ಫಲವಾಗಿ ನಮ್ಮ ನೈಲಾಡಿ ಬಿಲ್ಲಾಡಿಯ ಪುಣ್ಯಭೂಮಿ ಶ್ರೀ ಕ್ಷೇತ್ರ ಕದ್ರಂಜೆ ಮಹಲಿಂಗೇಶ್ವರ ದೇವಳದ ದಿವ್ಯ ಸನ್ನಿಧಾನದಲ್ಲಿ ಜರುಗಿದ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಸತತ 3 ದಿನದಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಹೋಮ ಹವನ ಪೂಜಾದಿ ಕೈಂಕರ್ಯಗಳನ್ನು ಪೂರೈಸಿಕೊಂಡು ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕಾಗಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ರಾಜಕೀಯ ಹಾಗೂ ಧಾರ್ಮಿಕ ಮುಖಂಡರನ್ನು, ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಂಡವರನ್ನು, ಗುರು ಹಿರಿಯರನ್ನು, ಸದ್ಭಕ್ತ ಬಾಂಧವರನ್ನು ಅತ್ಯಂತ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರತಕ್ಕಂಥ
ಶ್ರೀಯುತ ಸುಗ್ಗಿ ಸುಧಾಕರ್ ಶೆಟ್ರು, ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಮಹತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಬಾರಕೂರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೆ, ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ, ಶ್ರೀ ಕಿಶನ್ ಹೆಗಡೆ ಕೊಳಕೆಬೈಲು ಅನುವಂಶೀಯ ಆಡಳಿತ ಮುಕ್ತೇಶ್ವರರು, ಶ್ರೀ ನಂದಿಕೇಶ್ವರ ದೇವಳ ಮೆಕ್ಕೆಕಟ್ಟು, ಶ್ರೀಯುತ ಕೆ.ಸಿ. ಶೆಟ್ಟಿ, ಅಧ್ಯಕ್ಷರು ಇಂಡಿಯನ್ ಬಂಡ್ಸ್ ಚೇಂಬರ್ ಆಫ್ ಕಾಮರ್ಸ್, ಶ್ರೀ ಶಶಿಧರ್ ಶೆಟ್ಟಿ, ಆಡಳಿತ ಮುಕ್ತೇಶ್ವರರು, ಶ್ರೀ ವೀರಭದ್ರ ದೇವಳ ಮಡಾಮಕ್ಕಿ, ಶ್ರೀ ಕೃಷ್ಣರಾಜ್ ಶೆಟ್ಟಿ, ಉದ್ಯಮಿಗಳು ಚೋರಾಡಿ, ಶ್ರೀಯುತ ಪ್ರದೀಪ್ ಬಲ್ಲಾಳ್, ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಶಿರ್ಯಾರ, ಶ್ರೀಯುತ ಸುಧೀಂದ್ರ ಶೆಟ್ಟಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಶಿರ್ಯಾರ, ಶ್ರೀಯುತ ಪ್ರವೀಣ್ ಶೆಟ್ಟಿ, ಉದ್ಯಮಿಗಳು ವಂಡಾರು, ಹಾಗೂ ಅಣ್ಣಯ್ಯ ಮರಕಾಲ ನೈಲಾಡಿ ಇವರು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ಗಣ್ಯರನ್ನ ವೇದಿಕೆಗೆ ಆಹ್ವಾನಿಸಬೇಕಾಗಿ ಶ್ರೀಯುತ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ, ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಇವರಲ್ಲಿ ಕೇಳ್ಕೊಳ್ತೇನೆ. ಹಾಗೂ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಸಂಚಾಲಕರಾದ ಶ್ರೀಯುತ ಉಮೇಶ್ ಹೆಗಡೆ, ಅಶೋಕ್ ಕುಮಾರ್ ಶೆಟ್ಟಿ ಸಂಚಾಲಕರು, ಗಣೇಶ್ ಪ್ರಸಾದ್ ಕಾಂಚನ್ ಸಂಚಾಲಕರು, ಸಜೀತ್ ಹೆಗಡೆ ಪ್ರಧಾನ ಕಾರ್ಯದರ್ಶಿಗಳು, ಕರುಣಾಕರ್ ಶೆಟ್ಟಿ ನೈಲಾಡಿ ಉಪಾಧ್ಯಕ್ಷರು, ಭರತ್ ಕುಮಾರ್ ಶೆಟ್ಟಿ ಬಿಲ್ಲಾಡಿ ಉಪಾಧ್ಯಕ್ಷರು, ಭುಜಂಗ್ ಶೆಟ್ಟಿ ನೈಲಾಡಿ ಉಪಾಧ್ಯಕ್ಷರು, ಪ್ರಿಯದರ್ಶನ್ ಶೆಟ್ಟಿ ಬಿಲ್ಲಾಡಿ ಉಪಾಧ್ಯಕ್ಷರು, ಚಂದ್ರಶೇಖರ್ ಶೆಟ್ಟಿ ಬಿಲ್ಲಾಡಿ ಅಧ್ಯಕ್ಷರು ಕಟ್ಟಡ ಸಮಿತಿ, ಪ್ರಭಾಕರ್ ಚಡಗರು ಅರ್ಚಕರು, ಕದ್ರಂಜಿ ಮಾಲಿಂಗೇಶ್ವರ ದೇವಸ್ಥಾನ ನೈಲಾಡಿ ಬಿಲ್ಲಾಡಿ, ಹಾಗೂ ಶ್ರೀಮತಿ ಗುಲಾಬಿ ಅಧ್ಯಕ್ಷರು ಮಹಿಳಾ ಸಮಿತಿ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅತ್ಯಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಜೀವ ಜಡರೂಪ ಪ್ರಪಂಚವನ್ನದಾವುದೋ ಆವರಿಸಿಕೊಂಡು ಮೊಳನೆರೆ ಮಿಹುದಂತೆ, ಭಾವಕ್ಕೊಳಪಡದಂತೆ ಅಳತೆಗೊಳಬಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಎಂದಿದ್ದಾರೆ ಡಿ.ವಿ.ಜಿ. ಚೇತನ ಅಚೇತನಗಳಿಂದಾದ ಪ್ರಪಂಚದ ಅಂತರಂಗವನ್ನೆಲ್ಲ ಆವರಿಸಿರುವ ಆ ವಿಶೇಷ ಅದ್ಭುತ ಶಕ್ತಿಗೆ ನಾವೆಲ್ಲರೂ ತಲೆಬಾಗೋಣ. ಸತ್ಯಂ ಶಿವಂ ಸುಂದರಂ. ಅತಿಥಿ ದೇವೋಭವ ಎನ್ನುವ ಉಪನಿಷತ್ ಪರಿಕಲ್ಪನೆಯಂತೆ ಅತಿಥಿ ಅಭ್ಯಾಗತರನ್ನು ಪ್ರೀತಿಯಿಂದ ಗುರುತಿಸಿ ಪರಿಚಯಿಸಿ ಸ್ವಾಗತಿಸುವುದು ಈ ಮಣ್ಣಿನ ಸಂಸ್ಕೃತಿ. ಅಂತೆಯೇ ಯಾವುದೇ ಒಂದು ಶ್ರೇಷ್ಠವಾದ ಕಾರ್ಯ ರೂಪುಗೊಳ್ಳಲು ಒಂದು ಮಟ್ಟಸವಾದ ತಯಾರಿ, ಘನ ಉದ್ದೇಶ ಹಾಗೂ ಸಹಜವಾದ ಮೌಲಿಕ ನಿರೀಕ್ಷೆಗಳಿರ್ತದೆ. ಇದೀಗ ಪ್ರಸ್ತಾವನೆಯ ಮಾತುಗಳೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಿಕೊಂಡು ಗುರುತಿಸಿಕೊಳ್ಬೇಕಾಗಿ ಶ್ರೀಯುತ ಪೃಥ್ವಿರಾಜ್ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಕದ್ರಂಜೆ ಮಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇದು 3ನೇ ದಿನದ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಉದ್ಘಾಟನೆ ಮಾಡಲಿಕ್ಕೆ ಕೂಡಿಕೊಳ್ಳಿದ್ದಾರೆ ಬಂಜಾರ ಪ್ರಕಾಶ್ ಶೆಟ್ರು, MRG ಗ್ರೂಪ್ನ ಸಂಸ್ಥಾಪಕರು. ಅದೇ ರೀತಿ ಇವತ್ತು ವೇದಿಕೆ ಮೇಲೆ ಇದ್ದಾರೆ ಇನ್ನೋರವರು ಕುತ್ಪಾಡಿ ಎಂಬ ಹಳ್ಳಿಯಿಂದ
ಮುಂಬೈಗೆ ತೆರಳಿ ಇಂದು ದೊಡ್ಡ ಉದ್ಯೋಗದ ವ್ಯಾವಹಾರಿಕ ಸಾಮ್ರಾಜ್ಯವನ್ನೇ ಸ್ಥಾಪಿಸಿ ಅದೆಷ್ಟೋ ಬಡ ವಿದ್ಯಾರ್ಥಿಗಳು, ರೋಗಿಗಳು, ಅದೆಷ್ಟು ಹೆಣ್ಣು ಮಕ್ಕಳ ಮದುವೆಗೆ ಯಾವುದೇ ಪ್ರಚಾರವನ್ನು ಬಯಸದೆ ನನ್ನಿಂದ ಸಹಕಾರವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ. ಮೊನ್ನೆ ತಾನೇ ನಮ್ಮ ಬಿಲ್ಲಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾನುವಾರುಕಟ್ಟೆಯ ಶಾಲೆಗೆ ಕೇವಲ ತಾನು 4 ದಿನ ಆ ಶಾಲೆಯಲ್ಲಿ ಓದಿದರೂ ಕೂಡ ಆ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಆ ಶಾಲೆಗೆ ಏನಾದರೂ ಮಾಡಬೇಕನ್ನುವ ನಿಟ್ಟಿನಲ್ಲಿ ಶಾಲೆಗೆ ಒಂದು ಕ್ಲಾಸ್ ರೂಮಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮನ್ನೇ ಕಟ್ಟಿಸಿಕೊಟ್ಟಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಇಂಡಿಯನ್ ಬರ್ಡ್ಸ್ ಚೇಂಬರ್ನ ಕಾಮರ್ಸ್ನ ಅಧ್ಯಕ್ಷರು ಆಗಿರ್ತಕ್ಕಂತಹ ನನ್ನ ಪ್ರೀತಿಯ ಚಿಕ್ಕಪ್ಪ ಆಗಿರ್ತಕ್ಕಂತಹ KC ಶೆಟ್ಟರ್ನ ಕದ್ರಂಜೆ ಮಾಲಿಂಗೇಶ್ವರ ದೇವಸ್ಥಾನದ ಸಮಸ್ತ ಸಮಿತಿಯ ಪರವಾಗಿ ಎಲ್ಲರ ಪರವಾಗಿ ದೊಡ್ಡ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಪ್ರಿಯದರ್ಶನ್ ಶೆಟ್ಟಿ ಬಿಲ್ಲಾಡಿ ಇವರನ್ನ ಕೇಳಿಕೊಳ್ತಾ ಇದ್ದೇನೆ. ಅವರು ಶಾಲನ್ನು ಹೊದಿಸಿ ಅವರನ್ನು ಗೌರವಿಸಬೇಕು. ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಿಯದರ್ಶನ್ ಶೆಟ್ಟರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಕೇಚರಾವುತ ದೇವಸ್ಥಾನದ ಅಭೂತಪೂರ್ವ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮೂರಿನ ಅಳಿಯನಾಗಿ ಆ ಕಾರ್ಯವನ್ನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ನಿರ್ವಹಿಸಿದಂತಹ ವೀರಭದ್ರ ದೇವಸ್ಥಾನ ಮಡಮಕ್ಕಿಯ ಆಡಳಿತ ಮುಕ್ತೇಶ್ವರರು ನಮ್ಮಂಥ ಯುವಕರ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಗಟ್ಟಿಯಾಗಿ ಇರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಮಡಮಕ್ಕಿ ಶಶಿಯಣ್ಣನವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ವಸಂತ್ ಶೆಟ್ಟರು ನೈಲಾಡಿ ಬಂದು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಒಬ್ಬ ಸಹಕಾರಿ ರಂಗದ ಧುರೀಣರಾಗಿ ಸುಮಾರು 25 ವರ್ಷಗಳಿಗಿಂತಲೂ ಅಧಿಕ ಕಾಲ ಶಿರಿಯಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ಹೇಗೆ ಮಾದರಿಯಾಗಿ ಇರಬೇಕನ್ನುವುದನ್ನು ಜನರಿಗೆ ಸದಾ ಹೇಳುವಂತಹ ನಮ್ಮೆಲ್ಲರ ಪ್ರೀತಿಯ ಪ್ರದೀಪ್ ಬಲ್ಲಾಳ್ರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವರು ಅವರಿಗೆ ಲಿಖಿತಾ ಶೆಟ್ಟಿ ಬೂದಾಡಿಯವರು ಬಂದು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಒಬ್ಬ ಯುವ ನಾಯಕನಾಗಿ 2 ಬಾರಿಗೆ ಶಿರಿಯಾರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಅಭಿವೃದ್ಧಿ ಪರ ಚಿಂತನೆಯನ್ನ ಮಾಡಿ ಇತ್ತೀಚೆಗಷ್ಟೇ ಒಂದು ಮಾದರಿಯಾಗಿ ಶಿರಿಯಾರ ಪಂಚಾಯತ್ಗೆ ಒಂದು ನೂತನವಾಗಿ ಕಟ್ಟಡವನ್ನು ಕಟ್ಟಿಸಿ ಈ ಭಾಗದ ಎಲ್ಲ ಯುವಕರ ಗಟ್ಟಿ ಧ್ವನಿಯಾಗಿರ್ತಕ್ಕಂಥ ಸುಧೀಂದ್ರ ಶೆಟ್ಟಿ ಶಿರಿಯಾರ ಅವರನ್ನ ಹೃತ್ಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇನೆ. ಇವರಿಗೆ ಲಕ್ಷ್ಮಣ್ ನಾಯ್ಕ ಕುಪ್ಪಲಕ್ಲು ಬಿಲ್ಲಾಡಿ ಇವರು ಬಂದು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಒಬ್ಬ ಸಹಕಾರಿ ರಂಗದ ಧುರೀಣನಾಗಿ ರಾಜಕೀಯ ರಂಗದಲ್ಲೂ ಕೂಡ ಅತಿ ಕಿರಿಯ ವಯಸ್ಸಿನಲ್ಲೇ ಬಂದು ನಮ್ಮಂಥ ಅದೆಷ್ಟೋ ಯುವಕರನ್ನ ರಾಜಕೀಯದಲ್ಲಿ ಪ್ರೇರೇಪಿಸಿ ಯಾವತ್ತೂ ಒಂದು ಪಕ್ಷ ಪಾರ್ಟಿ ಅನ್ನದೇ ನೋಡದೆ ಇವತ್ತು ನಂದಿಕೇಶ್ವರ ದೇವಸ್ಥಾನ ಮೆಕ್ಕಿಕಟ್ಟೆಯ ಅನುವಂಶೀಯ ಆಡಳಿತ ಮುಕ್ತೇಶ್ವರರಾಗಿ ನಮ್ಮ ಈ ಕದ್ರಂಜೆ ದೇವಸ್ಥಾನಕ್ಕೆ ಸರ್ಕಾರದಿಂದ ಏನಾದರೂ ಕೊಡಿಸಲೇಬೇಕು ಅನ್ನುವಂತಹ ಬಹಳ ಪ್ರಯತ್ನದಿಂದ ನಮ್ಮ ಫೈಲನ್ನು ಈಗಾಗಲೇ ಬೆಂಗಳೂರು ತನಕ ಹೋಗಿ ಮುಟ್ಟಿಸಿ ನಮ್ಮೊಂದಿಗೆ ಸದಾ ಹುರಿದುಂಬಿಸಿ ಪ್ರೋತ್ಸಾಹಿಸುವಂತಹ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಾಯಕರು ಆಗಿರ್ತಕ್ಕಂಥ ಕೊಳಕೆಬೇಲು ಕಿಶನ್ ಹೆಗಡೆ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಗುರುಚರಣ್ ಶೆಟ್ಟಿ ನೈಲಾಡಿ ಅವರು ಬಂದು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಒಬ್ಬ ಯುವ ವಕೀಲನಾಗಿ, ಯುವ ಉದ್ಯಮಿಯಾಗಿ ನಮ್ಮ ಈ ಮಂದಾರ್ತಿಯ ಪರಿಸರದಲ್ಲಿ ಒಂದು 10-20 ಗ್ರಾಮ ಪಂಚಾಯತ್ಗಳಿಗೆ ನಮ್ಮ ಯುವಕರು ಯಾವುದೇ ಕಾರ್ಯಕ್ರಮವನ್ನು ಮಾಡುವಾಗ ಗಟ್ಟಿ ಧ್ವನಿಯಾಗಿ ಇರ್ತಕ್ಕಂತಹ ನಮ್ಮೆಲ್ಲರ ಯುವ ನಾಯಕರಾಗಿರ್ತಕ್ಕಂಥ ಕೃಷ್ಣರಾಜ್ ಶೆಟ್ಟರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ದಿನೇಶ್ ಬನ್ನೇರಕಟ್ಟೆಯವರು ಬಂದು ಸ್ವಾಗತವನ್ನು ಮಾಡಬೇಕಾಗಿ ಶಾಲನ್ನು ಹೊದಿಸಿ ಗೌರವಿಸಬೇಕು ಮಾಡಬೇಕು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಅಣ್ಣಯ್ಯ ಮರ್ಕಲ್ರು ಹಿರಿಯ ಜೀವಿ, ಇವತ್ತು ಒಬ್ಬರು ನಮ್ಮ ನೈಲಾಡಿ ಭಾಗದ ಹಿರಿಯ ಜೀವಿ, ಅವರ ಇಡೀ ಕುಟುಂಬ ನಮ್ಮ ಜೊತೆಗೆ ಸದಾ ನಿಲ್ಲುವಂತಹ
ವ್ಯಕ್ತಿ. ಅವರನ್ನು ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ದಿನೇಶ್ ಕಾಣಿಗ ನೈಲಾಡಿ ಅವರು ಸ್ವಾಗತವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಶೋಕ್ ಕುಮಾರ್ ಶೆಟ್ಟರ್ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಈ ದೇವಸ್ಥಾನದ ಅಭಿವೃದ್ಧಿ ನಾವೆಲ್ಲ ಮುಂದುವರಬೇಕಾಗಿದ್ರೆ ಅಶೋಕ್ ಕುಮಾರ್ ಶೆಟ್ಟರು ನಮಗೊಂದು ದೊಡ್ಡ ಶಕ್ತಿಯಾಗಿ ನಿಂತವರು. ಅವ್ರು ಯಾವತ್ತೂ ಹೇಳೋದು, ನನಗೆ ಸ್ವಾಗತವೂ ಬೇಡ, ಸ್ಟೇಜು ಬೇಡ, ನಾನು ನಿನ್ನ ಜೊತೆಗೆ ಇರ್ತೇನೆ, ನಮಗೆ ಈ ಕಾರ್ಯಕ್ರಮ ನಡೆದರೆ ಸಾಕು ಅಂತಕ್ಕಂಥ ಮಾತನ್ನು ಹೇಳುವರು. ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕಾದ್ರೆ ಅಶೋಕ್ ಕುಮಾರ್ ಶೆಟ್ಟರು ನಮ್ಮ ಜೊತೆ ಗಟ್ಟಿಯಾಗಿ ನಿಂತದ್ದು ಕೂಡ ಒಂದು ಕಾರಣ. ಅವರಿಗೆ ಈಶ್ವರ್ ಕುಲಾಲ್ ನೈಲಾಡಿ ಅವರು ಬಂದು ಅವರಿಗೆ ಶಾಲನ್ನು ಒದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರವರು ನಮ್ಮ ಅರ್ಚಕರಾಗಿರ್ತಕ್ಕಂತಹ ಚಡಗರಿಗೆ ಅವರು ಎಲ್ಲ ನಮ್ಮ ಪೂಜೆ ಪುನಸ್ಕಾರಗಳನ್ನು ಯಶಸ್ವಿಯಾಗಿ ಮಾಡುವಂಥವರು. ಅವರಿಗೂ ಕೂಡ ನಮ್ಮ ಸಂದೀಪ್ ನಾಯ್ಕ ಬಿಲಾಡಿಯವರು ಬಂದು ಅವರಿಗೆ ಶಾಲನ್ನು ಒದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರವರು ನಮ್ಮ ಸಜಿತ್ ಹೆಗಡೆಯವರು, ಹಾಗೆ ನವೀನ್ ಚಂದ್ರ ಶೆಟ್ಟಿ ಅವರು ಕೂಡ ಈ ದೇವಸ್ಥಾನದ ನಮ್ಮ ಎಲ್ಲ ಕೆಲಸಗಳಿಗೆ ನಮಗೆ ಮಾರ್ಗದರ್ಶಕರು, ಹಿರಿಯವರು. ಅವರಿಗೆ ನಮ್ಮ ರಾಘವ್ ಮೆಂಡನ್ರು ಬಂದು ಶಾಲನ್ನು ಹೊದಿಸಿ ಗೌರವ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಈಶ್ವರ್ ಕುಲಾಲ್ರು ಬಂದು ಶಾಲನ್ನು ಹೊದಿಸಿ ಅವರನ್ನ ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಜಿತ್ ಹೆಗ್ಡೆ ಅವರಿಗೆ, ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮೆಲ್ಲ ಕೆಲಸಗಳಿಗೆ ಶಕ್ತಿಯಾಗಿರುವಂಥ ಸಜಿತ್ ಹೆಗ್ಡೆ ಅವರಿಗೆ ಈಶ್ವರ್ ಕುಲಾಲ್ರು ಶಾಲನ್ನು ಹೊದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕಟ್ಟಡ ಸಮಿತಿಯ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಶೆಟ್ಟಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಪ್ರಶಾಂತ್ ಗಾಣಿಗ ಅವರು ಸ್ವಾಗತವನ್ನು ಕೋರಿ ಅವರಿಗೆ ಶಾಲನ್ನು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಉದ್ಘಾಟಕರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಮುಖ್ಯ ಅಭ್ಯಾಗತರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು. ಪ್ರಥಮತವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬಂದು ನಮ್ಮ ಯುವಕರನ್ನು ಸದಾ ಬೆಂತಟ್ಟುವಂತಹ ನಮ್ಮ ಕೃಷ್ಣರಾಜ್ ಶೆಟ್ಟರು ಬಂದು ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಕುರಿತು, ಈ ದೇವಸ್ಥಾನದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕದರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ, ನೈಲಾಡಿ ಬಿಲ್ಲಾಡಿ ಗ್ರಾಮ, ಇದರ ಈ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಸುಮಾರು 60 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ನೆಲಸಮವಾಗಿ ದೇವರ ಸಾನ್ನಿಧ್ಯವೇ ಇಲ್ಲದಂತಹ ಈ ದೇವಸ್ಥಾನವನ್ನು ಪುನಃ ಬ್ರಹ್ಮಕಲಶೋತ್ಸವ ಪುನರ್ ಪ್ರತಿಷ್ಠೆಯನ್ನು ಮಾಡಿ ಒಂದು ಬಹಳ ಚಂದದ ದೇವಸ್ಥಾನವನ್ನು ಮಾಡಿ ದೇವರ ಕಣ್ಣು ಭಕ್ತರ ಮೇಲೆ ಬೀಳುವಂತೆ ಮಾಡಿದಂತಹ ಎಲ್ಲ ಪೃಥ್ವಿರಾಜ್ ಶೆಟ್ಟಿ ಅಧ್ಯಕ್ಷರು, ಸಜಿತ್ ಅಣ್ಣ ಇರ್ಬೋದು, ನಮ್ಮ ಹುಬ್ಬಳ್ಳಿ ಅಶೋಕಣ್ಣ ಮುಂತಾದಂಥ ಎಲ್ಲ ಧೀಮಂತ ನಾಯಕರುಗಳಿಗೆ ಮತ್ತು ಇಲ್ಲಿ ಅದಕ್ಕೆ ಪೂರಕವಾಗಿ ಸಹಕರಿಸಿದಂಥ ಎಲ್ಲ ಪದಾಧಿಕಾರಿಗಳಿಗೆ, ತನು ಮನ ಧನವನ್ನು ಕೊಟ್ಟು ಸಹಕರಿಸಿದಂಥ ಎಲ್ಲ ಧಾರ್ಮಿಕ ಬಂಧುಗಳಿಗೆ ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದರೆ, ಒಂದು ದೇವಸ್ಥಾನವನ್ನು ಮಾಡುವುದು ಅತ್ಯಂತ ಬಹಳ ಕಷ್ಟದ ಕೆಲಸ. ಅನೇಕರಿಂದ ಹಣವನ್ನು ಕ್ರೋಢೀಕರಿಸಬೇಕಾಗ್ತದೆ. ತುಂಬ ಜನ ಬೇರೆ ಬೇರೆ ರೀತಿಯ ಕೆಲಸಗಾರರನ್ನು ಒಟ್ಟು ಮಾಡಬೇಕಾಗ್ತದೆ ಮತ್ತು ಅದಕ್ಕೆಲ್ಲ ಒಂದು ಸಮಯ ನಿಗದಿ ಇರ್ತದೆ. ಆ ಸಮಯದೊಳಗೆ ಮಾಡಬೇಕೆನ್ನುವ ತರಾತುರಿ ಇರ್ತದೆ. ಮುಖ್ಯವಾಗಿ ನಮಗೆ ಇದರಲ್ಲಿ ಕಷ್ಟ ಆಗಿ ಕಂಡು ಬರುವುದು ಒಂದು ಹಣದ ಕೊರತೆ ಆದರೆ, ಮತ್ತು ಗ್ರಾಮಸ್ಥರ ಮತ್ತು ಅರ್ಚಕರ ಇವರದ್ದೆಲ್ಲ ಸಮನ್ವಯದ ಕೊರತೆಯೂ ಇರ್ತದೆ. ಆದರೆ ಈಗಾಗಲೇ ಅಲ್ಲಿ ದೇವಸ್ಥಾನದೊಳಗೆ ಪೃಥ್ವಿರಾಜ್ ಶೆಟ್ಟಿ ಅವರು ಹೇಳಿದರು, ಒಂದು 200 ಜನ ಎಷ್ಟು ಹೊತ್ತಿಗೆ ಕರೆದರೂ ಬರ್ತಿದ್ರು ಈ ದೇವಸ್ಥಾನದಲ್ಲಿ, ಅಷ್ಟು ಒಳ್ಳೆಯ ಒಂದು ಗ್ರಾಮಸ್ಥರು ಇದ್ದಾರೆ ಅಂತೇಳಿ. ಬಹುಶಃ ಇಂತಹ ಗ್ರಾಮಸ್ಥರು ಇರುವುದರಿಂದ ಅನೇಕ ಕಡೆಗಳಿಂದ ಹಣ ಕ್ರೋಢೀಕರಣ ಆಗಿದೆ. ಅದರಿಂದ ಒಂದು ಅದ್ಭುತವಾದ ದೇವಸ್ಥಾನವು ಈ ಭಾಗದಲ್ಲಿ ಆಗಿದೆ. ಇನ್ನು ಮುಂದಿನ ದಿವಸದಲ್ಲಿ ಬಹುಶಃ ನಾನು ಒಂದೆರಡು ಮಾತುಗಳನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ದೇವಸ್ಥಾನ ಬಂದಿದೆ, ನಾವು ದೇವರ ಮೂರ್ತಿ ಅಂತ ಹೇಳ್ತೇವೆ ಬರುವಾಗ, ಆಮೇಲೆ ಪ್ರಾಣ ಪ್ರತಿಷ್ಠೆ ಮಾಡಿದ ಮೇಲೆ ಅದನ್ನು ದೇವರು ಅಂತ ಕರಿತೇವೆ. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತಾರೆ. ಮುಂದಿನ ದಿವಸದಲ್ಲಿ ಬಹುಶಃ ಚಡಗರು ಈಗ ಮುಖ್ಯ ಪುರೋಹಿತರಂತ ಕಾಣ್ತದೆ, ಅವರ ನೇತೃತ್ವದಲ್ಲಿ ದೇವರಿಗೆ ತ್ರಿಕಾಲ ಪೂಜೆ ಇರಬಹುದು. ಬಂದಂತಹ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಸಾದ ಕೊಟ್ಟು, ನಾನೀಗ ಪ್ರಸಾದ ತಗೊಳ್ಳುವಾಗ ನೋಡಿದೆ, ಅವರು
ಎಲ್ಲರೂ ಸಂಸ್ಕೃತದ ಮಂತ್ರವನ್ನು ಹೇಳಿ ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳಿ ಎಲ್ಲರಿಗೂ ಅದೇ ರೀತಿ ಒಂದೇ ರೀತಿಯಲ್ಲಿ ಹೇಳಿ ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ಒಳ್ಳೆ ರೀತಿಯಲ್ಲಿ ಪ್ರಸಾದ ಕೊಡ್ತಿದ್ರು. ನಾ ಬ್ರಾಹ್ಮಣರಲ್ಲಿ ಬಯಸುವುದು ಅದನ್ನು, ನೀವು ಬಂದವರಿಗೆ ಒಂದು ಧೈರ್ಯದ ಮಾತಾಡಿ. ಅವ್ರು ಹೇಳ್ತಾರೆ ಇಂತಿಂಥ ಕಷ್ಟ ಇದೆ ಬ್ರಾಹ್ಮಣರ, ಅಥವಾ ಏನಾದರೂ ಒಂದು ಸಣ್ಣ ಸಣ್ಣ ಸಮಸ್ಯೆಯನ್ನು ಹೇಳ್ತಾರೆ ಅವರು. ಆವಾಗ ಇವರೊಂದು ಧೈರ್ಯ ಕೊಟ್ಟರೆ ಇವರೇ ಒಂದು ಮನೋವೈದ್ಯರಾಗ್ತಾರೆ. ಇವರು ಒಂದು ಧೈರ್ಯದಲ್ಲಿ ಏನಿಲ್ಲ, ಕದ್ರಂಜ ಮಹಾಲಿಂಗೇಶ್ವರ ನಡೆಸ್ತಾನೆ, ಧೈರ್ಯವಾಗಿರು ಅಂತ ಹೇಳಿದರೆ ಸಾಕು, ಬಹುಶಃ ಅರ್ಧಕ್ಕರ್ಧ ಸಮಸ್ಯೆ ಬಗೆಹರಿತದೆ. ಅಂತಹ ಅರ್ಚಕರು ಒಳ್ಳೆಯ ರೀತಿಯಲ್ಲಿ ತ್ರಿಕಾಲ ಪೂಜೆಗಳನ್ನು ಮಾಡಲಿ. ಮತ್ತು ಮುಖ್ಯವಾಗಿ ಮತ್ತೊಂದು, ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಮುಖ್ಯವಾಗಿರಬೇಕಾದದ್ದು. ನಾನು ತುಂಬ ದೇವಸ್ಥಾನಗಳನ್ನು ನಾವು ನೋಡಿದ್ದೇವೆ, ಕೋಟ್ಯಾಂತರ ರೂಪಾಯಿ ದಾನಿಗಳಿಂದ ಬರ್ತದೆ, ಖರ್ಚು ಮಾಡ್ತೇವೆ, ಅದ್ದೂರಿಯಿಂದ ಒಂದು ಬ್ರಹ್ಮಕಲಶೋತ್ಸವ ಮಾಡ್ತಾರೆ. ಮರ್ದಿನಿಂದ ಕೇಳುವವರಿಲ್ಲ. ದೇವಸ್ಥಾನ ತುಂಬ ಬಲೆ, ಅಲ್ಲಲ್ಲಿರುವಂಥ ಕಸ ಕಡ್ಡಿಗಳು, ಬಹುಶಃ ಹೂಗಳನ್ನೆಲ್ಲ ನೋಡಿದರೆ ಅಲ್ಲೇ ವರ್ಷಗಟ್ಟಲೆ ಹೂಗಳನ್ನು ಸಮೇತ ನಾವು ನೋಡಿದ್ದಿದೆ, ಅಲ್ಲಲ್ಲೇ ಕೊಳೆತು ಹೋಗ್ತದೆ. ಅಂಥ ಪರಿಸ್ಥಿತಿ ಯಾವತ್ತೂ ಆಗಬಾರ್ದು. ಮುಖ್ಯವಾಗಿ ಸ್ವಚ್ಛತೆ. ದೇವಸ್ಥಾನ ಅಂದರೆ ಲಕ ಹೊಳಿತಿರಬೇಕು, ಮನೆಯಿಂದ ಚೆನ್ನಾಗಿ ಸ್ವಚ್ಛತೆ ಇರಬೇಕು. ಬಹುಶಃ ಅದಕ್ಕೆ ಕಾಯಂ ಸ್ವಚ್ಛತಾ ಕಾರ್ಮಿಕರನ್ನು ಅಥವಾ ಯಾರಾದರೂ ದಿನಕ್ಕೊಂದು 2 ಗಂಟೆ ಒಡೆದು ಒರೆಸುವಂಥ ಒಂದು ವ್ಯವಸ್ಥೆಯನ್ನು ಆಗಬೇಕು. ಬಂದಂಥ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳೆಲ್ಲ ಭಗವಂತ ಕದ್ರಂಜ ಮಹಾಲಿಂಗೇಶ್ವರ ಆ ಹೆಸರಲ್ಲೇ ಒಂದು ಟೆಂಪರ್ ಇದೆ, ಕದ್ರಂಜೆ ಅಂತಕ್ಕಂಥ ಶಬ್ದ ನಾನು ಬಹುಶಃ ಪ್ರಪ್ರಥಮವಾಗಿ ಈ ಭಾಗದಲ್ಲಿ ಕೇಳ್ತಾ ಇರೋದು. ಆ ದೇವರು ಬಂದಂಥ ಎಲ್ಲ ಭಕ್ತಾದಿಗಳ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಗ್ರಾಮಸ್ಥರೆಲ್ಲ ತುಂಬ ಭಾಳ ಚಂದವಾಗಿ ನೀವೆಲ್ಲ ಅತ್ಯಂತ ದೊಡ್ಡ ಸಹಕಾರ ಮಾಡಿ ದೇವಸ್ಥಾನಗಳನ್ನು ಕಟ್ಟಿದ್ದೀರಿ. ಮುಂದಿನ ದಿನದಲ್ಲಿ ಈ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಆಗಲಿ. ಪೃಥ್ವಿರಾಜ್ ಶೆಟ್ಟಿಯವರ ಬಗ್ಗೆ ರಮೇಶ್ ಬಾಯಿರವರು ಹೇಳಿದರು, ಧೈರ್ಯ ಹೊಂದಿದ್ರೆ ಏನನ್ನೂ ಆಗ್ಬೋದು ಅನ್ನೋದಕ್ಕೆ ನೀನು ಉದಾಹರಣೆ ಮಹಾರಾಯ ಅಂತ. ಅದೇ ರೀತಿಯಲ್ಲಿ ಎಲ್ಲರಿಂದ ಹಣಕಾಸಿನ ಎಲ್ಲೆಲ್ಲಿ ಅವನು ಹೋರಾಟ ಕೊಟ್ಟಿದ್ದ, ನಾವು ತುಂಬ ವರ್ಷಗಟ್ಟಲೆಯಿಂದ ಹೋರಾಟ ಕೊಡ್ತಾ ಇರೋದು ನೋಡ್ತಾ ಇದ್ದೇವೆ. ಅದು ಹೇಗಾಗ್ತದೋ ಅಂತ ನಮಗೆ ಬಹಳ ಒಂದು ಕುತೂಹಲ ಮತ್ತು ಒಂದು ಸ್ವಲ್ಪ ಒಂದು ಡೌಟ್ ಕೂಡ ಇತ್ತು. ಆದರೆ ಬಹಳ ಚಂದವಾಗಿ ದೇವಸ್ಥಾನವನ್ನು ಮಾಡುವಲ್ಲಿ ಎಲ್ಲರೂ ಶ್ರಮಿಸಿದ್ದಾರೆ. ಇವರಿಗೆಲ್ಲ ಭಗವಂತ ಒಳ್ಳೆಯದು ಮಾಡಲಿ. ಮತ್ತು ಗ್ರಾಮಸ್ಥರಿಗೆ ಮುಂದೆ ಬರುವಂಥ ಈ ಎಲ್ಲರಿಗೂ ಬರುವಂಥ ಭಕ್ತಾದಿಗಳಿಗೂ ಆ ದೇವರು ಒಳ್ಳೆ ರೀತಿಯಲ್ಲಿ ದಯಪಾಲಿಸಲಿ, ಸಕಲ ಸನ್ಮಂಗಲನ್ನು ಉಂಟು ಮಾಡಲಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿ ನೊಂದವರಿಗೆ ನೆಮ್ಮದಿಯ ತಾಣವಾಗಲಿ ಎನ್ನುವ ನಿಮ್ಮ ಕಳಕಳಿ ಸತ್ಯವಾಗಲಿ. ವಂದನೆಗಳು ಕೃಷ್ಣರಾಜ್ ಶೆಟ್ಟಿ ಅವರಿಗೆ. ಇದೀಗ ನಮ್ಮನ್ನುದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಶ್ರೀಯುತ ಕಿಶನ್ ಹೆಗಡೆ ಕೊಳಕೆಬೈಲ್, ಅನುವಂಶಿಕ ಆಡಳಿತ ಮುಕ್ತೇಶ್ವರರು, ಶ್ರೀ ನಂದಿಕೇಶ್ವರ ದೇವಳ ಮೆಕ್ಕೆಕಟ್ಟು. ವೇದಿಕೆಯಲ್ಲಿರುವ ಎಲ್ಲ ಗುರು ಹಿರಿಯರಿಗೆ, ಗೌರವಾನ್ವಿತರಿಗೆ ವಂದಿಸಿಕೊಂಡು, ಬಹುಶಃ ಹೊಸ ದೇವಾಲಯದ ನಿರ್ಮಾಣ ಆಗಿದೆ, ಶುಭ ನುಡಿ ಮಾತ್ರ ಇಲ್ಲಿ ಬಯಸ್ತದೆ ಅಂತಕ್ಕಂಥದ್ದು ಸರ್ವವಿದಿತ. ಅದೇನೇ ಇದ್ದರೂ ದೇವಸ್ಥಾನ ಕಟ್ಟುವ ಕಷ್ಟ ಒಂದಾದರೆ, ಬಹುಶಃ ನಾನು ಮೊನ್ನೆ ದಿನ ಬಂದಿದ್ದೆ, ಇಲ್ಲಿ ನಡೆಸುವ ಕಷ್ಟದ ಬಗ್ಗೆ ಹೇಳಿದೆ. ನಾನು ಸ್ವಲ್ಪ ಕೆಟ್ಟ ಶಬ್ದಗಳನ್ನೇ ಹೇಳಿ ಹೋಗಿದ್ದೇನೆ. ನಡೆಸುವ ಬಗ್ಗೆ, ಕಟ್ಟುವ ಬಗ್ಗೆ ಒಳ್ಳೆಯ ಶಬ್ದ ಹೇಗೂ ಹೇಳ್ತಾರೆ. ಮುಂದಿದೆ ನಡೆಸಲಿಕ್ಕೆ ಎಷ್ಟು ಕಷ್ಟ ನಿಮಗೆ ಅಂತಕ್ಕಂಥನ್ನು ಒಂದು ದೇವಾಲಯವನ್ನು ಇತ್ತೀಚಿನ ದಿನಗಳಲ್ಲಿ ನಡೆಸುವ ಜವಾಬ್ದಾರಿಗಳನ್ನ ಕಳೆದಷ್ಟು ವರ್ಷಗಳಿಂದ, ಕೆಲವು ವರ್ಷಗಳಿಂದ ನಡೆಸ್ತಾ ಇದ್ದರು. ಅಧಿಕೃತವಾಗಿ ಒಂದಿಷ್ಟು 2-3 ವರ್ಷದಿಂದ ನಡೆಸ್ತಕ್ಕಂಥ ಜವಾಬ್ದಾರಿ ತಗೊಂಡಾಗ ನನಗೆ ಗೊತ್ತಾಗಿದೆ. ಸ್ವಲ್ಪ ಸೊಕ್ಕಿತ್ತು ನನಗೆ. ಯಾವುದನ್ನು ನಡೆಸ್ತೇನೆ, ಯಾವುದನ್ನು ನಡೆಸಿ ತೋರಿಸ್ತೇನೆ ಅಂತಕ್ಕಂಥ ಸೊಕ್ಕು ಸ್ವಲ್ಪ ನನಗಿತ್ತು. ಬೇರೆ ಎಲ್ಲದರಲ್ಲೂ ಬಹುಶಃ ನಾನು ಅದು ವ್ಯವಹಾರಗಳಿರ್ಬೋದು, ಲಾಭ ನಷ್ಟಗಳಲ್ಲಿ ಬಂದಿರ್ಬೋದು, ಅದು ಬೇರೆ, ಅಥವಾ ರಾಜಕೀಯ ಸಹಕಾರ, ಎಲ್ಲದರಲ್ಲೂ ಎಲ್ಲ ಕಡೆಯಲ್ಲೂ ಇದ್ದದೆ. ಶತ್ರು ಎದುರಿದ್ದರೆ ನಾವು ಎದುರಾಯಿಸ್ಬೋದು, ಶತ್ರು ಹಿಂದೆ ಇದ್ದಾಗ ನಾವು ಎದುರಾಯಿಸ್ಲಿಕ್ಕಾಗೋದಿಲ್ಲ. ಅದು ಎಲ್ಲದಕ್ಕೂ ಆ ಮಾತು ಸತ್ಯ. ಯಾಕಂತೇಳಿದರೆ, ನೀವು ಆ ಕೆಲಸದಲ್ಲಿ ಮಾಡಿ ತೋರಿಸಿ ಆಡುವವರನ್ನು ನಾವು ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಅದು ತಡಿತೇವೆ ಅಂತ ಹೇಳಿದರೆ ಅದು ನಮ್ಮ ತಪ್ಪು ಕಲ್ಪನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೆಲವು ಸೂಚ್ಯವಾಗಿ ಹೇಳಿದೆ ನಾನು. ಇವತ್ತು ಬಹುಶಃ ನಮಗೆಲ್ಲ ಒಂದು ಯೋಗ್ಯತೆ ಇದ್ದವರು ದೇವಾಲಯ ಕಟ್ಟಿದ್ದೀರಿ, ನಿಮ್ಗೆ ಆ ಯೋಗ್ಯತೆ ಇದೆ. ಅಶೋಕಣ್ಣ ಬಹುಶಃ ಹೇಳ್ತಾರೆ ಯೋಗ್ಯತೆ ಇದೆ. ನಾವು ಯೋಗ ಇದ್ದವರು ಇಲ್ಲಿ ಬಂದು ಕೂತಿದ್ದೇವೆ, ನಮ್ಮದು ಯೋಗ್ಯತೆ ಇದ್ದು ಬಂದು ಈ ಸಭೆಯಲ್ಲಿ ಕೂತದ್ದಲ್ಲ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಯೋಗ ನನಗೆ ಬಹುಶಃ ನಂದಿಕೇಶ್ವರನ ಸೇವೆ ಮಾಡಿದ್ದಕ್ಕೆ ಏನೋ ಬಹುಶಃ ನನ್ನನ್ನು ಇಲ್ಲಿ ಕರೆದು ಕೂರಿಸಿದ್ದಾರೆ. ಇದು ನನ್ನ ಯೋಗವೇ ಹೊರತು ಖಂಡಿತ ನನಗಿದು ಯೋಗ್ಯತೆ ಅಲ್ಲ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಏನೇ ಇದ್ದರೂ
ಪೃಥ್ವಿರಾಜ್ ಶೆಟ್ಟಿ ನನಗೆ ಅತ್ಯಂತ ಆತ್ಮೀಯ, ಸಜಿತ್ ಹೆಗ್ಡೆಯವರು ಅಥವಾ ನವೀನ್ ಶೆಟ್ಟರು, ಇವರೆಲ್ಲರೂ ನನಗೆ ಬಹುಶಃ ಆಶ್ಚರ್ಯ ಆಗ್ತದೆ. 55-56 ವರ್ಷಗಳ ಹಿಂದೆ ಹಾಳು ಬಿದ್ದಂಥ ಈ ಸ್ಥಳವನ್ನು ಮತ್ತೆ ನೀವು ಪುನರುಜ್ಜೀವನ ಮಾಡಲಿಕ್ಕೆ ಬಂದಿದ್ದೀರಿ, ಧೈರ್ಯ ಮಾಡಿದ್ದೀರಿ ಅಂದರೆ ಆಗ ಬಾಯರು ಒಂದು ಮಾತು ಹೇಳಿದರು, ರಮೇಶ್ ಬಾಯರಿಯವರು ಒಳಗಡೆ ಒಂದು ಮಾತು ಹೇಳಿದರು, ನಾನು ಯಾವುದಕ್ಕೂ ಮೆಚ್ಚುತ್ತಾ ಇಲ್ಲ, ನಿಮ್ಮ ಧೈರ್ಯಕ್ಕೆ ಮೆಚ್ಚಿದ್ದೇನೆ, ಈ ಊರಿನವರದ್ದು ಮತ್ತು ಮುಂದಾಗಿ ಹೋದವರ ಧೈರ್ಯಕ್ಕೆ ನಾವು ಮೆಚ್ಚಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ಸತ್ಯ. ಧೈರ್ಯ ಮಾಡುವಾಗ ದೇವತಾ ಶಕ್ತಿ ನಮ್ಮ ಹಿಂದಿದ್ದರೆ ಅದು ಧೈರ್ಯ ದೇವರು ಕೊಡೋದು, ನಮಗೆ ಬರುವುದು ಅಂತ ಹೇಳಿದರೆ ಅದು ಆತ್ಮವಂಚನೆ ಆಗ್ತದೆ ಅಂತ ನನ್ನ ಭಾವನೆ. ದೇವರು ನಮಗೆ ಧೈರ್ಯ ಕೊಡ್ತಾನೆ. ಮತ್ತು ಬಹುಶಃ 100 ವ್ಯವಹಾರಗಳನ್ನಾದರೂ ನಡೆಸ್ಬೋದು, ಒಂದು ದೇವಾಲಯವನ್ನು ಸುಸಜ್ಜಿತ ರೀತಿಯಲ್ಲಿ ನಡೆಸೋದು ಸುಲಭ ಅಂತ ಎನಿಸ್ಕೊಳ್ಬೇಡಿ. ಇಲ್ಲಿರುವುದೇ 4-5 ಜನ ಸ್ಟಾಫ್ಗಳಿರ್ಬೋದು, ಇವರಿರ್ಬೋದು, ಸಾವಿರಾರು ಭಕ್ತರು ಬರ್ತಾರೆ. ಅವರಿಗೆ ಈಗ ನನ್ನ ಮಿತ್ರ ಹೇಳಿದರು, ಬೇರೆ ಏನೂ ಮಾಡೋದು ಬೇಡ, ಅರ್ಚಕ ವೃಂದದವರು ಈಶ್ವರ ನೋಡ್ತಾನೆ ಅಂತಕ್ಕಂಥ ಒಂದು ಪ್ರಸಾದ ನೀವು ಕೊಟ್ರಿ ಅಂತೇಳಿ ಆದರೆ ಖಂಡಿತ ಈ ಊರು ಉದ್ಧಾರ ಆಗ್ತದೆ. ದೇವಾಲಯ ಮಾಡಿದ ಶಿಖರ ಕಲಶ ಪ್ರತಿಷ್ಠಾಪನೆ ಮಾಡಿದಂಥ ನಿಮ್ಮ ಇಡೀ ಊರಿಗೆ ನಿಮಗೆ ಶ್ರೇಯಸ್ಸಾಗ್ತದೆ, ಯಶಸ್ಸು ಸಿಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ಪ್ರದೇಶಗಳು ದೈವಾರಾಧನೆ ಮತ್ತು ದೇವತಾರಾಧನೆ ಎರಡನ್ನೂ ಅತ್ಯಂತ ನಿಷ್ಠಾಪೂರ್ವಕವಾಗಿ ನಾಗಾರಾಧನೆ ಸಹಿತ ನಡ್ಸ್ಕೊಂಡು ಹೋಗ್ತಕ್ಕಂಥ ಪ್ರದೇಶಗಳಿವು. ನಾನು ಹಲವಾರು ನಾಗಕ್ಷೇತ್ರಗಳನ್ನ ನೋಡಿದ್ದೇನೆ. ನನಗೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಾಗಕ್ಷೇತ್ರ ಮತ್ತು ದೈವಾಲಯಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಆದರೆ ಈ ಸ್ಥಳದಲ್ಲಿರ್ತಕ್ಕಂಥ ನಾಗನ ಬಿಂಬ ನಾನು ದೇಶದ ಯಾವ ಕಡೆಯಲ್ಲೂ ನೋಡಲಿಲ್ಲ. ಕೇರಳದಲ್ಲೂ ಸಹಿತ ಈ ಥರದ ನಾಗಬಿಂಬ ನಾನು ನೋಡಲಿಲ್ಲ. ನಾನು ಕನಿಷ್ಠ ಒಂದು 200 ನಾಗ ಸ್ಥಳಗಳನ್ನು ಅಥವಾ ಜಾಗಗಳಿಗೆ ನಾನು ಹೋಗಿದ್ದೇನೆ ನೋಡಲಿಕ್ಕಾಗಿ. ನಾನು ಬೇರೆ ಯಾವುದೇ ಇದು ಉದ್ದೇಶದಿಂದಲ್ಲ. ಎಲ್ಲಿಯೂ ಇಂಥದ್ದಿಲ್ಲ ಅಂತಕ್ಕಂಥ ಮಾತು. ಅದನ್ನು ರಕ್ಷಣೆ ಮಾಡಿದ್ದೀನಿ, ಸಂರಕ್ಷಣೆ ಮಾಡಿದ್ದೀನಿ. ಆ ನಾಗ, ಈ ಈಶ್ವರ ಈ ಊರನ್ನು, ಈ ಗ್ರಾಮವನ್ನು, ಬಿಲ್ಲಾಡಿ ನೈಲಾಡಿ ಗ್ರಾಮವನ್ನು ಕಾಪಾಡ್ತದೆ. ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು, ಬಹುಶಃ ದೇವಾಲಯದ ಕೆಲಸದಲ್ಲಿ ಹೋದಾಗ ಭಿನ್ನಾಭಿಪ್ರಾಯಗಳೇ ಮೊದಲು ಬರೋದು, ಒಳ್ಳೆಯ ಹೆಸರು ಖಂಡಿತ ಬರೋದಿಲ್ಲ. ಅದಕ್ಕೆ ಹೊರತಾಗಿ ಈ ಊರಲ್ಲಿ ಒಳ್ಳೆಯ ಹೆಸರು ಬಂದ ಮಾತುಗಳನ್ನ ಕೇಳಿದ್ದಾನೆ, ಎಲ್ಲಿಯೂ ಭಿನ್ನಾಭಿಪ್ರಾಯ ಕೇಳಲಿಲ್ಲ. ಬಹುಶಃ ಹೇಳಬಾರ್ದು ಏನೋ ಇಲ್ಲಿ ಮಾತನ್ನು ಹೇಳಿದರೆ ಅತಿಯೋಶಕ್ತಿ ಆಗ್ಬೋದು. ಎಲ್ಲಿಯೂ ಒಂದು ಅಪಸ್ವರ. ನಾನು ಪಕ್ಕದಲ್ಲೇ ಇದ್ದೇನೆ, ಪ್ರತಿ ವಾರ ನಾನು ಇಲ್ಲಿ ಜಾಗದಲ್ಲಿ ಬರ್ತೇನೆ, ಹೋಗ್ತೇನೆ, ನೋಡ್ತೇನೆ, ತಿಳ್ಕೊಳ್ತೇನೆ. ಒಂದೇ ಒಂದು ಸಣ್ಣ ಅಪಶಬ್ದ ಈ ದೇವಾಲಯದ ಬಗ್ಗೆ ಅಥವಾ ನಡೆಸ್ತಕ್ಕಂಥವ್ರ ಬಗ್ಗೆ ಮಾತು ಬರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಮಹಾಲಿಂಗೇಶ್ವರನಿಗೆ ಪ್ರಥಮ ವಂದನೆಗಳಾದರೆ ದೇವಾಲಯವನ್ನು ಕಟ್ಟಿದ ನಿಮ್ಮ ಪಾದಗಳಿಗೆ ನನ್ನ ದ್ವಿತೀಯ ವಂದನೆಗಳನ್ನ ಸಲ್ಲಿಸ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಇದೇ ರೀತಿ 100 ಕಾಲ ಪೂಜೆ ಪುರಸ್ಕಾರಗಳು ನಿರಂತರವಾಗಿ ಈಶ್ವರನ ತಲೆಗೆ ನೀರು, ನಾನು ನಂಬಿದ ನಂದಿಯ ತಲೆಗೆ ಹೂ ಬೀಳಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶ್ರೀಯುತ ಕಿಶನ್ ಹೆಗಡೆ ಅವರೇ, ನಿಮ್ಮ ಅನುಭವ ದೊಡ್ಡದು. ಹಾಗಾಗಿ ನಿಮ್ಮ ಅನುಭವದ ಮಾತು ನಮಗೆ ದಿಕ್ಸೂಚಿ ಆಗ್ತದೆ. ಮುಂದಿನ ದಿನದಲ್ಲೂ ನಿಮ್ಮ ಮಾರ್ಗದರ್ಶನವನ್ನು ನಾವು ಕೇಳ್ಕೊಳ್ತಾ ಧನ್ಯವಾದಗಳು. ಇದೀಗ ನಮ್ಮನ್ನುದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಶ್ರೀಯುತ KC ಶೆಟ್ಟಿ, ಅಧ್ಯಕ್ಷರು, ಇಂಡಿಯನ್ ಬಂಡ್ಸ್ ಚೇಂಬರ್ ಆಫ್ ಕಾಮರ್ಸ್. ನಿಮಗಾಗಿ ಮಾತಿನ ಮಂಟಪ. ನಮಸ್ಕಾರ ಎಲ್ರಿಗೂ. ನನ್ನ ಕನ್ನಡ ಸ್ವಲ್ಪ ಅಷ್ಟು ಒಳ್ಳೆಯದಿಲ್ಲ, ಆದರೂ ನನ್ನ ತಂದೆ ಮನೆ ಬಿಲ್ಲಾಡಿ, ಆದರೂ ನಾನು ಇರೋದು ಬಾಂಬೆಯಲ್ಲಿ, ಮತ್ತು ನಮ್ಮ ಮನೆ ಭಾಷೆ ತುಳು. ಆದ್ದರಿಂದ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಕ್ಷಮಿಸಬೇಕು. ಓಕೆ. ಮತ್ತು ನಾನು ಕೆದರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಸನ್ನಿಧಿ ಬಂದಿದ್ದೇನೆ. ದೇವರಿಗೆ ಅಲ್ಲಿ ಹೋಗಿ ದೇವರ ಹತ್ರ ಆಶೀರ್ವಾದ ಎಲ್ಲ ಇಟ್ಕೊಂಡು ಬಂದಿದ್ದೇನೆ, ತೆಗೆದುಕೊಂಡು ಬಂದಿದ್ದೇನೆ. ನನಗೆ ಈ ನೈಲಾಡಿಯದೊಂದು ಭಾರಿ ಮುಂಚಿನೊಂದು ಪರಿಚಯ. ಅಂದರೆ ನಾನು ಸಣ್ಣದಿರುವಾಗ ನಮ್ಮ ತಂದೆಯ ತಮ್ಮ ಇಲ್ಲಿ ಮಾಸ್ಟರ್ ಆಗಿದ್ದರು, ನಾರಾಯಣ್ ಶೆಟ್ರು ಅಂತ. ಅವರಿಗೆ ಮಧ್ಯಾಹ್ನ ನಮ್ಮ ಬಿಲ್ಲಾಡಿ ಮನೆಯಿಂದ ಊಟ ಹಿಡ್ಕೊಂಡು ಬರ್ತಾಯಿದ್ರು ಒಬ್ಬರು ಬೆಳ್ಳ ಅಂತ. ಅವರೊಟ್ಟಿಗೆ ನಾನು ರಜೆಯಲ್ಲಿ ಬಂದಾಗ ಒಂದು ಸರಿ ಬಂದ ನೆನಪುಂಟು. ಆಗ ಶಾಲೆಯಲ್ಲಿ ಇತ್ತಂತ ಈಗ ಗೊತ್ತಾಗೋದಿಲ್ಲ, ಆಗ ತುಂಬ ದೂರ ನಡೀತಾ ಬಂದಿದ್ದೇವೆ. ಆಗ ಈಗ ಬರುವಾಗ ಭಾರಿ ಹತ್ತಿರ ಕಾಣ್ತಾ ಉಂಟು, ಏಕದಮ್ ಹತ್ತಿರದಲ್ಲಿ ಕಾಣ್ತದೆ. ಮತ್ತು ಇವರು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳಿದರು, ನಾನು ಇಂಡಿಯನ್ ಬಂಡ್ ಚೇಂಬರ್ ಆಫ್ ಕಾಮರ್ಸ್ನ ಪ್ರೆಸಿಡೆಂಟ್ ಅಂತ. ನಾನೀಗ ಪ್ರೆಸಿಡೆಂಟ್ ಆಗಿದ್ದೇನೆ. ನಾನು 2 ಟರ್ಮು, 1 ಟರ್ಮು 3 ವರ್ಷ, 2.5 ಟರ್ಮ್ ಮಾಡಿ ಈ ಸರ್ತಿ ಅಂದರೆ
ಏಕ್ದಮ್ ಇದು ಮಾಡಿ ಬೇರೆಯವರಿಗೆ ಕೊಟ್ಟಿದ್ದೇವೆ. ಈಗ ಎಸ್ ಬಿ ಶೆಟ್ರ್ ಅಂತ ಬಾರ್ಕೂರ್ನವರೇ ಅವರು ಆಗಿದ್ದಾರೆ. ನಂದು ಬೇಸಿಕ್ ಬಿಸ್ನೆಸ್ ಅಂದರೆ ನಾನು ಆ್ಯಕ್ಚುಲಿ ಲೈಟಿಂಗ್ ಫಿಟ್ಟಿಂಗ್ ಮಾಡ್ತಾ ಇದ್ದೇನೆ. ನಮ್ಮದು ಬ್ಯಾಂಗ್ಳೂರು ಮತ್ತು ವಾಪಿಯಲ್ಲಿ ಫ್ಯಾಕ್ಟ್ರಿ ಉಂಟು. ಮತ್ತು ನಾನು ಕುತ್ಪಾಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಟೆಂಪಲ್ ಮತ್ತು ಕುತ್ಪಾಡಿ ಬ್ರಹ್ಮ ಬೈದರ್ಕರ ಗಳಿಯ ನಾನು ಮುಖ್ಯಸ್ಥ ಆಗಿದ್ದೇನೆ. ಅಲ್ಲಿ ಹೇಳ್ತಾರೆ ಯಜಮಾನ ಅಂತ. ಅಲ್ಲಿ ನನ್ನ ಆ್ಯಕ್ಚುಲಿ ಮುಂಚೆ ಅಂದರೆ ನಮ್ಮದು ಫ್ಯಾಮಿಲಿ ಇದ್ದದ್ದು. ಫ್ಯಾಮಿಲಿಯಲ್ಲಿ ಯಾರು ಎಲ್ಡೆಸ್ಟ್ ಇದ್ದಾರೆ ಅವರಿಗೆ ಪಟ್ಟ ಕಟ್ತಾಯಿದ್ರು. ಈ ಸರ್ತಿ ಇವರೆಲ್ಲ ಇದು ಮಾಡಿ ನನ್ನನ್ನು ಮಾಡಿಬಿಟ್ರು. ಕಿಶನ್ ಹೆಗ್ಡೇರ್ ಹೇಳಿದಾಗೆ ದೇವಸ್ಥಾನ ಮತ್ತು ಗರಡಿ ಆಗಲಿ ಏನಾದರೂ ನಡೆಸೋದಂದರೆ ಒಂದು ಭಾರಿ ದೊಡ್ಡ ಕೆಲಸ. ಅಂದರೆ ಫ್ಯಾಕ್ಟ್ರಿ ಆದರೂ ನಡೆಸ್ಬೋದು, ಅಂದರೆ ಸಿಸ್ಟಮ್ಸ್ ಎಲ್ಲ ಉಂಟು. ಆ ಸಿಸ್ಟಮ್ಸ್ ಪ್ರಕಾರ ಮಾಡಲಿಕ್ಕಾಗ್ತದೆ. ದೇವಸ್ಥಾನ ಸಹ ಮಾಡ್ಬೋದು. ಆ್ಯಕ್ಚುಲಿ ದರ್ ಇಸ್ ನೋ ಪ್ರಾಬ್ಲಮ್ಸ್ ಏನಿಲ್ಲ. ಆದರೂ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಅಫ್ಕೋರ್ಸ್ ಅದು ಆ್ಯಕ್ಚುಲಿ ಪೂಜೆ ಮಾಡುವವರು ಅದರ ಮೇಲೆ ಅದರ ಮುಖ್ಯಸ್ಥಿಗೆ ನೋಡಿಕೊಳ್ಳುವವರು ಕರೆಕ್ಟಾಗಿ ನೋಡಿದರೆ ಒಳ್ಳೆಯದಾಗಿ ಆಗ್ತದೆ. ಮತ್ತು ಇಲ್ಲಿ ದೇವಸ್ಥಾನ ಮಾಡಲಿಕ್ಕೆ ಎಲ್ಲ ಕೆಲಸ ತುಂಬ ಪೃಥ್ವಿ ಅಂದರೆ ನನ್ನ ತಂದೆ ಅಳಿಯನ ಮಗ. ಮತ್ತು ನವೀನ್ ಸಜಿತ್ ಅಂದರೆ ನನ್ನ ತಾಯಿಯ ಫಸ್ಟ್ ಕಸಿನ್ನ ಮಕ್ಕಳು, ತಾಯಿಯ ಮಾವನ ಮಕ್ಕಳು. ಇವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಊರಿನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ದೇವಸ್ಥಾನ ನೋಡಿದರೂ ಭಾರಿ ಖುಷಿ ಆಗ್ತದೆ. ಶಿಲಾಮಯ ಮಾಡಿದ್ದೀರಾ. ಮತ್ತು ಈ ಕೆಲಸಕ್ಕೆ ಪೃಥ್ವಿ ಹೇಳಿ ನಾವು ಸ್ವಲ್ಪ ಕೈ ಜೋಡಿಸಿದ್ದೇವೆ ಇದಕ್ಕೆಲ್ಲ. ಮತ್ತು ನೀವೆಲ್ಲ ಊರಿನವರು ಒಟ್ಟಾಗಿ ಒಳ್ಳೆ ಕೆಲಸ ಮಾಡಿದ್ದೀರಾ. ಮತ್ತು ದೇವಸ್ಥಾನವನ್ನು ಒಳ್ಳೆಯದಾಗಿ ಮುಂದೆ ಕೊಂಡೋಗಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಾಲಿಗೆಯ ಭಾಷೆಗಿಂತ ಎದೆಯ ಭಾವ ದೊಡ್ಡದು. ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಶ್ರೀಯುತ KC ಶೆಟ್ಟಿಯವರಿಗೆ. ಮುಂದಿನ ಮಾತಿಗಾಗಿ ವೇದಿಕೆಗೆ ಬರಲಿಕ್ಕಿದ್ದಾರೆ ಶ್ರೀಯುತ ಸುಧೀಂದ್ರ ಶೆಟ್ಟಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್. ಕದ್ರಿಂಜಿ ಮಾಲಿಂಗೇಶ್ವರ ಈ ಬ್ರಹ್ಮಕಳಶ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ದಿಗಣ್ಯರೇ ಹಾಗೂ ಆಗಮಿಸಿದ ಎಲ್ಲ ಭಕ್ತಾಭಿಮಾನಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ನನಗೊಂದು ಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈ ಕದ್ರಂಗಿ ಮಾಲಿಂಗೇಶ್ವರ ದೇವಸ್ಥಾನ ಮಾಡುವಾಗ ಪೃಥ್ವಿ ಇವರು ಎಲ್ಲ ಒಟ್ಟಾಗಿ ಮಾಡ್ತಾರೆ ಅಂತ ಹೇಳಿದರು ಯಾರೋ ಬಂದು. ನನಗೆ ಒಂಥರ ಟೆನ್ಷನ್ ಆಗ್ತಿತ್ತು. ಯಾಕಂದರೆ ದೇವಸ್ಥಾನದಲ್ಲಿ ನೆನೆ ಬತ್ತಿರುವ ದೇವಸ್ಥಾನದಲ್ಲಿ ನಡೆಸೋದು ತುಂಬ ಕಷ್ಟ ಇದೆ. ಇದು ನೆನೆಯೂ ಇಲ್ಲ, ಬತ್ತೂ ಇಲ್ಲ. ದೇವಸ್ಥಾನವೇ ಎಲ್ಲಿತ್ತಂತ ಗೊತ್ತಿಲ್ಲ. ಎಂತ ಮಾಡ್ತಾನೋ ಏನು ಮಾಡ್ತಾನೋ ಅಂತ ಒಂಥರ ಭಯ ಇತ್ತು. ಯಾಕಂದರೆ ಹೇಳಲಿಕ್ಕೆ ಆಗೋದಿಲ್ಲ, ಹೇಳುವ ಮನಸ್ಸಿಲ್ಲ. ಯಾಕಂದರೆ ಹೇಳಿದರೆ ಎಲ್ಲಾದರೂ ಕೆಲಸ ಹಾಳಾಗುತ್ತೋ ಏನೋ ಅಂತ ಒಂಥರ ಭಯ, ಟೆನ್ಷನ್ ಇತ್ತು. ಆದರೆ ಈ ಊರಿನ ಗ್ರಾಮಸ್ಥರು ಇರ್ಬೋದು, ಒಳ್ಳೆಯ ಒಂದು ಟೀಮ್ ಇರುತ್ತೆ. ಆ ಪೃಥ್ವಿಯಲ್ಲಿ ಒಂದು ಯುವ ತಂಡಗಳನ್ನು ಕಟ್ಕೊಂಡು ಎಲ್ಲ ಅವರು ಒಟ್ಟು ಸೇರಿ ಒಂದು ದೇವಸ್ಥಾನ ಮಾಡಿದ್ದಾರೆ. ಮತ್ತು ಒಳ್ಳೆಯ ಭಕ್ತಾದಿಗಳು ಎಲ್ಲರೂ ನಿರಂತರವಾಗಿ 200 ಜನ ನಿರಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಊರಿನವರು ಇರ್ಬೋದು, ಹೊರ ಊರಿನವರು ಇರ್ಬೋದು, ಎಲ್ಲರೂ ಸಹಾಯ ಮಾಡಿದ್ದಾರೆ. ಆವಾಗಲೇ ಹೇಳಿದಾಗೆ ಕಿಶನ್ ಹೆಗ್ಡೆ ಹೇಳಿದಾಗೆ ದೇವಸ್ಥಾನ ಮಾಡುವುದು ತುಂಬ ಸುಲಭದ ಕೆಲಸ. ಯಾಕಂದರೆ ಭಕ್ತಾದಿಗಳಾಗಿ ಮತ್ತು ದಾನಿಗಳೇ ಎಲ್ಲರ ಸಹಾಯದಿಂದ ಮಾಡ್ಬೋದು. ಆದರೆ ನಡೆಸೋದು ತುಂಬ ಕಷ್ಟ. ಯಾಕಂದರೆ ಒಂದು ಸಣ್ಣಪುಟ್ಟ ಎಂಥಾದರೂ ಹೀಗೆ ರಾಜ್ಯಕ್ಕೆ ಮಾಡೋದಾದ್ರೂ ಸುಲಭ. ಈ ದೇವಸ್ಥಾನದಲ್ಲಿ ಯಾವ ಥರ ಮಾಡಬೇಕು, ಏನು ಮಾಡಬೇಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಒಂದೊಂದು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮ್ಮನ್ನು ಉದ್ದೇಶಿಸಿ ಮಾತನಾಡಿರುವ ಸುಧೀಂದ್ರ ಶೆಟ್ಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಿರಿಯಾರ, ಇವರಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಇದೀಗ ಮಾತನಾಡಲಿಕ್ಕಿದ್ದಾರೆ ಶ್ರೀಯುತ ಪ್ರದೀಪ್ ಬಲ್ಲಾಳ್, ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಶಿರಿಯಾರ. ನಿಮಗಾಗಿ ವೇದಿಕೆ. ಕದ್ರಿಂಜೆ ಮಾಲಿಂಗೇಶ್ವರ ದೇವಸ್ಥಾನ, ನೇಲಾಡಿ ಬೆಲ್ಲಾಡಿ. ಈ ದೇವಸ್ಥಾನವು ಇವತ್ತಿನ ವೇದಿಕೆ ಮೇಲಿನ ಎಲ್ಲ ಗಣ್ಯರೇ ಹಾಗೂ ನೆರೆದಂಥ ಎಲ್ಲ ಭಕ್ತಾಭಿಮಾನಿಗಳೇ,
ಕದ್ರಿಂಜೆ ಮಾಲಿಂಗೇಶ್ವರ ದೇವಸ್ಥಾನವು ಸುಮಾರು 60 ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ನಶಿಸಿ ಹೋಗಿದ್ದು, ಇಲ್ಲಿ ಗುಡ್ಡ ಕಾಡು ಬೆಳೆದು ಇಲ್ಲಿ ದೇವಸ್ಥಾನವೇ ತೋರ್ತಿರಲಿಲ್ಲ. ಆದರೆ ಈ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಈ ಊರಿನ ಎಲ್ಲ ಹಿರಿಯರು ಹಾಗೂ ಪೃಥ್ವಿರಾಜ್ ಶೆಟ್ಟಿಯವರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಮಾಡುವ ಬಗ್ಗೆ ಮುತುವರ್ಜಿ ವಹಿಸಿಕೊಂಡು ಈ ದೇವಸ್ಥಾನವನ್ನು ಅತಿ ಉತ್ತಮವಾಗಿ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಮಾಡಿ ಈಗ ಈ ಊರಿಗೆ ಸಮರ್ಪಣೆ ಮಾಡಿದ್ದಾರೆ. ಇದನ್ನು ನಾವು ಈ ಊರಿನ ಜನರು ಹಾಗೂ ಇಲ್ಲಿಯ ಅರ್ಚಕ ವೃಂದದವರು ಈ ದೇವಸ್ಥಾನವನ್ನು ಅತಿ ಉತ್ತಮವಾಗಿ ನಡೆಸಿಕೊಂಡು ಹೋಗಿ ಈ ಊರಿನ ಅಭಿವೃದ್ಧಿಗೆ ಈ ದೇವರ ಸಹಾಯವನ್ನು ನಾವು ಬೇಡಬೇಕಾಗ್ತದೆ. ಈ ದೇವಸ್ಥಾನದಿಂದ ಊರಿನ ಕೀರ್ತಿ ಪತಾಕೆಯನ್ನು ಹೆಚ್ಚಿಗೆಯನ್ನು ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಪೃಥ್ವಿರಾಜ್ ಹಾಗೂ ಅವರ ಬಳಗದಿಂದ ಅಂತ ಹೇಳ್ತಾ ಇದ್ದೇನೆ. ಇನ್ನೂ ಉತ್ತಮವಾಗಿ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿಕೊಂಡು ಈ ಊರಿನ ಜನರು ಹೋಗಬೇಕಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸಲ್ಲಿಸಿಕೊಳ್ತಾ ಇದ್ದಾವೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಶ್ರೀಯುತ ಸಜಿತ್ ಹೆಗಡೆ, ಪ್ರಧಾನ ಕಾರ್ಯದರ್ಶಿಗಳು. ಕದ್ರಂಜೆ ಮಾಲಿಂಗೇಶ್ವರ ದೇವಸ್ಥಾನದ 3ನೇ ದಿನದ ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮದಲ್ಲಿ, ಈ ಪುಣ್ಯ ಕಾರ್ಯಕ್ರಮ ಅತ್ಯಂತ ಭವ್ಯವಾದ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ಸಮರ್ಪಿಸುತ್ತಾ, ಇವತ್ತು ನಾನಿಲ್ಲಿ ಮಾತಿನ ಮಂಟಪದಲ್ಲಿ ಮಾತಾಡಲಿಕ್ಕಾಗಲಿ ಒಂದು ಭಾಷಣಕ್ಕಾಗಲಿ ಬಂದು ನಿಂತಿಲ್ಲ. ನಾನು 4 ವರ್ಷಗಳಿಂದ ಈ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ನಮ್ಮ ಅಧ್ಯಕ್ಷ ಪೃಥ್ವಿರಾಜ ಶೆಟ್ಟಿಯೊಂದಿಗೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಬಂದಿರ್ತೇವೆ. ಆ ಸಂದರ್ಭದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳನ್ನು ಮೆಲುಕು ಹಾಕಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಲೆಕ್ಕ ಇಡಬೇಕಾದವನು, ಆರ್ಥಿಕ ಸಮಿತಿಯ ಅಧ್ಯಕ್ಷನಾಗಿ ಪೈಸಕ್ಕೂ ಸರಿಯಾದ ಲೆಕ್ಕವನ್ನು ತೋರಿಸ್ಕೊಳ್ಬೇಕಾದವನು. ಆ ಲೆಕ್ಕಾಚಾರದ ವಿಷಯವಾಗಿ ನಿನ್ನೆ ನಮ್ಮ ಕಮಿಟಿಯಲ್ಲಿ ಇರುವಂಥ ರತ್ನಾಕರ್ ಶೆಟ್ಟಿ ಬೀಡಿನ ಮನೆಯವರು ಒಂದು ವಿಷಯವನ್ನು ಪ್ರಸ್ತಾಪಿಸಿ ಮಾಡ್ತಾರೆ. ಸಜಿತಣ್ಣನದ್ದು ಚಿತ್ರಗುಪ್ತನ ಲೆಕ್ಕ ಅಂತ. ಹೌದಾ ರತ್ನಣ್ಣ? ಚಿತ್ರಗುಪ್ತನ ಲೆಕ್ಕ ಹೌದಲ್ಲ? ಅದು ನಕ್ಷತ್ರಿಕನ ಲೆಕ್ಕ ಅಲ್ಲಲ್ಲ? ಅದು ನಾನು ಹೇಳೋದು ನಂದು ಆ್ಯಕ್ಚುಲಿ ಚಿತ್ರಗುಪ್ತನ ಲೆಕ್ಕದಕ್ಕಿಂತ ನಕ್ಷತ್ರಿಕನ ಲೆಕ್ಕವೇ ಜಾಸ್ತಿ. ಯಾಕಂದರೆ ನಕ್ಷತ್ರಿಕನಷ್ಟು ಬೆಂಬಿಡದೆ ನಾನು ಕಾಡ್ತಾ ಇದ್ದೆ ಎಲ್ಲರನ್ನ. ಹೆಚ್ಚಾಗಿ ನಮ್ಮ ಬಿಲ್ಡಿಂಗ್ ಕಮಿಟಿಯ ಚೇರ್ಮನ್ ಮಾಣಣ್ಣವರನ್ನು, ಶಿಲ್ಪಿಯನ್ನು, ಮತ್ತು ಇಲ್ಲಿ ಒಳಗೆ ಉಸ್ತುವಾರಿ ನೋಡ್ಕೊಳ್ತಿದ್ವಂತಹ ನಮ್ಮ ರಾಘುವನ್ನು ಪ್ರತಿದಿನ ಬಂದ ಕೂಡಲೇ ಅವ್ರನ್ನೇ ಬೆನ್ನತ್ತದ್ದು ನಾನು. ಮಾಡಣ್ಣ ಈಗ, ಯಾಕಂದರೆ ಆವತ್ತು ನಮ್ಗೆ ಇನ್ನು 2 ತಿಂಗಳಲ್ಲಿ ಕೆಲಸ ಆಗಬೇಕಿತ್ತು. ವಿ ಆರ್ ಕೌಂಟಿಂಗ್ ದ ರಿಟರ್ನ್. ಇದು ಇನ್ನು 30 ದಿನ ಇದೆ, ಇನ್ನು 28 ದಿನ ಇದೆ, 27 ದಿನ ಇದೆ, ಇಷ್ಟು ಕೆಲಸ ಆಗಬೇಕು. ಯಾರನ್ನು ಕೇಳಿದರೂ ಇವ್ರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಮುಗಿಸ್ಲಿಕ್ಕೆ ಆಗೋದಿಲ್ಲ. ನಮಗೇನು ಒಳಗಿಂದ ಒಂದು ಕಾನ್ಫಿಡೆನ್ಸ್ ಇದೆ, ಮಾಡ್ತೇವೆ ಅಂತ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಬಂದವನ ಫಸ್ಟ್ ಇವನ್ನ ಶಿಲ್ಪಿಯನ್ನು ಭೇಟಿ ಮಾಡು, ಇನ್ನು ಎಷ್ಟು ಕೆಲಸ ಯಾವಾಗ ಮಾಡ್ತೀವಿ ಮರೆ ಅಂತ ಅವನು ಬೆನ್ನತ್ತು. ಆಮೇಲೆ ಅವನ್ನ ಬೆನ್ನತ್ತಿ ಆಮೇಲೆ ನಮ್ಮ ಮಾಣಣ್ಣ ಹತ್ರ ಹೇಳೋದು, ಅವನೊಂದು ಮಾಡಿಸಿ ಮಾರ್ರೆ, ಅವನೊಂದು ಹಿಡಿದು ಈ ಕಾರ್ಯ ಇಷ್ಟು ಕೆಲಸ ಆಗಲೇಬೇಕು ಇವತ್ತು ನಾಳೆಗೆ ಅಂತೇಳಿ ಇವರು ಅಡಿ ಮಂಡೆ ಹಾಕೊಂಡು ಆಯ್ತು ಮಾಡ್ತೆ ಅಂತ ಇವ್ರು ಪಾಪ ಅವ್ರಿಗೆ ಕೆಲಸ ಆಯ್ತು, ಅವರೆಲ್ಲ ಹೋಗ್ತಾರೆ.
ಮತ್ತು ಪುನಃ ಮತ್ತೊಂದು ಸುತ್ತ ಬಂದಾಗ ಮಾಡಣ್ಣ ಆ ಕೆಲಸ ಆಯ್ತಾ ಅಂತ ಅವ್ರು ಬೆನ್ನು ಹಿಡಿಯೋದು ಪುನಃ. ಈ ಥರ ನಕ್ಷತ್ರದಿಂದ ಕಾಡಿ ಅವ್ರು ಏನು ಮಾಡ್ತಾರೆ, ಇವರಿಂದ ತಪ್ಪಿಸ್ಕೊಳ್ಲಿಕ್ಕೆ ಇನ್ನು ಆಗೋದಿಲ್ಲ ಅಂತ ಒಂದು 4 ಜನ ಹಿಡಿದು ನಾನು ಹೇಳಿದ ಕೆಲಸವನ್ನು ಮುಗಿಸಿ ಹೆಗ್ಡರೆ ನೋಡಿ ಇಲ್ಲಿ ಮಾಡಿಟ್ಟಿದ್ದೇನೆ ಕಾಳಿ ಅಂತೇಳಿ ಅವ್ರು ಹೇಳ್ತಾಯಿದ್ರು ನನಗೆ. ಈ ರೀತಿ ಮಾಡಿ ಶಿಲ್ಪಿಯನ್ನು ಎಲ್ಲರನ್ನು ಹಿಡಿದು ಮಾಡಿ ಈ ರೀತಿ ಈ ದೇಗುಲ ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಯಿತು. ಆದ್ದರಿಂದಾಗಿ ನಾನು ಚಿತ್ರಗುಪ್ತನ ಲೆಕ್ಕ ಅಲ್ಲ, ನಕ್ಷತ್ರಗನಂತೆ ಪ್ರತಿಯೊಬ್ಬನನ್ನು ಕಾಡಿದ್ದು ಬೇರೆ ವಿಷಯಕ್ಕಲ್ಲ. ದೇವಸ್ಥಾನ ನಿರ್ಮಾಣ ಆಗಬೇಕು. ನಮ್ಮ ದೇವಸ್ಥಾನ ನಿಗದಿತ ಸಮಯದಲ್ಲಿ, ಯಾಕಂದರೆ ಬ್ರಹ್ಮಕಲಶೋತ್ಸವಕ್ಕೆ ನಿಗದಿಪಡಿಸಿ ಆಯಿತು. ಇನ್ನು ಹಿಂದೆ ನೋಡುವಂತಿಲ್ಲ. ಶತಾಯ ಗತಾಯ ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಆಮೇಲೆ ಭಗವಂತನ ಇಚ್ಛೆ, ಅವನು ದೇವಸ್ಥಾನ, ಅವನ ಸನ್ನಿಧಿ, ಅವನು ಮಾಡಿಕೊಳ್ಳುವವನು ನಮ್ಮಿಂದ ಮಾಡಿಕೊಳ್ತಾ ಇದ್ದಾನೆ. ಅದೇ ರೀತಿ ನಡೆದು ಕೂಡ ಹೋಯಿತು. ನಾವು ಊಹಿಸಲಾಗದ ರೀತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಕ್ಲಪ್ತ ಕಾಲದಲ್ಲಿ ಅದು ಲಾಸ್ಟಿಗಿತ್ತು. ನಿನ್ನೆ ಸಾಯಂಕಾಲದವರೆಗೆ ನನಗೆ ಮನೆಯಲ್ಲಿ ಮಲಗಿದರೆ ನಿದ್ರೆ ಬರ್ತಾ ಇದ್ದಿಲ್ಲ. ನಿನ್ನೆಯಿಂದ ಈ ಪೂಜಾ ವಿಧಾನ ಕಾರ್ಯಕ್ರಮಗಳು ಮುಗಿದು ಒಳಗಡೆ ಇನ್ನೊಂದು ಕಾರ್ಯ, ಈಶ್ವರನ ಸನ್ನಿಧಾನದಲ್ಲಿ ನಾಳೆ ಬ್ರಹ್ಮಕಲಶೋತ್ಸವ ಸೇವೆ ಅಂದ ತಕ್ಷಣ ಒಂದು ನೆಮ್ಮದಿ ವಾತಾವರಣ. ಆದ್ದರಿಂದಾಗಿ ನಾನು ಇವತ್ತು ಸ್ವಲ್ಪ ಉಲ್ಲಸಿತನಾಗಿ ಇದ್ದೇನೆ. ಇಲ್ಲಾಂದರೆ ಪ್ರತಿದಿನ ಹೇಳೋದು ಚೈತನ್ಯ ಸ್ಟೇಜಲ್ಲಿ 1-2 ಮಾತಾಡಿ, ಇವು ಯಾಕಾದ್ರು ನನ್ನ ಜೀವ ತಿಂತಪ್ಪ, ಎಂಥ ಮಾತಾಡೋದು ಇವನು, ಅವನು ಬಿಡುವುದೇ ಇಲ್ಲ ನನ್ನ ಹತ್ರ. ಚೈತನ್ಯ 2 ಮಾತಾಡಿ ಅಂತ ದಿನ ಹೇಳ್ತಾ ಇದ್ದ. ಆದರೆ ಇವತ್ತು ನಾನೇ ಸ್ವತಃ ಇವತ್ತು ನಾನು ಅಲ್ಲಿ ಯಾರೋ ಆಯಿತು, ಅವರು ಗೆಸ್ಟ್ ಬರೋದು ಸ್ವಲ್ಪ ಲೇಟ್ ಆದ್ದರಿಂದ ಆಯಿತು, ಅವ್ರು ಬರೋಲ್ಲವರೆಗೆ ನಾನು ಮಾತಾಡ್ತೇನೆ. ಸ್ವಲ್ಪ ಸ್ವಾರಸ್ಯಕರ ವಿಷಯಗಳು, ನಮ್ಮ ಒಟ್ಟಿಗಿರುವಂಥ ಕೆಲಸ ಮಾಡಿದಂಥ ಸಬಾರ್ಡಿನೇಟ್ಸ್ ಬಗ್ಗೆ 1-2 ಮಾತಾಡ್ತೇನೆ ಅಂತೇಳಿ ನಾನು ಹೇಳಿದ್ದೇನೆ. ಇನ್ನೊಂದು ಸ್ವಾರಸ್ಯಕರ ವಿಷಯ ಅಂದರೆ, ನಾವು ಮೊದಲೆಲ್ಲ ಹೆಚ್ಚು ಮೀಟಿಂಗ್ ಮಾಡಲಿಲ್ಲ. ಈ 1-2 ತಿಂಗಳಲ್ಲಿ ಈ ಬ್ರಹ್ಮಕಲಶೋತ್ಸವ ದಿನ ನಿಗದಿ ಆದಮೇಲೆ ಅದನ್ನು ನಾವು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಒಂದು 18 ಸಮಿತಿಗಳನ್ನು ಮಾಡಿದ್ದೇವೆ. ಆ ಸಮಿತಿಗಳಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನು ಕೊಡಬೇಕು. ಅದಕ್ಕೋಸ್ಕರ ಭಾಳಷ್ಟು ಮೀಟಿಂಗ್ಗಳನ್ನು ಮಾಡಿದ್ದೇವೆ. ಆ ಮೀಟಿಂಗ್ಗಳಿಗೆ ಬರುವಾಗ ನಾನೊಂದು ಬ್ಯಾಗ್ ಹಿಡ್ಕೊಂಡ್ಬರ್ತಾಯಿದ್ದೆ, ನಂದು ರೆಗ್ಯುಲರ್ ಹಿಡುವಂಥ ಬ್ಯಾಗ್ ಹಿಡ್ಕೊಂಡು ಬಂದು ಮೀಟಿಂಗ್ ಹೋದ ಕೆಲವು ನಮ್ಮ ಹುಡುಗರೆಲ್ಲ ಇದ್ದಾರೆ ಇಲ್ಲಿ ನಮ್ಮ ಒಟ್ಟಿಗೆ ಇರೋರು, ಅವರು ಕಿಟಿ ನಗಾಡ್ತಾ ಇರೋದು ಯಾವಾಗಲೂ. ನಾನು ಹೇಳಿದೆ, ಎಂಥ ಮಕ್ಕಳೇ ಅದೇನೋ ಅವ್ರ ವಿಷಯಕ್ಕೆ ಹೇಳ್ಕೊಂಡು ನಗಾಡ್ತಾರೇನೋ ಅಂದ್ಕೊಂಡು ನಾನು ಪ್ರತಿದಿನ ನಗಾಡೋದು. ಒಂದಿನ ಎಂತಾಗ ನಿಮ್ಮ ದಿನ ನಗಿಸುತ್ತೆ ಅಂತ ನಿಮಗೆ ಕೇಳಿ, ಅಲ್ಲ ಸೈತಣ್ಣ ನಿಮ್ಮ ಬ್ಯಾಗ್ ಕಂಡ್ರೆ ನಮ್ಗೆ ನೆಗಿ ಬಪ್ಪದ ಮಾರ್ರೆ ಅಂತ. ಎಂತಾಗ ಬ್ಯಾಗ್ ಕಂಡ್ರೆ ನೆಗಿ ಬಪ್ಪದ ಅಂತ, ಅಲ್ಲ ಅಷ್ಟು ದುಡ್ಡು ಇಟ್ಕೊಂಡು ನೀವು ಅದನ್ನೆಲ್ಲ ಇರ್ತೀರಲ್ಲ, ಯಾರೋ ಕದ್ಕೊಂಡವ್ರೆ ಅಂತ ಮಾಡ್ತೀರಿ ಮಾರ್ರೆ ಕೇಂದ ಮಕ್ಕಳು ನನ್ನ ಹತ್ರ. ನಾನು ಹೇಳಿದೆ, ನಿಮ್ಮ ತಲೆ ಮಾರ್ರೆ, ಬ್ಯಾಗ್ ಹಂಗೆ ಪೈಸಾ ಇಲ್ಲ ಮಣ್ಣಿಲ್ಲ, ಒಂದು ದೊಡ್ಡ ನೋಟ್ ಬುಕ್ ಇತ್ತು, ಮತ್ತೊಂದು ರಿಸೀಟ್ ಪುಸ್ತಕ ಇತ್ತು. ನಂಗೆ ಈಗ 50 ವರ್ಷದ ಮೇಲೆ ಬಂತು, ನೆನಪಾತಿಲ್ಲ. ಎಂತೆಲ್ಲ ಮಾಡ್ಕೊಂತ ಒಂದು ಚೀಟಿ ಇತ್ತಷ್ಟೇ, ಇಲ್ಲಿ ಕಾಣಿಲ್ಲ ಅಂದೇಳಿ ಅವ್ನಿಗೆ ತೋರಿಸ್ದೆ. ಕಡೆ ಅದ್ರ ಮೇಲೆ ಅಂತ ನಾನು ಮಾಡಿದೆ ಅಂದರೆ, ಆ ದೊಡ್ಡ ಬ್ಯಾಗ್ ಬಿಟ್ಟು ಸ್ವಲ್ಪ ಸಣ್ಣ ಬ್ಯಾಗ್ ಹಿಡ್ಕೊಂಬ ಶುರು ಮಾಡಿದೆ. ಆದರೂ ಮಕ್ಕಳು ಈಗಳು ನಗಾಡ್ತಿದ್ದು, ಅವ್ರು ನಗಾಡಲಿ. ಆದರೆ ಆ ಲೆಕ್ಕ, ಆ ಬ್ಯಾಗಲ್ಲಿ ಇರೋದು ಸಾರ್ವಜನಿಕರು ಕೊಟ್ಟಂಥ ದುಡ್ಡಿನ ಲೆಕ್ಕದ ಒಂದು ವಿಷಯ. ಅದು ಯಾವುದೇ ಕಾರಣಕ್ಕೂ ಒಂದು ಪೈಸೆ ಮಿಸ್ ಆಗಬಾರ್ದು. ಯಾರು ಒಂದು 50 ರೂಪಾಯಿ ಕೊಟ್ಟಿದ್ರೆ, ಇವತ್ತು ನಾವು 25 ಲಕ್ಷದಿಂದ ಹಿಡಿದು 50 ರೂಪಾಯಿ ಕೊಟ್ಟವರನ್ನು ಆ ಬ್ಯಾನರ್ಗಳಲ್ಲಿ ಹಾಕಿದ್ದೇವೆ. ಪ್ರತಿಯೊಬ್ಬರನ್ನು ಗುರುತಿಸುವ ಕೆಲಸವನ್ನು ಮಾಡಿದ್ದೇವೆ. ಪ್ರತಿಯೊಬ್ಬರನ್ನು ಗುರುತಿಸಲಿಕ್ಕೆ ಒಂದು ಸಪ್ರೇಟ್ ವೇದಿಕೆಯನ್ನು ಮಾಡಿ ಅಲ್ಲಿ ಅವರನ್ನು ಗುರುತಿಸಿ ಗೌರವಿಸುವ ಕೆಲಸವನ್ನು ಮಾಡಿದ್ದೇವೆ. ಊರವರು ಭಾಳಷ್ಟು ಜನ ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಗೌರ್ಮೆಂಟಿಂದಾಗಲಿ ಬೇರೆ ಸಂಘ ಸಂಸ್ಥೆಗಳಿಂದಾಗಲಿ ಹೆಚ್ಚು ಹಣ ಯಾವುದೂ ಬಂದಿಲ್ಲ. ಖಾಲಿ ಬಂದಿರೋದು ಈ ಪುಷ್ಕರಣಿಗೆ 10 ಲಕ್ಷ ಪ್ರಥಮದಲ್ಲಿ, ಆಮೇಲೆ ಒಂದು 5 ಲಕ್ಷ ಮೊನ್ನೆ ಟೈಲ್ಸ್ ಹಾಕಿ ರಿನೋವೇಷನ್ ಮಾಡಲಿಕ್ಕೆ ಬಂದಿರ್ತದೆ. ಈ ಟೋಟಲ್ ಇದಾಗಿದ್ದು ನಮ್ಮ ಈ ಸಾರ್ವಜನಿಕ ಹಣದಿಂದ, ಕೆಲವು ಕುಟುಂಬಸ್ಥರ ಹಣದಿಂದ ಅಂತ ನಾನು ಮೊನ್ನೆನೇ ಹೇಳಿದ್ದೇನೆ. ಇನ್ನೊಂದು ವಿಷಯ, ನಮ್ಮ ಶಿಲ್ಪಿ ಬಗ್ಗೆ ಮಾತಾಡಬೇಕು. ಅವನು ಶಿಲ್ಪಿ ಗಣೇಶ್ ಬೋವಿ ಅಂತ. ಸ್ವಲ್ಪ ವಿದ್ಯಾಭ್ಯಾಸ ಕಮ್ಮಿ, ಗೊತ್ತುಂಟಲ್ಲ ನಿಮಗೆ ವಿಷಯ. ಆದರೆ ಆ ವಿದ್ಯಾಭ್ಯಾಸ ಬಂದರೆ ಓಕೆ ಆಯಿತು. ಗೆಸ್ಟ್ ಬಂದಿದ್ದಾರೆ, ಅವ್ರ ಬಗ್ಗೆ ನಾನು ಸಮಯ ಇದ್ದರೆ ಇನ್ನೊಮ್ಮೆ ಹೇಳ್ತೇನೆ. ನಮಸ್ತೆ. ಪ್ರಾಯಶಃ ಸಮಯಕ್ಕೆ ಸರಿಯಾಗಿ ಮಾತನಾಡುವಂಥದ್ದು ಒಂದು ಕಲೆ. ನಿಮ್ಮ ಸಮಯೋಚಿತ ಮಾತಿಗಾಗಿ ನಮ್ಮ ಧನ್ಯವಾದಗಳು ಸಜಿತ್ ಶೆಟ್ಟಿ ಅವರೇ.
ಇದೀಗ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರ್ತಕ್ಕಂಥ ಶ್ರೀಯುತ ಸುಗ್ಗಿ ಸುಧಾಕರ್ ಶೆಟ್ಟಿ, ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಮಹತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಬಾರ್ಕೂರು, ಹಾಗೂ ನಮ್ಮ ಮಹಾಪೋಷಕರಾಗಿರುವ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಡಾಕ್ಟರ್ ಬಂಜಾರ ಪ್ರಕಾಶ್ ಶೆಟ್ಟಿ, ಅಧ್ಯಕ್ಷರು MRG ಗ್ರೂಪ್ ಇವರು ಆಗಮಿಸಿದ್ದಾರೆ. ಇವರನ್ನು ಅತ್ಯಂತ ಗೌರವದಿಂದ ಗುರುತಿಸಿಕೊಳ್ತಾ ಇನ್ನೇನು ಕೆಲವೇ ಕ್ಷಣದಲ್ಲಿ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. ಇವರನ್ನು ಗೌರವದಿಂದ ಗುರುತಿಸಿಕೊಳ್ತೇವೆ ಹಾಗೂ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಶ್ರೀಯುತರನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ಶ್ರೀಯುತ ಪೃಥ್ವಿರಾಜ್ ಶೆಟ್ಟಿ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದೇ ಸಂದರ್ಭ ನಮ್ಮ ಜೊತೆಗಿದ್ದಾರೆ ಬರೋಡ ಶಶಿಧರ್ ಶೆಟ್ಟಿ, ಉದ್ಯಮಿಗಳು ಮತ್ತು ಧಾರ್ಮಿಕ ಚಿಂತಕರು ಹಾಗೂ ನಮ್ಮ ಮಹಾಪೋಷಕರು. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗುರುತಿಸಿಕೊಳ್ತಾ ಇದ್ದೇನೆ. ಗೌರವದ ಗುರುತಿಸುವಿಕೆ ಹಾಗೂ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಇದೀಗ ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಡಾಕ್ಟರ್ ಬಂಜಾರ ಪ್ರಕಾಶ್ ಶೆಟ್ಟಿ, ಅಧ್ಯಕ್ಷರು MRG ಗ್ರೂಪ್, ಸುಗ್ಗಿ ಸುಧಾಕರ್ ಶೆಟ್ರು, ಅಧ್ಯಕ್ಷರು ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಡಾಕ್ಟರ್ ಬಂಜಾರ ಪ್ರಕಾಶ್ ಶೆಟ್ಟಿ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಸುಗ್ಗಿ ಸುಧಾಕರ್ ಶೆಟ್ಟಿ ಇವರು ಹಾಗೂ ಇನ್ನೋರ್ವ ಅತಿಥಿಯಾಗಿರುವ ಬರೋಡ ಶಶಿಧರ್ ಶೆಟ್ಟಿ ಇವರು ವೇದಿಕೆಯಲ್ಲಿದ್ದಾರೆ. ಇದೀಗ ಇವರನ್ನು ಸ್ವಾಗತಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಯುತ ಪೃಥ್ವಿರಾಜ್ ಶೆಟ್ಟಿ ಇವರು. ಶ್ರೀ ಕದರಂಜೆ ಮಾಲಿಂಗೇಶ್ವರ ದೇವಸ್ಥಾನದ ಬಿಲ್ಲಾಡಿ ನೈಲಾಡಿ ಗ್ರಾಮದ 60 ವರ್ಷದ ಹಿಂದೆ ನೆಲಸಮವಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಕೋವಿಡ್ನ ಸಂದರ್ಭದಲ್ಲಿ ನಮ್ಮೂರಿನ ಎಲ್ಲ ಯುವಕರ ಹಾಗೂ ಹಿರಿಯರ ಒಂದು ಸಾರಥ್ಯದಲ್ಲಿ ಈ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಆಗ್ತಾ ಇದೆ. ಈ ದಿನದ ಕಾರ್ಯಕ್ರಮವನ್ನು ನಾವು ಉದ್ಘಾಟಿಸಬೇಕು ಅಂತ ನಾವೆಲ್ಲ ಹಂಬಲಿಸಿದ್ದು ಆಶಾ ಪ್ರಕಾಶ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಕರ್ನಾಟಕ ರಾಜ್ಯದ 10 ಜಿಲ್ಲೆಗಳಿಗೆ ಸಾವಿರಾರು ಬಡ ರೋಗಿಗಳು, ಅದೆಷ್ಟೋ ವಿದ್ಯಾರ್ಥಿಗಳು, ಅದೆಷ್ಟೋ ಹೆಣ್ಣು ಮಕ್ಕಳ ಮದುವೆ, ಅದೆಷ್ಟೋ ಸಂಘ ಸಂಸ್ಥೆಗಳನ್ನು ಪೋಷಿಸಿ ಇವತ್ತು ಅದೆಷ್ಟೋ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಅದೆಷ್ಟೋ ತಾಯಂದಿರ ಹಣೆಯ ಕುಂಕುಮವನ್ನು ಉಳಿಸಿರ್ತಕ್ಕಂಥ ಈ ನಾಡು ಕರಾವಳಿ ಕಂಡಂಥ ಒಬ್ಬ ಧೀಮಂತ ವ್ಯಕ್ತಿತ್ವದ ವ್ಯಕ್ತಿ ನಮ್ಮೆಲ್ಲರ ಪ್ರೀತಿಯ ಬಂಜಾರ ಪ್ರಕಾಶ್ ಶೆಟ್ರೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅನ್ನೋದು ನಮ್ಮ ಇಡೀ ಸಮಸ್ತ ಕದರಂಜೆ ಮಾಲಿಂಗೇಶ್ವರ ದೇವಸ್ಥಾನದ ಸಮಸ್ತರ ಬಯಕೆಯಾಗಿತ್ತು. ಆ ಬಯಕೆ ಇವತ್ತು ಈಡೇರಿದೆ. ಎಷ್ಟು ನಮಗೆ ಪ್ರೀತಿ ಅವರು ಬಂದು ಸಂತೋಷ ಆಯ್ತು ಅಂದರೆ ಈ ದೇವಸ್ಥಾನ ರಚನೆ ಮಾಡಿ ನಮಗೆಷ್ಟು ಸಂತೋಷವಾಯಿತು. ಇವತ್ತು ಪ್ರಕಾಶ್ ಶೆಟ್ರ್ ಅಂತ ಒಬ್ಬ ಪುಣ್ಯಾತ್ಮ ಈ ಕದರಂಜೆ ಅಂತ ಒಂದು ಕಾಡಿನ ಪ್ರದೇಶದಲ್ಲಿ ರಚಿತವಾದ ಒಂದು ದೇಗುಲದ
ಈ ಒಂದು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಕ್ಕೆ ಬಂದಿದ್ದು ಇಡೀ ನೈಲಾಡಿ ಬಿಲ್ಲಾಡಿ ಇವತ್ತು ಪುನೀತರಾಗಿದೆ ಅಂತಕ್ಕಂಥ ಮಾತನಾಡ್ತಾ ಒಂದು ದೊಡ್ಡ ಎರಡೂ ಕೈ ಮೇಲೆತ್ತಿ ಅವರಿಗೆ ಒಂದು ಕರತಾಂಡವವನ್ನು ನೀಡಿ ನಾವು ಅವ್ರನ್ನ ಈ ಒಂದು ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಹಿರಿಯರು ಅದೇ ರೀತಿ ನಮ್ಮ ಈ ಕದರಂಜೆ ಮಾಲಿಂಗೇಶ್ವರ ದೇವಸ್ಥಾನ ತನ್ನ ಜೀವಿತಾವಧಿಯಲ್ಲಿ ಆಗಲೇಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ತೊಟ್ಟಂಥ ಉಮೇಶ್ ಹೆಗ್ಡೆ ಅವರನ್ನು ಈ ಒಂದು ಸಭೆಗೆ ವೇದಿಕೆಗೆ ಆಗಮಿಸಿ ನಮ್ಮ ಬಂಜಾರ ಪ್ರಕಾಶ್ ಶೆಟ್ಟರನ್ನ ಹಾಗೆ ಅವರ ಪ್ರೀತಿಗೆ ನಾವು ಅವರು ಪ್ರೀತಿಪೂರ್ವಕವಾಗಿ ನಾನು ಮೊನ್ನೆ ಕೋಟ ಶ್ರೀನಿವಾಸ ಪೂಜಾರರ ಮನೆಗೆ ಹೋದಾಗ ಇಡೀ ದೇವಸ್ಥಾನದ ಕಥೆಯನ್ನು ನಾನು ಅವರಿಗೆ ಹೇಳಿದಾಗ ಅವ್ರು ಹೇಳಿದರು, ನಿಮ್ಮಂಥ ಯುವಕರು ಇದನ್ನೆಲ್ಲ ಮಾಡಬೇಕು, ಆಗ ಮಾತ್ರ ಹಿಂದೂ ಸಮಾಜ ಉಳಿತದೆ. ಹಾಳು ಬಿದ್ದ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡ್ತಾ ಇರೋದು ಖಂಡಿತವಾಗಿಯೂ ನನಗೆ ಬಹಳ ಖುಷಿ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳಿದವರು ಬಂಜಾರ ಪ್ರಕಾಶ್ ಶೆಟ್ಟರು. ಅವರಿಗೆ ದೊಡ್ಡ ಕರತಾಂಡನ ಮೂಲಕ ಅವರನ್ನು ಮತ್ತೊಮ್ಮೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಜೊತೆಗೆ ಬಂದಿದ್ದಾರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹಾಳುಬಿದ್ದ ದೇವಸ್ಥಾನವನ್ನು ಮತ್ತೆ ಊರಿನವರು ಸೇರಿ ಹಳ್ಳಿಯಲ್ಲಿ ಒಂದು ಪುಟ್ಟ ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡಿದರೆ 10 ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವವನ್ನು ತಾನೇ ನಿಂತು ಮಾಡಿಸಿದಂತಹ ಒಬ್ಬ ಪುಣ್ಯಾತ್ಮ ಬರೋಡ ಶಶಿಧರ್ ಶೆಟ್ಟರು ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಒಂದು ಬಡ ಒಂದು ಕಷ್ಟದ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಇಲ್ಲಿಂದ ನೇರವಾಗಿ ಗುಜರಾತ್ಗೆ ಹೋಗಿ ಇವತ್ತು ದೊಡ್ಡ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟು ತಾನು ದುಡಿದದ್ರಲ್ಲಿ ಒಂದು ಪಾಲು ಸಮಾಜಕ್ಕಿಂತ ಸೇವೆಯಲ್ಲಿ ಅದಕ್ಕೋಸ್ಕರ ಇಟ್ಟು ಮಂಗಳೂರು ಜಿಲ್ಲೆಯಲ್ಲಿ 10 ದೇವಸ್ಥಾನ ಹಾಳುಬಿದ್ದ ಇದೇ ಥರದ ದೇವಸ್ಥಾನಗಳನ್ನು ತಾನೇ ನಿಂತು ಬ್ರಹ್ಮಕಲಶೋತ್ಸವವನ್ನು ಮಾಡುವುದರ ಮೂಲಕ ಅದೆಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಅದೆಷ್ಟೋ ಸಂಘ ಸಂಸ್ಥೆಗಳಿಗೆ ಒಬ್ಬ ಗಟ್ಟಿ ಧ್ವನಿಯಾಗಿ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಆಗಿರ್ತಕ್ಕಂಥ ಬರೋಡ ಶಶಿಯಣ್ಣನವರನ್ನು ಕದರಂಜೆ ಮಾಲಿಂಗೇಶ್ವರ ಸನ್ನಿಧಿಯ ಪರವಾಗಿ ಬಿಲ್ಲಾಡಿ ನೈಲಾಡಿ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ನಾವು ಈ ಕದರಂಜೆ ದೇವಸ್ಥಾನವನ್ನು ಮಾಡಲು ಹೊರಟಾಗ ಅವರಿಗೆ ಹಾಗೆ ಬರೋಡ ಶಶಿಯಣ್ಣವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ನಾನು ನಮ್ಮ ದೇಗುಲದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಜಿತ್ ಹೆಗ್ಡೆ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ನಾವು ಈ ದೇವಸ್ಥಾನವನ್ನು ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲ ಯುವಕರು ಸೇರಿ ಈ ದೇವಸ್ಥಾನ ಇದೆ ಅಂತ ನಮಗೆ ಗೊತ್ತಾಯಿತು, ಹಾಳು ಬಿದ್ದಿದೆ ಅಂತ ಗೊತ್ತಾಗಿ ನಾವೆಲ್ಲ ಸ್ವಚ್ಛ ಮಾಡಿತ್ತು. ಆಗ ನಾವಿಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ನಾನು ಮೊದಲು ಸುಗ್ಗಿ ಸುಧಾಕರ್ ಶೆಟ್ಟರಲ್ಲಿ ಕೆಲವು ಸಲಹೆಗಳನ್ನು ಪಡಿತು. ನೇರವಾಗಿ ಸುಗ್ಗಿ ಸುಧಾರಣ ಮನೆಗೆ ಹೋದೆ. ಅವರು ಹೇಳಿದರು, ಇದು ಇಂಥ ಒಂದು ದೇವಸ್ಥಾನ ನಿಮ್ಮೂರಲ್ಲಿ ಹಾಳು ಬಿದ್ದಿದೆ, ಇದಕ್ಕೆ ನೀವೆಲ್ಲ ಸೇರಿ ಒಂದು ಕಾಯಕಲ್ಪ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಾದ ನಂತರ ನಾನು ಪೇಜಾವರ ಸ್ವಾಮಿಗಳನ್ನು ಭೇಟಿಯಾದಾಗ ಅವ್ರು ಹೇಳಿದರು ಅಷ್ಟಮಂಗಲ ಹಾಕಿ ಅಂತ ಹೇಳಿದರು. ಅಷ್ಟಮಂಗಲ ಹಾಕಿ ನನ್ನಂತ ಒಬ್ಬ ಕಿರಿಯವನನ್ನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಮಾಡಿದರು ಈ ಊರಿನ ಜನರು. ಆಗ ನಾನು ಹೇಳಿದೆ, ಸುಧಣ್ಣನಿಗೆ ಫೋನ್ ಮಾಡಿದೆ, ಸುಧಣ್ಣ ಎಲ್ಲ ಒಟ್ಟಾಗಿ ನನ್ನನ್ನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಮಾಡಿರು, ಎಂತ ಮಾಡ್ಲಿಕ್ಕೆ ಮುಂದೆ ಕೇಳಿದೆ. ನೀ ಎಂತ ಹೆದರಬೇಡ ಮಗ, ನೀ ಏನು ಹೆದರಬೇಡ, ನಿನ್ನ ಜೊತೆಗೆ ನಾನಿದ್ದೇನಂತಕ್ಕಂಥ ಧೈರ್ಯವನ್ನು ಕೊಟ್ಟು ನನಗೆ ಮುಂದೆ ಹೋಗಲಿಕ್ಕೆ ದಾರಿಯನ್ನು ಹೇಳಿಕೊಟ್ಟವರು ಸುಗ್ಗಿ ಸುಧಾಕರ್ ಶೆಟ್ಟರು. ಅವರಿವತ್ತು ನಮ್ಮ ಕದರಂಜೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ನಮ್ಗಿಂತ ಜಾಸ್ತಿ ಊರಿಗೆ ಬಂದರೆ ಒಂದು ವಿಸಿಟ್ ಕೊಟ್ಟು ಹೋಗ್ತಾರೆ. ಮೊನ್ನೆ ಬಂದಾಗ ಈ ಚಪ್ಪರ ಪೂಜೆಯನ್ನು ಸಹ ಮಾಡಿ ನಮ್ಗೆ ಹೇಳಿದ್ದರು. ಮತ್ತೊಂದು ವಿಶೇಷ ಏನಂದರೆ ಅವರು ನಾವು ಈ ದೇವಸ್ಥಾನವನ್ನು ಇವತ್ತು ದೇವರ ತಲೆಯ ಮೇಲೆ ಹುಂಡು ಬಿದ್ದಿದೆ, ನಮ್ಮೆಲ್ಲರ ಈ ಭಾಗದ ಮಹತೋಬಾರ ಪಂಚಲಿಂಗೇಶ್ವರ ದೇವಸ್ಥಾನ ಈ 10 ಗ್ರಾಮಗಳಿಗೆ ಬಾರ್ಕೂರು ತುಳುನಾಡ ರಾಜಧಾನಿ. ಆ ರಾಜಧಾನಿಯ ಒಂದು ದೇಗುಲ ಪಂಚಲಿಂಗೇಶ್ವರ ದೇವಸ್ಥಾನ ಸುಮಾರು 20 ಕೋಟಿಗಿಂತಲೂ ವೆಚ್ಚದ ಭವ್ಯವಾದ ದೇಗುಲದ ಒಂದು ಜೀರ್ಣೋದ್ಧಾರದ ಹೊಣೆಯನ್ನು ಹೊತ್ತಿರ್ತಕ್ಕಂಥ ಸುಗ್ಗಿ ಸುಧಾಕರ್ ಶೆಟ್ಟಿ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಅವರಿಗೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಶೆಟ್ಟರು ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ನಮ್ಮ ದೇವಸ್ಥಾನದ ಒಂದು ಕಿರು ವಿಟಿ ಇಲ್ಲಿ ಚಾಲನೆ ಆಗ್ತದೆ. ಅದಾದ ನಂತರ ಉದ್ಘಾಟನಾ ಸಮಾರಂಭವನ್ನು ಪ್ರಕಾಶ್ ಶೆಟ್ಟರು ನೆರವೇರಿಸಲಿದ್ದಾರೆ.
ಆಸ್ತಿಕ ಬಂಧುಗಳೇ, ನಮ್ಮಿ ಕರಾವಳಿ ದೇಗುಲಗಳ ತವರು. ಇಲ್ಲಿನ ಅವಳಿ ಜಿಲ್ಲೆಗಳಲ್ಲಿನ ದೇವಾಲಯಗಳು ತಮ್ಮ ಅದ್ಭುತವೆನಿಸುವ ವಾಸ್ತುಶಿಲ್ಪ, ಕಾರಣಿಕವೇ ಮೊದಲಾದ ಕಾರಣಗಳಿಂದ ಪ್ರಸಿದ್ಧವಾಗಿವೆ. ಕೆಲವು ದೇವಾಲಯಗಳು ಧಾರ್ಮಿಕ ಶ್ರದ್ಧೆ, ನಂಬಿಕೆಗಳ ಜೊತೆಗೆ ಪ್ರವಾಸಿ ಆಕರ್ಷಣೆಗಳೂ ಆಗಿವೆ. ಹೀಗೆ ಕರ್ನಾಟಕದ ಕರಾವಳಿ ದೈವಸ್ಥಾನಗಳು, ದೇವಾಲಯಗಳ ಸುಂದರ ಬೀಡಾಗಿ ನಾಡನ್ನು ಪೊರೆಯುತ್ತಿವೆ. ದೇವಾಲಯಗಳ ಪುನರ್ ಪ್ರತಿಷ್ಠೆ, ಬ್ರಹ್ಮ ಕಲಶೋತ್ಸವದಂತಹ ಧಾರ್ಮಿಕ ಸುಕೃತಗಳಲ್ಲಿ ಊರಿಗೆ ಊರೇ ಪರಮ ಧಾರ್ಮಿಕ ಶ್ರದ್ಧೆಯಿಂದ ತೊಡಗಿಸಿಕೊಂಡು ಸಡಗರಿಸುವುದು ಕರಾವಳಿಯಲ್ಲಿ ಸಾಮಾನ್ಯವಾಗಿದೆ. ಹೀಗಿರುತ್ತಾ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಬಿಲ್ಲಾಡಿ ಗ್ರಾಮದ ನೈಲಾಡಿ ಎಂಬ ಪುಟ್ಟ ಊರಿನಲ್ಲಿ ಸಾವಿರಾರು ವರ್ಷಗಳ ಪುರಾತನ ದೇವಾಲಯ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ. ಒಂದು ಕಾಲದಲ್ಲಿ ನಿತ್ಯ ಪೂಜೆ, ರಂಗಪೂಜೆ, ಶಿವರಾತ್ರಿ ಉತ್ಸವ, ರಥೋತ್ಸವಗಳಿಂದ ಸಡಗರಿಸುತ್ತಿದ್ದ ಈ ಶಿವ ಸಾನ್ನಿಧ್ಯ ಇಂದು ಕಾಲಗರ್ಭದೊಳಗೆ ಅಂತರ್ಗಾಮಿಯಾಗಿದೆ. ಆ ಕಾಲದಲ್ಲಿ ದೇವಸ್ಥಾನದ ಆವರಣದಲ್ಲಿ ಪ್ರಾಥಮಿಕ ಶಾಲೆಯೂ ಇದ್ದು ಅದೆಷ್ಟೋ ವಿದ್ಯಾರ್ಥಿಗಳು ಇಲ್ಲಿಂದಲೇ ವಿದ್ಯಾರ್ಜನೆ ಪಡೆದುಕೊಂಡಿದ್ದರು. ಬ್ರಾಹ್ಮಣರ ಅಗ್ರಹಾರದ ನಡುವೆ ವಿರಾಜಮಾನನಾಗಿದ್ದ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಯಾವುದೋ ದುಷ್ಟಗ್ರಹದ ವಕ್ರದೃಷ್ಟಿಗೆ ಸಿಲುಕಿ ಹಂತ ಹಂತವಾಗಿ ನಾಶಗೊಳ್ಳಲಾರಂಭಿಸಿತು. ದೇವಾಲಯದ ಸುತ್ತ ಇದ್ದ ಬ್ರಾಹ್ಮಣ ಅಗ್ರಹಾರದ ಮನೆಗಳು ಒಂದೊಂದೇ ಬರಿದಾದವು. ದೇವಸ್ಥಾನವು ಒಂದು ದಿನ ಪ್ರಕೃತಿ ವಿಕೋಪಕ್ಕೆ ಹಂತ ಹಂತವಾಗಿ ಕುಸಿದು ಬೀಳಲಾರಂಭಿಸಿ ನೆಲಸಮವಾಗಿ ದೇವಾಲಯ ಇದ್ದ ಜಾಗದಲ್ಲಿ ದಟ್ಟ ಕಾಡು ಬೆಳೆಯಿತು. ದೇಗುಲ ಇತಿಹಾಸದ ಪುಟ ಸೇರಿತು. ಊರನ್ನು ಪೊರೆಯುತ್ತಿದ್ದ ಊರೊಡೆಯ ಕದ್ರಂಜೆ ಮಹಾಲಿಂಗೇಶ್ವರನನ್ನು ಮತ್ತೆ ಭವ್ಯ ದೇಗುಲದಲ್ಲಿ ಪ್ರತಿಷ್ಠಾಪಿಸಬೇಕು. ಅವನ ಅಂದ ಚಂದ ಕಂಡು ಪುನೀತರಾಗುವ ಮಹದಾಸೆ ಊರಿಗೆ ಇತ್ತಾದರೂ ಕಾಲ ಗರ್ಭದೊಳಗಿನ ಮಹಾಲಿಂಗೇಶ್ವರ ಕಣ್ಣು ತೆರೆಯಲಿಲ್ಲ. ದೇಗುಲ ಮತ್ತೆ ಪುನಶ್ಚೇತನಗೊಳ್ಳಲೇ ಇಲ್ಲವಲ್ಲ ಎನ್ನುವ ಕೊರಗು ಬಿಲ್ಲಾಡಿ ನೈಲಾಡಿಯ ಜನತೆಗೆ ನಿತ್ಯ ನಿರಂತರವಾಯಿತು. ತಮ್ಮ ವೈಯಕ್ತಿಕ ತಾಪತ್ರಯಗಳಿಗೆ ಊರೊಳಗೆ ಪಾಳು ಬಿದ್ದ ಈ ಶಿವಾಲಯವೂ ಕಾರಣವಾಗಿರಬಹುದೇ ಎನ್ನುವ ಸಣ್ಣ ಆತಂಕವು ಊರವರ ಮನಸ್ಸಿನಲ್ಲಿತ್ತು. ಇವೆಲ್ಲವುಗಳನ್ನು ಅರಿತೋ ಏನೋ ಇಸವಿ 2008ರಲ್ಲಿ ದೇಗುಲ ಪುನರ್ ನಿರ್ಮಾಣದ ಪ್ರಯತ್ನಗಳು ಚಿಗುರೊಡೆದವು. ಬೂದಾಡಿಯ ದಿವಂಗತ ಹರ್ಷವರ್ಧನ ಶೆಟ್ಟಿಯವರ ಮುಂದಾಳತ್ವದಲ್ಲಿ, ನಾಗರಾಜ ಉಡುಪ ಅವರ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಬಗ್ಗೆ ಅಷ್ಟಮಂಗಳ ಪ್ರಶ್ನೆಯನ್ನೂ ನಡೆಸಲಾಯಿತಾದರೂ ಯಾಕೋ ಈ ಪ್ರಯತ್ನ ಫಲಗೊಳ್ಳಲಿಲ್ಲ. ದಿನಗಳು ಉರುಳುತ್ತಿದ್ದವು. ಮತ್ತೆ ಗ್ರಾಮಸ್ಥರಿಗೆ ನಿರಾಸೆ. ಕದ್ರಂಜೆಯ ಮಹಾಲಿಂಗೇಶ್ವರ ಎಂದು ಕಣ್ಣು ತೆರೆದಾನು, ಗುಡಿ ನಿರ್ಮಾಣದ ನಮ್ಮ ಸಂಕಲ್ಪ ಎಂದು ಸಿದ್ಧಿಸಿಕೊಂಡಾನು ಎನ್ನುವ ಊರ ಮಾತುಗಳು ಒಂದು ನಿರಾಸೆಯ ನಿಟ್ಟುಸಿರಿನೊಂದಿಗೆ ಕೊನೆಯಾಗುತ್ತಿದ್ದವು. ಸುತ್ತಮುತ್ತಲಿನ ಊರುಗಳಲ್ಲಿ ಧಾರ್ಮಿಕ ಸುಕೃತಗಳು ಸಂಪನ್ನಗೊಳ್ಳುವುದನ್ನು ಕಣ್ತುಂಬಿಸಿಕೊಂಡಾಗ ಆ ಖುಷಿ ಸಾರ್ಥಕ ಭಾವವನ್ನು ಮೀರಿ ನಮ್ಮೂರ ಪರಮ ಕಾರಣಿಕ ಕ್ಷೇತ್ರ ಪಾಳುಬಿದ್ದ ಮರುಕ ಬಿಲ್ಲಾಡಿ ನೈಲಾಡಿಯ ಊರೆದೆಯನ್ನು ತೇವಗೊಳಿಸುತ್ತಿತ್ತು. ಅದೊಂದು ದಿನ ಊರಿನ ಇನ್ನೊಂದು ದೇವಸ್ಥಾನ ಅಭಿವೃದ್ಧಿಯಾಗದ ಕುರಿತು ಪ್ರಶ್ನೆ ಹಾಕಿದ ಸಂದರ್ಭ, ಈ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಆದರೆ ಮಾತ್ರವೇ ಊರಿನ ಉಳಿದ ದೇವಾಲಯಗಳು ಅಭಿವೃದ್ಧಿಯಾಗುತ್ತದೆ. ಕದ್ರಂಜೆಯ ಜೀರ್ಣೋದ್ಧಾರಕ್ಕೆ ಒಬ್ಬ ಚಿರ ಯುವಕ ಬರುತ್ತಾನೆ, ಅವನಿಂದಲೇ ದೇವಸ್ಥಾನ ಅಭಿವೃದ್ಧಿ ಕಾಣುತ್ತದೆ ಎಂಬ ಮಾತು ಕೇಳಿಬಂತು. ಕಾಕತಾಳೀಯವೆಂಬಂತೆ 5 ದಶಕಗಳಿಂದ ಅಜ್ಞಾತವಾಗಿದ್ದ ಶಿವಾಲಯ ನಿರ್ಮಾಣಕ್ಕೆ ಈ ಬಾರಿ ಹೊಸ ಹುರುಪಿನಿಂದ ಟೊಂಕ ಕಟ್ಟಿದ್ದು 2020ರ ಅವಧಿಯಲ್ಲಿ ಅಂದಿನ ಬಿಲ್ಲಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ ಎನ್ನುವ ನವೋತ್ಸಾಹಿ ಯುವಕ. ಅದು 2020. ಇಡೀ ವಿಶ್ವವೇ ಕೋವಿಡ್ ಎಂಬ ಮಹಾಮಾರಿಯಿಂದ ಪರಿತಪಿಸುತ್ತಿತ್ತು. ಲಾಕ್ಡೌನ್ ಕಾರಣದಿಂದ ಊರಿಗೆ ಊರೇ ಸ್ತಬ್ಧವಾಗಿತ್ತು. ಆಗ ಅವರ ಸದಿಚ್ಛೆಗೆ, ಮಹತ್ವಾಕಾಂಕ್ಷೆಗೆ
ಪರಮ ಧಾರ್ಮಿಕ ಕೈಂಕರ್ಯಕ್ಕೆ ಅವರೊಡನೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯಲನುವಾದದ್ದು ನೈಲಾಡಿಯ ಬ್ರಾಹ್ಮರಿ ಯುವಕ ಮಂಡಲ ಎನ್ನುವ ಯುವ ಸಂಘಟನೆಯ ಕೆಚ್ಚೆದೆಯ ಯುವಕರು. ಅವರೊಂದಿಗೆ ಜೊತೆಯಾದವರು ಬಿಲ್ಲಾಡಿ ಫ್ರೆಂಡ್ಸ್, ಬಿಲ್ಲಾಡಿ ದಸರಾ, ಹಾಗೆಯೇ ಊರಿನ ಹಿರಿಯರು, ಸ್ತ್ರೀ ಶಕ್ತಿ ಸಂಘಗಳು, ಜೊತೆಗೆ ಬಿಲ್ಲಾಡಿ ನೈಲಾಡಿಯ ಸಹೃದಯಿ ಜನತೆ. ಮಹಾಲಿಂಗೇಶ್ವರನಿಗೆ ನಮಿಸಿ ಏಕೋ ದೃಢ ಸಂಕಲ್ಪದಿಂದ ದೇಗುಲದ ಆವಾರದಲ್ಲಿ ಆಳೆತ್ತರ ಬೆಳೆದು ಸಣ್ಣ ಕಾಡೆ ಆದಂತಿರುವ ಪೊದೆಗಳನ್ನು ಸವರಿ ಸತತ 3 ವಾರ ಸ್ವಚ್ಛಗೊಳಿಸುವುದರ ಮೂಲಕ ದೇಗುಲ ಅಭಿವೃದ್ಧಿಗೆ ಓಂಕಾರ ಹಾಡಲಾಯಿತು. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಬಿದಡುಂದ ಮಾಯ ಸನ್ನಿಧಿಗೆ ಕಾಪು. ನಾವೊಂದು ಬಗೆದರೆ ದೈವ ಬಗೆದದ್ದೇ ಮತ್ತೊಂದು. ಪುನಃ ಬಂದ ಕೊರೋನಾ 2ನೇ ಅಲೆಯ ಲಾಕ್ಡೌನ್ ದೇಗುಲ ನಿರ್ಮಾಣ ಪ್ರಯತ್ನವನ್ನು ತುಸು ಹಿಮ್ಮೆಟ್ಟಿಸಿತಾದರೂ 2021ರಲ್ಲಿ ಗ್ರಾಮದ ಹಿರಿಯರು, ಸಂಘ ಸಂಸ್ಥೆಗಳ ಸಮ್ಮುಖದಲ್ಲಿ ಮಾಧವನ್ ಬೊದುವಾಳ್ ಅವರಿಂದ ಅಷ್ಟಮಂಗಲ ಚಿಂತನಾ ಕಾರ್ಯಕ್ರಮ ನಡೆಯಿತು. ಮುಂದಿನ 3.5 ವರ್ಷಗಳ ಅವಧಿಯಲ್ಲಿ ಕದ್ರಂಜೆ ಮಹಾಲಿಂಗೇಶ್ವರನ ದೇವಾಲಯ ನಿರ್ಮಾಣದ ಸಂಕಲ್ಪಕ್ಕೆ ಕಟಿಬದ್ಧವಾಯಿತು ಬಿಲ್ಲಾಡಿ ನೈಲಾಡಿ. ಅಂದಿನ ಆ ಅಷ್ಟಮಂಗಲಕ್ಕೆ ತೀರಾ ಅನಿರೀಕ್ಷಿತವಾಗಿ ಆಗಮಿಸಿದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಅಯೋಧ್ಯೆಯಲ್ಲಿ ರಾಮಮಂದಿರದಂತೆ ಕದ್ರಂಜೆಯಲ್ಲಿ ಮಹಾಲಿಂಗೇಶ್ವರ ದೇಗುಲ ನಿರ್ಮಾಣವಾಗಲಿ ಎಂದು ಆಶೀರ್ವದಿಸಿ ಹರಸಿ ದೇಗುಲ ನಿರ್ಮಾಣಕ್ಕೆ ತಮ್ಮ ಹಿಡಿಯಲ್ಲಿದ್ದ ಮೂಲ ಧನವನ್ನು ನೀಡಿದರು. ಹೌದು, ನಮ್ಮ ಸಂಕಲ್ಪಕ್ಕೆ ಆನೆಬಲ ಬಂತು. ಆ ದಿನವೇ ದೇಗುಲ ನಿರ್ಮಾಣಕ್ಕೆ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಯಿತು. ಯುವ ಮುಂದಾಳು ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿಯವರನ್ನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಿ ಅವರೊಂದಿಗೆ ಊರಿನ ಯುವಕರು, ಮಹಿಳೆಯರು, ಹಿರಿಯರನ್ನು ಒಳಗೊಂಡ ಸಮರ್ಥ ತಂಡವನ್ನು ರಚಿಸಿ ಜವಾಬ್ದಾರಿಗಳನ್ನು ಹಂಚಿ ಮುಂದಡಿ ಇಡಲಾಯಿತು. ನಂತರ ಮುಷ್ಟಿ ಕಾಣಿಕೆ, ಕಲಾ ಸಂಕೋಚ ಕಾರ್ಯಕ್ರಮ ನಡೆದು ಬಾಲಾಲಯ ರಚಿಸಿ ಜೀರ್ಣೋದ್ಧಾರಕ್ಕೆ ಸಂಕಲ್ಪಿಸಲಾಯಿತು. ಮುಂದೆ ಮಹಾಲಿಂಗೇಶ್ವರನೇ ಮುನ್ನಡೆಸಿದ. ಊರು ಬಣ್ಣಿಸಲಸದಳವಾದಂತಹ ಭಕ್ತಿ ಭಾವದಿಂದ ದೇಗುಲ ನಿರ್ಮಾಣ ಕೈಂಕರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿತು. 6 ದಶಕಗಳ ಕೊರಗು ಕೊನೆಗೂ ಮುಕ್ತಿ ಕಂಡಿತು. ಶಿವಕಾರಣಿಕ ಮತ್ತೊಮ್ಮೆ ಜನಜನಿತವಾಯಿತು. ಭಕ್ತಿಯ ಶಕ್ತಿ ಲೋಕಮುಖವಾಯಿತು. ಕದ್ರಂಜೆ ಮಹಾಲಿಂಗೇಶ್ವರ ಸರ್ವಾಂಗ ಸುಂದರವಾದ ಗೋಕಾಕ್ ಶಿಲೆಯಲ್ಲಿ ಶಿಲಾಮಯ ಭವ್ಯ ದೇಗುಲದ ಗರ್ಭಗುಡಿಯಲ್ಲಿ ಪ್ರಸನ್ನನಾಗಿ ನೆಲೆ ನಿಂತು ಭಕ್ತರನ್ನು ಹರಿಸಿ ನಗುವಂತಾಯಿತು. ಊರು ಖುಷಿಯ ಕಡಲಾಯಿತು. ಭಕ್ತ ಮಹಾಜನಗಳೇ, ನಾವು ನಿಮಿತ್ತ ಮಾತ್ರ. ನಮ್ಮನ್ನು ಈ ದೇವತಾ ಕಾರ್ಯದಲ್ಲಿ ಸರ್ವ ವಿಧದಲ್ಲೂ ಮುನ್ನಡೆಸಿದವರು ನೀವು. ನಿಮ್ಮ ಸಾಂದರ್ಭಿಕ ಸಲಹೆ ಸಹಕಾರದಿಂದಲೇ ಇವೆಲ್ಲವೂ ಸಾಧ್ಯವಾಗಿದ್ದು, ಹೂವೆತ್ತಿದಷ್ಟು ಹಗುರವಾಗಿದ್ದು. ಕದ್ರಂಜೆ ಮಹಾಲಿಂಗೇಶ್ವರ ಸದಾ ನಮ್ಮ ನೆತ್ತಿ ಕಾಯಲಿ. ನಮ್ಮ ಮಕ್ಕಳು ಅವನ ಕಾರಣಿಕದ ಕಥೆ ಹೇಳುವಂತಾಗಲಿ. ಊರು ಸುಖ, ಶಾಂತಿ, ಸಮೃದ್ಧಿಯಿಂದ ನಳನಳಿಸಲಿ. ಸರ್ವರಿಗೂ ಸನ್ಮಂಗಳವಾಗಲಿ. ಕೊಡ್ತಾ ಇದ್ದೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜ
ಹಚ್ಚುತ್ತಲಿ ದೀಪ ಹಚ್ಚಲದೆ ಮನಸ ಕಳಚಿ ಹೋಗಲಿ ಎದೆಯ ತಮದುಡುಗೆ ಸತತ. ಹಚ್ಚುತ್ತಲಿ ದೀಪ ಹಚ್ಚಲದೆ ಮನಸ ಕಳಚಿ ಹೋಗಲಿ ಎದೆಯ ತಮದುಡುಗೆ ಸತತ. ಹಚ್ಚಿದದೆ ಘನತೆ ಶತಮಾನದ ಹಣತೆ ಕಳೆಯಲಿ ಭವದ ಅಜ್ಞಾನ ಅವಿರತ. ಹಚ್ಚಿದದೆ ಘನತೆ ಶತಮಾನದ ಹಣತೆ ಕಳೆಯಲಿ ಭವದ ಅಜ್ಞಾನ ಅವಿರತ. ದೀಪವೆಂದರೆ ಜ್ಞಾನ, ದೀಪವೆಂದರೆ ಬೆಳಕು, ದೀಪ ಅದುವೇ ಶಕ್ತಿ. ಜ್ಯೋತಿಯ ಸಾನ್ನಿಧ್ಯ ವಲಯಕ್ಕೆ ಸಿಕ್ಕ ಮನಸ್ಸುಗಳೆಲ್ಲ ಜ್ಯೋತಿರ್ಮಯವಾಗಲಿ, ಅದು ಮುಟ್ಟಿದರೆ ಮಟ್ಟಿ ಹೊಂಗಟ್ಟಿಯಾಗಲಿ. ಈ ಶ್ರೀ ಕ್ಷೇತ್ರ ಕದ್ರಂಜೆ ನಂಬಿ ಬಂದ ಭಕ್ತರ ಹೃದಯದಲ್ಲಿ ನೆಮ್ಮದಿಯ ನೆಲೆಯಾಗಲಿ ಎನ್ನುವ ಬೆಳಕಿನ ಆಶಯ ನಮ್ಮದು. ಇದೀಗ ಉದ್ಘಾಟನಾ ಭಾಷಣಕ್ಕಾಗಿ ನಿಮ್ಮೆದುರು ಡಾಕ್ಟರ್ ಬಂಜಾರ ಪ್ರಕಾಶ್ ಶೆಟ್ಟಿ. ಶ್ರೀ ಕ್ಷೇತ್ರ ಕದ್ರಂಜೆಯ ಮಾಲಿಂಗೇಶ್ವರ ದೇವಸ್ಥಾನ ಜಾರುತ್ತದೆ. ಶ್ರೀ ಕ್ಷೇತ್ರ ಕದ್ರಂಜೆ ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಈಗಾಗಲೇ ಮುಕ್ತಾಯಗೊಂಡಿದೆ. ನಾವೆಲ್ಲರೂ ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಯಾಗಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಸಹೋದರ ಸಮಾನರಾದಂಥ ಬರೋಡ ಶಶಿಧರ್ ಶೆಟ್ಟಿಯವರೇ, ಈ ಒಂದು ಕಾರ್ಯಕ್ಕೆ ಕೇಂದ್ರ ಬಿಂದು ಆಗಿರತಕ್ಕಂಥ ನನ್ನ ಇನ್ನೊಬ್ಬ ಸಿನ್ನೋರ್ವ ಸಹೋದರ ಪೃಥ್ವಿರಾಜ್ ಶೆಟ್ಟಿಯವರೇ, ಸುಗ್ಗಿ ಸುಧಾಕರ್ ಶೆಟ್ಟಿಯವರೇ, ಅಶೋಕ್ ಶೆಟ್ಟಿಯವರೇ, ಕೆ ಸಿ ಶೆಟ್ಟಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಕೆಳಗೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾಲಿಂಗೇಶ್ವರ ದೇವರ ಭಕ್ತರೇ, ಬಹುಶಃ ಇವತ್ತು ಈ ದೇವಸ್ಥಾನದ ಜೀರ್ಣೋದ್ಧಾರ ನೋಡಿ ದೇವರ ಒಂದು ಪೂಜೆ ಮಾಡಿ ಈ ಒಂದು ದೀಪ ಪ್ರಜ್ವಲನೆಯನ್ನು ಮಾಡುವ ಮುಖಾಂತರ ಇವತ್ತು ಉದ್ಘಾಟನೆಯನ್ನು ಮಾಡುವ ಒಂದು ಅವಕಾಶ ತಾವೆಲ್ಲರೂ ನೀಡಿದ್ದೀರಾ. ಜೀರ್ಣೋದ್ಧಾರ ಸಮಿತಿ ಮತ್ತು ವೇದಿಕೆ ಇರುವ ಎಲ್ಲ ಭಕ್ತರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ದೇವಸ್ಥಾನದ ಬಗ್ಗೆ 6 ದಶಕಗಳ ಇತಿಹಾಸ, ಒಂದು ಕಿರುಚಿತ್ರವನ್ನು ತಾವು ನೋಡಿ ತೋರಿಸಿದ್ದೀರಿ. ಇದು ಒಂದು ಅದ್ಭುತವಾದ ಸಾಧನೆ. ಈ ಸಾಧನೆ ಹಿಂದೆ ಇವತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ನನ್ನ ಕಿರಿಯ ಸಹೋದರ ಪೃಥ್ವಿರಾಜ್ ಶೆಟ್ಟಿ ಮತ್ತು ಅವರ ಸರ್ವ ಸಮಿತಿಯ ಸದಸ್ಯರು ಹಾಗೆ ಭಕ್ತರು ಎಲ್ಲ ಒಟ್ಟು ಸೇರಿ ಇದು ಮಾಡಿದಂಥ ಒಂದು ಕೆಲಸ. ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ಒಬ್ಬ ಜವಾಬ್ದಾರಿಯನ್ನು ವಹಿಸಿಕೊಂಡು ಮಾಡುವಾಗ ಅವನ ಹಿಂದೆ ಕೆಲವು ಪ್ರಯತ್ನ, ಶ್ರಮ ಹಾಗೆ ಮೌನ ತ್ಯಾಗ ಕೂಡ ಇರ್ತದೆ. ಇವರೆಲ್ಲರೂ ಒಟ್ಟು ಸೇರಿ ಇವತ್ತು ಈ ಊರಿನ ಒಂದು ಸಾಧನೆಯನ್ನು ಮಾಡಿ ಈ ದೇವಸ್ಥಾನ ಕಟ್ಟುವಲ್ಲಿ ಯಶಸ್ವಿಯಾಗಿ ಎಲ್ಲರೂ ಸಾಧಕರು ನಿಲ್ಲಿಸಿಕೊಂಡಿದ್ದಾರೆ. ನನಗೆ ಭಾಳ ಖುಷಿ ಆಯಿತು. ಕಿರುಚಿತ್ರದ ಈ ಒಂದು ಸಂದರ್ಭ ಇದನ್ನು ನೋಡಿದಾಗ ಬಹುಶಃ ಇವತ್ತು ನಾವು ಪ್ರಕೃತಿಯನ್ನು ಇಲ್ಲಿ ಎಷ್ಟು ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿ ದೇವಸ್ಥಾನ ಇದೆ. ಬಹುಶಃ ಇಲ್ಲಿರುವವರಿಗೆ ಎಲ್ಲರಿಗೂ ನಾವು ಈ ಜಾಗದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳುವುದೇ ಒಂದು ಹೆಮ್ಮೆ ಆಗ್ತಾ ಇದೆ. ಇದು ನಮ್ಮ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದರೆ ಇದು ಸುತ್ತ ಗುಡ್ಡ ಕಾಡು. ಇವತ್ತು ಬಂಧುಗಳೇ,
ನಿಮಗೆ ಗೊತ್ತಿರುವ ಹಾಗೆ ಇವತ್ತು ಸುಳ್ಯದಿಂದ ಬೈಂದೂರು, ಸುಳ್ಯದಿಂದ ಬೈಂದೂರು ವರೆಗೆ 140 ಕಿಲೋಮೀಟರ್ ಉದ್ದದ ಇವತ್ತು ಕೋಸ್ಟಲ್ ಬೆಲ್ಟ್, ಸಮುದ್ರ ತೀರ. ಈ ಒಂದು 2 ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು. ಒಂದು ಕಡೆ ಪಶ್ಚಿಮ ಘಟ್ಟ, ಇನ್ನೊಂದು ಕಡೆ ಪೂರ್ವ ಘಟ್ಟ, ಇನ್ನೊಂದು ಕಡೆ ನಮ್ಮ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ. ಇದರ ಮಧ್ಯ ಒಂದು ದ್ವೀಪ, ಈ 2 ಜಿಲ್ಲೆಗಳ ಒಂದು ದ್ವೀಪವನ್ನು ನಾವು ನೋಡ್ಬೋದು. 140 ಕಿಲೋಮೀಟರ್ ದ್ವೀಪ, ಇದು ಉದ್ದ ಇರುವಂಥ ಒಂದು ದ್ವೀಪ. ಇದರಲ್ಲಿ ಇವತ್ತು 100,000 ವರ್ಷ ಇತಿಹಾಸ ಇರುವ ದೇವಸ್ಥಾನಗಳು ನಾವು ನೋಡ್ತಾ ಇದ್ದೇವೆ, ದೈವಸ್ಥಾನಗಳನ್ನು ನೋಡ್ತಾ ಇದ್ದೇವೆ, ನಾಗಸ್ಥಾನಗಳು ನಾವು ನೋಡ್ತಾ ಇದ್ದೇವೆ. ಎಲ್ಲ ಒಂದು ಕಡೆ ಭಗವಂತನ ಒಂದು ಇಚ್ಛೆ, ಭಗವಂತನ ಒಂದು ಅನುಗ್ರಹ. ಇವತ್ತು ನಾವು ಒಂದು ಹಳ್ಳಿಯಲ್ಲಿ ಹುಟ್ಟಿ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ, ಇವತ್ತು ಸಾಕಷ್ಟು ಜನರನ್ನು ಆ ಭಗವಂತನು ಪರವೂರು ಪರದೇಶಕ್ಕೆ ಕಳಿಸಿ ತಾನು ಮಾಡಿದ ಒಂದು ಸಂಪಾದನೆಯನ್ನು ಮತ್ತೆ ಊರಿಗೆ ಬಂದು ನನ್ನ ಭೂಮಿ, ನನ್ನ ನೆಲ, ನನ್ನ ಜಲ ಅಂತೇಳಿ ಇಲ್ಲಿ ಕರೆದುಕೊಂಡು ಬರುವಂಥ ಕೆಲಸವನ್ನು ನಮ್ಮ ದೇವರುಗಳು ಮಾಡ್ತಾ ಇದ್ದಾರೆ. ಇವತ್ತು ನನ್ನಂಥ ಎಷ್ಟೋ ಜನ ಇವತ್ತು ಜೀರ್ಣೋದ್ಧಾರ ಕೆಲಸ ಮಾಡುವವರಿದ್ದೀರಿ. ನೀವು ವೇದಿಕೆಯಲ್ಲಿದ್ದವರು ನಾನು ನೋಡ್ತಾ ಇದ್ದೇನೆ. ಇವಾಗ ನಾನು ಕೂಡ ಒಂದು ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದವನು. ಈಗಾಗಲೇ 2 ಜೀರ್ಣೋದ್ಧಾರ ಕಮಿಟಿಯ ಅಧ್ಯಕ್ಷರು ಕೂಡ ಆಗಿದ್ದವನು. ನನಗೆ ಅದರ ಕಷ್ಟ ಗೊತ್ತಿದೆ. ಬಹುಶಃ ಅದು ನಾವು ಮಾಡಿದಲ್ಲ, ದೇವರು ಮಾಡಿಸೋದು. ಇವಾಗ ನನ್ನ ನಂಟು, ನನ್ನ ಸಂಬಂಧ ಇಲ್ಲಿ ಈ ದೇವಸ್ಥಾನಕ್ಕೆ ಎಲ್ಲಿಂದ ಇದೆ, ಎಲ್ಲಿ ಸಂಬಂಧ, ಎಲ್ಲಿ ನಂಟು. ನಮ್ಮ ಪೃಥ್ವಿರಾಜ್ ಶೆಟ್ಟಿಯವರು ಭಾಳ ಒತ್ತಾಯವಾಗಿ ನನಗೆ ಲಾಸ್ಟ್ ಟೈಮ್ ಕರೆದಾಗ ನನಗೆ ಬಹುಶಃ ಇದ್ದೇನೋ ಇಲ್ವೋ ಅಂತ ಗೊತ್ತಿಲ್ಲ, ನನಗೆ ಔಟ್ ಆಫ್ ಕಂಟ್ರಿ ಹೋಗುವ ಪ್ಲ್ಯಾನ್ ಇದೆ ಅಂತ ಹೇಳಿದಾಗ ಅವ್ರು ಇಲ್ಲ, ನಾನು ನಿಮ್ಮನ್ನು ನೀವು ಬಂದೇ ಬರ್ತೀರಿ ನೋಡಿ ಅಂತ ಹೇಳಿದರೆ ನಾನು ಇವತ್ತು ಬಂದಿದ್ದೇನೆ. ಯಾಕಂದ್ರೆ ನನ್ನ ಕಾರ್ಯಕ್ರಮ ಎಲ್ಲವನ್ನು ಕ್ಯಾನ್ಸಲ್ ಮಾಡಿ ಇವತ್ತು ನಾನು ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇನೆ. ಹೆಮ್ಮೆ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಹಾಗೆ ಇವತ್ತು ಎಷ್ಟೋ ದೇವಸ್ಥಾನಗಳು ಇವತ್ತು ಜೀರ್ಣೋದ್ಧಾರ ಆಗುತ್ತದೆ. ಪರವೂರಿನವರು ಬಂದವರೆಲ್ಲ ಒಬ್ಬೊಬ್ಬರೇ ಇವಾಗ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ನಮ್ಮ ದೇಶದ ಈ ಒಂದು ಕರಾವಳಿ ಭಾಗ ಇವತ್ತು ಬಹುಶಃ ಈ ಕುದುರು ಏನು ನಾನು ದೀಪ ಅಂತ ಹೇಳಿದ್ದೇನೆ, ಇದೊಂದು ಅದ್ಭುತವಾದ ಜಾಗ. ಇಲ್ಲಿ ನಮಗೆ ನಮ್ಮ ದೇಶದ ಒಂದು ಭೂಪಟದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಟೂರಿಸಂ, ಟೆಂಪಲ್ ಟೂರಿಸಂ ಕೂಡ ಆಗಬೇಕು. ಖಾಲಿ ಹೋಟೆಲ್ ಉದ್ಯಮಿ ಮಾತ್ರ ಅಲ್ಲ, ಟೆಂಪಲ್ ಟೂರಿಸಮ್ಮು, ಎಜುಕೇಷನ್ ಟೂರಿಸಮ್ ಆಗುವ ಒಂದು ಅವಕಾಶ ಕೂಡ ಈ ಭಾಗದಲ್ಲಿ ಇದೆ. ಅದನ್ನೆಲ್ಲರೂ ನಾವು ಅದನ್ನು ಎನ್ಕೇಜ್ ಮಾಡಬೇಕು, ನಾವೆಲ್ಲರೂ ಸೇರಿಬಿಟ್ಟು ಮಾಡಬೇಕು ಅಂತೇಳಿ ಪರವೂರಿನಲ್ಲಿ ಇವತ್ತು ಏನು ಜನ ಬಂದು ಈ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ, ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ನೀವು ಮಾಡ್ತಾ ಇದ್ದೀರಿ. ಬ್ರಹ್ಮಕಲಶೋತ್ಸವ ಭಾಳ ಅದ್ಭುತವಾಗಿ ನಡೀತಾ ಇದೆ. ನನಗೆ ತಿಳಿದಾಗಿ ಇವಾಗ ಬರುವಾಗ ನಾನು ಸುಧಾಕರ್ ಶೆಟ್ಟಿಯವರು ಪಂಚಲಿಂಗೇಶ್ವರ ಬಾರ್ಕೂರು ಒಂದು ತುಳುನಾಡಿನ ಒಂದು ಸೀಮೆಯ ದೇವರು, ಪಂಚಲಿಂಗೇಶ್ವರ ದೇವರ ಒಂದು ಸಾನ್ನಿಧ್ಯಕ್ಕೆ ಕರೆದುಕೊಂಡು ದೇವರಿಗೆ ಕೈ ಮುಗಿಯುವುದನ್ನು ನಾನು ಹೊರಗಡೆ ಒಂದು ಸಣ್ಣ ಸಭಾ ಕಾರ್ಯಕ್ರಮವನ್ನು ಮಾಡಿದ್ದರು. ಅವರು ಕೂಡ ಅವರ ಮುಂದಾಳತ್ವದಲ್ಲಿ ಆ ಜೀರ್ಣೋದ್ಧಾರವನ್ನು ಅವರು ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಈಗಾಗಲೇ ಇವತ್ತು ಕಾರ್ಯಾಲಯ ಉದ್ಘಾಟನೆ ಆಗಿದೆ. ಕಾರ್ಯಾಲಯ ಉದ್ಘಾಟನೆ ಮಾಡಿದ ಮೇಲೆ ನನಗೆ ಸಭೆಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಭಾಳ ಅದ್ಭುತವಾದ ದೇವಸ್ಥಾನ. ಹಾಗೆ ನಮಗೆ ದೇವಸ್ಥಾನದ ಕೆಲಸ ನಾವು ಮಾಡೋದಲ್ಲ, ದೇವರು ದೇವರಿಗೆ ನಾವು ಎಷ್ಟು ಸುತ್ತು ಬರ್ತೇವೆ, ದೇವರು ನಮ್ಮನ್ನು ಅಷ್ಟು ನೋಡ್ಕೊಳ್ತಾರೆ. ದೇವರ ನಮಗೆ ಭಕ್ತಿ ಎಷ್ಟು ಇರ್ತದೆ, ದೇವರಿಗೆ ನಮ್ಮ ಮೇಲೆ ಅಷ್ಟೇ ಪ್ರೀತಿ ಇರ್ತದೆ. ಆದುದರಿಂದ ಒಂದು ಮಾತ್ರ ಬಂಧುಗಳೇ, ನಾನು ಹೇಳೋದಷ್ಟೇ, ನಾವೊಂದು 50 ದಿನ ಹೊಟ್ಟೆಗೆ ಆಹಾರ ಇಲ್ಲದೆ ಖಾಲಿ ನೀರು ಕುಡಿದು ಬದುಕಬಹುದು. ಆದರೆ 5 ದಿನ ಖಾಲಿ ನೀರು ಕುಡಿದು ಬದುಕಬಹುದು, ನೀರು ಕುಡಿದು ಬದುಕದೇ ಇರ್ಬೋದು. ಅದು 5 ನಿಮಿಷ ಗಾಳಿ ಇಲ್ಲದೆ ಬದುಕಬಹುದು. ಅದು ಅರೆ ಕ್ಷಣ ಕೂಡ ದೇವರ ದಯೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಪೃಥ್ವಿರಾಜ ಶೆಟ್ಟರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನನಗೆ ಬಂದ ಮೇಲೆ ಭಾಳ ಸಂತೋಷವಾಗಿದೆ. ಪೃಥ್ವಿರಾಜ ಶೆಟ್ಟರವರೇ, ನಿಮ್ಮ ಜೊತೆ ನಾನು ಸದಾ ಇದ್ದೇನೆ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ತನಗಾಗಿ ಅರಳುವುದು ಹೂವಲ್ಲ, ತನಗಾಗಿ ಬೆಳಗುವುದು ದೀಪವಲ್ಲ, ತನಗಾಗಿ ಬದುಕುವುದು ಅದು ಬದುಕಲ್ಲ. ಪರೋಪಕಾರಂ ಇದಂ ಶರೀರಂ ಎನ್ನುವ ಬದುಕಿನ ಸಾರದೊಂದಿಗೆ ನಮ್ಮ ಮಹಾಪೋಷಕರಾಗಿ ನೀವು ನುಡಿದ ಪ್ರತಿ ನುಡಿಯೂ ನಮಗೆ ಮೌಲ್ಯಯುತವಾದದ್ದು. ನಮ್ಮ ಮುಂದಿನ ಕಾರ್ಯಕ್ರಮವಾಗಿ ಸುತ್ತಪೌಳಿ ಕಾರ್ಯ ಚಾಲನೆಯಲ್ಲಿದೆ.
ಅದರ ಉದ್ಘಾಟನೆ ಸಮಾರಂಭದಲ್ಲಿ ಕೂಡ ನೀವು ನಮ್ಮ ಜೊತೆಗಿರಬೇಕು ಅನ್ನೋದನ್ನು ನಾವು ಬಯಸ್ತೇವೆ. ಅದಕ್ಕಾಗಿ ನೀವು ನಮ್ಮ ಜೊತೆಗೆ ನಿಲ್ಲಬೇಕು. ನಿಮ್ಮ ಮಾರ್ಗದರ್ಶನದ ಅಗತ್ಯ ಮುಂದುವರಿದ ಭಾಗದಲ್ಲೂ ಕೂಡ ನಮಗೆ ಖಂಡಿತ ಇದೆ. ಇದೀಗ ನಿಮಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಅಧ್ಯಕ್ಷೀಯ ನುಡಿಗಾಗಿ ಶ್ರೀಯುತ ಸುಗಿ ಸುಧಾಕರ್ ಶೆಟ್ಟಿ ಇವರು ಮಾತಿನ ಮಂಟಪಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಕರದಂಜೆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಕರೆದು ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದು ನನಗೆ ಗೊತ್ತಿಲ್ಲ, ಈಗ ಬಂದ್ರ ಮೇಲೆ ಗೊತ್ತಾಗಿದೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೆ ಕೈ ಮುಗಿದು ಕ್ಷಮೆ ಕೇಳ್ತೇವೆ. ಯಾಕಂದರೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಭಾಷಣಕ್ಕಿಂತ ನೀವು ಬಂದದ್ದು ದೇವರ ಕಾರ್ಯಕ್ರಮ ಮತ್ತು ಇಲ್ಲಿ ಆಗುವಂಥ ಯಕ್ಷಗಾನ ಕಾರ್ಯಕ್ರಮ ಕೇಳಲಿಕ್ಕಂತ. ಆದರೂ ಪೃಥ್ವಿರಾಜ ಶೆಟ್ಟರ ಈ ಒಂದು ನೇತೃತ್ವದಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿದ್ದರು. ಗೆಸ್ಟ್ಗಳನ್ನು ಕರಿಬೇಕು ಹೋಗಿ ಎಲ್ಲ ಮಾಡಿದವಾಗ ಅವರು ಬಂದವಾಗ ಸ್ವಲ್ಪ ಟೈಮಿಂಗ್ ವ್ಯತ್ಯಾಸ ಆಗ್ತದೆ. ಆದ್ದರಿಂದ ಶಾಂತಚಿತ್ತರಾಗಿ ನೀವು ಕೇಳ್ತಾ ಇದ್ದೀರಿ, ಅದಕ್ಕೆ ನಿಮಗೆ ಪ್ರಥಮವಾಗಿ ಧನ್ಯವಾದಗಳನ್ನು ಹೇಳ್ತಾ, ವೇದಿಕೆ ಮೇಲೆ ನಮ್ಮ ಗುರುಗಳು ಮತ್ತು ನಮ್ಮೆಲ್ಲ ಜೀರ್ಣೋದ್ಧಾರ ಕಾರ್ಯಕ್ರಮಗಳಲ್ಲಿ ನನಗೆ ಇಲ್ಲಿ ನಿಂತು ಮಾತಾಡುವಷ್ಟು ಧೈರ್ಯವನ್ನು ತಂದುಕೊಟ್ಟ ನಮ್ಮ ಬಂಜಾರ ಪ್ರಕಾಶಣ್ಣನವರ ಎದುರೇ ನಾವು ಮಾತಾಡೋದಂದರೆ ಒಂದು ನಮ್ಮ ಮುಜುಗರ ಮತ್ತು ಸ್ವಲ್ಪ ಧೈರ್ಯ ಕಮ್ಮಿ. ಅವರು ಇಲ್ದಿದ್ದಾವು ಬೇಕಾದಷ್ಟು ಮಾತಾಡ್ತೇವೆ. ಅವರಿಗೂ ಈ ಊರಿನ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಬರೋಡದಿಂದ ಶಶಿಯಣ್ಣ ಬಂದಿದ್ದರು. ಅವರು ಆ್ಯಕ್ಚುಲಿ ಮಾತಾಡುವವರು, ಭಾಳ ದೊಡ್ಡ ಉದ್ಯಮಿ ಮತ್ತು ಭಾಳ ದೊಡ್ಡ ಜೀರ್ಣೋದ್ಧಾರ ಮಾಡುವವರು. ನಮ್ಮ ಈ ಭಾಗದವರಿಗೆ ಅವರಿಗೆ ಪರಿಚಯ ಇಲ್ಲ, ಭಾಳ ಕಮ್ಮಿ. ಅವರ ಗಂಟ್ಲಿದೇನೋ ಒಂದು ಸ್ವಲ್ಪ ಸಮಸ್ಯೆ ಆಗಿ ಅವರು ಮಾತಾಡ್ತಾ ಇಲ್ಲ. ಅವರು ಹೇಳಿದರು, ನಂದು ನೀವೇ 2 ಮಾತಾಡಿ ಅಂತ. ಅವರ ಕಾರ್ಯಕ್ರಮಗಳು ಮತ್ತು ಅವರ ಊರಿನ ದೇವಸ್ಥಾನ ಮತ್ತು ಅವರ ಎಷ್ಟು ಹಲವಾರು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿದ್ದಾರೆ. ನಾನು ಭಾಳ ಹತ್ತಿರದಿಂದ ನೋಡ್ತೇನೆ. ಭಾಳಷ್ಟು ನೋಡಲಿಕ್ಕೆ ಎಷ್ಟು ಸಿಂಪಲ್ ಇದ್ದಾರೆ, ಭಾಳ ದೊಡ್ಡ ದಾನಿಗಳವರು. ಅವರನ್ನಂಥವ್ರನ್ನೂ ಸಹ ಪೃಥ್ವಿರಾಜ ಹುಡುಕಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದ. ಪೃಥ್ವಿರಾಜಿಗೂ ಈ ಸಂದರ್ಭದಲ್ಲಿ ನಾನು ಒಂದು ಭಾಳ ಈ ಸಭೆಯ ಅಧ್ಯಕ್ಷನಾಗಿ ನಾವು ಹೇಳಬೇಕಾಗ್ತದೆ, ಆದ್ದರಿಂದ ಹೇಳಿದ್ದೇವೆ. ಈಗಷ್ಟು ಭಾಳ ಲೇಟಾಗಿದೆ. ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಆತ್ಮೀಯರು, ಯಾಕಂದರೆ ಉಳುಕಿದ್ದವರೆಲ್ಲ ನಮ್ಮ ಊರಿನವರೇ, ನಮ್ಮ ಅಕ್ಕಪಕ್ಕದಲ್ಲೇ ಇರುವವರೇ. ಆದ್ದರಿಂದ ಅವರೆಲ್ಲ ಹೆಸರುಗಳನ್ನು ಹೇಳಲಾರದೆ, ಪೃಥ್ವಿರಾಜ್ ಒಂದು ಮಾತು ಹೇಳಿದ್ದ, ಈ ದೇವಸ್ಥಾನದ ಜವಾಬ್ದಾರಿ ಮತ್ತು ಹೀಗೀಗೆ ಇದೆ ಅಂತೇಳಿ ನಮ್ಮ ಮನೆಗೆ ಬಂದನ. ಕೋವಿಡಲ್ಲಿ ನಾವು ಪ್ರಕಾಶಣ್ಣನ ನೇತೃತ್ವದಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದೀವಿ, ನಿಮಗೆಲ್ಲರಿಗೂ ಗೊತ್ತಿದೆ. ಯಾಕಂದರೆ ಈ ಭಾಗಕ್ಕೂ ಅವರ ಕಿಟ್ಟನ್ನು ಸಹ ನಾವು ಕೊಟ್ಟಿದ್ದೇವೆ. ಆ ಕೋವಿಡ್ ಟೈಮಲ್ಲಿ ನಾವು ಒಂದು 50ರಿಂದ 60 ಜನ ತಂಡ ಇತ್ತು. ನಾವು ಯಾವುದೇ ಯಾರಿಗೂ ನಮ್ಮ ತಂಡದಲ್ಲಿರುವಂಥ 60 ಜನರಿಗೂ ಒಬ್ಬರಿಗೂ ಒಂದು ಕೋವಿಡ್ ಅಥವಾ ಒಂದು ಕಾಯಿಲೆ ಬರಲಿಲ್ಲ. ನಾವೆಲ್ಲರೂ ಸತ್ತವರದ್ದು, ಆಮೇಲೆ ಸಮಸ್ಯೆ ಇದ್ದವರು, ಬೇರೆ ಬೇರೆ ಕೆಲಸ ನಿಮಗೆಲ್ಲರಿಗೂ ಗೊತ್ತಿದೆ, ಅದನ್ನು ಮಾಡ್ತಾಯಿದ್ವು. ಆ ನೇತೃತ್ವವನ್ನು ಪ್ರಕಾಶಣ್ಣ ನಮಗೆ ಕೊಟ್ಟಿದ್ದರು, ನಾವು ಮಾಡಿದ್ದೇವೆ. ಆ ಮೂಮೆಂಟಲ್ಲಿ ಜೀವ ಇದ್ದರೂ ಸಾಕು, ನಮ್ಮ ದುಡ್ಡು ಉಳಿದ್ರೂ ಸಾಕು ಅನ್ನುವ ಟೈಮಲ್ಲಿ ನಮಗೂ ಧೈರ್ಯ ಕೊಟ್ಟದ್ದು ಪ್ರಕಾಶಣ್ಣ. ಹೇಳಿದರು, ಅಲ್ಲಿ ಎಲ್ಲಿ ಯಾರಿಗೂ ನಮ್ಮವರಿಗೂ ಯಾವುದೇ ಸಮಾಜ ನೋಡಬೇಡಿ, ಯಾರನ್ನು ನೀವು ಎಲ್ಲಿ ರೀಚ್ ಆಗಬೇಕು, ಏನು ಮಾಡಬೇಕು, ದುಡ್ಡು ಮತ್ತು ವ್ಯವಸ್ಥೆ ನಾ ಮಾಡ್ತೇನೆ, ನನಗೆ ಬೆಂಗಳೂರಿಂದ ಬರಲಿಕ್ಕಾಗ್ತಾ ಇಲ್ಲ, ಉಳುಕಿದ್ದೆಲ್ಲ ನೀವು ಮಾಡಿ ಅಂತ ಆ ಸಂದರ್ಭದಲ್ಲಿ ನಮಗೆ ಧೈರ್ಯ ಕೊಟ್ಟರು. ಅವರ ಧೈರ್ಯದ ಪ್ರಕಾರ ನಾವೆಲ್ಲ ಕೆಲಸ ಮಾಡಿದ್ವಿ. ಇವತ್ತು ನಮಗೊಂದು ಸ್ವಲ್ಪ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸಹ ಹೋಗ್ಲಿಕ್ಕೆ ಒಂದು ದಾರಿ ಸಹ ಮಾಡಿಕೊಟ್ಟಂಥ ಮಹಾನ್ ವ್ಯಕ್ತಿ. ಅವರಿಗೆ ಅವರ ತಂದೆ ತಾಯಿಯು ಯಾವುದೋ ಜನ್ಮದಲ್ಲಿ ಒಳ್ಳೆಯ ಹೆಸರಿಟ್ಟರು, ಏನಂತ ಪ್ರಕಾಶ್ ಶೆಟ್ಟಿಯವರಂತ. ಅವರು ಹೋದಲ್ಲೆಲ್ಲ ಬೆಳಕು. ಅವರು ಎಲ್ಲೆಲ್ಲಿ ಬರ್ತಾರಲ್ಲ ಆ ಊರೆಲ್ಲ ಡೆವಲಪ್ ಆಗಿದ್ದು ನಾವು ಕಣ್ಣಾರೆ ನೋಡಿದ್ದೇವೆ, ನೀವು ಸಹ ಕೇಳಿದ್ದೀರಿ. ಇವತ್ತು ಅವರ ಹುಟ್ಟದ ಹಬ್ಬದ ದಿವಸ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಕಷ್ಟದವರಿಗೆ, ಈ ಭಾಗದ ಎಲ್ಲ, ನಾನು ಈ ಭಾಗಕ್ಕೂ ಅವರ ಒಂದು 10 ರಿಂದ 12 ಕೋಟಿ ಸಹಾಯಧನದಲ್ಲಿ ನಮ್ಮ ಭಾಗಕ್ಕೆ 37 ಲಕ್ಷ ರೂಪಾಯಿ ಅವರನ್ನು ನಾವು ಈ ಭಾಗಕ್ಕೆ ಕೊಟ್ಟಿದ್ದೇವೆ. ಈ ಭಾಗ ಅಂದರೆ ಇದೇ ಗ್ರಾಮ ಅಲ್ಲ, ಸುತ್ತಮುತ್ತ ಎಲ್ಲವರಿಗೂ ನಾವು ಎಲ್ಲಿ ಕೊಟ್ಟವಾಗ ಇಲ್ಲ ಅಂತ ಹೇಳಿಲ್ಲ, ಅವರು ಕೊಡಿ ಅಂತ ಅವ್ರಿಗೆ ಗೊತ್ತಿದೆ, ನಾವು ಯಾರಿಗೆ ಕೊಡಬೇಕೋ ಅವರಿಗೆ. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಇಂಥ ಸಮಯದಲ್ಲಿ ಪೃಥ್ವಿರಾಜ ನಮ್ಮನೆ ಬಂದಾವಾಗ ಅವನಿಗೆ ಹೇಳಿದ್ದೆ,
ನೀನು ಹೋಗೋ ನಿನ್ನ ಯುವಕ ತಂಡವನ್ನು ಗಟ್ಟಿಯಾಗಿ ಹಿಡ್ಕೋ. ಅಲ್ಲಿ ಯಾವುದೇ ಒಂದು ಮಾತು ಹೇಳಿದ್ದು, ಅದು ಹೇಳಲಿಲ್ಲ, ರಾಜಕೀಯವನ್ನು ಒಳಗೆ ತರದೆ ನೀವು ಶ್ರದ್ಧೆಯಿಂದ ಮಾಡಿ ಆ ಕೆಲಸ ಸಕ್ಸಸ್ ಆಗ್ತದೆ ಅಂತೇಳಿ ಹೇಳಿ ನಾನು ಅವತ್ತು ನಮ್ಮ ಮನೆಯಲ್ಲಿ ಅವನಿಗೆ ಹೇಳಿದ್ದೆ. ಹಾಗೆ ನೀವು ನೋಡಬೇಕಂತೇಳಿ ಹೇಳಿದೆ. ನಾನು ಬಂದೆ, ನೋಡಿದ್ದೆ, ಒಂದು 2-3 ಸರ್ತಿ ಬಂದೇನೆ. ಯಾವಾಗಲೂ ನಮಗೊಬ್ಬರು ಹೇಳಿದರು, ನೀವು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಅಥವಾ ಇನ್ನೊಂದು ಅದು ಆಗ್ತದೆ, ದೇವಸ್ಥಾನ ಮಾಡಬೇಕಾದ್ರೆ 2, ಒಂದನ್ನು ಧೈರ್ಯ ಬೇಕಂತೇಳಿ ಹೇಳಿದರು. ಧೈರ್ಯ ನಿಮ್ಮಂಥ ದಾನಿಗಳು ಅಥವಾ ಎಲ್ಲರೂ ಊರಿನವರು ಇರ್ತಾರೆ, ಮೊದಲು ದೇವಸ್ಥಾನ ಕೆಡಿಲಿಕ್ಕೆ ಧೈರ್ಯ ಮಾಡಬೇಕಂತೆ. ನನ್ನ ಉದ್ದೇಶ ಮೊದಲು ದೇವಸ್ಥಾನ ಜೀರ್ಣೋದ್ಧಾರ ಹೋದ್ರೆ ಮೊದಲು ಕೆಡಿಯುವುದು, ಆಮೇಲೆ ಪಂಚಲಿಂಗೇಶ್ವರ ಅಥವಾ ಯಾವುದೇ ದೇವರು ಇರಲಿ ಅವ್ರು ಮಾಡ್ಕೊಂಡು ಹೋಗ್ತಾರಂತ ನಮ್ಗೆ ಗ್ಯಾರಂಟಿ ಇದೆ. ಆ ಧೈರ್ಯವನ್ನು ಪೃಥ್ವಿರಾಜಿಗೆ ಹೇಳಿದೆ, ನಮಗೆ ಕೆಡಿಲಿಕ್ಕೆ ಏನಿಲ್ಲ, ಎಲ್ಲ ಕೆಡದ ಆಗಿದೆ, ಅದು ತನ್ನಿಂತಾನೆ ಹೋಗಿದೆ, ಈಗ ನಾವು ಅದನ್ನು ಏನಿದ್ರು ಕಟ್ಟಬೇಕಂತೇಳಿ ಹೇಳಿ ಆವಾಗ ಮಾರ್ಗದರ್ಶ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ದೊಡ್ಡ ಉದ್ಯಮಿದಾರರಾದ ಅಶೋಕ್ ಶೆಟ್ಟರ್ ಇದ್ದಾರೆ. ನಾನು ಹೇಳಿದೆ, ಅವರ ನೈಲಾಡಿಯವರಲ್ಲ, ಹೌದು, ಇನ್ನೊಬ್ಬರು ಕರುಣಾಕರ್ ಶೆಟ್ಟಿ, ಹೌದು, ಅವ್ರನ್ನ ಗಟ್ಟಿ ಹಿಡ್ಕೋ, ಉಳ್ಕಿದ್ದೆಲ್ಲ ನಾ ಮಾಡ್ತೇನೆ, ಆಮೇಲೆ ದೇವರು ಮಾಡಿಸ್ತಾರಂತ ಅವ್ರನ್ನ ಹಿಡ್ಕೊಂಡಾರ. ಅವರೇನು ಅವ್ರಿಗೆ ಸ್ವಲ್ಪ ಲೇಟಾಗಿ ಎಳಿಬೇಕು. ನಾನು ಹೇಳಿದೆ, ಪೃಥ್ವಿರಾಜ್ ನೀ ಏನು ಹೆದರಬೇಡ, ಅವರು ಕೊಡ್ತಾರೆ, ಎಷ್ಟು ದುಡ್ಡು ಕಮ್ಮಿ ಆದರೂ ಕೊಡ್ತಾರೆ ಅಂತೇಳಿ ಅವತ್ತು ಹೇಳಿದ್ದೆ. ಅದರ ಪ್ರಕಾರ ಅವರು ಕೆಲವೆಲ್ಲ ಒಟ್ಟು ಮಾಡಿ ಕೊಟ್ಟರು. ಯಾವಾಗಲೂ ಒಂದು ದೇವಸ್ಥಾನದ ಕೆಲಸ ಜೀರ್ಣೋದ್ಧಾರಕ್ಕೆ ಹೋಗುವಾಗ ಇಲ್ಲಿ ಏನೋ ಒಂದು ಸಣ್ಣ ಘಟನೆ, ಒಂದು ಏನೋ ಸಮಸ್ಯೆಗಳಾಗ್ತದೆ ಅಂತೇಳಿ ಹೇಳಿ ನಾವು ಹೆದರಬಾರ್ದು. ನೀವು ಮುಂದೆ ಹೋಗಿ ಎಲ್ಲ ಆಗ್ತದೆ. ಇಲ್ಲ, ನನ್ನ ಏಜ್ ಭಾಳ ಸಣ್ಣದಿದೆ, ಊರಿನ ಹಿರಿಯವರೆಲ್ಲ ಇದ್ದಾರೆ, ಅವರ ಮಾರ್ಗದರ್ಶ ಹಿರಿಯವರ ಮಾರ್ಗದರ್ಶ ತಗೊಳ್ಬೇಕು ನಾವು. ನೀನು ಮುಂದೆ ಹೋಗು, ತನ್ನಿಂದ ತಾನೇ ಆಗ್ತದೆ ಅಂತೇಳಿ ಹೇಳಿ ಅವ ಎಲ್ಲ ಕೆಲಸಗಳನ್ನು ಸಾಧಾರಣ ನಾವೊಂದು 50-100 ಕಿಲೋಮೀಟ್ರ್ ಸ್ಪೀಡಲ್ಲಿ ಇದ್ದರೆ ಅವ ಸಾಧಾರಣ ಒಂದು 300 ಕಿಲೋಮೀಟ್ರ್ ಸ್ಪೀಡಿಗೆ ಹೋದ. ನನಗೂ ಅದನ್ನು ನಾನು ಹೇಳಿದೆ, ಸ್ವಲ್ಪ ನಿಧಾನ ಹೋಗೋ ಪೃಥ್ವಿ, ಯಾಕಂತೇಳಿ ಹೇಳಿದರೆ ಇವತ್ತು ಫೋನಲ್ಲೇ ಹಿಡ್ಕೊಳ್ತಾನೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಗೆಸ್ಟ್ ಕರಿಬೇಕು. ಯಾಕಂದರೆ ಅವನ ರೀಚಿಗಾಗುವ ಗೆಸ್ಟ್ಗಳು ನಿಮ್ಗೆ ಯಾರಿಗೂ ಪರಿಚಯ ಇರುವುದಿಲ್ಲ. ಅವನ ಆಲೋಚನೆ ನಿಮ್ಮ ಆಲೋಚನೆಗೂ ಭಾಳ ವಿರುದ್ಧವಾಗಿ ಇರ್ತದೆ. ಹಾಗಾಗಿ ಎಲ್ಲದಕ್ಕೂ ಒಬ್ಬನೇ ಹೋಗಬೇಕಾಗ್ತದೆ. ಅದಕ್ಕೆ ಹೇಳಿದ್ದೆ, ನೀನು ಭಾಳ ಹೋಗಬೇಡ, ನಿಧಾನ ಆಗ್ತದೆ ಅಂತ. ಅವನಿಗೆ ಒಂದು ಪ್ರಕಾಶ್ ಅಣ್ಣ ಏನಾದರೂ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು. ಅವ್ರನ್ನ ಹೇಗೆ ಹೋಗೋದು, ಎಲ್ಲಿ ಹೋಗೋದು, ಅವರು ಹೇಗೆ ಕರೀಲಿಕ್ಕೆ ಹೋಗೋದು. ಯಾಕಂದರೆ ಅವರಿಗೆ ಕಾಸರಗೋಡದಿಂದ ಬೈಂದೂರು ಮತ್ತು ಬಾಂಬೆ, ಬ್ಯಾಂಗ್ಳೂರು ಎಲ್ಲ ಭಾಗದಲ್ಲಿ ಅವರನ್ನು ಕರೀತಾರೆ. ಅವರಿಗೆ ಟೈಮ್ ಇಲ್ಲ, ನಾವು ಕರೀಲಿಕ್ಕೆ ಸರಿ ಆಗೋದಿಲ್ಲ ಅಂತೇಳಿ ಅಂದೆ. ಇಲ್ಲ, ನನಗೆ ಯಾವುದೇ ಕಾರಣದಂಗೂ ಪ್ರಕಾಶ್ ಅಣ್ಣ ನಮ್ಮ ದೇವಸ್ಥಾನಕ್ಕೆ ಬರಬೇಕು. ಹಾಗಾದ್ರೆ ಒಂದು ಕೆಲಸ ಮಾಡು, ನಾಡ್ದಲ್ಲಿ ಕೋಟಕ್ಕೆ ಒಂದು ಕಾರ್ಯಕ್ರಮಕ್ಕೆ ಬರ್ತೇವೆ, ಅಲ್ಲಿ ನೀನು ಬಾ ಅಂತೇಳಿ ಹೇಳಿದ್ವು. ಇಷ್ಟು ಹೇಳಿದ್ರೆ ಸಾಕಲ್ಲ. ಈ ಹಕ್ಕಳಿ ಏನು ಹೇಳ್ತಾರಲ್ಲ, ಮೀಸಿ ಹೋಗೋದು ಇಡೀ ಹಕ್ಕಳಿ ಹೋಗ್ತದಂತೆ. ಹಾಗೆ ಈ ಪೃಥ್ವಿರಾಜ್ ಅಲ್ಲಿ ಬಂದು ಅವರಿಗೆಲ್ಲ ಹೇಳಿ ಏನೇನು ಹೇಳಬೇಕೆಲ್ಲ ಹೇಳಿ ಅವರು ವಿದೇಶದ ಹೋದಂಥ ಕಾರ್ಯಕ್ರಮಗಳನ್ನು ಸಹ ಕ್ಯಾನ್ಸಲ್ ಮಾಡಿ ಇಲ್ಲಿ ತರುವಷ್ಟು ಅಷ್ಟು ಬುದ್ಧಿವಂತ. ಆದ್ದರಿಂದ ನಾನು ಅವನ ಬೇರೆ ಯಾವ ಕಾರಣದಿಂದ ನಾನು ಬೇರೆ ಯಾವುದರಿಂದ ಹೊಗಳ್ತೇ ಇಲ್ಲ. ಆ ನಿಷ್ಠೆ, ಆ ಜವಾಬ್ದಾರಿಯನ್ನು, ಆ ಕೆಲಸವನ್ನು ಹೇಗೆ ಮಾಡಬೇಕು, ಯಾರ ಮುಖಾಂತರ ಹೋಗಿ ಮಾಡಬೇಕು, ಅವನಿಗೆ ಆಗಲ್ಲ. ನಮಗೂ ದೇವಸ್ಥಾನ ಪ್ರಕಾಶ್ ಅಣ್ಣನ ಒಂದು ಪದಸ್ಪರ್ಶ ಆಗಬೇಕು ಈ ಊರಿಗಂತ ನನಗೂ ಬಹಳ ಖುಷಿ ಇದೆ. ಯಾಕಂದರೆ ನಾನು ಅವರಲ್ಲಿ ಕೆಲವು ಸರಿ ಮುಜುಗರ ಆಗುತ್ತೆ ಹೇಳಲಿಕ್ಕೆ. ನಮಗೆ ಈ ಭಾಗ ಬೈಂದೂರಿಂದ ಸಾಧಾರಣ ಬ್ರಹ್ಮವಾರ, ಉಡುಪಿಯಿಂದ ಆಚೆ ಇಲ್ಲ, ಉಡುಪಿಯಿಂದ ಈಚೆ ಭಾಗ ಎಲ್ಲರೂ ಅವ್ರನ್ನ ಒಂದು ಕರಿಬೇಕು ನಮ್ಮಲ್ಲಿ ಅಂತ ನಾವು ಆಲೋಚನೆ ಮಾಡ್ತೇವೆ. ಅವರ ಟೈಮನ್ನು, ಅವರ ಕೆಲವು ಭಾಳ ಕಡೆ ಹೋಗುವಂಥದ್ದು ಇರ್ತದೆ, ನಾವೆಲ್ಲ ಕಡೆ ಕರೀಲಿಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಒಂದಕ್ಕೆ ನೋಡೋಣ ಅಂತೇಳಿ ಇವತ್ತು ಪೃಥ್ವಿರಾಜಿಗೆ ಎಷ್ಟು ಖುಷಿಯಾಗಿದೆ, ಅದಕ್ಕಿಂತ 100 ಪಟ್ಟು ನನಗೆ ಖುಷಿಯಾಗಿದೆ. ಯಾಕಂದರೆ ಪ್ರಕಾಶ್ ಅಣ್ಣ ಇಲ್ಲಿವರೆಗೆ ಬಂದರಲ್ಲ, ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತರಲ್ಲ, ಮಾತಾಡಿದ್ರಲ್ಲ ಅಂತೇಳಿ ನಾವು ಹೇಳೋದು. ದೇವಸ್ಥಾನ ಕಟ್ಟಿದ್ದೇವೆ, ಎಲ್ಲ ದುಡ್ಡು ಒಟ್ಟು ಮಾಡಿದರೆ, ಎಲ್ಲ ಮಾಡಿದರು. ನೀವೆಲ್ಲ ಇವತ್ತು ಬಂದ್ರಿ, ನಿಮ್ಮಲ್ಲಿ ಒಂದು ಮನವಿ ಇದೆ ನನಗೆ. ನೀವು ಇವತ್ತೇ ಹೇಗೆ ಬಂದ್ರಿ, ಪರ ಊರಿಂದ ಬಂದವರು ಅಥವಾ ಈ ಊರಿಂದ ಇದ್ದವರು, ನೀವು ವಾರಕ್ಕೊಮ್ಮೆ ಆದರೂ ಪರ ಊರಿಂದ ಬಂದವರು ನೀವು ಧರ್ಮಸ್ಥಳವೋ, ತಿರುಪತಿಯೋ, ಕಾಶಿಗೆ ಹೋಗ್ತಿರಲ್ಲ, ಅದಕ್ಕಿಂತ ನಿಮ್ಮ ದೇವಸ್ಥಾನ, ನಿಮ್ಮ ಊರಿನ ದೇವಸ್ಥಾನಕ್ಕೂ ಒಮ್ಮೆ ಬಂದು ಹೋಗಿಯಲ್ಲ, ಅದರಲ್ಲಿ ಬಹಳ ಪುಣ್ಯ ಇದೆ. ನಾವು ಕಾಶಿಗೆ ಹೋದ್ರೂ ಕೂಡ ಪುಣ್ಯ ಬರ್ತದೆ. ಸರಿ, ನಾನು ಹೋಗಬೇಡಿ ಅಂತೇಳಿ ಹೇಳಲಿಲ್ಲ, ನಾನು ಹೋಗಿ ಬಂದಿದ್ದೆ, ಹೋಗ್ತೇನೆ. ನಮ್ಮ ಊರಿನ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾ ಇಲ್ಲ ನೀವು? ನಿಮ್ಮ ಮಕ್ಕಳು, ತಾಯಂದಿರು, ನೀವು ನಿಮ್ಮ ಮಕ್ಕಳಿಗೆ ನಾವು ಹಿಂದುತ್ವವನ್ನು ಉಳಿಸ್ಕೊಳ್ಬೇಕಂತೇಳಿ ಹೇಳ್ತೀರಿ. ಈಗ ಹಿಂದುತ್ವವನ್ನು
ಹಿಂದೂ ಸಂಘಟನೆ, ಹಿಂದೂ ಸಮಾವೇಶ ಮಾಡಿ ನಾವು ಹಿಂದೂಗಳಂತ ತೋರಿಸುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಬಾರ್ದು. ನೀವು ನಿಮ್ಮ ಮಕ್ಕಳಿಗೆ ಹೇಗೆ ಮುಸ್ಲಿಮರು, ಕ್ರಿಶ್ಚಿಯನ್ರು ಆದಿತ್ಯವಾರ ಮತ್ತು ಶುಕ್ರವಾರ ತಮ್ಮ ಮಕ್ಕಳನ್ನು ಚರ್ಚಿಗೂ ಅಥವಾ ಮಸೀದಿಗೂ ಕರ್ಕೊಂಡೋಗಿ ತಮ್ಮ ದೇವರ ಬಗ್ಗೆ ಅವರಿಗೆ ಎಷ್ಟು ಮನವರಿಕೆ ಮಾಡ್ತಾರೆ, ನೀವು ನಿಮ್ಮ ಮಕ್ಕಳಿಗೆ ಎಷ್ಟು ಮನವರಿಕೆ ಮಾಡ್ತಾ ಇದ್ದೀರಿ? ಯಾರಾದರೂ ಮಕ್ಕಳನ್ನು ದೇವಸ್ಥಾನ ಕರ್ಕೊಂಡು ಹೋಗ್ತೀರಾ? ಹೋಗುವುದೇ ಇಲ್ಲ. ನಿಮ್ಮ ತಲೆಯಲ್ಲಿರೋದು ಮಕ್ಕಳು ಅವರು ಒಂದು ಸ್ವಲ್ಪ ಎತ್ತರ ಬಂದ ತಕ್ಷಣ ಯಾವಾಗ ಯಾವ ಶಾಲೆಗೆ ಸೇರಿಸೋದು, ಅವರಿಗೆ ಯಾವಾಗ ಓದೋದು, ಅವ್ರನ್ನೇ ಏನು ಮಾಡೋದು, ಈ ಆಲೋಚನೆ ಬಿಟ್ಟರೆ ನಿಮಗೆ ನಮ್ಮೂರಿನ ಕಾರ್ಯಕ್ರಮ, ನಮ್ಮೂರಿನ ಸುಂದರವಾದ ಹೊಸ್ಲಜ್ಜು ಏನೇನೋ ಕಾರ್ಯಕ್ರಮ ಮಾಡ್ತೇವೆ, ಆ ಕಾರ್ಯಕ್ರಮಗಳ ಮಕ್ಕಳನ್ನು ಜೋಡಣೆ ಮಾಡ್ಕೊಳ್ಳಿ. ನೀವು ಮಾಡೋದಿಲ್ಲ. ಇರೋದು 1-2 ದಿನನಿತ್ಯ ನೋಡ್ತಾ ಇದ್ದಾರೆ. ಧಾರ್ಮಿಕ ಸಭೆಯಲ್ಲಿ ಬರೀ ದೇವಸ್ಥಾನ, ಬರೀ ಪೃಥ್ವಿರಾಜನ್ನು ಹೊಗಳೋದಿಲ್ಲ ನಾನು ನಿಮಗೂ ಕೆಲವು ಉದಾಹರಣೆಗಳನ್ನು ಹೇಳಬೇಕಾಗ್ತದೆ. ನೀವು ನಿಮ್ಮ ಜೀವನ ಸ್ಟೈಲನ್ನು ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಬೇಕಾಗ್ತದೆ. ಮಹಿಳೆಯರು ಬೆಳಿಗ್ಗೆ ಸಂಜೆ ಎಲ್ಲ ಕೆಲಸ ಮಾಡ್ತೀರಿ. ನೀವು ಒಂದು 10 ನಿಮಿಷ ಧಾರಾವಾಹಿ ನೋಡೋದಕ್ಕೆ ನಮ್ಮದೇನೂ ತೊಂದರೆ ಇಲ್ಲ. ಆದರೆ ಯಾವ ಧಾರಾವಾಹಿನ ನೋಡಬೇಕು ಅದನ್ನಷ್ಟೇ ನೋಡಿ. ನೀವು ಕೆಲವೊಂದು ಧಾರಾವಾಹಿ ನೋಡಿ ನಿಮ್ಮ ಮಕ್ಕಳು, ಕುಟುಂಬದವರನ್ನು ನೀವು ಲಕ್ಷ್ಯ ಬಿಡ್ತಾ ಇದ್ದೀರಿ. ನಾನು ಎಷ್ಟೋ ಕಡೆ ಹೇಳಿದ್ದೆ, ನೇರ ಮಹಿಳೆಯರು ಯಾಕೆ ಅಂತ ಹೇಳಿದರೆ ಪುರುಷರು ಅದನ್ನು ನೋಡ್ತಾ ಇಲ್ಲ, ಹಿಂದಿನಿಂದಲೂ ನೋಡ್ತಾ ಇಲ್ಲ. ಆದ್ದರಿಂದ ನಿಮ್ಮ ಮಕ್ಕಳನ್ನು ಧಾರ್ಮಿಕತೆ ಮತ್ತು ಹಿಂದುತ್ವ ಹಾಗೆ ನಿಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬನ್ನಿ. ಇವತ್ತು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಎಷ್ಟು ಮಕ್ಕಳನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಇವತ್ತಾಗಿದೆ, ನಾಳೆ ಬೆಳಿಗ್ಗೆ ನಿಮ್ಮ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬರ್ರಿ. ಇದು ದೇವಸ್ಥಾನ, ಈ ಪೂರ್ವಜರು ಎಷ್ಟೋ ವರ್ಷದಿಂದ ಹಿಂದೆ ಹಾಳಾದಂಥ ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡಿದ್ದೇವೆ. ಈ ದೇವಸ್ಥಾನಕ್ಕೆ ನಾವು ಬರಬೇಕು. ಒಂದೊಂದು ಸ್ವಲ್ಪ ನೀವು ದೇವಸ್ಥಾನವನ್ನು ಕಂಟಿನ್ಯೂಸ್ ಇಟ್ಟುಕೊಳ್ಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲಿ ಮೊದಲು ಒಂದು ತಿರುಪತಿ ಹುಂಡಿ ಅಂತೇಳಿ ಮಾಡ್ತಾಯಿದ್ದೀರಿ, ಧರ್ಮಸ್ಥಳಕ್ಕೊಂದು ಹುಂಡಿ ಅಂತ ಮಾಡ್ತಾಯಿದ್ದೀರಿ. ನೀವು ಈ ದೇವಸ್ಥಾನದ ಹೆಸರಲ್ಲಿ ಒಂದು ಹುಂಡಿ ಮಾಡಿ, ಅಲ್ಲಿ ಒಂದು ಹಾಕಿ ದುಡ್ಡು, ವರ್ಷಕ್ಕೊಂದು ದಿವಸ ಈ ದೇವಸ್ಥಾನ ಕೊಡಿ, ಜೀರ್ಣೋದ್ಧಾರ ಮಾಡಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡಲಿಕ್ಕೆ ಯಾರ ಹತ್ರ ಕೇಳೋದು ಬೇಡ. ನೀವು ಮನೆಯಲ್ಲಿ ಖರ್ಚು ಮಾಡ್ತೀರಿ, ಮೆಹಂದಿ, ಬೇರೆ ಬೇರೆ ಕಾರ್ಯಕ್ರಮ, ಆ ದಿವಸ ಒಳ್ಳೆಯ ದಿವಸ ಈ ದೇವಸ್ಥಾನ ಸಲುವಾಗಿ ಒಂದು 5,000 ಹುಂಡಿಗೆ ಹಾಕಿ, ಆ ಖರ್ಚು ಮಾಡೋದರಲ್ಲಿ ಕಮ್ಮಿ ಮಾಡಿ. ದೇವಸ್ಥಾನವನ್ನು ಉಳಿತದೆ. ನಮ್ಮ ಈ ಊರಿಂದ ಎಷ್ಟು ಇದೆಯೋ ಗೊತ್ತಿಲ್ಲ ನನಗೆ. ಕನ್ನಡ ಶಾಲೆಯನ್ನು ಸಹ ಉಳಿಸ್ಕೊಳ್ಳಿ. ಕನ್ನಡ ಶಾಲೆ ಮತ್ತು ದೇವಸ್ಥಾನ 2 ಒಳ್ಳೆ ರೀತಿಯಲ್ಲಿ ಇದ್ದರೆ ಈ ಊರಿಗೆ ಏನೂ ಕಮ್ಮಿ ಆಗೋದಿಲ್ಲ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಮ್ಮ ಪರಾಗ ಅಶೋಕ್ ಶೆಟ್ಟರ್ ಹೇಳ್ತಿದ್ದರು, ನೀ ಎಲ್ಲಾದರೂ ಹೋಗೋ, ಪ್ರಕಾಶ್ ಅಣ್ಣನ ಒಂದು ಕರ್ಕೊಂಡು ನಮ್ಮ ಊರಿಗೆ ಬರಬೇಕು ಅಂತೇಳಿ ಒಂದು 3 ಸರ್ತಿ ಹೇಳಿದ್ರು. ಇಲ್ಲ, ಪೃಥ್ವಿರಾಜ್ ಹೇಳಿದ್ದ, ನಾ ಕರ್ಕೊಂಡು ಬರ್ತೇನೆ ಅದಕ್ಕೆಲ್ಲ ರೂಟ್ ಮ್ಯಾಪ್. ನಮಗೇನಾಗಿದೆ, ಬಾರ್ಕೂರ ಪಂಚಲಿಂಗೇಶ್ವರ ದೇವಸ್ಥಾನ ಅಂದರೆ ಇದೆಲ್ಲ ಸೀಮೆಗೆ ಆಡಳಿತವಾದ ದೇವಸ್ಥಾನ, ಅದು ಜೀರ್ಣೋದ್ಧಾರ ಆಗಬೇಕಿತ್ತು. ನಾವೊಂದು ಆಫೀಸ್ ಮಾಡಿದ್ದೇವೆ, ನಮ್ಗೆ ಅಲ್ಲಿ ಒಳ್ಳೆಯವರಿಂದ ಉದ್ಘಾಟನೆ ಆಗಬೇಕಂತ ನಾವು ಭಾಳ ದಿವಸದಿಂದ ಕಾಯ್ತಿದ್ವಿ. ಇವತ್ತು ಪ್ರಕಾಶ್ ಅಣ್ಣ ನಮಗೆ ಸಿಕ್ಕಿದ್ರು, ಅವರು ಬಂದು ಉದ್ಘಾಟನೆ ಮಾಡಿದರು. ಅವ್ರು ಉದ್ಘಾಟನೆ ಮಾಡಿದ್ರೆ ಸಾಕು, ದೇವಸ್ಥಾನ ತನ್ನಿಂತಾನೆ ಆಗ್ತದಂತೇಳಿ ನಮ್ಮೆಲ್ಲರ ಭಾವನೆ ಇತ್ತು. ಆ ಊರಿಂದ ಇವತ್ತು ಅವರು ಬಂದು ಒಳ್ಳೆಯ ರೀತಿಯಲ್ಲಿ ಉದ್ಘಾಟನೆ ಮಾಡಿಯೂ ಸಹ ಇಲ್ಲಿ ಬಂದರು. ಅವ್ರ ಬಗ್ಗೆ ನಾನು ಭಾಳ ಹೇಳಿದರೆ ನಿಮಗೂ ಒಂದು ನಮೂನೆ ಮುಜುಗರ ಅನ್ನಿಸ್ಬೋದು. ನಾವು ಹಿಂದೆ ಎಲ್ಲ ಕೇಳ್ತಿದ್ದೇವೆ, ಮಹಾಭಾರತ, ರಾಮಾಯಣ, ಅಲ್ಲಿ ಶ್ರೀರಾಮಚಂದ್ರ ಇದ್ದ, ಒಳ್ಳೊಳ್ಳೆಯವರನ್ನು ತೋರಿಸ್ತಿದ್ರು, ಇಲ್ಲಿ ಶ್ರೀಕೃಷ್ಣ ಇದ್ದ, ಪರಮಾತ್ಮ ಇದ್ದ ಅಂತೇಳಿ. ಅದನ್ನೆಲ್ಲ ನಾವು ನೋಡಲಿಲ್ಲ, ಕೇಳಿದ್ದಷ್ಟೇ. ಆದರೆ ನಾನು ಎಲ್ಲಿ ಬೇಕಾದರೂ ಮತ್ತು ಯಾವ ಜಾಗದಲ್ಲಿ ನಾನು ಸಹ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೆ, ದೇವಸ್ಥಾನ ಕಾರ್ಯಕ್ರಮ ಮಾಡ್ತೇನೆ. ನಾನು ದೇವರು ನನ್ನ ಕಣ್ಣೆದ್ರೆ ಎಲ್ಲಿಯಾದರೂ ಪ್ರತ್ಯಕ್ಷ ಆಗಿ ಏನಾದರೂ ಕೇಳಿದರೆ ನಾನು ಪ್ರಕಾಶಣ್ಣಂಥವ್ರು ಒಬ್ಬರನ್ನ ನಮಗೆ ಕೊಡಿ ಸಾಕಂತ ನಾನು ಎಲ್ಲಿಯೂ ಪ್ರಮಾಣವಾಗಿ ಹೇಳ್ತೇನೆ. ಮತ್ತು ಭಾಳ ಜಾಸ್ತಿಯೂ ಮಾತಾಡಿದ್ದೆ, ಯಾಕಂದರೆ ಈ ಊರಿನ ಮೇಲೆ ನನಗೊಂದು ಸ್ವಲ್ಪ ಪ್ರೇಮ ಜಾಸ್ತಿ ಇದೆ. ಯಾಕಂತೇಳಿ ಹೇಳಿದರೆ ಇಲ್ಲಿಯೂ ಸಹ ನಮ್ಮ ಅಂದು ಬಂದು ಬಳಗ ಎಲ್ಲ ಇದ್ದಾರೆ ಈ ಊರಿನಲ್ಲಿ. ಮತ್ತು ಇದು ಭಾಳ ಅತ್ಯಂತ ಗ್ರಾಮೀಣ ಪ್ರದೇಶ ಆದ್ದರಿಂದ ಭಾಳ ಲೇಟಾಗಿ ಜೀರ್ಣೋದ್ಧಾರ ಆಗಿದೆ. ಜೀರ್ಣೋದ್ಧಾರ ಆದಂಥ ದೇವಸ್ಥಾನ ಮತ್ತು ಇದಕ್ಕೆ ಸುತ್ತಪೌಳಿ, ಆ ಸುತ್ತಪೌಳಿಯಲ್ಲಿಯೂ ನಮ್ಮದು ಸಹ ಏನಾದರೂ ಸಹಾಯ ಮಾಡ್ತೇನೆ ಅಂತ ನಿಮ್ಮ ಮುಂದೆ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕೃಷ್ಣ. ನಿಮ್ಮ ಪ್ರೀತಿಗೆ ನಾವು ಋಣಿಗಳು. ಇದೀಗ ಸ್ಮರಣಿಕೆಯನ್ನು ಕೊಟ್ಟು ಅತಿಥಿ ಗಣ್ಯರನ್ನು ಗೌರವಿಸಬೇಕಾಗಿ ಪೃಥ್ವಿರಾಜ್ ಶೆಟ್ಟಿ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಬಂಜಾರ ಪ್ರಕಾಶ್ ಶೆಟ್ಟಿ, ಅಧ್ಯಕ್ಷರು MRG ಗ್ರೂಪ್.
ಇವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಬರೋಡ ಶಶಿಧರ್ ಶೆಟ್ಟಿ ಉದ್ಯಮಿಗಳು ಹಾಗೂ ಧಾರ್ಮಿಕ ಚಿಂತಕರು ಇವರಿಗೆ ಇದೀಗ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸುಗ್ಗಿ ಸುಧಾಕರ್ ಶೆಟ್ರು ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಮಹತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವಳ ಬಾರ್ಕೂರು, ಇವರಿಗೂ ಕೂಡ ಗೌರವದ ಕಾಣಿಕೆ. ಶ್ರೀಯುತ ಕಿಶನ್ ಶೆಟ್ಟಿ ಕೊಳಕೆಬೈಲು ಆನುವಂಶಿಕ ಆಡಳಿತ ಮುಕ್ತೇಶ್ವರರು ಶ್ರೀ ನಂದಿಕೇಶ್ವರ ದೇವಳ ಮೆಕ್ಕೆಕಟ್ಟು, ಇವರಿಗೆ ಗೌರವದ ಕಾಣಿಕೆ. ಶ್ರೀಯುತ ಕೆಸಿ ಶೆಟ್ಟಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಇಂಡಿಯನ್ಸ್ ಬಂಡ್ಸ್ ಚೇಂಬರ್ ಆಫ್ ಕಾಮರ್ಸ್, ಇವರಿಗೆ ಗೌರವದ ಕಾಣಿಕೆ. ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರನ್ನ ಗೌರವದ ಕಾಣಿಕೆ ಕೊಟ್ಟು ಬೀಳ್ಕೊಡ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ನಮ್ಮ ಈ ದೇವಾಲಯದ ಪ್ರಾಂಗಣದಲ್ಲಿ ಶಿವನ ಸುಂದರವಾದ ಹೂದೋಟವನ್ನು ನಿರ್ಮಿಸಿರುವ ಮಾಂತ್ರಿಕ ಕೈ ಶೇಖರ್ ಪೂಜಾರಿ ನೈಲಾಡಿ, ಪ್ರಶಾಂತ್ ಗಾಣಿಗ ನೈಲಾಡಿ, ಸಂತೋಷ್ ಕುಲಾಲ್ ನೈಲಾಡಿ ಹಾಗೂ ಭುಜಂಗ್ ಪೂಜಾರಿ ನೈಲಾಡಿ ಇವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇನೆ. ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಇವತ್ತಿಗೂ ನಮ್ಮ ದೇವಸ್ಥಾನಗಳು ಶೃಂಗಾರ ಆಗಲಿಕ್ಕೆ, ದೈವಸ್ಥಾನಗಳು ಜೀರ್ಣೋದ್ಧಾರವಾಗಲು, ಸನಾತನ ಸಂಸ್ಕೃತಿ ಉಳಿಯುವುದಕ್ಕೆ ಪರ ಊರಿನ ದಾನಿಗಳ ಬೆವರ ಹನಿ ಹೆಮ್ಮೆಯ ಸಾಮ್ರಾಜ್ಯ, ಅವರು ಕಟ್ಟಿದ ಹೆಮ್ಮೆಯ ಸಾಮ್ರಾಜ್ಯ ಕಾರಣ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೂ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲ ಸದ್ಭಕ್ತ ಬಾಂಧವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. 3 ಸಾಗರ 100 ಮಂದಿರ, ದೈವ 1000 ಇದ್ದರೆ, ಗಂಗೆ ಇದ್ದರೆ, ಸಿಂಧು ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಶಾಸ್ತ್ರವಿದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದರೆ ಮಲಗಿದ್ದು ಸಾಕು. ಬಿಲ್ಲಾಡಿಯ ಯುವ ಮನಸ್ಸುಗಳು ನಮಗೆ ಮಾರ್ಗದರ್ಶನವಾಗಲಿ. ಅವರ ಅವಿರತ ಹೋರಾಟ, ಅವಿಚ್ಛಿನ್ನ ಪ್ರಯತ್ನ, ಅಪರಿಮಿತ ಶ್ರದ್ಧೆ, ವಿದ್ಯುತ್ತಿನ ಇಚ್ಛಾಶಕ್ತಿಯ ಬಲ ಹತ್ತೂರಲ್ಲಿ ಅನುಕರಣೀಯವಾಗಲಿ. ಈ ಮಣ್ಣಿಗಾಗಿ, ಇದರ ದೈವತ್ವಕ್ಕಾಗಿ, ಸಂಸ್ಕೃತಿಯ ಉಳಿವಿಗಾಗಿ ನಾವು ಸದಾಕಾಲವೂ ತುಡಿಯುವ ಎನ್ನುತ್ತಾ ಪ್ರೀತಿ ಇರಲಿ. ನಾನು ನಿಮ್ಮ ಅಕ್ಷತಾ ಪ್ರಶಾಂತ್. ಓಂ ನಮಃ ಶಿವಾಯ.
ಇರುತ್ತೆ ಅಂತ ಹೇಳಿ ಕಟ್ ಮಾಡಿದ್ರೆ.
कालाय कालाग्नि रुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीधराय श्रीमहादेवाय नमः मंत्रैः पुष्पाणि नमस्कार ಮಾಡಿ ನಾಂದಿಯಳು ವರವ್ಯಾಸ ಮಣಿಪದ ದ್ವಂದ್ವ ಕಾನತನಾಗಿ ಕವಿಗಳ ದಂದಣಿಗೆ ಬರಬಂದು ಪೇಳುವಿನಿ ಕಥಾಮೃತವ ಆ ಪರಮ
ಸಂಸಾರದ ನೆಮ್ಮದಿಯನ್ನು ಕೊಟ್ಟಿದ್ದು ಸುಳ್ಳಲ್ಲ. ಸರಿ ಸ್ವಾಮಿ, ಓ ನಾವು ನಿರೀಕ್ಷಿಸಿರ್ಲಿಲ್ಲ ಇಷ್ಟೊತ್ತಿಗೆ ನೀವು ಇಲ್ಲಿ ಬರ್ತೀರಿ ಅನ್ನುವ ಹಾಗೆ. ನನ್ನ ಬರೋಣದ ನಿರೀಕ್ಷೆ ಇರುವುದೇ ಇಲ್ಲ ಯಾರಿಗೆ. ಹಾಗಂತ ನೀವು ಬಂದ ಮೇಲೆ ಯಾವುದೋ ಒಂದು ಮಹತ್ತರವಾದಂತ ವಿಚಾರವನ್ನು ಹೊತ್ತು ಬಂದಿದ್ದೀರಿ ಎನ್ನುವುದಕ್ಕೆ ಅನುಮಾನ ಇಲ್ಲ. ಎಲ್ಲಿಂದ ಬಂದ್ರಿ, ಇಲ್ಲಿಗೆ ಬರುವರೆ ಕಾರಣ ಏನು, ಎಲ್ಲ ವಿಚಾರವನ್ನ ಹೇಳ್ತೀರೋ? ನನ್ನಿಂದಲೇ ಕೇಳಿ ತಿಳಿಯುವ ಆಸೆಯ ನಿನಗೆ. ಧರಿಯ ಭಾರವ ಕಳೆಯಲೆನುತ ಅವತರಿಸಿ ನರನಾಟಕದಿ ರಂಜಿಪ ಅವತರಿಸಿ ನರನಾಟಕದಿ ರಂಜಿಪ ಪರಮ ಪುರುಷನೇ ಪದ್ಮನಾಭನೇ ವಿಶ್ವವಂದಿತನೇ ಪರಮ ಪುರುಷನೇ ಪದ್ಮನಾಭನೇ ವಿಶ್ವವಂದಿತನೇ ಅರಿಯದವನಂತೆನ್ನ ಕೇಳುವೆ ಅರಿಯದವನಂತೆನ್ನ ಕೇಳುವೆ ಬರಿದಿ ನೀನ್ಯಾಕೆನುತ ಕೋಮಲ ತರದ ನಿರುಪಮ ಪಾರಿಜಾತವನಿತ್ತನ ಮುನಿಪ ಕೋಮಲ ತರದ ನಿರುಪಮ ಪಾರಿಜಾತವನಿತ್ತನ ಮುನಿಪ ಆ ಕೃಷ್ಣ ಸ್ವಾಮಿಯೇ, ಸ್ವಾಮಿ ಬಂದಿರುವ ಈ ಕಾಲಕ್ಕೆ ನನ್ನನ್ನ ಬೇಕಾದ ರೀತಿಯಲ್ಲಿ ಉಪಚಾರವನ್ನ ಮಾಡುವ ಮೂಲಕವಾಗಿ ನನ್ನನ್ನ ಸಂತುಷ್ಟಿಯನ್ನುಗೊಳಿಸಿದವ ನೀನು. ಕರ್ಮ ಭೂಮಿಗೆ ಅನುಸಾರವಾಗಿ ನಿನ್ನ ಆ ಉಪಚಾರವನ್ನ ಪಡೆದವನು ನಾನು ಹೌದು. ಆದರೆ ಬಂದಿರುವಂತಹ ಉದ್ದೇಶ ಏನು ಎಂಬ ಹಾಗೆ ನನ್ನಲ್ಲಿ ಕೇಳುತ್ತಾ ಇದ್ದೀಯ ನೀನು. ನಾವೆಲ್ಲ ತಿಳಿದದ್ದು ಹೇಗೆ, ಏನು ನಾವೆಲ್ಲ ಹೇಳುವುದು ಹೇಗೆ? ಕೃಷ್ಣಂ ಒಂದೇ ಜಗದ್ಗುರು. ನಾವು ಯೋಚಿಸಿರುವುದೇ ಹಾಗೆ. ಮೂಲ ಮನೆಯಲ್ಲಿ ನೀನ್ಯಾರು ನಾವ್ಯಾರು ಎಂಬಂತ ಅರಿವು ನಮಗಿದ್ದರೂ ಕೂಡ ಕರ್ಮಭೂಮಿಗೆ ಬಂದ ಮೇಲೆ ಇದಕ್ಕನುಸಾರವಾಗಿ ನಡೆದುಕೊಳ್ಳಬೇಕಾದದ್ದು ನಮಗಾದ್ಯ ಕರ್ತವ್ಯ ಹೌದು ಅಲ್ವೋ? ಆದ್ರೆ ಒಂದು ನಿನ್ನ ಸಂಕಲ್ಪವಿಲ್ಲದೆ ಲೋಕದಲ್ಲಿರುವಂತಹ ಒಂದು ಹುಲ್ಲು ಕಡ್ಡಿಯು ಕೂಡ ಅಲುಗಾಡುವುದಿಲ್ಲ. ಇದನ್ನ ಬಲ್ಲವರು ನಾವು, ಪ್ರಾಜ್ಞರಾದವರು ಇದನ್ನ ಅರ್ಥವಿಸಿಕೊಂಡವರು. ಸರಿ, ಕೆಲವು ಕಾಲವೇ ಹಾಗಲ್ವಾ? ಒಂದು ಕಾಲದಲ್ಲಿ ಧರ್ಮ ಅಂತ ಅನಿಸಿಕೊಂಡದ್ದು ಮತ್ತೊಂದು ಕಾಲದಲ್ಲಿ ಅಪ್ರಸ್ತುತ ಅಂತ ಆಗಿ ಹೋಗುತ್ತದೆ. ಒಂದು ಕಾಲದಲ್ಲಿ ಬಹಳ ಒಳ್ಳೆಯದು ಅಂತ ಆದದ್ದು ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯವೇ ಇಲ್ಲ, ಅದು ಕೆಟ್ಟದ್ದು ಎಂಬ ಹಾಗೆ ನಿರೂಪವಾಗುತ್ತದೆ. ಇಂತಹ ಜಿಜ್ಞಾಸೆಗಳು ನಮಗೆ ಬಂದ ಕಾಲಕ್ಕೆ ನಿನ್ನಲ್ಲಿಯವರಿಗಾಗಿ ಬಂದು ಆ ಎಲ್ಲ ಜಿಜ್ಞಾಸೆಗಳಿಗೆ ಉತ್ತರವನ್ನು ಪಡೆದುಕೊಂಡವರು ನಾವು. ಸರಿ, ಆದರೆ ನಿನ್ನಲ್ಲಿ ಬರುವುದು ಕೇವಲ ನಿನ್ನಿಂದ ಬೇಡುವುದು, ನಿನ್ನಿಂದ ಪಡೆದುಕೊಳ್ಳುವುದು, ಇದಿಷ್ಟೇ ಆಗಬಾರ್ದಲ್ಲ. ಈ ಬೇಡುವವರಿಗೆ ಯಾವತ್ತಿಗೂ ಹಾಗೆ ಅಂತೆ, ಕೊಡುವುದಕ್ಕೂ ಗೊತ್ತಿರಬೇಕಂತೆ. ಆದ್ರೆ ಭಗವಂತನಾದವನಲ್ಲಿ ಭಕ್ತನೊಬ್ಬ ಬೇಡುವುದೇ ವಿನಃ ಅವನಿಗೆ ಕೊಡುವುದಕ್ಕೆ ಸಾಧ್ಯ ಉಂಟಾ? ಹೀಗೆ ಯೋಚಿಸಿರುವಂತಹ ನಾನು ಏನನ್ನಾದರೂ ವಿಶೇಷವಾಗಿ ನಿನಗೆ ಕೊಡಬೇಕು ಎಂಬ ಹಾಗೆ ನನ್ನ ಮನದಲ್ಲಿ ಬಂದ ಕಾಲಕ್ಕೆ ಇಲ್ಲಿಯವರೆಗಾಗಿ ತಂದದ್ದು ಈಗೋ ಕರದಲ್ಲಿರುವಂತಹ ಪಾರಿಜಾತದ ಈ ಪುಷ್ಪವನ್ನ, ವಿಶೇಷವಾಗಿರುವಂತಹ ಈ ಪುಷ್ಪವನ್ನ ನಿನಗರ್ಪಿಸುವುದಕ್ಕಾಗಿ ಈ ನಾರದನ ಒಂದು ಸಣ್ಣ ಉಡುಗೊರೆಯಾಗಿ ತಂದಿದ್ದೇನೆ. ಸ್ವೀಕರಿಸ್ತೀಯ ಭಗವಂತ? ನಾರದ ಮುನಿನಾಥ ಕೇಳಯ್ಯ ನೀನು ನಾರದ ಮುನಿನಾಥ ಕೇಳಯ್ಯ ನೀನಿತ್ತ ಪಾರಿಜಾತದ ಪುಷ್ಪವು ನೀನಿತ್ತ ಪಾರಿಜಾತದ ಪುಷ್ಪವು ಆರಿಗೆ ಯೋಗ್ಯ ಇದೆಲ್ಲಿಂದ ಬಂತೆಂದು ಆರಿಗೆ ಯೋಗ್ಯ ಇದೆಲ್ಲಿಂದ ಬಂತೆಂದು ವಾರಿದಾಕ್ಷನು ಕೇಳಿದ ವಾರಿದಾಕ್ಷನು ಕೇಳಿದ ಆರಿಗೆ ಯೋಗ್ಯ ಇದೆಲ್ಲಿಂದ ಬಂತೆಂದು ವಾರಿದಾಕ್ಷನು ಕೇಳಿದ ವಾರಿದಾಕ್ಷನು ಕೇಳಿದ ಈಗ ವಿಶೇಷ ಅನಿಸಿತು ಸ್ವಾಮಿ. ಯಾಕೆ? ನೀವು ಇಲ್ಲಿವರೆಗಾಗಿ ಬಂದವರು ಹೌದು. ಕೇವಲ
ಪಡೆಯುವ ಉದ್ದೇಶಕ್ಕಾಗಿ ಅಲ್ಲ, ಕೊಡುವ ಉದ್ದೇಶವನ್ನು ಹೊತ್ತಿದ್ದೀರಿ ಅಂತ ಆಡ್ತೀರಿ. ಯಾವಾಗ್ಲೂ ಪಡ್ಕೊಳ್ಳುವುದೇ ಯಾಕೆ, ಕೆಲವೊಮ್ಮೆ ನಿಮಗೆ ಕೊಡುವ ಅಂತ ಕಾಣುದು ನಾವು. ಪಾರಿಜಾತ ಹೂವನ್ನು ತಂದವರು ನೀವಿದ್ದೀರಿ. ಹೌದು ಸ್ವಾಮಿ, ತಂದು ನನ್ನ ಪಾಲಿಗೆ ನೀಡುವುದಕ್ಕೆ ಮನ ಮಾಡಿದ್ರಿ. ಈ ಹೂವಿಗೆಲ್ಲ ಆಸೆ ಪಡುವುದಿದ್ರಿ ಯಾರು? ಯಾರು? ಹೆಂಗಸರು, ಹೆಣ್ಮಕ್ಳು. ಈ ಹೂವನ್ನು ಬಯಸುವವರು. ಹೌದಪ್ಪ. ಆಭರಣಕ್ಕೋ ಹೊಸತಾದಂತಹ ಬಟ್ಟೆಗೋ ಅಲ್ಲ, ಹೂವಿಗೋ ಮನಸೋಲಿದ್ರೆ ಅವರು. ನಮ್ಗೆಲ್ಲ ಹೂ ಕೊಟ್ಟರೆ ನಾವು ಮಾಡುವುದೇನು? ಏನು? ಒಮ್ಮೆ ಆಗ್ರಹಿಸ್ತೇವೆ, ತಲೆ ಮೇಲೆ ಇಟ್ಕೊಳ್ತೇವೆ, ಮತ್ತೆ ತಿರುಗಾಟಕ್ಕೆ ಇಳಿದಾಗ ಎಲ್ಲಿ ಬೀಳ್ತದೆ ಅಂತ ನಮಗೂ ಗೊತ್ತಾಗುವುದಿಲ್ಲ. ಅಂತದ್ದೊಂದು ಹೂವನ್ನ ನನ್ನ ಪಾಲಿಗೆ ಇಡ್ತಾ ಇದ್ದೀರಿ ಅಂತಾದ್ರೆ ಇದು ನನ್ನಲ್ಲಿಯೇ ಇರಿಸಿಕೊಳ್ಳುವುದು, ಮತ್ತೆ ನನ್ನಿಂದ ಮತ್ತೆ ಯಾರಿಗಾದ್ರೂ ಕೊಡ್ಲಿಕ್ಕಿರುವುದು, ಮತ್ತೆ ಈ ಹೂವನ್ನ ನೀವು ಆಕರ್ಷಿತರಾಗಿ ತಂದಿದ್ದೀರಿ ಅಂತಾದ್ರೆ ಇದರ ವಿಶೇಷತೆ ಏನು? ನನಗೆ ಕೊಡುವರೆ ಕಾರಣ ಏನು? ನನ್ನಿಂದ ಮುಂದೆ ಯಾರಿಗೆ ಸಲ್ಲಬೇಕಾದದ್ದು ಎಲ್ಲ ಹೇಳ್ಬೋದಲ್ಲ. ಈ ಹೂವಿನ ಕುರಿತಾಗಲ್ವ? ಸರಸಿಜೋದ್ಭವ ಮುಖ್ಯ ದಿವಿಜವಂದಿತ ಕೇಳೋ, ಸರಸಿಜೋದ್ಭವ ಮುಖ್ಯ ದಿವಿಜವಂದಿತ ಕೇಳೋ, ದಿವಿಜವಂದಿತ ಕೇಳೋ, ಸುರಲೋಕದಿಂದ ನಾನು, ಸುರಲೋಕದಿಂದ ಬರುತ್ತಾ ತಂದೇನು ಪುಷ್ಪವಿದು ಯೋಜನ, ಬರುತ್ತಾ ತಂದೇನು ಪುಷ್ಪವಿದು ಯೋಜನೇರಿ, ಅರಸಿ ರುಕ್ಮಿಣಿ ಎಂದನೋ, ಅರಸಿ ರುಕ್ಮಿಣಿ ಎಂದನೋ. ಪರ್ವತದಲ್ಲೇನೋ ಪುಷ್ಪ ಇದು ಯೋಗ್ಯ ದೇವಿ, ಅರಸಿ ರುಕ್ಮಿಣಿ ಎಂದನೋ. ಭಗವಂತ ತಂದಿರುವಂತ ಈ ಪುಷ್ಪದ ಯೋಗ್ಯತೆ ಏನು, ಅದರ ಮೌಲ್ಯ ಏನು, ಇದನ್ನ ಕೇಳಿ ತಿಳಿಯುವ ಆಸೆಯೇ ನಿನಗೆ. ಹೇಳಲೇಬೇಕಾದದ್ದು ನನಗೆ ಕರ್ತವ್ಯವೂ ಹೌದು. ಸರಿ, ನಿನಗೆ ತಿಳಿಯದೇ ಹೋದಂತ ಪುಷ್ಪ ಏನಿದೆ ಅಲ್ಲವೇ ಅಲ್ಲ. ಹೆಸರಿನಲ್ಲಿರುವಂತೆ ಇದು ಪಾರಿಜಾತದ ಪುಷ್ಪ. ಇದನ್ನ ನಾನು ತಂದದ್ದು ದೇವಲೋಕದಿಂದ. ಯಾವತ್ತಿನ ನನ್ನ ಸಂಚಾರದ ಕಾಲಕ್ಕೆ ಸಂಚರಿಸುತ್ತಿರುವಂತಹ ವೇಳೆಗೆ ದೇವಲೋಕದತ್ತ ನಾನು ಸಾಗಿದವ. ದೇವೇಂದ್ರನ ಉಪಚಾರಗಳನ್ನೆಲ್ಲ ಪೂರೈಸಿದ ಬಳಿಕವಾಗಿ ನೇರವಾಗಿ ನಂದನವನದತ್ತ ಸಾಗಿದೆ. ನಂದನವನಕ್ಕೆ ಹೋಗಿರುವಂತಹ ಕಾಲಕ್ಕೆ ಯಾವುದೋ ಒಂದು ಪುಷ್ಪದ ಸುಗಂಧ ಅದನ್ನು ನನ್ನ ಮನಸ್ಸನ್ನು ಅದರತ್ತ ಸೆಳೆದದ್ದು ಹೌದು. ಹೋಗಿ ನೋಡಿದಾಗ ಈ ಪುಷ್ಪ ಅಲ್ಲಿ ನನ್ನ ಕಣ್ಣಿಗೆ ಬಿತ್ತು. ಸರಿ, ಹಾಗೆಯೇ ಈ ಪುಷ್ಪದ ವಿಶೇಷತೆ ಏನು ಎಂಬ ಹಾಗೆ ಕೇಳಿ ತಿಳಿಯುವಾಗ ನನಗೆ ಅರ್ಥವಾದದ್ದು, ಇಷ್ಟಕಾಮನೆಗಳನ್ನ ಈಡೇರಿಸುವಂತಹ ಮಹಾಪುಷ್ಪವಿದು. ಅಂದ್ರೆ ಸತ್ಕಾಮನೆಗಳಾಗಿರಬೇಕು, ಒಳ್ಳೆಯದನ್ನ ನಾವು ಏನಾದ್ರೂ ಪಡೆಯಬೇಕು ಎಂಬ ಹಾಗೆ ಇಚ್ಛಿಸಿದ್ದೇ ಹೌದು ಅಂತಾದ್ರೆ ಈ ಪುಷ್ಪವನ್ನ ಮುಡಿದುಕೊಂಡ್ರೆ ನಮ್ಮ ಇಚ್ಛೆಯೆಲ್ಲವೂ ಏನುಂಟು ಅದೆಲ್ಲವೂ ಕೂಡ ಸಂಪೂರ್ಣವಾಗುತ್ತದೆ. ನಮಗೆ ಸತ್ಸಂತಾನವಾಗಬೇಕು ಅಂತ ನಾವು ಇಚ್ಛಿಸಿದ್ರೆ ಸತ್ಸಂತಾನವಾಗುತ್ತದೆ. ವಿಶೇಷವಾಗಿರುವಂತ ಯಾವೆಲ್ಲ ವಸ್ತುಗಳು ಬೇಕು ಅಂತ ನಾವೆಣಿಸಿದ್ರೆ ಅದೆಲ್ಲವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಮನದಾಭಿಷ್ಟವನ್ನ ಈಡೇರಿಸುವಂತ ವಿಶೇಷವಾದ ಪುಷ್ಪ. ಖಂಡಿತವಾಗಿಯೂ ಹೌದು. ಸರಿ, ಮತ್ತೆ ಕೇಳಿದೆಯಲ್ಲ, ನಾರದನಿಗೆ ಈ ಪುಷ್ಪ ಆಕರ್ಷಣೆ ಆಯ್ತು ಅಂತ ಆದ್ರೆ ಲೋಕದಲ್ಲಿರುವಂತ ಉಳಿದವರಿಗೆ ಹೇಗಾಗಬಹುದು? ಯಾಕೆಂದ್ರೆ ನಾನು ಎಲ್ಲವನ್ನ ಬಿಟ್ಟವ, ನನಗೆ ಲೋಕವೇ ಮನೆ. ನಿಮಗೆ ಎಂತದ್ದು ಇಲ್ಲ ಅಂದ್ರೆ ಅಂದ್ರೆ ಮನೆ ಇಲ್ಲ, ಮಠ ಇಲ್ಲ. ಹೌದಪ್ಪ, ಸಂಸಾರಸ್ಥ ನಾನಲ್ಲ. ಹಾಗಿದ್ರೆ ಸಂಸಾರಿಯಾಗಿರುವಂತಹ ಶ್ರೀಕೃಷ್ಣನಿಗೆ ಇದನ್ನು ಅರ್ಪಿಸಬೇಕು. ನೀನು ಸಂಸಾರ ಏನು ಸುಲಭ ಸಾಧ್ಯವಾದದ್ದ? ವಿಶ್ವ ಕುಟುಂಬಿ ನೀನು. ವಿಶ್ವ ಕುಟುಂಬಿ ಹೌದಾದ್ರೂ ಮನೆಯಲ್ಲಿ ನಿನಗೆ 8 ಮಂದಿ ಹೆಂಡತಿಯರು ಅಲ್ವಾ? ಅಷ್ಟಮಹಿಷಿಯರು. ಖಂಡಿತವಾಗಿ ಹೌದು. ಹಾಗಾಗಿ ಇದನ್ನ ನಿನಗೆ ನಾನು ಅರ್ಪಿಸಿದ್ರೆ ನೀನು ಮುಡಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹೆಚ್ಚಿನ ಪಕ್ಷ ಗಂಡಸರೆಲ್ಲ ಕಿವಿಗೆ ಹೂ ಇಟ್ಕೊಳ್ಬೇಕು ಬಿಟ್ರೆ ಬೇರೆ ಆಗುವುದಿಲ್ಲ. ಹಾಗಾಗಿ ಇದನ್ನು ಕೊಡುವುದು ಯಾರಿಗೆ? ನಿನ್ನಿಂದ ಮತ್ತೊಬ್ಬರಿಗೆ ಕೊಡಬೇಕು. ಅಂದ್ರೆ ಬೇರೆ ಯಾರ್ಯಾರಿಗೂ ಅಲ್ಲ, ನನ್ನ ಇಚ್ಛೆ ಒಂದು. ಮೂಲ ಮನೆಯಲ್ಲಿರುವ ಕಾಲಕ್ಕೆ ನಾರಾಯಣನಾಗಿ ನೀನು ಕಂಗೊಳಿಸಿದಿ, ಲಕ್ಷ್ಮೀ ದೇವಿಯು ಕಂಗೊಳಿಸಿದ್ದಾಳೆ. ಅಲ್ಲಿ ನನಗೆ ನೀವು ಅಜ್ಜ ಅಜ್ಜಿ ಎಂದಿರು. ಈ ಕಾಲಕ್ಕೆ ಕೃಷ್ಣ ರುಕ್ಮಿಣಿಯಾಗಿ ದ್ವಾರಕೆಯಲ್ಲಿದ್ದೀರಿ ಎಂಬಂತ ಸತ್ಯವನ್ನ ಜ್ಞಾನಿಗಳಾದವರೆಲ್ಲ ತಿಳಿದುಕೊಂಡಿದ್ದಾರೆ. ಸರಿ, ಹಾಗಾಗಿ ಮೊಮ್ಮಗನಾಗಿರುವಂತಹ ಈ ನಾರದನಿಗೆ ಅಜ್ಜ ಅಜ್ಜಿಗೆ ಹೂವು ಮುಡಿಸುವ ಚಂದವನ್ನ ಕಾಣಬೇಕು ಅಂತ ಬಯಕೆ. ಈಗ ಎಷ್ಟು ಹೂ ತಂದಿದ್ದೀರಿ? ಇದು ತಂದದ್ದಿಗೆ ಸದ್ಯಕ್ಕೆ ಒಂದೇ. ಒಂದು 8 ಆದ್ರೂ ಇಟ್ಕೊಂಡು ಬಂದ್ರ? ಅದ್ಯಾಕೆ?
ಅದು ಒಂದು ಹೂ ಹಿಡ್ಕೊಂಡು ಬಂದು ರುಕ್ಮಿಣಿಗೆ ಮುಡಿಸ್ಬೇಕು ಅಂತ ಹೇಳಿದ್ರೆ ಸತ್ಯಭಾಮೆ ಸುಮ್ಮನಿರ್ತಾಳೆ ಅಂತ ಮಾಡ್ಕೊಂಡ್ರ. ಏನ್ ಮಾಡ್ತಾರೆ? ಈ ಕಡೆಯಲ್ಲಿ ಜಾಂಬೋತಿ ಸುಮ್ಮನಿರ್ತಾಳೆ ಅಂತ ಮಾಡ್ಕೊಂಡ್ರ. ಮಿತ್ರವಿಂದ ಎಲ್ಲ ಇದ್ದಾರೆ. ರಾಗಲೇ ನಿಮಗೆ ಗೊತ್ತಿಲ್ಲ. ಒಂದು ಹೂ ಹೋಗಿ ಅವಳಿಗೆ ಹಾಕಿ ಕೊಟ್ರಿ ನನಗೆ ಕೊಡಬಾರ್ದಿತ್ತಂತ ನಾಳೆ ಪ್ರಶ್ನೆ ಮಾಡಿದ್ರು ಉತ್ತರ ಕೊಡುವವರು ಯಾರು? ಸ್ವಾಮಿ, ನಿಮಗೆಲ್ಲ ಇದೊಂದು ಹೊಸದಾದ ರಗಳೆಯ. ಇಂಥ ಅದೆಷ್ಟೋ ಸಮಸ್ಯೆಗಳನ್ನ ಪರಿಹರಿಸಿದ ನಿಮಗೆ ಇದೊಂದು ದೊಡ್ಡ ರಗಳೆ ಅಂತ ಕಾಣ್ಲಿಕ್ಕೆ ಇಲ್ಲ. ಮತ್ತೆ ಬೇರೆ ಕಡೆಯ ಪುಷ್ಪ ಅಂತಾದ್ರೆ 8 ಅಲ್ಲ, ಒಂದು 10-20 ತರ್ತಿದ್ದೆ ನಾನು. ದೇವಲೋಕದ್ದು ನೋಡಿ, ಹಾಗಾಗಿ ಒಂದೇ ತಂದಿದ್ದೇನೆ. ಮತ್ತೆ ಈ 10 ಪುಷ್ಪಗಳನ್ನ ಬಯಸುವವರು ಯಾರು? ಹೆಂಗಸರೇ ಹೋದ್ರೆ ನನಗೆ ಪುಷ್ಪ ಅಲ್ಲ, ಒಂದು ಬುಡುವೆ ಮುರಿದು ಕೊಡು ಅಂತ ಕೇಳ್ತಿದ್ರು. ಏನೋ ಹೋದದ್ ನಾನಲ್ವಾ, ಹಾಗಾಗಿ ಪುಷ್ಪ ಒಂದನ್ನೇ ತಂದವನ. ಈಗ ಒಂದು ಅರ್ಥ ಆಯ್ತು. ಏನು? ಸಮಸ್ಯೆಯನ್ನ ಪರಿಹಾರ ಮಾಡುವವರು ಒಬ್ರು ಗಟ್ಟಿ ಇದ್ದಾರೆ ಅಂತ ಆದ್ರೆ ಸಮಸ್ಯೆ ತಂದಾಕುವವರಿಗೇನು ಬರ ಇಲ್ಲ ಅನ್ನೋದು ಈಗ ಗೊತ್ತಾಯ್ತು ನನಗೆ. ಅಲ್ಲ, ನೀವು ಅದ್ರ ಬಗ್ಗೆ ಯೋಚನೆ ಆಕ್ಷೇಪ ಮಾಡ್ಲೇ ಇಲ್ಲ. ಅಷ್ಟೇ ಅಲ್ವಾ? ನಮ್ದು ಅಷ್ಟೇ ಅಂತ ಗೊತ್ತಾಯ್ತು. ಮತ್ತಿನ್ನೊಂದು, ಇದು ಈ ವಿಷಯ ನಿಮ್ಮ ಈರುವರಿಗೆ ಬಿಟ್ಟು ಮತ್ತೆ ಯಾರಿಗಾದ್ರೂ ಗೊತ್ತಾದ್ರೆ ಮಾತ್ರ ಕಷ್ಟ ಅಲ್ವಾ? ಹೌದು. ನಾನಂತೂ ಯಾರಿಗೂ ಹೇಳುವುದಿಲ್ಲ. ನೀವು ಹೇಳುವುದೇ ಬೇಡ, ನೀವು ಹೇಳಿದ್ರೆ ಗೊತ್ತಾಗ್ತದೆ. ನೋಡಿ, ನೀವು ಯಾರಲ್ಲೂ ಹೇಳುವುದಿಲ್ಲ. ನನಗೇನಿಲ್ಲ. ನಾರದ ಕಲ್ಯಾಣ ಪ್ರಿಯನು ಹೌದು, ಕಲಹ ಪ್ರಿಯನು ಹೌದು ಅಂತ ಒಂದು ಮಾತುಂಟು. ಈಗ ಅರ್ಥ ಆಯ್ತು. ಇದು ನನಗೆ ಮತ್ತೆ ಮುಡಿಸ್ಬೇಕು ಅಂತಲ್ವಾ? ಹೌದು. ನೋಡಿ, ಒಂದು ಸೂಚನೆ ಕೊಡ್ತೇನೆ. ಏನು ಹೇಳಿ? ಮುಡಿಸುವುದಕ್ಕೆ ಎಲ್ಲ ಸಂದರ್ಭದಲ್ಲೂ ಆಗುವುದಿಲ್ಲ. ಹೆಂಗಸರ ಮನಸ್ಥಿತಿ ನೋಡ್ಕೊಳ್ಬೇಕು. ಅವ್ರ ಮನಸ್ಥಿತಿ ಹೇಗುಂಟು ಅಂತ ತಿಳ್ಕೊಂಡು ಅವ್ರಿಗೆ ಏಕಾಂತವನ್ನ ನಾವು ಸೇರಿ ಕೂದಲನ್ನ ಬಾಚಿ ಆಮೇಲೆ ಮುಡಿ ಕಟ್ಟಿ ಆಮೇಲೆ ಹೂ ಮುಡಿಸ್ಬೇಕು. ಇಷ್ಟು ಕೆಲಸ ಇರ್ತದೆ. ಅಲ್ಲ, ಇದು ನನಗೆಲ್ಲ ಎಲ್ಲಿ ಗೊತ್ತಾಗ್ತದೆ ಹೇಳಿ? ಅದಕ್ಕಾಗಿ ನಿಮ್ಗೆ ಅಷ್ಟೊತ್ತು ಗೊತ್ತಾಗುದಿಲ್ಲ. ನಾವು ಅಷ್ಟು ಸಿದ್ಧತೆ ಮಾಡ್ಕೊಳ್ತೇನೆ. ಆಮೇಲೆ ಕರೀವಿ. ಹೂ ಮುಡಿಸುವ ಸಂದರ್ಭಕ್ಕೆ ನೋಡುವುದು ಹೋಗುದು, ಮತ್ತೆ ಹೆಚ್ಚೊತ್ತು ನಿಲ್ಬಾರ್ದು. ನನಗಷ್ಟೇ ಬೇಕಾದದ್ದು. ನನಗೆ ನೋಡುವವರು ನೋಡಿದ್ರೆ ಆಯ್ತು. ಹೌದೌದೌದು. ಇದು ಅಲ್ಲಿ ನೀವು ಮುಡಿಸಿದ್ರೆ ಹೌದಾ, ನಾನೊಂದು ನೋಡ್ಕೊಂಡು ಹೋದ್ರೆ ನೋಡಿದ್ರ ಹೌದೌದು. ಸುರಮುನಿನಾಥ ಹೋಗಲು ಹರಿಯೋಗದಿಂದ ಧೂತಿಯೋರ್ವನು ಹರದಿ ಏನು ಗಡಿಬಿಡಿ ಹಾಕಿ ಹೊಂದಿಸಿಕೊಂಡಿದ್ದೇನೆ. ಇದು ಅತಿವಿನೇ ಧೂರ್ತ ಲಕ್ಷಣ ಆಗ್ತದೆ. ಏನೇ ವಿಷಯ ಉಂಟಮ್ಮ? ಯಾವ್ದು ವಿಷಯ? ನೀರ ಕೇಳೆ ಸತ್ಯಭಾಮೆ ನಾರದನಿಗೆ ಬಂದು ನೀರ ಕೇಳೆ ಸತ್ಯಭಾಮೆ ನಾರದನಿಗೆ ಬಂದು ನಾರದ ಇಲ್ಲಿಗೆ ಬಂದು ವಾರಿದಾಕ್ಷಗಿದ್ದಾನೊಂದು ಪಾರಿಜಾತವ ವಾರಿದಾಕ್ಷ ಇದ್ದನೊಂದು ಪಾರಿಜಾತವ ನಾರಿ ವೈದರ್ಭಿಗಲ್ಲದಿನ್ಯಾರಿಗೂ ಯೋಗ್ಯವಲ್ಲವೆಂದು ನಾರಿ ವೈದರ್ಭಿಗಲ್ಲದಿನ್ಯಾರಿಗೂ ಯೋಗ್ಯವಲ್ಲೆಂದು ನಾರದನಿಂದ ಕೇಳೆಮ್ಮ ಸಾರಸ ನೇತ್ರಿ ನಾರದನಿಂದ ಕೇಳಮ್ಮ ಸಾರಸ ನೇತ್ರಿ ನೀರೆ ಕೇಳಿ ಸತ್ಯಭಾಮಿ ನಾರದನಿಗೆ ಬಂದು ವಾರಿದಾಕ್ಷಗಿದ್ದ ನೊಂದು ಪಾರಿಜಾತ ಅಮ್ಮ ಅಮ್ಮ ಅಮ್ಮ, ಮನೆಗೆ ಹೋಗುವ ಸಮಯ ಓಡೋಡಿ ಇಲ್ಲಿಗೆ ಬಂದಿಲ್ಲ ನೀನು. ಹೌದು. ಏನು ವಿಷಯ? ಇಲ್ಲಿ ನಡೆಯುವಂತಹ ಎಲ್ಲ ವಿಚಾರವನ್ನು ನಿಮ್ಮಲ್ಲಿಯೇ ಬಂದು ಹೇಳುವವಳು. ಹೌದು. ಒಂದು ರೀತಿಯಲ್ಲಿ ನಿಮ್ಮ ಶಿಷ್ಯ ಇದ್ದ ಹಾಗೆ ನಾನು. ನನ್ನ ಅಮ್ಮ, ಸಖಿ ಹೌದು ನೀನು. ಹೌದು, ನಿಮ್ಮ ಸಖಿ. ಅಮ್ಮ, ಇಲ್ಲಿ ನಮ್ಮ ಪುರಕ್ಕೆ ಒಬ್ರು ಬಂದಿದ್ರು ಇವತ್ತು. ನಮ್ಮಲ್ಲಿ ಯಾರ್ಯಾರು ಬರ್ತಾ ಇರ್ತಾರೆ, ಒಬ್ರು ಬರುದೇನು ವಿಶೇಷ? ಹಾಗಲ್ಲಪ್ಪ, ವಿಶೇಷ ವ್ಯಕ್ತಿ ಒಬ್ರು ಬಂದಿದ್ರು. ವಿಶೇಷ ವ್ಯಕ್ತಿಯ? ಹೌದು. ಎಲ್ಲಿಯವರು? ಯಾರವರು? ದೇವಲೋಕದ ದೇವರ್ಷಿ ನಾರದರು. ನಾರದರು? ಹೌದು. ನಾರದರು ಬರ್ತಾರೆ ಆಗಾಗ ಅವರು. ಯಾಕೆ ಹೇಳು? ಯಾಕೆ? ನಮ್ಮಲ್ಲಿರುವುದು ನಾರಾಯಣ ಅಲ್ವಾ? ಅವನ ದರ್ಶನ ಆಗಬೇಕು ಅಂತ ಆಗಾಗ ಬರ್ತಾರೆ. ಅದರಲ್ಲೇನು ವಿಶೇಷ ಹೇಳು? ಹಾಗಲ್ಲಪ್ಪ, ಬರಬೇಕಿದ್ರೆ ಒಂದು ಕೈಯಲ್ಲಿ ಹಿಡ್ಕೊಂಡೇ ಬಂದಿದ್ರು. ಅವ್ರು ಯಾವಾಗಲೂ ತಾಳ ತಂಬೂರು ಹಿಡ್ಕೊಂಡೇ ಇರ್ತಾರೆ. ತಾಳವೂ ಅಲ್ಲ, ತಂಬೂರಿಯೂ ಅಲ್ಲ. ಮತ್ತೆಂತಂದ್ರು? ಹೂ ತಂದಿದ್ರು. ಹೂವ? ಈ ಬ್ರಹ್ಮಚಾರಿಗಳೆಲ್ಲ ಹೂ ಹಿಡ್ಕೊಂಡು ತಿರುಗಾಡ್ಲಿಕ್ಕೆ ಶುರು ಮಾಡಿದ್ರೆ ಈಗ? ಹಾಗಲ್ಲಪ್ಪ, ಮತ್ತೆ ನಮ್ಮ ಕೃಷ್ಣ ಸ್ವಾಮಿ ಅವರಿಗೆ ಕೊಡ್ಲಿಕ್ಕೆ
ಭಕ್ತನಾದವ ದೇವರಿಗೆ ಹೂವನ್ನು ಅರ್ಪಿಸುವುದಕ್ಕಂದ್ರೆ ವಿಶೇಷ ಏನುಂಟು ಅದರಲ್ಲಿ? ಅಷ್ಟೇ ಅಲ್ಲ, ಹೂ ಕೊಟ್ಟಿದ್ದಷ್ಟೇ ಅಲ್ಲ, ಮತ್ತೆ ಆದರೆ ಇದನ್ನು ಬೇರೆಯವರಿಗೆ ಮುಡಿಸಬೇಕಂತ ಹೇಳಿದ್ದು. ಓ, ಕೃಷ್ಣನಿಗೆ ಕೊಡುವುದಕ್ಕೆ ತಂದದ್ದಲ್ಲ, ಯಾವುದೋ ಒಂದು ಹೆಣ್ಣಿಗಾಗಿ ತಂದದ್ದು. ಹೌದು, ಅದನ್ನು ಮುಡಿಸಬೇಕಾದವರು ನಮ್ಮವರು, ನಿಮ್ಮವರು. ಅವರಿಗೆ ಪ್ರಿಯವಾದಂತ ಹೆಂಡತಿ ಯಾರಿದ್ದಾರೆ ಅವರ ಮುಡಿಗೆ ಈ ಹೂವನ್ನು ಸೇರಬೇಕು. ಆಗ ನಿಮ್ಮವರು ಕೇಳಿದ್ದು, ನನಗೆ ಪ್ರಿಯವಾದಂತ ಹೆಂಡತಿ ಎಲ್ಲರೂ ಪ್ರಿಯವಾದವರೇ, ಆದರೆ ಯಾರಿಗೆ ಮುಡಿಸಲಿ ಅಂತ ಕೇಳಿದ್ದು. ಆಗ ನಾರದರಾಡಿರುವಂತಹ ಮಾತು ಏನು? ಗುಣದಲ್ಲಿ, ವಿದ್ಯೆಯಲ್ಲಿ, ಐಶ್ವರ್ಯದಲ್ಲಿ, ಇವೆಲ್ಲದರಲ್ಲಿ ಯಾರು ಶ್ರೇಷ್ಠವಾಗಿರ್ತಾರೋ ಅವರಿಗೆ ಈ ಹೂವನ್ನು ಮುಡಿಸಬೇಕು ಅಂತ. ಈಗ ಹೂ ತರ್ತಾರೆ ಅಂತ ನೀವು ಹೇಳಿಕ್ ಬಂದದ್ದಲ್ವಾ? ಅಲ್ಲಪ್ಪ, ಮತ್ತೆ ಆ ಹೂ ಎಲ್ಲಿ ಸೇರಬೇಕು ಅಲ್ಲಿ ಸೇರಿ ಆಯ್ತು. ಎಲ್ಲಿ ಸೇರ್ಬೇಕೋ ಸರಿ ಆಯ್ತು. ಹೌದು, ಇಲ್ಲ ನಮ್ಮನೆಗೆ ಯಾರು ತರ್ಲಿಲ್ವಲ್ಲ ಅದನ್ನ? ಹಾಗಲ್ಲ ಅಮ್ಮ, ಮತ್ತೆ ನಾರಿ ಒಯ್ದರ್ಬೇಕಲ್ಲದೆ ಮತ್ತೆ ಯಾರಿಗೂ ಸೇರಬಾರದು, ಅವಳ ಮುಡಿಗೆ ಸೇರಬೇಕು ಅಂತ ನಾರದ್ರು ಹೇಳಿದ್ರು. ಅಂದ್ರೆ ರುಕ್ಮಿಣಿಯ ಮುಡಿಗೆ ಅದನ್ನ ಮುಡಿಸಬೇಕು, ಆ ಚಂದವನ್ನ ಕಾಣಬೇಕು ಅಂತ ಹೇಳಿದ್ರ? ಹೌದು, ನೋಡಿ ಬೇಡ. ಕಂಡು ಬಂದೆ ಏನೋ ನೀನು ಕಾಣದೆ ಬೇಡಿಯೋ, ಕಂಡು ಬಂದೆ ನೀನು ಕಾಣದೆ ಬೇಡಿಯೋ, ಕಾಣದೆ ಬೇಡಿಯೋ, ಪುಂಡರಿ ಕಾಂಬಗಿ ಹುಸಿಯಾಡಬೇಡ, ಪುಂಡರಿ ಕಾಂಬಗಿ ಹುಸಿಯಾಡಬೇಡ. ರಮಣಗೆನ್ನಯ ಮೇಲೆ ಮಮತೆಯುಂಟೇಲಿ ಬಾಲೆ, ಎನ್ನ ರಮಣಗೆನ್ನಯ ಮೇಲೆ ಮಮತೆಯುಂಟೇಲಿ ಬಾಲೆ, ಮಮತೆಯುಂಟೇಲಿ ಬಾಲೆ, ಭ್ರಮರ ಕುಂತಳೆ ಬಾರೆ, ನೀರ ಗಂಭೀರೆ ಕುಂತಳೆ ಬಾರೆ, ನೀರ ಗಂಭೀರೆ. ಕಂಡು ಬಂದೆಯೋ ನೀನು ಕಾಣದೆ ಬೇಡೋ, ಪುಟ್ಟರಿ ಕಾಂಬಗಿ ಹುಸಿಯಾಡಬೇಡ. ನೋಡು, ಕಂಡದ್ದಕ್ಕೂ ಕೇಳಿದ್ದಕ್ಕೂ 4 ಬೆರಳ ಅಂತರವಂತೆ. ಕಣ್ಣಾರೆ ಕಂಡ್ರು ಪರಾಮರಿಸಬೇಕು ಅಂತ ಹೇಳಿದ್ರು. ಹೌದು, ನೀನು ಈ ವಿಷಯಗಳನ್ನೆಲ್ಲ, ವಿದ್ಯಮಾನಗಳನ್ನೆಲ್ಲ ನಿನ್ನ ಕಣ್ಣಾರೆ ಕಂಡಿದ್ದು ನಿನಗೆ ಯಾರಾದ್ರೂ ಹೇಳಿದ್ದ? ಬೇರೆಯವರು ಯಾಕೆ ಹೇಳ್ತಾರೆ ಅಮ್ಮ? ನಾನೇ ಅಲ್ಲಿ ನಿಂತವಳು, ನಾನು ನೋಡಿದ್ದೇನೆ. ಯಾಕಂದ್ರೆ ಮುಡಿಸುವುದು ಚಂದ ಏನು, ನಮ್ಮವರಿಗೆ ನನ್ನ ಯೋಗ್ಯತೆ ಏನು, ನನ್ನ ಪ್ರೀತಿ ಏನು, ನನ್ನ ವಿಶೇಷತೆ ಏನು ಅದೆಲ್ಲವೂ ಗೊತ್ತುಂಟು. ಹೌದು, ಹಾಗಿರುವಾಗ ವಿಶೇಷವಾದ ದೇವಲೋಕದ ಒಂದು ಹೂವು ಬರ್ತದೆ ಇಲ್ಲಿವರೆಗೆ ಅಂತಾದ್ರೆ ಅದನ್ನ ಯಾರ ಮುಡಿಗೆ ಮುಡಿಸಬೇಕು ಅನ್ನುವಂತಹ ಸಾಮಾನ್ಯ ಪ್ರಜ್ಞೆ ಇಲ್ಲವೇನೆ ಹಾಗಿದ್ರೆ ನಮ್ಮವರಿಗೆ? ಮತ್ತೆ ಹಾಗಿದ್ದು ಸಹಿತವಾಗಿ ರುಕ್ಮಿಣಿಗೆ ಮುಡಿಸಿದ್ರು ಅಂತ ಹೇಳ್ತೀಯ. ಹೌದು, ಅದಕ್ಕಾಗಿ ಹೇಳಿದ್ದು ನಾನು ಕಂಡು ಬಂದೆಯೋ ಕಾಣದೆ ಬಂದೆಯೋ. ನೀ ಕಂಡು ಬಂದದ್ದೇ ಹೌದು ಅಂತಾದ್ರೆ ಹೇಳಿದಿಲ್ಲ ದೇವಲೋಕದ ವಿಶೇಷ ಹೂವು ಅಂತ. ಅದು ಹೇಗಿತ್ತು, ಅದರ ಬಣ್ಣ ಹೇಗಿತ್ತು, ಅದರ ಕುರಿತಾಗಿ ಗೊತ್ತುಂಟ ನಿಂಗೆ? ಹೌದು, ಹೇಳ್ತೇನೆ. ಬಿಳಿದಾಗಿ ಶೋಭಿಸುವುದೋ, ಬಿಳಿದಾಗಿ ಶೋಭಿಸುವುದೋ, ವಿದ್ಯುಮಾವ ಬಳಿದು ಹುಟ್ಟಿಸಿ ಓದಿಹುದು, ವಿದ್ಯುಮಾವ ಬಳಿದು ಹುಟ್ಟಿಸಿ ಓದಿಹುದು. ವಿದ್ಯುಮಾವ ಬಳಿದು ಹುಟ್ಟಿಸಿ ಓದಿಹುದು. ಲಲಿತವಾಗಿ ಹುದುಕೇಳೆ, ಲಲಿತವಾಗಿ ಹುದುಕೇಳೆ, ಲಲಿತವಾಗಿ ಹುದುಕೇಳೆ, ಬಹಳ ಪ್ರಜ್ವಲಿಸುತ್ತಲಿರುವುದು ಬಾರೆ, ಬಹಳ ಪ್ರಜ್ವಲಿಸುತ್ತಲಿರುವುದು ಬಾರೆ. ಅಮ್ಮ, ಆ ಹೂ ದೇವಲೋಕದ ಅಂದಾಕ್ಷಣದಲ್ಲಿ ಯಾವ ರೀತಿ ಎನ್ನುವುದು ಕುತೂಹಲ ಮೂಡುವುದು ಸಹಜ. ನೋಡಿ ಬಂದಿದ್ದೀನಿ ಹಾಗಿದ್ರೆ? ಹೌದು, ನೋಡೇ ಬಂದಿದ್ದೇನೆ. ಹೇಗುಂಟು ಅದರ ಬಣ್ಣ? ಪಾರಿಜಾತ ಹೂವು ಎನ್ನುವುದಾಗಿ. ಅಮ್ಮ, ಅದರ ಬಣ್ಣ ಬಿಳಿದಾಗಿ ಶೋಭಿಸ್ತಾ ಉಂಟು. ಬಿಳಿ ಹೂ ಎಂತ ಎಷ್ಟು ಬೇಕು ನಮ್ಮಲ್ಲಿ? ಎಷ್ಟು ಬೇಕು?
ಅದೊಂದು ವಿಶೇಷವಾಗಿದ್ರೆ ಹಾಗಲ್ಲ. ಮತ್ತೆ ಬಿಳಿ ಹೂವು ಅಂತ ಅಂದ್ರೆ ಸಾಮಾನ್ಯದಲ್ಲಮ್ಮ, ಅದರ ಪರಿಮಳ ಎನ್ನುವುದು. ಬಿಳಿ ಹೂವು ನಮ್ಮಲ್ಲಿ ಎಂತೆಂತ ಆಕಾರದ ಹೂವಿದೆ ಗೊತ್ತುಂಟಾ? ಇದರ ಆಕಾರವಾ? ರಾತ್ರಿ ಹೊತ್ತಿನಲ್ಲಿ ಆಕಾಶವನ್ನು ನೋಡಿದ್ರ ನೀವು? ನಕ್ಷತ್ರಗಳು ಕಾಣ್ತದೆ. ನಕ್ಷತ್ರದ ಆಕಾರದಲ್ಲುಂಟು. ಅದರ ತೊಟ್ಟು ಹೇಗುಂಟು? ಹವಳದ ಬಣ್ಣದ ತೊಟ್ಟು. ಹವಳದ ಬಣ್ಣ, ಕೆಂಪು ಮಿಶ್ರಿತ ಹಳದಿ. ಓಹೋ. ಆಮೇಲೆ ಅದರ ಪರಿಮಳ ಏನಂದ್ರೆ, ನೀವು ಇಲ್ಲಿ ಆ ಹೂವನ್ನು ಮುಡಿದುಕೊಂಡ್ರೆ ಅಲ್ಲಿ ಕುಳಿತಿದ್ದೀರಲ್ಲ ಅಲ್ಲಿಯ ತನಕ ಆ ಪರಿಮಳ ಹೊರಡುತ್ತದೆ. ಹೂವಿಗೆ ಗಂಧ ಇಲ್ಲ ಅಂತಾದ್ರೆ ಪ್ರಯೋಜನವೇ ಇಲ್ಲ, ಬೆಲೆ ಇಲ್ಲ ಅದಕ್ಕೆ. ಅಂದ್ರೆ ವಿಶೇಷವಾದ ಗಂಧ ಆಗ್ಲಿ ಅಪ್ಪ. ಅಂತದ್ದೊಂದು ಹೂವನ್ನ ಮುಡಿದ್ರಿ ಏನು ವಿಶೇಷ? ಮುಡಿದಿದ್ರಿ ಏನು ವಿಶೇಷ ಉಂಟಮ್ಮ? ಏನು? ಒಂದು ವೇಳೆ ಮದುವೆ ಆಗದಿರುವಂತಹ ಹೆಣ್ಣು ಆ ಹೂವನ್ನು ಮುಡಿದುಕೊಂಡ್ರೆ ತಕ್ಷಣವೇ ಕಂಕಣ ಭಾಗ್ಯ ಕೂಡಿ ಬರ್ತದೆ. ಮದುವೆ ಆಗದೆ ಇರುವವಳಿಗೆ ಮದುವೆ ಭಾಗ್ಯ ಬರ್ತದೆ. ಮದುವೆಯಾಗಿ ಮಕ್ಕಳಾಗದೆ ಇದ್ದವರಿಗೆ 1 ವರ್ಷದೊಳಗಾಗಿ 8-9 ಆಗ್ತದೆ ಮಕ್ಕಳು. 8-9 ಆಗ್ಲಿಕ್ಕೆ ಅಂತ ಹೊಂದೇನೆ. ಹಾಗಲ್ಲ, ಮನುಷ್ಯರು ಅಂತ ಆದ್ರೆ ಒಂದೊಂದೇ ಆಗುದು, ಬೇರೆ ಹೆಚ್ಚು ಅಂದ್ರೆ 2. ಒಂದೇ ವರ್ಷದಲ್ಲಿ ಫಲ ಕೊಡ್ತದೆ ಅಂತ. ಅಂದ್ರೆ ಫಲ ಕೊಡ್ತದೆ. ಆಗ್ಲಿ ಒಬ್ಳು ಮುದುಕಿ ಮುಡ್ಕೊಂಡ್ಲಪ್ಪ, ಏನಾಗ್ತದೆ? ಸತ್ಯ ಹೋಗ್ತಾಳೆ. ಅಂದ್ರೆ ಕೈವಲ್ಯವನ್ನು ಪಡೀತಾಳೆ. ಹೌದು, ಮೋಕ್ಷ ಪಡಿತಾಳೆ. ಅಂತ ಹೂವನ್ನ ತಂದು ರುಕ್ಮಿಣಿಗೆ ಮುಡಿಸಿದ್ರು. ಅದನ್ನ ನೀನ್ ನೋಡ್ಕೊಂಡು ಬಂದೆ? ನೋಡಿದವಳೆ. ಆಗ್ಲಿ ನೋಡಿದೆ. ನಮ್ಮಲ್ಲಿ ಹೆಣ್ಮಕ್ಳೆಲ್ಲ ಇದ್ದಾರೆ. ಹೌದು, ಎಷ್ಟೆಲ್ಲ ಮಂದಿ ಇದ್ದಾರೆ. ನಮ್ಮವರಿಗೆ ಒಂದಿಷ್ಟಾದ್ರೂ ನನ್ನ ನೆನಪೇ ಆಗ್ಲಿಲ್ವೇನ ಹಾಗಿದ್ರೆ? ಮತ್ತೆ ಅದಲ್ಲದೆ ಹೋದ್ರೆ ಬಂದವರು ನಾರದ್ರು ತಂದ್ರು. ಹೌದು, ನೋಡು, ಭಕ್ತರು ಸಹಜವಾಗಿ ಬರುವುದು, ದೇವಸ್ಥಾನಕ್ಕೆ ಬರುವಾಗ, ದೇವರ ಬಳಿಗೆ ಬರುವಾಗ ಹೂ ಹಿಡ್ಕೊಂಡು ಬರುವುದು ವಿಶೇಷ ಅಲ್ಲ. ಹಾಗಂತ ಹೂವನ್ನು ಅರ್ಪಿಸಿದಲ್ಲಿ ಅವ್ರ ಕೆಲಸ ಮುಗೀತು. ಅದನ್ನ ಅರ್ಚಕರಲ್ಲಿ ಇದನ್ನ ದೇವ್ರ ತಲೆ ಮೇಲೆ ಇಡಿ, ಇದನ್ನ ಬಲಗೈ ಮೇಲೆ ಇಡಿ, ಇದನ್ನ ಕಾಲ ಮೇಲೆ ಇಡಿ ಹೇಳುವುದಲ್ಲ. ದೇವರಿಗೆ ಅರ್ಪಿಸಿದ ಮೇಲೆ ಮುಗೀತು. ಅವ್ರು ಎಲ್ಲಿ ಬೇಕಾದ್ರೆ ಇಟ್ಟುಕೊಳ್ಳಿ. ಹಾಗಿದ್ರು ಅಧಿಕ ಪ್ರಸಂಗ ಮಾಡಿದ್ದಲ್ವೇನೆ? ಹೌದು, ಅವರೇನೋ ಹೇಳಿದ್ರು. ಹೌದು, ಆದ್ರೆ ಅವ್ರು ಹೇಳಿದ್ದಕ್ಕೆ ಇವ್ರೇನು ಮಾಡಿದ್ರು? ಏನು ಯೋಚನೆ ಮಾಡದೆ ಮುಡಿಸಿಯೇ ಬಿಟ್ರು. ಯೋಗ್ಯತೆಯಲ್ಲಿ ಎಂಥದ್ದು, ಐಶ್ವರ್ಯದಲ್ಲಿ, ವಿದ್ಯೆಯಲ್ಲಿ, ರೂಪದಲ್ಲಿ, ಗುಣದಲ್ಲಿ, ಎಲ್ಲದರಲ್ಲಿಯೂ ಹೌದು ಸರ್ವಾಂಗ ಸುಂದರಿಯಾಗಿರುವಂತಹ ಯಾರಿದ್ದಾರೋ ಅವರಿಗೆ ಮುಡಿಸಿ ಅಂತ. ಏ ದೇವ್ರೇ, ನೋಡ್ತೇನೆ ಪ್ರೀತಿ ಅಧಿಕ ಕೇಳಿಸುತ್ತೀ ಆಡಿದವಾಗ ನಾನು ಅದನ್ನ ಸ್ವಲ್ಪ ಅಲಕ್ಷಿಸಿದೆ. ಅದು ಗಂಭೀರವಾದ ವಿಷಯ ಅಂತ ನನಗೆ ಈಗ ಅರ್ಥವಾಗ್ತಾ ಇದೆ. ಅದಲ್ಲದೆ ಹೋದ್ರೆ ಒಂದು ಗಂಡಿಗೆ ಒಬ್ಬರಲ್ಲ ಇಬ್ಬರಲ್ಲ ಹಲವಾರು ಹೆಂಡತಿಯರು, ನಮ್ಮವರಿಗಂತೂ ಸಾವಿರಾರು ಹೆಂಡತಿಯರು. ಅಲ್ಲ, ನಾರದರಿಗಾದ್ರೂ ಬರುವಾಗ ಬುದ್ಧಿ ಬೇಕೋ ಬೇಡ? ಒಂದ್ ಹಿಡ್ಕೊಂಡು ಬರುವುದಾ? ಮತ್ತೆ ಸಾವಿರಾರಿದ್ದಾರೆ, ಅದರಲ್ಲಿಯೂ ವಿಶೇಷವಾದಂತಹ ಮಹಿಷಿಯರು. ಒಂದು 8 ಹಿಡ್ಕೊಂಡು ಬರ್ಬೋದು, ಬೇಡ ಒಂದು 9 ಹಿಡ್ಕೊಂಡು ಬರ್ಬೋದಿತ್ತ. 9 ಯಾಕೆ? ಒಂದು ನನಗೆ. ನೀ ಎಂತದ್ದೆ, ನಿನಗೂ ಕೊಡ್ಲಿಕ್ಕೆ ಉಂಟ? ಅದಲ್ಲ, ಒಂದು 8 ತಂದಿದ್ರೆ ಸರಿ ಸಮಾನವಾಗಿ ಕೊಟ್ಟಿದ್ರೆ ಯಾರಿಗೂ ಬೇಸರ ಆಗುವಂತಹ ಪ್ರಮೇಯವೇ ಇಲ್ಲವಾಗಿತ್ತು. ಇದು ಹಾಗಲ್ಲ. ಒಂದನ್ನು ತಂದುಕೊಂಡು ಇಂಥವರಿಗೆ ಕೊಡಬೇಕು ಅಂತ ಹೇಳುವಾಗ ನನಗೆ ಅರ್ಥ ಆಯ್ತು. ಅವನಿಗೆ ಆ ರೀತಿಯಾದಂತಹ ಒಂದು ಬಿರುದೇ ಉಂಟು. ಯಾವುದು? ಕಲಹಪ್ರಿಯ ಅಂತ. ಹೌದಾ? ಹೌದು, ಕಲಹಪ್ರಿಯನಾಗಿರುವಂತಹ ನಾರದ ಇಷ್ಟು ಒಳ್ಳೆಯ ರೀತಿಯಲ್ಲಿ ಹೊಂದಾಣಿಕೆಯಿಂದ ಬದುಕನ್ನು ನಡೆಸುತ್ತಿರುವಂತಹ ನಮ್ಮಲ್ಲಿ ಕಲಹವನ್ನು ಉಂಟು ಮಾಡಬೇಕೆನ್ನುವ ಕಾರಣಕ್ಕಾಗಿಯೇ ತಂದ ಅನ್ನೋದಕ್ಕೆ ಅನುಮಾನವೇ ಇಲ್ಲ. ಅವನೇನೋ ತಂದ. ನಮ್ಮವರನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಮತ್ತೆ ಯಾರಿಗೆ ಕೊಡಬೇಕು, ಯಾರ ಯೋಗ್ಯತೆ ಅಂತದ್ದು ಅಂತ. ಏ ದೇವ್ರೇ, ನನ್ನನ್ನು ಈ ರೀತಿಯಾಗಿ ಅವಮಾನಿಸಿ ಬಿಟ್ರಲ್ಲೇ. ಸತ್ಯ ಹೇಳ, ಏನು ನನ್ನ ಮಗ ನಮ್ಮವರು ಹೂ ಕೊಡದೆ ಹೋದ್ರು ತೊಂದ್ರೆ ಇರ್ಲಿಲ್ಲ, ಒಂದಿಷ್ಟು ವಿಷಯ ಕೊಡ್ಬೋದಿತ್ತು. ನಾ ಸತ್ತು ಹೋಗ್ತಿದ್ದೆ. ಇಂಥ ಅವಮಾನ ಬೇಕೇನೆ ಗಳಿಸಿ ಇನ್ನು ನಾನು ಬದುಕಿದ್ದು ಏನು ಪ್ರಯೋಜನ ಹೇಳು? ಹೌದಮ್ಮ, ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ಏನು ಇಲ್ಲ, ನಮ್ಮವರಿಗೆ ನನ್ನ ಮೇಲೆ ಈ ರೀತಿಯಾದಂತಹ ತಾತ್ಸಾರ ಉಂಟು ಅಂತಾದ್ರೆ ನಾ ಬದುಕುವುದಿಲ್ಲ, ನಾ ಸಾಯ್ಬೇಕು, ನಾ ಸಾಯ್ತೇನೆ. ಸರಿ ಅಮ್ಮ, ನೀವು ಹೇಳಿ ಸರಿ. ನನ್ನ ಗಂಡ ಏನಾದ್ರೂ ಈ ರೀತಿ ಮಾಡಿದ್ರೆ ನಾನು ಇಷ್ಟೊತ್ತಿಗೆ ಒಂದು 3-4 ಬಾರಿ ಸಾಯ್ತಿದ್ದೆ. 3-4 ಬಾರಿ ಸಾಯುವುದು ಅಂದ್ರೆ ಎಂತದ್ದು? ಹಾಗಲ್ಲ, ಸಾಯ್ತಿದ್ದೆ ನಾನು. ಅಷ್ಟು ಬೇಸರ ಆಗ್ತಿತ್ತು. ಹೌದು, ಮತ್ತೆ ಅಲ್ಲ ಸಾಯುವುದು. ಹೌದು, ಸಾಯುವುದು ಹೇಗೆ ಅಂತ ನಂಗೆ ಗೊತ್ತಿಲ್ವಲ್ಲ. ಸಾಯುವುದು ಗೊತ್ತಿಲ್ವಾ ನಿಮಗೆ? ನನಗೆ ಉಪಾಯ ಗೊತ್ತುಂಟು, ನಾ ಹೇಳ್ತೇನೆ. ನೀ ಸತ್ತೋಗಿದ್ಯಾ ಒಂದ್ಸರಿ? ಹಾಗಲ್ಲಪ್ಪ, ಮತ್ತೆ ಸತ್ತವರ ಬಗ್ಗೆ ವಿಷಯವನ್ನ ಕೇಳಿದ್ದೇನೆ. ಹೇಗೆ ಸತ್ತಿದ್ದಾರೆ? ಹೇಗೆ ಸತ್ತು ಸಾಯುದು? ಅಮ್ಮ, ಒಂದು ಹಗ್ಗದ ತುಂಡನ್ನು ಕೊಡ್ತೇನೆ ನಿಮ್ಗೆ. ಹಗ್ಗವ? ಹೌದು, ಹಗ್ಗ ತಗೊಂಡು ಸಾಯ್ತಾರ?
ಅಲ್ಲಪ್ಪ, ಮತ್ತೆ ಹಗ್ಗದ ತುಂಡನ್ನು ಹಿಡಿದುಕೊಂಡು ಒಂದು ದೊಡ್ಡ ಮರವನ್ನು ಹತ್ತಬೇಕು ನೀವು. ಮರ ಹತ್ತುದ? ಹೌದು. ಮರ ಹತ್ತಿ ನಿಮಗಿಂತ ಮೇಲಿರುವಂತಹ ಕೊಂಬೆಗೆ ಒಂದು ಉರುಳು ಹಾಕಿ ಹಾಕಿ ಕೊನೆಗೆ ನಿಮ್ಮ ಕೊರಳಿಗೆ ಒಂದು ಉರುಳು ಹಾಕಬೇಕು. ಒಂದು ಹಗ್ಗ ಆಚದಗೊಂದು ಉರುಳು ಈತದಗೊಂದು ಉರುಳು, ಒಂದು ಮರದ ಟೊಂಗೆಗೆ, ಇನ್ನೊಂದು ನನ್ನ ಕುತ್ತಿಗೆಗೆ ಹಾಕಿ ತಡ ಮಾಡುವುದಲ್ಲ, ಪಕ್ಕನೆ ಜಿಗಿಬೇಕು, ಕೆಳಗೆ ಹಾರಬೇಕು. ಹೌದು. ಹಾರಿದ್ರೆ ನೀವು ಸತ್ತು ಹೋಗ್ತೀವಿ. ಅಂದ್ರೆ ಆ ಉರುಳು ಕುತ್ತಿಗೆಗೆ ಹೀಗೆ ಸುತ್ತುಕೊಳ್ತದೆ, ಬಿಗಿತದೆ. ಬಿಗಿದಾವಾಗ ಕಣ್ಣು ಮೇಲೆ ಹೋಗ್ತದೆ, ನನಗೆ ಹೊರಗೆ ಬರ್ತದೆ, ವಿಕಾರ ಆಗ್ತೀರಿ. ಸುಂದರವಾಗಿರುವವರು ನೋಡು, ನಾನು ಸಾಯುವಾಗೂ ಚಂದ ಕಾಣ್ಬೇಕು, ಚಂದ ಕಾಣಬೇಕು. ನಾ ಸತ್ರು ಚಂದ ಕಾಣಬೇಕು. ನನಗೆ ಆ ರೀತಿ ಎಲ್ಲ ಆಗ್ಲಿಕ್ಕಿಲ್ಲಪ್ಪ. ಮತ್ತದು ಹಾಗಿದ್ರೆ ಅದು ಬೇಡ, ಅದು ಬೇಡ. ಹಗ್ಗದ ಬೇರೆ ಎಂತದ್ದು? ಬೇರೆ ನಮ್ಮನೆ ಹತ್ರ ಒಂದು ಬಾವಿ ಉಂಟಮ್ಮ. ಬಾವಿ. ಬನ್ನಿ, ಬಾವಿಗೆ ಹಾರ್ಬಿಡಿ. ಬಾವಿಗೆ ಹಾರಿದ್ರೆ ಹೌದು, ಪ್ರಾಣ ಹೋಗ್ತದೆ. ಬಾವಿಗೆ ಹಾರಿದ್ಕೊಂಡು ಸಾಯ್ತಾರ? ಹೌದು. ಅಯ್ಯೋ, ಬಾವಿಗೆ ಹಾರಿದ್ಕೊಂಡು ಸಾಯುವುದಿಲ್ಲ. ಹಾಗಲ್ಲ, ಸಾಯ್ತೀರಿ. ಕೆಲವು ಹೊತ್ತಿನ ನೀರು ಕುಡಿತೀರಿ ನೀವು, ಹೊಟ್ಟೆ ಇಷ್ಟು ದೊಡ್ಡ ಆಗ್ತದೆ. ಬಾವಿಗೆ ಹಾರ್ತೇನೆ ನೀರಿನಲ್ಲಿ. ಹೌದು. ನೀರಿನಲ್ಲಿ ಹಾರಿದಾಗ ಉಸಿರು ಕಟ್ಟುತ್ತದೆ. ಆವಾಗ ಹೀಗೆ 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 ಬಡಿತೀರಿ. ಹಾಗೆ ಕೈಕಾಲು ಬಡಿತೇನೆ. ಆಮೇಲೆ ನೀರು ಕುಡಿದು 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 ಹೊಟ್ಟೆ ನನ್ನ ದೇಹ ಇಷ್ಟು ದಪ್ಪ ಆಗ್ತದೆ. ಅಯ್ಯೋ, ಹಾಕೊಂಡು ಆಭರಣ ಒಂದು ಕಾರ್ತಿಕ್ ಬರುದಿಲ್ಲ. ಆಮೇಲೆ ಎಲ್ಲ ಹೋಗ್ತದೆ. ಮೀನುಗಳು ಬಂದು ಕುಕ್ಕಿ ಕುಕ್ಕಿ ತಿಂತದೆ. ನಿಮ್ಮನ್ನ ಕಚ್ಚಿ ಕಚ್ಚಿ ಅಯ್ಯೋ, ಮಾಡ್ತದೆ. ಇಷ್ಟು ಸರಿಯಾಗಿದ್ದೇನೆ ನಾನು, ಇಷ್ಟು ಚಂದವಾಗಿದ್ದೇನೆ. ಆ ನೀರು ಕುಡಿದು ಇಂಥ ದೊಡ್ಡ ದೇಹ ಆಗಿ ಅದು ಬೇಡ. ಅದು ಬೇಡವಾ? ಅದು ಬೇಡ. ಹಾಗಿದ್ರೆ ವಿಷ ತಗೊಳ್ಳಿ. ವಿಷ ತಗೊಳ್ಳುದ? ಹೌದು. ವಿಷ ತಗೊಂಡು ಸಾಯ್ತಾರ? ಇಲ್ಲಪ್ಪ, ನಿಮ್ಮ ಬಣ್ಣ ನೀಲಿ ನೀಲಿ ವಿಷ ಕುಡಿಬೇಕು. ವಿಷ ಕುಡಿದವಾಗ ನಿಮ್ಮ ಮೈ ಬಣ್ಣ ನೀಲಿ ನೀಲಿ ಆಗ್ತದೆ. ಈ ದೇಹವೆಲ್ಲ ಕಪ್ಪು 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 ಆಗ್ತದೆ. ದೇಹವೆಲ್ಲ ವಿವರಣವಾಗ್ತದೆ. ಹೌದು. ಬುಗ ಕಪ್ಪು ಆಗ್ತದೆ, ನಾಲ್ಗೆ ಹೊರಗೆ ಬರ್ತದೆ. ಹೌದು. ರಕ್ತ ವಾಂತಿ ಆಗ್ತದೆ. ನಾವು ಒದ್ದಾಡಿ ಸಾಯ್ತೀರಿ. ಬೇಡ ಬೇಡ, ಅದು ಬೇಡವಾ? ಇದು ಬೇಡವೇ ಬೇಡ. ಹಾಗಿದ್ರೆ ಯಾಕೆ? ನಾ ಹೇಳಿದ್ರೆ ನಾನು ಶತ್ರು ಸಹಿತವಾಗಿ ನನ್ನ ಹೆಣವು ಚಂದ ಕಾಣ್ಬೇಕು. ಹೌದಾ? ಅದ್ರ ಜೊತೆಗೆ ಇದೆಲ್ಲ ಏನು ಗೊತ್ತುಂಟ ನೀ ಹೇಳಿದ್ದು? ಆತ್ಮಹತ್ಯೆ ಅಂತ ಆಗ್ತದೆ. ಆತ್ಮಹತ್ಯೆ ಮಹಾಪಾಪ ಅಂತ ಹೇಳಿದ್ರು. ಹೌದು. ಆತ್ಮಹತ್ಯೆ ಮಹಾಪಾಪ. ಯಾಕೆ? ನೋಡು, ಯಾವುದೇ ಒಂದು ಪಾಪ ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡಬಹುದು ಅದಕ್ಕೆ. ಈ ಆತ್ಮಹತ್ಯೆ ಪ್ರಾಯಶ್ಚಿತ್ತ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಆಗುವುದಿಲ್ಲ. ನಾವು ಸತ್ತು ಹೋಗಿರ್ತೇವೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಯಾವಾಗ? ಮತ್ತೆ ಹಾಗಾಗಿ ಪ್ರಾಯಶ್ಚಿತ್ತವಿಲ್ಲದ ಪಾಪವಾದ್ರಿಂದ ಮಹಾಪಾಪವದು. ಆತ್ಮಹತ್ಯೆ ಮಹಾಪಾಪ ಮಾಡಬಾರ್ದು ಅಂತ ಹೇಳಿದ್ರು. ಹಾಗಿದ್ರೆ ಸಾಯ್ಬೇಕು ಅಂತಾದ್ರೆ ಹೇಗೆ? ನಂಗೆ ಗೊತ್ತುಂಟು. ಗೊತ್ತುಂಟಾ? ಹೌದೌದು. ನನ್ನ ಹತ್ರ ಕೇಳಿದ್ದೆ. ಅದು ಯಾಕೆ ಕೇಳಿದ್ರೆ, ನೋಡು ನಿಂಗೆ ಎಷ್ಟು ಅನುಭವ ಉಂಟು ಅಂತ. ಹಾಗೆ ನಾನು ಇವತ್ತಿನಿಂದ ಅನ್ನಾಹಾರವನ್ನ ಬಿಟ್ಟೆ. ಹೌದಾ? ಹೌದು. ನಾವು ಊಟವೇ ಮಾಡುದಿಲ್ಲ. ಊಟವೇ ಮಾಡುದಿಲ್ಲ. ಫಲಾಹಾರ ಮಾಡ್ತೇನೆ. ಊಟ ಮಾಡುದಿಲ್ಲ, ಫಲಾಹಾರ ಮಾಡ್ತೇನೆ. ಸ್ವಲ್ಪ 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 ಏದಲ್ವೇ? ಊಟ ಅಲ್ಲ, ಅನ್ನಾಹಾರಾದಿಗಳು ಅಂತ ಹೇಳಿದ್ರೆ ನೀರು ಸಹಿತ ಸೇವಿಸುವುದಿಲ್ಲ. ಅಯ್ಯೋ, ಸೇವಿಸದೆ ಹಾಗೆ ಇದ್ದೆ ಅಂತಾದ್ರೆ ಬಳಲಲ್ಲಿ ದಿನದಿಂದ ದಿನಕ್ಕೆ ಕೃಶವಾಗಿ ನನ್ನ ದೇಹ ತನ್ನಷ್ಟಕ್ಕೆ ತಾನು ಇಹಲೋಕದ ಯಾತ್ರೆ ಮುಗಿಸ್ತದೆ. ಆವಾಗ ನಾನು ಆತ್ಮಹತ್ಯೆ ಮಾಡ್ಕೊಂಡಂಗ ಆಗುದಿಲ್ಲ, ಪಾಪ ಬರುವುದಿಲ್ಲ. ಹಾಗಾಗಿ ತಡ ಮಾಡುವುದಿಲ್ಲ. ಇದೆಲ್ಲ ಆಭರಣ. ಸಾಯ್ತೀರಿ. ಸಾಯುವವರಿಗೆ ಆಭರಣ ಎಲ್ಲ ಯಾಕೆ ಹೇಳಿ? ಆದ್ರೆ ಒಂದು, ನಾನು ಈ ರೀತಿಯಾಗಿ ನಿರಶನ ವ್ರತ ಕೈಗೊಂಡು ಸಾಯುವುದಕ್ಕೆ ಮುಂದಾಗಿದ್ದೇನೆ ಅಂತ ನೀ ಯಾರಿಗೂ ಹೇಳ್ಬೇಡ. ಯಾರಿಗೂ ಹೇಳ್ಬೇಡ ಅಂದ್ರೆ ಯಾರಿಗೂ ಹೇಳ್ಬೇಡ. ಯಾರಿಗೂ ಅಂದ್ರೆ ಮೊದಲು ಕೃಷ್ಣನಿಗೆ ಮಾತ್ರ ಹೇಳಲೇಬೇಡ ನೀನು. ಯಾವ ಕಾರಣಕ್ಕೂ ಅವನಿಗೆ ಹೇಳ್ಬೇಡ. ನಾ ಸಾಯ್ತೇನೆ, ನಾನು ಸತ್ತದನ್ನು ನೋಡಿ ಅವನು ಸಂತೋಷ ಪಡ್ಕೊಳ್ಳಿ. ಒಂದು ಹೂವಿಗಾಗಿ ನಾ ಸಾಯ್ಬೇಕು. ನೀನ್ ಯಾರಿಗೂ ಹೇಳ್ಬೇಡ. ಯಾರಿಗೂ ಹೇಳು? ಕೃಷ್ಣನಿಗೆ ಮಾತ್ರ ಹೇಳಲೇಬೇಡ. ಇಲ್ಲ. ಈ ವಿಷಯವನ್ನು ಯಾರಲ್ಲಿ ಹೇಳ್ಬೇಕು ಅವರಲ್ಲಿಯೇ ಹೇಳ್ತೀನಿ. ವಾತಾವರಣ ನೋಡು. ಹಾಗೆ ವಾತಾವರಣ ಸರಿ ಇಲ್ಲ. ಅಂಜಾತಿ ಗುಡುಗು, ಮಿಂಚು ಹಾಗಂತ ಮಳೆ ಬರುವುದಿಲ್ಲ. ಬರೀ ಗುಡುಗು ಮಿಂಚು ಮಾತ್ರ. ರಗಳೆ ಆಗ್ಲಿಕ್ಕೆ ಉಂಟು. ವಿಚಾರ ಮಾಡುವ. ನನ್ನ ಹೇಳ್ತಿ ಸ್ವಾಮಿ, ಒಂದು ವಿಷಯ ಉಂಟು. ಏನು?
ಸ್ವಾಮಿಯ ತಾಳಿ ಕಟ್ಟಿದ ಗಂಡ ಜೀವಂತ ಇಲ್ಲಿದ್ದೆ ಅಲ್ಲೋಗಿ ಸ್ವಾಮಿ ಅಂತ್ಯ ಹಾಗಲ್ಲ ಮತ್ತೆ? ನೀವು ನನಗೆ ಸ್ವಾಮಿ, ಅವರು ಲೋಕಕ್ಕೆ ಸ್ವಾಮಿ. ಅವನು ಲೋಕ ಸ್ವಾಮಿ. ಲೋಕ ಸ್ವಾಮಿ ಅಲ್ವಾ, ಲೋಕಕ್ಕೆ ಸ್ವಾಮಿ. ಲೋಕಕ್ಕೆ ಸ್ವಾಮಿ. ನಾಥ ಅವನು ನಾಥ. ಅವ್ ಹೋದಲ್ಲಿ ಪೂರ್ತಿ ನಾಥವೇ. ನೀ ಹೋದಲ್ಲಿ ನಾಥ. ಹಾಗಲ್ಲ, ಲೋಕನಾಥ. ಓ ಲೋಕನಾಥ್. ಲೋಕನಾಥ. ಲೋಕನಾಥ. ನಾಥ. ಹಾಗಾಗಿ ನಿಮ್ಮಲ್ಲಿ ಒಂದು ವಿಷಯವನ್ನ ಹೇಳಲಿಕ್ಕೆ ಬಂದವಳು ನಾನು. ಏನದು? ಸ್ವಾಮಿ ಸ್ವಾಮಿ ಅಮ್ಮ ನಿಮ್ಮ ಅಮ್ಮನ ಹೋದ್ರ? ನಮ್ಮಮ್ಮ ಅಲ್ಲ, ಮತ್ತೆ ಅಮ್ಮ ಹೋದ್ರ? ಬಾಮಾದೇವಿ. ಬಾಮಾದೇವಿ ಏನಾಯ್ತು? ತಾಪ ಅವರಿಗೆ. ತಾಪ ಅದ್ರ ಸಮಸ್ಯೆ ಅಂತ ಇಲ್ಲ. ಒಂದ್ ಕೆಲಸ ಮಾಡು, 2 ಮೊಂಡೆ ಕುಡ್ಸು, ನಮ್ಗೆ ಕಡಿಮೆ ಆಗ್ತದೆ. ಅದು ಆಗಿಲ್ಲ ಅಂದ್ರೆ ಒಂದು ಕೆರೆ ತಗೊಂಡು ಹೋಗಿ ಅವರು ಈಗ ಇಟ್ಟು ಒಂದು ಕಲ್ಲು ಹೇರು, ಕಣ್ಣೆ ಆಗ್ತದೆ. ಎಲ್ಲಿ ಕೆರೆ ಉಂಟು ನೋಡು, ಅದಲ್ಲ, ಅಲ್ಲಿ ಕಲ್ಲು ಸೀಡು. ಕಣ್ಣೆಲ್ಲ ಕೆಂಪು ಆಗಿದೆ. ಕಣ್ಣು ದೊಡ್ಡ ಕಣ್ಣು. ಕಣ್ಣು ಕೆಂಪಾಗಿದ್ಯಾ? ಇದು ಕೋಳಿ ಕಣ್ಣು, ಕೋಳಿ ಕೆಂಗಣ್ಣು ಅಪಾಯ ಅದು. ಇವಳು ನೋಡ್ಕೊಂಡ್ ಬಂದಿದ್ಲು. ಇವಳು ಕಣ್ಣು ನಾನು ನೋಡಿದ್ರೆ ನಾಳೆ ನಮಗೂ ಶುರು ಆಗ್ತದೆ. ಅದಕ್ಕೆ ಉಪಶಮನ ಉಂಟು, ಸಮಸ್ಯೆ ಇಲ್ಲ. ಕೊತ್ತಂಬರಿ ಜೀರಿಗೆ ಸರಿ ಕುಟ್ಟಿ ಬಟ್ಟೆಯಲ್ಲಿ ಕಟ್ಟಿ ನೀರಿಗೆ ಒತ್ತತ್ತಿ ಕಣ್ಣಿ ಬಿಟ್ರೆ ಸೈ ಕಡಿಮೆ ಆಗ್ತದೆ. ಅದು ಅಲ್ಲ, ಮತ್ತೆ ಯಾರ ಹತ್ತಿರ ಮಾತಾಡ್ತಾ ಇಲ್ಲ ಅವರು. ಹಾಗಾದ್ರೆ ಮೌನ ವ್ರತ ಇರಬಹುದೇ? ಅದು ಅಲ್ಲ, ಮತ್ತೆ ಊಟ ಅನ್ನ ಆಹಾರವನ್ನ ಬಿಟ್ಟಿದ್ದಾರೆ. ಅದು ಅವ್ರು ವ್ರತ ಮಾಡೋರು ಆಹಾರ ಬಿಟ್ಟೇ ಬಿಡ್ತಾರೆ, ಫಲಾಹಾರ ಮಾತ್ರ ಇಷ್ಟಿಷ್ಟು ತಗೊಳ್ತಾರೆ. ಹಾಗಲ್ಲಪ್ಪ, ಕೂದಲೆಲ್ಲ ಕೆದರಿಕೊಂಡಿದ್ದಾರೆ. ಹಾಗಾದ್ರೆ ಮಾನಸಿಕ 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 ಅವ್ರಿಗೆ ಮಾನಸಿಕ ಆದ್ರೆ ನಿನಗೆ ಮಾನಸಿಕ, ನಿನಗೆ ಮಾನಸಿಕ ಆದ್ರೆ ಇವಳಿ ಮಾನಸಿಕ, ಇವಳಿ ಮಾನಸಿಕ ಆದ್ರೆ ಇಡೀ ಊರು ತುಂಬ ಮಾನಸಿಕ. ಹಾಗಲ್ಲ, ಮತ್ತೆ ಮೈ ಮೇಲೆ ಪಟ್ಟೆ ಸೀರೆಯೇ ಇಲ್ಲ. ಬಟ್ಟೆ ಇಲ್ವಾ? ಹೌದು. ಬಾಯಿ ಬಿಚ್ಚ, ಅದು ಪ್ರಸಂಗಿ ಎಂತ ಮಾತಾಡ್ತಿದ್ದೆ? ಅವರೊಟ್ಟಿಗಿದ್ದವಳು ಮಾತಾಡಬೇಡ. ಯಾವ ಕಾರಣಕ್ಕೂ ನಾವು ನಂಬುವುದಿಲ್ಲ. ಅವ್ರ ಮನೆಯಲ್ಲಿ ಬಟ್ಟೆ ಇಲ್ವಾ? ನಾನು ನೋಡ್ಕೊ ಬರ್ತೇವೆ. ಬಾರಿಸಿ ಬಿಡ್ತೇವೆ. ನನ್ನ ಹೆಂಡತಿ ಮೈ ಮೇಲೆ ಬಟ್ಟೆ ಇಲ್ಲ ಅಂತ ಹೇಳಿ ನೀವು ನೋಡ್ಕೊ ಬರುವುದಾ? ಅಲ್ಲ, ಸತ್ಯವೋ ಅವಳು ಸುಳ್ಳು ಹೇಳ್ತದ ಅಂತ. ಅದು ಏನೇ ಆದ್ರೂ ನಾನು ಹೋಗಿ ನೋಡ್ಬೇಕು ಬಿಟ್ಟರೆ ನೀವು ಹೋಗುದಲ್ಲ. ಹೋಗೊಂದು ವಿಷಯ ನಿನ್ನೆ ಹೇಳ್ತೀಯಲ್ಲ, ಬಟ್ಟೆ ಸೀರೆ ಇಲ್ಲ. ಓ ಹೊಟ್ಟೆ ಸೀರೆ ಉಂಟು. ಶವಾಗಾರವನ್ನ ಸೇರಿದ್ದಾರೆ. ಕಟ್ಗೆ ತಯಾರು ಮಾಡಿ. ಯಾಕೆ? ಶವಗಾರದಲ್ಲಿದ್ದರಂತೆ. ಶೋಕಾಗಾರ ಕರ್ಮ. ಶೋಕಾಗಾರ ಹೇಳು, ಶವಗಾರ ಅಲ್ಲ. ಹಾಗೆ ಸ್ವಾಮಿ, ನಿಮಗೆ ನಿಮ್ಮ ಹೆಂಡತಿ ಬೇಡವಾ? ಅಯ್ಯೋ ಬೇಕೆ, ಬನ್ನಿ. ಅಲ್ಲ, ನೀ ಕೇಳುದು ನೋಡ್ರೆ ನಾನ್ ನಿಮಗೆ ಬೇಡವಾ ಅಂತ ಕೇಳ್ದಾಗ ಉಂಟು. ಹಾಗಲ್ಲ, ಬಾಮಾದೇವಿಯರನ್ನ ನೋಡ್ಲಿಕ್ಕೆ. ಅಯ್ಯೋ ನಾ ಬರ್ತೇನೆ, ಆದಷ್ಟು ಬೇಗ ಬನ್ನಿ. ಜಾಗ್ರತೆ ಮಾಡು. ನಾ ಬರ್ತೇನೆ, ಜಾಗ್ರತೆ ಮಾಡು. ಬೇಗ ಬನ್ನಿ. ಆಯ್ತು. ಪಾಪ ಇವನಿ ಪಾಪ ಇನ್ನೊಬ್ರು ಹೆಂಡ್ರಲ್ಲಿ ಕಂಡ್ರೆ ಪಾಪ ಅನ್ಸೋದು ಇವನಿಗೆ. ಮತ್ತೆ ಪೇಪೆ ಎಂತ ಪೇಪೆ ಅವಳು ಪಾಪದವಳೆ. ಎಂತ ಕತೆ ಈಗ? ಸಮಸ್ಯೆ ಆಯ್ತು. ಹೌದು, ನನಗೀಗ ಅರ್ಥ ಆಯ್ತು ಸಂಪೂರ್ಣ. ಏನು? ಆವತ್ತಿನ ದಿವಸ ನಾರದ್ರು ಬಂದ್ರ. ಹೌದು. ಪಾರಿಜಾತ ಹಿಡ್ಕೊಂಡು ಬಂದಿದ್ರು. ಹೌದು. ಅದನ್ನ ರುಕ್ಮಿಣಿಗೆ ಕೊಡಬೇಕು ಅಂತ ಹೇಳಿದ್ರು. ಅದನ್ನ ನಾನು ಕೊಟ್ಟೆ. ಈ ಒಂದು ಹೂವಿನ ಪ್ರಕರಣ ಇಷ್ಟ ಆಯ್ತು ನೋಡು. ಆವತ್ತು ಯಾರಿಗೂ ಗೊತ್ತಾಗಬಾರದು ಎನ್ನುವ ಸಲುವಾಗಿ ನಮ್ಮೂರಲ್ಲಿ ಆ ವಿಚಾರ ಇತ್ತು. ನನ್ನ ಆತ್ಮೀಯ ಎನ್ನುವ ಸಲುವಾಗಿ ನಿನ್ನಲ್ಲಿ ಹೇಳಿದ್ದು ನಾನು. ಹೌದು. ಇದನ್ನ ಯಾರಲ್ಲೂ ಹೇಳಬೇಡ ಮಿತ್ರ ಅಂತ. ನಾನು ಯಾರಿಗೂ ಹೇಳಲಿಲ್ಲ ಮರಾಯ. ಇವಳಿಗೆ ಗೊತ್ತಾಯ್ತು. ಅಂದ್ರೆ ನಾ ಮನೆ ಹೋದ ದಿವಸ ಒಳ್ಳೆ ರುಚಿಕರವಂತ ಅಡುಗೆ ಮಾಡಿದ್ಲ. ಅಡುಗೆ ಮಾಡಿ ಊಟ ಮಾಡ್ತಿರುವಾಗ ಅನ್ನ ಒಳಗೋಯ್ತು, ವಿಷಯ ಹೊರಗೆ ಬಂತು. ನಾನು ಹೇಳ್ಬೇಕಂತ ಹೇಳಿದ್ದಲ್ಲ, ಎಂತ ಮಾಡ್ಲಿಕ್ಕೂ ಇಲ್ಲ. ಹೆಂಗಸರು ಬುದ್ಧಿಯವ ಅಂತ ಹೆಂಗಸ ಬುದ್ಧಿಯವ. ಈಗ ಎಂತ ಮಾಡುದು ಈಗ? ಏನೇ ಅವರ ಮನಸ್ಸಿಗೆ ಆವರಿಸಿರುವಂತ ಸಿಟ್ಟನ್ನು ತಣಿಸಬೇಕಾ? ನಾವು ಅಲ್ಲಿಗೆ ಹೋಗುವುದು ಅನಿವಾರ್ಯ. ನಾ ಬರುದಿಲ್ಲ, ನೀನೇ ಹೋಗು. ಪ್ರಕರಣ ಬಿಗುವಾಗ ಲಕ್ಷಣ ಉಂಟು. ಮನೆ ಬಿದ್ರು ಬಿತ್ತೆ. ಸಮಪಾಲ ನೀವೇನೆಂದು ಯಾವತ್ತಿಂದಲೂ ನಿನ್ನನ್ನು ಹಿಡ್ಕೊಂಡು ತಿರುಗುದು ಯಾಕೆ? ಸಮಪಾಲ ಇದ್ರೆ ಸಮಪಾಲ ಅದಲ್ವ? ನನ್ನ ಹೆಂಡತಿ ಒಟ್ಟಿಗೆ ನಿನ್ನ ಹೆಂಡತಿನೂ ಇಲ್ವೇನಾ? ಆದ್ರಿಂದ ಸಮಸ್ಯೆ ಆಗ್ಲಿಕ್ಕಿಲ್ಲ ಅಲ್ವಾ? ಯಾವುದಕ್ಕೂ ಅಲ್ಲಿಗೆ ಹೋಗು. ಕೇಳು ಹೋಗು. ನನಗೆ ಅನುಮಾನ ಬರ್ತಾ ಉಂಟು. ಮನೆ ಅಂಗಳ ನೋಡ ಕಸದ ರಾಶಿ ಉಂಟು. ಹೌದಾ? ಕಸ ಗುಡಿಸ್ಲೂ ಇಲ್ಲ. ಮನೆಯಲ್ಲಿ ಹೆಂಗಸರಿದ್ದಾರೆ ಅಂತ ಗೊತ್ತಾಗುದು ಯಾವಾಗ? ಮನೆ ಒಳಗಡೆ ಹೋಗಿ ನೋಡುವ ಅಗತ್ಯ ಇಲ್ಲ. ಮನೆ ಅಂಗಳ ನೋಡ್ರೆ ಗೊತ್ತಾಗ್ತದೆ. ಮನೆಯಲ್ಲಿ ಹೆಂಗಸರು ಏನ್ ಮಾಡ್ಬೇಕು? ಬೆಳಿಗ್ಗೆ ಬೇಗ ಎದ್ದು ಅಂಗಳದಲ್ಲೇ ಸಗಣಿ ಹಾಕಿ. ನಿನ್ ತಲೆ ಸಗಣಿ ಹಾಕ್ಬೇಕು ಅಂಗಳದಲ್ಲಿ.
ಗೋಮಯವನ್ನ ಹಾಕಿ ಸಾರಿಸಿ ರಂಗೋಲಿ ಇಟ್ಟು ಹಾಗೆ ಮಾಡಿದ್ರೆ ಮಾತ್ರ ಮನೇಲಿ ಹೆಂಗಸರಿದ್ದಾರೆ ಅಂತ ಗೊತ್ತಾಗ್ತದೆ. ಒಂದು ಕಸ ಗುಡಿಸ್ಲು ಇಲ್ಲ ಮಾರೆ, ಎಂತ ಹೆಂಗಸರು ಮಾರೆ. ನಮ್ಮಲ್ಲಿ ಅಂಗಳ ಬಂದು ನೋಡ. ಹಾ, ಇದಕ್ಕೂ ಅಲ್ಸೇನಾ? ನಮ್ಮಲ್ಲಿ ಅಂಗಳವೇ ಇಲ್ಲ. ಎಂತ ಮಾತಾಡುದು? ಕಾಲಂಟ್ರಿಗೆ ದಾರಿ ಆಗಲ್ಲ. ಇದಿಷ್ಟ ಆಗಿದ್ದು ಕಾರಣ ಏನು ಗೊತ್ತಾ? ಏನೋ ಇಲ್ಲೇ ಇಷ್ಟ ಆಗಿದೆ, ಒಳಗಡೆ ಎಷ್ಟು ಹಾಳಾಗಿರ್ಬೋದು ಮನಸ್ಸು. ಅವ್ರ ಮನಸ್ಸು ಅಷ್ಟು ಹಾಳಾಗಿದೆ ಅಂತ ಅರ್ಥ. ಏನೇ ಇರ್ಲಿ, ನಿನ್ನ ಹೆಂಡತಿ ಮನೆ ಅಲ್ವಾ? ಬಾಗಿಲು ಹಾಕಿದಾರಲ್ಲ ಮಾರಾಯ. ಹೌದಲ್ಲ? ಹೌದಾ? ಪುಣ್ಯಾತ್ಮ, ಏನೋ ಪ್ರಸಂಗ ಬಿಗಿಯಾಗಿದೆ. ಇದೇ ಬಾಗಿ ನಾ ಹೋಗ್ತಾ ಯಾಕ ರಗಳೆ ಆಗ್ತದೆ ಇದೀಗ. ಸಮಪಾಲ ನೀವೇನೆಂದು. ಯಾವ್ದ್ರ ಸಮಪಾಲ ಮಾರಾಯ? ಈಗ ಎಲ್ಲದ್ರಲ್ಲೂ ಹಾಗೆ. ಇಲ್ಲಿ ಬಂದಿದ್ದೇವೆ ಅಂತ ಆದ್ರೆ ಬಹುಶಃ ಹೀಗಾಗಿರ್ಬೇಕು. ಹೇಗೆ? ಒಳಗಿದ್ದವ್ರಿಗೆ ವಿಚಾರ ಗೊತ್ತಿಲ್ಲಲ್ಲ. ನೀ ಬಂದವಂತ ಗೊತ್ತಿಲ್ಲ, ಅದಕ್ಕಾಗಿ ಬಂದವ್ ನೀ ಅಂತ ಹೇಳಿ ಬಿಡು. ಒಳಗಿದ್ದವ್ರಿಗೆ ವಿಚಾರ ಗೊತ್ತಾಗಬೇಕು ಅಂತ ಬಂದವ್ರು ನಾವು ಹೇಳಬೇಕು ಬೇಡ? ಹೌದು. ಓ ಭಾಮ, ನಿನ್ನನ್ನು ನೋಡಲು ಸುಖವಾಗಿ ಓಡಾಡಿ ಓಡಾಡಿ ಅವಸರದಲ್ಲಿ ಬಂದವ ನಾನಿದ್ದೇನೆ. ಓ ವಾರಿ ಜಗಂದಿನಿ ಕೀರಭಾಷಿಣಿ, ನಿನ್ನ ಮುದ್ದಾದ ಮುಖವನ್ನು ನೋಡಲು ಸುಖವಾಗಿ ಉತ್ಸುಕನಾಗಿ ಬಂದವ ನಾನಿದ್ದೇನೆ. ಒಂದಿನಿತು ಆಲೋಚನೆ ಮಾಡದೆ ಬಾಗಿಲನ್ನ ತೆರೆ ಬಾಮ. ಅಮ್ಮ ನೋಡ್ತೇನೆ, ಯಾರೋ ಬಂದಿದ್ದಾರಂತೆ. ಹೌದು, ಯಾರು ಬಂದದ್ದು? ಯಾರು? ಗೋಪಾಲಕರು ಬಂದಿದ್ದಾರಂತೆ. ಹೌದಾ? ಗೋಪಾಲಕರ ಬಂದವರು ಇಬ್ಬರಂತೆ. ಪಪ್ಪ ಗೋಪಾಲಕ ಆಯ್ತು, ಮತ್ತೆ ಸಂಗೀತ ತೆಗೆಯೋಣ. ಬಹುಶಃ ಹೀಗಾಯ್ತು. ಹೇಗೆ? ಪ್ರಸಂಗ ಏನಾಗ್ತಾ ಉಂಟು ಗೊತ್ತಾ? ಗೊತ್ತಿಲ್ಲ. ಬಂದವರು ನಾವು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಸಮಸ್ಯೆ ಅದು, ನಾವು ಬಂದಿದ್ದೆ ಅಂತೇಳಿ ಯಾರಂತ ತಿಳ್ಕೊಳ್ಳೋದವರು. ನಾಳೆ ನಾ ಬಂದ್ ಕೇಳುತ್ತೆ, ನಾ ಬಂದವ ಅಂತೇಳಿ ಬಾಗಿಲು ತೆಗಿಲಿಕ್ಕೆ ಆಗ್ತದಾ? ಅದಾಗುದಿಲ್ಲ, ಸಮಸ್ಯೆ ಆಗ್ತದ. ಬಂದವ ಇಂಥವು ಸರಿಯಾಗಿ ಹೇಳಿದ್ರೆ ಅವ್ರು ಬಾಗಿಲು ತೆಗಿತಾರೆ. ಅಲ್ಲ, ಹೇಳಿಕೊಳ್ಳಿಕ್ಕೆ ಬೇಕಷ್ಟು ಹೆಸರುಗಳು ನಮಗುಂಟು. ಆದ್ರೆ ಯಾರ್ಯಾರು ಹೇಳೋದಕ್ಕಿಂತ ನಾವೇ ಹೇಳೋದು ಅನುಕೂಲ ಅಲ್ವೇ? ಅದಕ್ಕಾಗಿ ನನ್ನ ಕುರಿತಾಗಿ ಹೇಳಬೇಕು ಅಂತಾದ್ರೆ ಅದೆಷ್ಟು ಹೆಸರುಗಳಿದ್ರು ಇವಳು ಇವಳಾಗಿಯೇ ಬಾಗಿಲನ್ನು ತೆರೆದು ಹೊರಬರಬೇಕು ಅಂತಾದ್ರೆ ಅದೇ ಹೆಸರು ಸೂಕ್ತ. ಅದೇ ಅಲ್ವಾ?
ಎಲ್ರಿಗಾಗಿ ಇನ್ನೊಮ್ಮೆ ಮಾಡ್ಬೇಕಿದು ಅಲ್ವಾ? ಹಾ ಎಂತ ಧರ್ಮ ಕೇಳ್ತಾರೆ ನೀವು? ಹೇಳಿ ಹೇಳಿ, ಒಳ್ಳೆ ಕತೆ ಮಾರ್ರಿ ನಿಮ್ದು. ಪಾಪ ಈ ಮಕ್ಕಳಿಗೆ ಬೆಂದವ ಬೇರೆ ಯಾರು ಎನ್ನುವ ಹಾಗೆ ಭಾವಿಸುವುದು ಬೇಡ. ಅನ್ನೊಂದು ಸಂದರ್ಭ ನಂದ ಗೋಕುಲದಲ್ಲಿ ಗೋವುಗಳನ್ನ ಗೋಪಾಲಕರನ್ನ ಪರಿಪಾಲಿಸುತ್ತಾ ಇರುವಂತ ಹೊತ್ತು ವಿಶೇಷವಾದಂತ ವೇಣುವನ್ನ ಕೈಯಲ್ಲಿ ಹಿಡಿದು ಅದನ್ನು ನುಡಿಸುತ್ತಾ ಗೋವುಗಳನ್ನ ಗೋಪಾಲಕರನ್ನ ಹತ್ತಿರಕ್ಕೆ ಬರಿಸಿಕೊಳ್ಳುವಂತಹ ನಾನು ಅಂದು ಅನೇಕ ಹೆಸರುಗಳಿಂದ ನನ್ನನ್ನು ಕೊಂಡಾಡಿದ್ರು. ಎಲ್ಲವರ ಬಾಯಲ್ಲಿಯೂ ಸಂತೋಷದಿಂದಲಾಗಿ ಆಡುವಂತಹ ಹೆಸರು ಬೇರೆ ಯಾವುದು ಅಲ್ಲ, ಬಂದವ ನಾನು ವೇಣುಗೋಪಾಲನ ಹೆಗ್ಗಾಣೆ. ವೇಣುಗೋಪಾಲ ಅಮ್ಮ ಕೇಳಿದ್ದೇನೆ, ವೇಣುಗೋಪಾಲ ವೇಣುಗೋಪಾಲ ಅಂತ ಹೇಳ್ತಾ ಇದ್ದಾನೆ. ಹೌದು, ದನ ಕಾಯುವವ ಅಂತಂದ್ರೆ 2 ದಿನ ಬಂದಿದ್ದಾರೆ, ಒಬ್ರು ಗೋಪಾಲಕ ಅಂತ ಆಯ್ತು. ಇನ್ನೊಬ್ಬ ಯಾರು? ಇವನೊಬ್ಬ ಸಗಣಿ ತೆಗಿಯುವವ. ಹಾ, ಇಲ್ಲಿ ಕೇಳಿ, ನಮ್ಮಮ್ಮ ಮಲಗಿದ್ದಾರೆ, ಯಾರು ಮಾತಾಡಬೇಡಿ, ನಿಮ್ಮ ದನ ಎಲ್ಲ ತಗೊಂಡು ಗುಡ್ಡಕ್ಕೆ ಹೋಗಿ. ಅದ್ರ ಜೊತೆಗೆ ಇದು ವೇಣುಗೋಪಾಲನ. ವೇಣುಗೋಪಾಲ ಅಂದ್ರೆ ಯಾರು ಗೊತ್ತಾಯ್ತೇನೆ? ಹಾವಾಡಿಗರು, ಪುಂಗಿ ಓದುವವರು. ಹೌದೌದು, ಒಬ್ಬಮ್ಮ ಹಾವಾಡಿಗ, ದೇವಾಡಿಗನ. ಇಷ್ಟೊತ್ತಿಗೆ ಬಂದ್ಕೊಂಡು ನೀವು ಹಾಬಿಟ್ಟು ನೋಡುವ್ರು ಯಾರಿಲ್ಲಿ? ಹೋಗೆ ಹೋಗಾಚಿಗೆ. ಎಂತ ಅವಸ್ಥೆ ಮಾರೆ. ನಾನು ಇನ್ನತ್ರ ಎಷ್ಟು ಸರಿ ಮಾಡಿಸ್ತೇವೆ ಒಂದು ವೇಣುಗೋಪಾಲ ಮಾಡು ಅಂತೇಳಿ ದಾರಿ ಮೇಲೆ ಬಿದ್ದು ಹೋಯ್ತಲ್ಲ ಮಾರೆ. ಹೋಗಿ ಹೇಳಿದ್ ಕೇಳಿದ್ಯಾ? ಅದು ದಾರಿ ಮೇಲೆ ಬೀಳಿ ನಿಂಗ ದೇವಾಡಿಗ ಅಂದ್ರಲ್ಲ ಮಾರೆ. ದೇವಾಡಿಗೆ ಹೇಳ್ರು ಬೇಸರ ಇಲ್ಲ, ಹಾವಾಡಿಗೆ ಒಟ್ಟಿ ದೇವಾಡಿಗೆ ಬರ್ತಾನ. ಮತ್ತೆ ದೇವಡಿಗ ಸಾಲೆ ಬೇರೆ. ಇಲ್ಲಿ ಅಣ್ಣಡಿಗ ತಮ್ಮಡಿಗ ದೇವಡಿಗ. ಅಣ್ಣಡಿಗ ಅಂದ್ರೆ ಯಾರು? ಒಳಗಡೆ ಪೂಜೆ ಮಾಡೋರು ಅಣ್ಣಡಿಗರು. ತಮ್ಮಡಿಗ ಅಂದ್ರೆ ಯಾರು? ಅವ್ರಿಗೆ ತಯಾರು ಮಾಡಿ ಕೊಡುವವರು ತಮ್ಮಡಿಗರು. ಅಲ್ಲೇ ಹೊರ ಕೂತು ಅವ್ರಿಗೆ ಸಹಕಾರ ಕೊಡುವವ ದೇವಾಡಿಗ. ಅಣ್ಣಡಿಗ ತಮ್ಮಡಿಗ ದೇವಾಡಿಗ, ಆ ಸಾಲ ನಮ್ದು. ಹಾವಡಿಗ ಸಾಲನ ಅಂತ ಮಾತಾಡ್ತದೆ. ಎಂತ ಗೊತ್ತುಂಟು ಇದಕ್ಕೆಲ್ಲ ದೇವಡಿಗ ಗೊತ್ತಿಲ್ಲ ಅಂತ ಮಾಡುದು ಹೇಳ. ನಿಂದಿದ ನನಗೆ ಗೊತ್ತಾಗಿದೆ ಅಂತ ಬೇಡ ಬಿಡ, ಅವಳಿಗೆ ಅರ್ಥ ಆಗಿಲ್ಲ ಅಂತ ಆಯ್ತು. ಹೌದು, ಬಹುಶಃ ಹೀಗೆ ಹೇಗೆ ಹೆಂಡತಿಯ ಮನಸ್ಥಿತಿಯನ್ನು ತಿಳಿಗೊಳಿಸಬೇಕು ಅಂತಾದ್ರೆ ಗಂಡ ಮಾಡಿರುವಂತ ಸಾಧನೆ ಕುರಿತಾಗಿ ಹೇಳಿದಾಗ ಅರ್ಥ ಆಗ್ತದೆ. ಎಷ್ಟೇ ಸಿಟ್ಟಿದ್ರು ನಾ ಇಂಥ ಒಂದು ಸಾಧನೆ ಮಾಡಿದವಂತ ಹೆಂಡತಿ ಹತ್ರ ಹೇಳಿದ್ರೆ ಅದೆಲ್ಲ ಮರಿತಾಳೆ ಸಿಟ್ಟನ್ನ ಅಲ್ವಾ? ಹೌದು, ಅದಕ್ಕಾಗಿ ನಾವು ಸಾಧನೆ ಮಾಡದ್ದು ಎಷ್ಟು ಉಂಟಾ? ಅಲ್ಲ, ನೀನೇ ಹೋದಲೆಲ್ಲ ಸಾಧನೆ ಮಾಡದ್ದ ವಿಷಯ ಬೇರೆ. ಅದು ಯಾವ್ದು ಹೇಳುತ್ತೆ ಈಗ? ಯಾವ್ದು ಹೇಳ? ಯಾವ್ದು ಒತ್ತದ್ದು ಹೇಳ? ನೀ ಬಹಳ ಕಡೆ ಒತ್ತಿದ್ದೆ ಮರ, ಎಲ್ಲಿಂದ ಹೇಳುತ್ತೆ? ಬೇಡ, ಒತ್ತಿಕೊಂದದ್ದು ಹೌದು. ಅದಲ್ಲ, ಓಡಿದ್ದು ಹೇಳ? ಓಡಿದ್ ಬೇಡ, ಇಷ್ಟ ಆಗುದಿಲ್ಲ ಅವರಿಗೆ. ಕುಡ್ದದ್ದು ಹೇಳ? ಬೇಡ, ಒಟ್ಟಿ ನಾನು ಇದ್ದೆ ಮರಯ್ಯ, ಸರಿಯಾಗುದಿಲ್ಲ ಅದು. ನನ್ನ ಸುದ್ದಿ ಬಂದ್ರು ಬಂತಲ್ಲ, ಅದು ಬೇಡ. ನೀವು ಒಬ್ಬರೇ ಕುಡ್ದಿಲ್ಲಲ್ಲ, ಎಲ್ಲೂ ಇಬ್ರು ಸೇರಿ ಕುಡ್ದಲ್ಲ ನಾವು. ಅದಾರಗಳೇ ಬೇಡ. ಮೆಟ್ಟದ್ದು ಹೇಳ? ನೀ ಬಹಳ ಕಡೆ ಮೆಟ್ಟಿದ್ದೆ, ಎಲ್ಲಿ ಮೆಟ್ಟಿದ್ದು ಹೇಳ್ತೆ ಹೇಳ. ಅಲ್ಲ, ಅಲ್ಲೊಂದ್ಸಲ ಮೆಟ್ಟಿದ್ನಲ್ಲ. ಅದೇ ಮರ, ಅಲ್ಲೊಂದು ನಾ ಇದ್ನ ದಿವಸ ಮೆಟ್ಟು ದಿವಸ. ಅದು ಅದೇ ಹೇಳು, ಅದೇ ಹೇಳು. ಅದೇ ಹೇಳ? ಇಲ್ಲಲ್ಲ, ಒಂದು ನನ್ನ ಗೋಕುಲದಲ್ಲಿ ಕ್ರೂರ ಕಾಳಿಂಗನ
ಕ್ರೂರ ಕಾಳಿಂಗನ್ನ ಹೆಡೆಯ ತುಳಿದು ಬಂದೆ. ಹೌದು, ಕಾಳಿಂಗಿನ ಹೆಡೆ ತುಳಿಯುವ ನಾನು. ಹೌದು. ಇದೊಂದು ಕಾಳಿಂಗ್ ಬೇಕಾ ಬೇಡವಾ? ಕಾಳಿಂಗ್ ಮಾಡ್ಲಿಕ್ಕೆ ಯಾರಿದ್ರು ಮಾರ ಈಗ? ಕಾಳಿಂಗ್ ಪಾಪ ಹೆಸರು ಕಡಗತ್ತರ ಕಾಳಿಂಗ್ ಆಗುದಿಲ್ಲ. ನಾನು ಇನ್ನು ಕರ್ಕೊಂಡು ಬಂದದೆ ಅದಕ್ಕೆ ಅದಕ್ಕೆ ಸಮಪಾಲ ನೀವೇನೆಂದು ಅಂದ್ರೆ ನೀವೊಂದು ಕಾಳಿಂಗ್ ಮಾಡ. ಯಾರು ನಾನು ಪೌಡಣ್ಣೆಲ್ಲ ಕಾಳಿಂಗ್ ಮಾಡುವುದಾ? ನಾವು ಹೆಬ್ಬಾವು, ಕಾಳಿಂಗ್ ಆಗುದಿಲ್ಲ ಇದು. ನೀ ಅನುಕೂಲಕ್ಕೆ ಬೇಕಾಗಿ ಒಂದು ಹೆಡೆ ತುಳಿಲಿಕ್ಕಷ್ಟೇ. ಹೆಬ್ಬವಾದ್ರೆ ಅಂತದ್ದು ಮೆಟ್ಟುವ. ಆಯ್ತಾ? ಎಷ್ಟು ಒಳ್ಳೇದಾಗ್ತಾ ಉಂಟು ಎನ್ನುವುದು ನನಗೂ ಕಲ್ಪನೆಗಿಲ್ಲ. ಅದಕ್ಕಾಗಿ ಇನ್ನೊಮ್ಮೆ ಕಾಳಿಂಗ. ಎಂತ ಜಾಗ ನೋಡಿ ತುಳಿತಿದ್ದೀರಾ? ಕೊನೆಗೆ ಏನಿಲ್ಲ ಮತ್ತೆ? ನನಗಾಗಿ ಅಲ್ಲ, ಮತ್ತೆ ಬಹು ಜನರ ಅಪೇಕ್ಷೆಯ ಮೇರೆಗೆ ಇನ್ನೊಮ್ಮೆ ಕಾಳಿಂಗ. ಬೇಡ ಬನ್ನಿ ಬನ್ನಿ. ನನಗಾಗಿ ಅಲ್ಲ, ಈ ಪಾಪ 2 ಜನ ಮಕ್ಕಳಿಗಾಗಿ. ಇದೇ ಮಾಡ್ತಿರುವುದಾ? ಅಲ್ಲ, ನಾನು ಎಷ್ಟು ತಕೊಂಡ್ರು ನಿಮ್ಮಷ್ಟು ತಗೊಳ್ಳೋದಿಲ್ಲ. ಇನ್ನೀ ಪ್ರಸಂಗ ಬರುವುದಿಲ್ಲ. ಇನ್ನೊಂದ್ಸಲಿ ಮಾಡುವ ಕಾಳಿಂಗ. ಇನ್ನೀ ಪ್ರಸಂಗ ಇಡೀ ಹೇಳ್ತೀನಿ. ಬಾಬಾ ಬಂದವ ಬೇರೆ ಯಾರು ನೀವು ಹಾಗೆ ಭಾವಿಸುವುದು ಬೇಡ. ಅನ್ನೊಂದು ಸಂದರ್ಭದಲ್ಲಿ ಕಾಳಿಂದಿನ ತೀರದಲ್ಲಿ ಗೋವುಗಳನ್ನು, ಗೋಪಾಲಕರನ್ನು ಘೋರವಾದಂಥ ವಿಷಯ ಮೂಲಕವಾಗಿ ಕೊಲ್ಲುತ್ತಾ ಮುನ್ನಡೆದಿರುವಂತಹ ಕ್ರೂರ ಕಾಳಿಂಗ
ಆ ಕಾಳಿಂಗನನ್ನ ಕೊಂದು ಬಂದವ ಧೀರ ಕಾಣಲೆ ನಾನು ಬಾಲ್ದಗೆ ಒಳಗೆ ಹೋಗುವ ನಮ್ಮನೆ ಅಷ್ಟೇ ನಮ್ಮಿಷ್ಟ ಕೇಳುವಂತಿಲ್ಲ. ಕೇಳುವ ಮಗ ಯಾರು? ಪ್ರಾಣ ಬಿದ್ದಾಗ ಆಯ್ತು ನನಗೆ. ಇದು ಗೊತ್ತಾಗ್ಲಿಲ್ಲ, ಇವತ್ತು ಕಾಣ್ ಬಿದ್ದಾಗ ಆಯ್ತಂತೆ. ಯಾತಕ್ಕೆಂದಲ್ಲಿ ಮುನಿಸು, ಯಾಕಿಂತಹದಂತ ಸಿಟ್ಟು? ಇದೆಲ್ಲ ನಿನಗೆ ಶೋಭೆ ತರತಕ್ಕಂಥದ್ದಲ್ಲ. ಸಿಟ್ಟನ್ನ ಬಿಡು, ಒಮ್ಮೆ ನನ್ನಲ್ಲಿ ಪ್ರೀತಿಯಿಂದ ಮಾತಾಡು ಬಾಮ. ನನಗೆ ಅವರಲ್ಲಿ ಮಾತಾಡ್ಲಿಕ್ಕೆ ಮನ್ಸಿಲ್ಲ, ಹಾಗಂತ ಮಾತಾಡದೆ ಹೋದ್ರೆ ವಿಷಯ ಏನೋ ಗೊತ್ತಾಗ್ಬೇಕಲ್ಲ. ಮತ್ತೆ ಹಾಗಾಗಿ ನಾನು ಏನವ್ರಲ್ಲಿ ಮಾತಾಡುದಿಲ್ಲ. ನೀವು ಮಾತಾಡುದಿಲ್ಲ, ಮತ್ತೆ ಯಾರು ಮಾತಾಡ್ತಾರೆ? ನಾನು ಇನ್ನಲ್ಲಿ ಮಾತಾಡ್ತೇನೆ. ನನ್ನಲ್ಲ, ಹೌದು ನನ್ನ ಬಗ್ಗಾಗಿ ನೀವು ಮಾತಾಡೋದು. ಹೋಗಿ ನಿಮ್ಮ ಬಗ್ಗಾಗಿ ನಾನು. ಅವರು ಅವರ ಅನುಕೂಲಕ್ಕೆ ಮಾಡಿಕೊಳ್ತಾರೆ ಅಂತಾದ್ರೆ ಬಿಡ್ಲಿಕ್ಕುಂಟ? ನನ್ನ ಬಗ್ಗೆ ನಾನು ಅವಳ ಬಗ್ಗೆ ಬಗ್ಗೆ ಅಲ್ಲ, ಅವರ ಬಗ್ಗೆ ಅವಳ ಕುರಿತಾಗಿ ಇವಳು ಮಾತಾಡ್ತಾಳೆ. ಅವಳ ಬಗ್ಗೆ ಅವಳು, ನಿನ್ನ ಬಗ್ಗೆ ನಾನು ಬಗ್ಗೆ ಅಲ್ವಾ? ನನ್ನ ಕುರಿತಾಗಿ ನೀ ಮಾತಾಡ್ಬೇಕು. ನೋಡ್ಬಿಡು. ಇಲ್ಲಿ ಬಂದದ್ದು ಯಾಕೆ ಕೇಳು? ಇಲ್ಲಿ ಬಂದದ್ದು ಯಾಕೆ ಕೇಳು? ಇಲ್ಲಿ ಬರ್ತೀನಿ, ಅಪ್ಪ ಮನೆ ಹೋಗದೆ ಬರ್ತಾನ ಅಲ್ಲ. ಇಲ್ಲಿ ಬಂದು ಯಾಕೆ? ಇಲ್ಲಿ ಬರ್ತೆ ಮತ್ತಿನ್ನೆಲ್ಲ ಹೋಗ್ಲೆ? ಇಲ್ಲಿ ಬರ್ತೆ ಮತ್ತಿನ್ನೆಲ್ಲ ಹೋಗ್ಲೆ? ಇಲ್ಲಿ ಬರ್ದೆ ಮತ್ತಿನ್ನೆಲ್ಲ ಹೋಗ್ಲೆ? ಅಲ್ಲಿ ಹೋಗ್ಬೇಕಾಗಿತ್ತು ಅವಳ ಮನೆಗೆ. ಅಲ್ಲಿ ಹೋಗ್ಬೇಕಿತ್ತು ಅವ್ರ ಮನೆಗೆ. ಸುಳ್ಳಲ್ಲ, ಯಾರದ ಇದ ಅವ್ರದ್ದು ವಿಳಾಸ ಕೂಡ ನಾಳೆ ಅಲ್ಲಿ ಅಲ್ಲಿ ಹೋಗ್ಬೇಕಿತ್ತು ಅವಳ ಮನೆಗೆ. ಅಲ್ಲ, ಅವಳು ಅಂತ ಹೇಳಿದ್ರೆ ಅವಳು ಅಂತ ಹೇಳಿದ್ರೆ ಯಾರು? ಅವಳು ಅಂತ ಹೇಳಿದ್ರೆ ಯಾರು? ಅಯ್ಯೋ, ಅವಳು ಅಂತ ಹೇಳಿದ್ರೆ ಯಾರು? ಅವಳು ಅಂತ ಹೇಳಿದ್ರೆ ಓಡ್ ಬಂದವಳು. ಅಯ್ಯೋ, ಅವಳು ಅಂತ ಹೇಳಿದ್ರೆ ಯಾರು? ಅವಳು ಅಂತ ಹೇಳಿದ್ರೆ ಓಡ್ ಬಂದವಳು. ಓಡಿ ಬಂದವಳು, ನಡೆದು ಬಂದವಳು, ನಗಾಡಿ ಬಂದವಳು, ಹಿಡಿದು ಬಂದವಳು, ಯಾರು ಎತ್ತೆನ್ನುವುದು ಬೇಡವಾ? ಓಡ್ ಬಂದವಳು, ನಗಾಡಿ ಬಂದವಳು, ಅದೇ ಬಂದವಳು, ಇದು ಬಂದವಳು ಅಂದ್ರೆ ಯಾರಂತ ಬೇಡವಾ? ಅದು ಬಂದವಳು, ಇದು ಬಂದವಳು ಅಂದ್ರೆ ಯಾರನ್ನ ಬೇಡವಾ? ಕಳವಿನಿಂದ ಬಂದವಳು. ಕಳವಿನಿಂದ ಬಂದವಳು, ಕಳತೂರಿಂದ ಬಂದವಳು. ಕಳತೂರಲ್ಲ, ಕಣ್ಣೂರಿಂದ, ಕಾಳವಾರದಿಂದ ಬಂದವಳು. ಕರ್ಮ. ಕಳವಿನಿಂದ ಅಲ್ಲ, ಕಳವಿನಿಂದ ಬಂದವಳು ಅಂತ ಹೇಳಿದ್ರೆ ಯಾರು ಎತ್ತನು? ಅವಳಿಗೆ ಹೆಸರಿಲ್ವಾ? ಸುಮ್ಮನೆ ನೀನು ಸರಿಯಾಗಿ. ಅದಲ್ಲ, ಅಣ್ಣನ ಜುಟ್ಟು ಕೊಯ್ಸಿದವಳು. ಅದಲ್ಲ, ಅಣ್ಣನ ಜುಟ್ಟು ಕೊಯ್ಸಿದವಳು. ನೀನ್ ಗರ್ಗಸ್ ಆಗ್ತಿದ್ಯಾ? ಅದ ಜುಟ್ಟು ಕೊಯ್ಸಿದವಳು. ಸುತ್ತಿ ಬಳಸಿ ಅವಳು ಇವಳು ಎನ್ನುವ ಗೊಂದಲಕ್ಕಿಂತ ನೇರ ದಿಟ್ಟ ನಿರಂತರವಾಗಿ ಅವಳ ಹೆಸರು ಹೇಳಲಿಕ್ಕೆ ತೊಂದ್ರೆ. ಸುತ್ತಿ ಬಳಸಿ ಹೇಳುವುದಕ್ಕಿಂತ ನೇರ ದಿಟ್ಟ ನಿರಂತರ ಅವಳ ಹೆಸರು ಹೇಳಲಿಕ್ಕೆ ಆಗುದಿಲ್ವಾ? ಸುತ್ತಿ ಬಳಸಿ ಹೇಳುವುದಕ್ಕಿಂತ ನೇರ ದಿಟ್ಟವಾಗಿ ಹೇಳುವುದಕ್ಕೆ ಏನು ಸಮಸ್ಯೆ? ಅವಳ ಹೆಸರು ಹೇಳ್ಬೇಕಂತೆ. ಅವಳೇ ಕುಂಡಿನಾಪುರದವಳು. ಅವಳ ಹೆಸರು ಹೇಳ್ಬೇಕಂತೆ. ಅವಳು ಕುಂಡಿನಾಪುರದವಳು.
ನಾನು ತಿರುಗುದಿಲ್ಲ ಅಷ್ಟಲ್ಲ ಹೊಂಟ ಜಾಸ್ತಿ ಮಾಡಿದ್ದೀನಿ ತಡಿ ಅದ ಪುರದಿಂದ ಬಂದವಳು. ಯಾವುದು? ಯಾವ ಪುರವೇ ಇದೆ? ಕುಂಡಿನಾಪುರ. ಕುಂಡಿನಾಪುರ. ಓ ಹುಳ ಅವಳೇ ರುಕ್ಮಿಣಿ ಪಾಪಿ ಅವಳ ಹೆಸರು ಹೇಳುದಿಲ್ಲ ನಾನು. ಎಂತ ಅವಳೇ ರುಕ್ಮಿಣಿ ಪಾಪಿ ಅವಳ ಹೆಸರು ಹೇಳುದಿಲ್ಲ ನಾನು. ಓ ನಮ್ಮ ರುಕ್ಕು. ನಮ್ಮ ರುಕ್ಕು. ಓ ನಮ್ಮ ರುಕ್ಕು. ನಮ್ಮ ಒಲಿಗೆ ಹೋಗಿ ಇದು ವಿಷಯ ಅಲ್ಲ. ಅದಕ್ಕೆ ನನ್ನ ಪಟ್ಟದರಸಿನಿ ನಲ್ವರೆ. ಹೌದು. ಅಷ್ಟಮೈಶ್ವರಲ್ಲಿ ಇಷ್ಟದ ಪತ್ನಿಯಾಗಿ ಬದುಕನ್ನು ಹಂಚಿಕೊಂಡು ನಡೆಸಿಕೊಂಡು ಬಂದವರು ನಾವು. ಇಂತಹ ಸಿಟ್ಟಿಯಾಕೆ, ಯಾಕಿಂತಹ ಕಾರ್ಯ, ಏನಾಯ್ತು ಅಂತ ಹೇಳೆ. ಪ್ರತಿಯೊಂದು ಹೆಂಡತಿ ಮನೆಗೆ ಹೋದ್ರು ನೀವು ಹೇಳುದು ಹೀಗೆ ಅಂತ ನನಗೆ ಗೊತ್ತುಂಟು. ಅದಲ್ಲದೆ ಹೋದ್ರೆ ಮೊನ್ನೆ ದಿವಸ ನಾರದ ಬನ್ನ ಬರುವಾಗ ಒಂದು ಹೂ ಇಟ್ಕೊಂಡು ಬಂದ. ಪಾರಿಜಾತ. ಅದನ್ನ ಏನಂತ ಹೇಳ್ದ ಅವ? ಆ ಹೂವನ್ನು ನಿಮಗೆ ಅತಿ ಪ್ರೀತಿಯಾದಂತಹ ಹೆಂಡತಿ ಕೊಡಬೇಕು ಅಂತ ಹೇಳಿದ. ನೀವು ತಗೊಂಡೋಗಿ ಎಲ್ಲಿಟ್ರಿ? ರುಕ್ಮಿಣಿ ಮುಡಿಯೇರಿಸಿದೆ. ಮತ್ತೆ ನನಗೊಂದಿಷ್ಟು ವಿಷಯ ಕೊಡ್ಬೋದಿತ್ತಲ್ಲ ನೀವು. ನಿನಗಷ್ಟೇ ಗೊತ್ತಾಗಿದೆ. ಎಂತದ್ದು? ಅವ ಬಂದ, ಹೂ ಕೊಟ್ಟ. ಇದನ್ನ ರುಕ್ಮಿಣಿಗೆ ಮುಡಿಸುವ ಚಂದವನ್ನ ನೋಡಬೇಕು ಕೃಷ್ಣ ಅಂತ ಆಡಿದ. ಲೋಕ ಕಲ್ಯಾಣಾರ್ಥವಾಗಿ ಸಂಚರಿಸುವಂತ ಅವ ತನ್ನ ಬೇಡಿಕೆಯನ್ನ ಮುಂದಿಟ್ಟಾಗ ಅದನ್ನು ಈಡೇರಿಸಬೇಕಾದದ್ದು ನನಗೆ ಕರ್ತವ್ಯ ಎನ್ನುವಂತ ನೆಲೆಯಲ್ಲಿ ಅವಳ ಮುಡಿಯೇರಿಸಿದ್ದೆ ಬಿಟ್ಟರೆ ಅನ್ಯತ ಮತ್ತೊಂದು ಕಾರಣಕ್ಕಾಗಿ ನನ್ನನ್ನು ಅವಮಾನಿಸಿದ ಹಾಗಾಗ್ಲಿಲ್ಲ. ಯೋಚಿಸುವುದು ಬೇಡ. ನಿನ್ನ ಪಾಲಿಗೆ ಕೊಟ್ಟನಿದಕ್ಕೋ ಭಾಷೆಯ. ಎಂತ ಭಾಷೆ ಕೊಡುದು? ಯೋಚನೆ ಮಾಡುದು ಬೇಡ. ಏನು? ಮತ್ತೆ ನಾರದ ತಂದು ಹೂವನ್ನು ನಿನ್ನ ಮುಡಿಗೆ ಏರಿಸಿದ್ರೆ ನಿನಗದು ಶೋಭೆಯ? ಮತ್ತೆಂತದ್ದು? ನನ್ನ ಕೈಯಾರೆ ಕೊಯ್ಬೇಕು, ನಿನ್ನ ಮುಡಿಯನ್ನ ಏರಿಸಬೇಕು, ಆವಾಗ ಅದೊಂದು ಸಾರ್ಥಕ್ಯ ಅಂತ. ಆಗ್ಲಿಕ್ಕಿಲ್ಲ ಬಿಡಿ. ನೀನು ಯೋಚನೆ ಮಾಡುದು ಬೇಡ. ಮುಂದೆ ಎಲ್ಲಿಯಾದ್ರೂ ಒಂದು ಸಂದರ್ಭ ದೇವಲೋಕಕ್ಕೆ ಹೋಗುವಂತ ಪ್ರಸಂಗ ಒದಗಿ ಬಂತು ಅಂತಾದ್ರೆ ಖಂಡಿತಕ್ಕೂ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ಬರೇ ಕರ್ಕೊಂಡು ಹೋಗುವುದಷ್ಟೇ ಅಲ್ಲ, ತಿರುಗಿ ಬರುವಾಗ ನಂದನವನದಲ್ಲಿ ಇರುವಂತಹ ಪಾರಿಜಾತ ಹೂವೇರು ಗಿಡ ಸಮೇತವಾಗಿ ತಂದು ನಿನ್ನ ಮನೆಯ ಅಂಗಳದ ತುದಿಯಲ್ಲಿ ನಡೆಸುವ ಸಂಪೂರ್ಣ ಹೊಣೆಗಾರಿಕೆ ನನ್ನದು. ಅಷ್ಟು ಸುಲಭಕ್ಕೆ ನಂಬಲಿಕ್ಕಿಲ್ಲ ನಾನು. ಬೇಡ. ಕಟ್ಟ ಕಡೆಯದಾಗಿ ಕೊಟ್ಟೆನಿದಕ್ಕೋ ಭಾಷೆ ಅಂತ ಹೇಳ್ತದಕ್ಕಾಗಿ ಎಂತದ್ದು? ಕಟ್ಟ ಕಡೆಯ ದೇವ, ಕೊನೆಯ ದಿಕ್ಕಿನ ಒಡೆಯ, ಆ ಮರಡನ ಆಣೆಯಾಗಿ ಇದು ಸತ್ಯ. ಮಾಲಿಂಗೇಶ್ವರನ ಆಣೆ ಇಟ್ಟಿದ್ದೀರಿ. ಹೌದು, ನೆನಪಿಟ್ಟುಕೊಳ್ಳಿ. ಹಾಗೆ ಆಯ್ತು. ನರಕಾಸುರ ಎನ್ನುವ ವಿಶೇಷವಾದ ನಾಮಧೇಯದಿಂದ ದೈತ್ಯ ಪಡೆಯನ್ನ ಪರಿಪಾಲನೆ ಮಾಡುತ್ತಾ ಇದ್ದೆ. ಯಾವತ್ತಿನಿಂದಲೂ ಆಸೆ ಇಟ್ಟುಕೊಂಡೆ ನಿಶಾಚರರಿಗೆ ನರಕವನ್ನ ತೋರಿಸಿದ ದೇವತೆಗಳಿಗೆ ನರಕವನ್ನ ತೋರಿಸಬೇಕು ಅಂತ. ಸರಿಯಾದ ಸಮಯ, ನಡುತ್ತೇನೆ ಸ್ವರ್ಗಕ್ಕೆ.
ನಿಮ್ಮವರನ್ನ ಕೂಡಿ ಇದ್ದಕ್ಕಿದ್ದ ಹಾಗೆ ನಾಕ ಲೋಕಕ್ಕೆ ತಾಳಿಯನ್ನಿಟ್ಟವ ವರ್ತಮಾನವನ್ನ ಕೇಳಿಯೇ ಬಂದೆ. ಏನು ಕೇಳಿದೆ? ನೀನು ಬಂದೆ ಅನ್ನೋ ವಿಚಾರವನ್ನ ಹಾಗಂತ ಓಡಿಸಿದ್ದೇನೆ ನಿಮ್ಮವರನ್ನ. ಹೌದು, ಓಡಿದ್ದಾರೆ, ಭಯಭೀತರಾಗಿದ್ದಾರೆ. ವರ್ತಮಾನ ಬಂತು, ಅವ ಬಂದಂತ ಉದ್ದೇಶವೇನು? ಪ್ರಶ್ನೆ ಮಾಡಬೇಕು ಅಂತಲೇ ಬಂದಿದ್ದೇನೆ. ಪ್ರಶ್ನೆ ಮಾಡಬೇಕಾ? ತಾನವರು ಬರುವುದೇನು ಹೊಸತಲ್ಲ ಅಲ್ವೇ ಅಲ್ಲ. ಈ ಹಿಂದೆ ಅನೇಕರು ಬಂದಿದ್ದಾರೆ. ಅವರ ಸ್ಥಿತಿಗತಿ ಏನಾಗಿದೆ ನೋಡದೆ ಹೋದ್ರು ನೀನು ಕೇಳಿದವನಿದ್ದೀಯ. ಅದು ಕೇಳಿಯಾ ಇಲ್ಲಿಗೆ ಬಂದದ್ದು? ಹೌದಾ? ಕೇಳಿ ಬಂದೆ ಅಂತಾಯ್ತು. ಯಾಕೆ ಬಂದೆ? ಬರಬರ ಉದ್ದೇಶ ಏನು? ಆದಷ್ಟು ಬೇಗ ಪ್ರಾಣ ಹೋಗಬೇಕು ಅಂತ ಬಂದ್ಯೋ, ಅಥವಾ ದೇವಲೋಕ ನೋಡಬೇಕು ಅಂತ ಬಂದ್ಯೋ, ನಮ್ಮಿಂದ ಆಶೀರ್ವಾದ ಬೇಕು ಅಂತ ಬಂದ್ಯೋ? ಇಲ್ಲ. ಬಂದಂತ ಉದ್ದೇಶವನ್ನ ಹೇಳು, ನಡೆ ಇಲ್ಲಿಂದ. ಶ್ರಮದಿಂದ
ಶಚಿಪತಿ ಭೌಮಾಸುರ ಬಂದ ಉದ್ದೇಶ ಕೇಳ್ತಾ ಇದ್ದೀಯ. ಹೌದು. ಬರುವರ ಕಾರಣ ಏನು? ನೀನೇ ಆಗಿದ್ದೀಯ. ದೇವತೆಗಳಿಗೂ ದಾನವರಿಗೂ ವೈರ. ಹುಟ್ಟುವಲ್ಲಿ ಮೂಲ ಯಾರು ಕೇಳಿದ್ರೆ ನೀನು ದೂರ್ವಾಸರ ಶಾಪಕ್ಕೊಳಗಾಗಿ ಹೌದು ಸರ್ವವನ್ನು ಕಳೆದುಕೊಂಡೆ. ನಿಜ. ಪಡೆಯಬೇಕು ಅಂತ ಆದ್ರೆ ಸುರ ಅಸುರರು ಒಂದಾಗಿ ಅಬ್ಧಿಮತನ ಮಾಡಬೇಕು. ಹೌದು ಎನ್ನುವಾಗೆ ವಿಷ್ಣುವಿನ ಪ್ರೇರಣೆ ಆಯ್ತಂತೆ. ನಿಜ. ಅದಕ್ಕಾಗಿ ವಿಷ್ಣು ಭಕ್ತನಾದ ಬಲಿಯನ್ನ ಸಖ್ಯ ಮಾಡಿಕೊಂಡೆ. 3366 99 ಸಾರಿ ಅಮೃತ ಮತನವೆನಿಸಿಕೊಂಡಾಗ ಕಡೆಯುವುದಕ್ಕೆ ಮುಂದಾದರಂತೆ. ಹೌದು. ಹಿಡಿಯುವ ಮೊದಲೇ ಆಡಿದೆಯಂತೆ. ಸಮಪಾಲ ನೀಡುವೆ ಹೇಳಿದ್ದವು ಅಲ್ವಾ? ಹೌದಪ್ಪ. ಬಂದದ್ದನ್ನ ಸರಿಯಾಗಿ ಪಾಲು ಮಾಡಿಕೊಳ್ಳುವ, ಹಂಚಿಕೊಳ್ಳುವ ಅಂತ ಹೇಳಿದ ನೀನು ಬಂದ ಸುವಸ್ತುಗಳೆಲ್ಲವೂ ಮೇಲು ಲೋಕವನ್ನು ಸೇರುವ ಹಾಗೆ ಮಾಡಿದೆ. ಇಲ್ಲಿದ್ದ ದಾನವರು ಮೇಲೆ ಹೋಗುವ ಹಾಗೆ ಮಾಡಿದೆ ಅಂತ ಹೇಳಿದ್ರೆ ದೇವಪೀಠಕ್ಕಲ್ಲ, ಕುಮಕಿಯೋಳು ಎಮ್ಮವರಿಗೆ ವಿಷ ಇಕ್ಕಿದ ಸುಮನ ಸರ್ವಡೆಯ ಮೋಸ ಮಾಡಿ ದೈತ್ಯರನ್ನ ಕೊಂದ ದುರಾತ್ಮನಾದ ನಿನ್ನ ಮೇಲೆ ಸತ್ತವರ ನಮ್ಮವರ ಆತ್ಮಕ್ಕೆ ಶಾಂತಿ ಸಿಗುವುದಕ್ಕಾಗಿ ಇವತ್ತು ನಿನ್ನನ್ನ ಪಡೆದು ಅವರು ಬಯಸಿದ ಸುರಪೀಠ ಏರುವುದಕ್ಕಾಗಿ ಬಂದವ ನರಕಾಸುರ ಬಿಡುಪೀಠ. ಅಂದು ಸಮಪಾಲು ಸಿಗಲಿಲ್ಲ, ಇಂದು ದಕ್ಕಿಸಿಕೊಳ್ಳಬೇಕು. ತಿಳಿದ ನೀನು ನಿಮ್ಮ ಪಡೆಯನ್ನ ಕೂಡಿ ಬಂದೆ ಅಂತ ಬಂದಿದ್ದಾನೆ. ಅಮೃತ ಅಲ್ಲ, ನಾಕ ಲೋಕ ಅಲ್ಲ, ನಿಮ್ಮ ಪಾಲಿಗೆ ಇವತ್ತು ವಿಷವನ್ನೇ ನಾವು ಉಣಿಸುತ್ತೇವೆ. ನೀವು ಬಂದಂತ ಕಾರಣಕ್ಕಾಗಿ ಏನು ಭಯಪಟ್ಟು ಓಡ್ತೇವೆ ಅಂತ ಭಾವಿಸಿಕೊಂಡ್ಯಾ? ನೀವು ಪಡೆದ ವರಕ್ಕೆ ನಾವು ಭಯಪಟ್ಟು ಓಡಿದ್ದೇವೆ, ಅದಕ್ಕೆ ನಾವು ಗೌರವ ಕೊಟ್ಟಿದ್ದೇವೆ. ಇಂದು ಸಮಪಾಲ ಕೇಳ್ತಿ ಅಂತ ಆದ್ರೆ ಪಡೆದು ಓಡಿಸುತ್ತೇವೆ. ಕೊಲ್ಲುವುದ ವರಕ್ಕೆ ಚ್ಯುತಿ ಬಾರದೆ ಇದ್ದ ಹಾಗೆ ಉಳಿದವರ ಸಂಹಾರ ಮಾಡಿರಬಹುದು. ನರಕಾಸುರನ ಒಂದು ರೋಮ ಕೊಂಕಿಸುವುದಕ್ಕೂ ಆಗುವುದಿಲ್ಲ. ಸಚಿಪತಿ ಓಡಿ ಹೋದವನನ್ನ ಓಡಿಸಿಕೊಂಡು ಹೋಗಿ ಹಿಡಿದು ಬಡಿಯುವ ಜಾಯಮಾನ ನರಕಾಸುರನದ್ದಲ್ಲ. ಆದ್ರೆ ಇಲ್ಲಿಗೆ ಬಂದದ್ದು ಸೇಡು ತೀರಿಸಿಕೊಂಡದ್ದು ಎಲ್ಲರಿಗೂ ಗೊತ್ತಾಗಬೇಕು. ಗೊತ್ತಾಗಬೇಕಾದ್ರೆ ಹುಟ್ಟಿದ ಸುವಸ್ತು ಬಂದದ್ದು ಇಲ್ಲಿಗೆ, ಅದು ಇಲ್ಲಿರಬಾರ್ದು, ನಮ್ಮಲ್ಲಿಗೆ ಹೋಗ್ಬೇಕು. ಇಲ್ಲಿ ಬರ್ದಾಗಬೇಕು, ಯಾರು ಇರ್ಲಿಕ್ಕಿಲ್ಲ ಇಲ್ಲಿ, ಹಾಗೆ ಮಾಡಬೇಕು. ಹಾಗಾಗಿ ವಿಶೇಷವಾದದ್ದು ಕುಬೇರನ ಮಣಿಶೈಲ, ವರುಣನ ಪಾಶ, ಯಮನ ದಂಡ ಸಾಕಾಗುವುದಿಲ್ಲ. ದೇವತೆಗಳ ತಾಯಿಯಾದಂತ ಅದಿತಿ ದೇವಿಯ ಮಾಂಗಲ್ಯ ದ್ಯೋತಕವಾದದ್ದು ಯಾವುದು ಕೇಳಿದ್ರೆ ಕರ್ಣಕುಂಡಲ. ಹುಟ್ಟಿದ ಮಕ್ಕಳಿರುವಾಗಲೂ ಇನ್ನೊಬ್ಬ ಒಂದು ಮಾಂಗಲ್ಯಕ್ಕೆ ಕೈ ಹಾಕ್ತಾರೆ ಅಂತಾದ್ರೆ ಹುಟ್ಟಿದ ಮಕ್ಕಳು ಷಂಡರ್ ಅಂತಾಗ್ತದೆ. ದೇವತೆಗಳು ನರಕಾಸುರನ ಮುಂದೆ ಷಂಡರು ಅಂತ ತೋರಿಸಬೇಕು. ಹಾಗಾಗಿ ಆ ಮಣಿಕಯವನ್ನು ತೆಗೆದುಕೊಂಡು ಆ ಕುಂಡಲವನ್ನು ಅಪಹರಿಸಿಕೊಂಡು ನೇರವಾಗಿ ಪ್ರಜ್ಯೋತಿಷ ಪಟ್ಟಣಕ್ಕೆ ಘೋರ ಸಂಕಟ ಪರಿಹಾರ ಮಾಡುವರಾರು ಶ್ರೀರಮಣನೇ ದಿಕ್ಕೆನುತ ನಡೆತಂದ ಸುಮನಸ ನೆರವಿಯ ನೊಡಗೊಂಡು ಸುರಪಾಲ. ಗೋವಿಂದ
ನೀನೇ ರಕ್ಷಿಸಬೇಕು, ನೀನೇ ರಕ್ಷಿಸಬೇಕು ದೇವೇಶ. ಹೌದು, ಆಶ್ಚರ್ಯ ಅನಿಸೋಯ್ತು ಪುಣ್ಯಾತ್ಮ. ಏಕಾಏಕಿಯಾಗಿ ಇಲ್ಲಿಗೆ ಬರ್ತಾ ಇದ್ದಿ. ಮನಸ್ಸಿನ ಹದನ ಏನೆನ್ನುವುದು ನಿನ್ನ ವದನವನ್ನು ನೋಡಿದ್ರೆ ಅರ್ಥ ಆಗ್ತಾ ಅಲ್ವಾ ದೇವರೇ? ಯಾವುದೋ ಚಿಂತೆಯಿಂದಲಾಗಿ ಬಳಲ್ತಾ ಇದ್ದಿ. ಯಾರಿಂದ ಏನಾಯ್ತು, ಬರುವರೆ ಕಾರಣ ಏನು ಅಂತ ಹೇಳಿ. ಶ್ರೀ ಮನೋಹರ ಸ್ವಾಮಿ ದೇವ ಕೃಪಾಳು ಕಾಮಜನಕನೇ ನೀನು, ಭೂಮಿಯಾತ್ಮಜನಾದ ನರಕದಾನವನು, ಭೂಮಿ ಆತ್ಮಜನಾದ ನರಕದಾನವನು, ಕಾಮುಕತನದಿಂದ ಬಯಸಿನಾಕವನು, ಕಾಮುಕತನದಿಂದ ಬಯಸಿನಾಕವನು. ಶ್ರೀ ಮನೋಹರ ಸ್ವಾಮಿ ದೇವ ಕೃಪಾಳು, ಶ್ರೀ ಮನೋಹರ ಸ್ವಾಮಿ. ಶ್ರೀ ಮನೋಹರ ದೇವ ಕೃಪಾಳು ದೇವೇಶಾಚ್ಯುತ ಅಂತ ಮುಕುಂದ, ನೀವೇ ನಮ್ಮನ್ನ ಕಾಪಾಡಬೇಕು. ಕಷ್ಟ ಕಾಲ ಬಂದಾಗ ನಮ್ಮವರನ್ನ ಕೂಡಿ ನಿಮ್ಮಲ್ಲಿ ಮೊರೆ ಇಟ್ಟವನು, ಬಂದಂತ ಕಷ್ಟವನ್ನ ಪರಿಹಾರ ಮಾಡಿಕೊಟ್ಟವರಿದ್ದೀರಾ. ಇಂದೂ ಕೂಡ ನಮ್ಮವರು ಕೆಲವರನ್ನು ಕೂಡಿಕೊಂಡು ಇಲ್ಲಿಗಾಗಿ ಓಡಾಡಿ ಬರುವ ಉದ್ದೇಶ ಮತ್ತೇನಲ್ಲ, ಅದೋ ಭೂಮಿಯ ಸುಪುತ್ರ ಭೌಮಾಸುರ ಪ್ರಾಜ್ಯೋತ್ಸವ ಸರ್ವಾಧಿಕಾರಿ ತನ್ನ ಅಮಿತವಾದಂತಹ ಪಡೆಯನ್ನ ಕೂಡಿ ನಾಕಲೋಕಕ್ಕೆ ದಾಳಿಯನ್ನಿಟ್ಟ. ನಮ್ಮವರೆಲ್ಲರನ್ನ ಪಡೆದು ಓಡಿಸಿದ, ನನ್ನನ್ನೂ ಓಡಿಸಿಬಿಟ್ಟ. ಅಷ್ಟು ಮಾತ್ರ ಅಲ್ಲ, ನಾಕಲೋಕವೇ ಅವನ ಕಪಿಮುಷ್ಟಿಯಲ್ಲಿ ಉಂಟು, ಅವನ ಆಧೀನಕ್ಕೆ ಸೇರಿದೆ. ಅದಿತಿ ದೇವಿಯ ಕರುಣಕುಂಡಲವನ್ನು ಅಪಹರಿಸಿದ. ಹೆಚ್ಚಾಕೆ ಕುಬೇರನ ಮಣಿಶೈಲ ಅವನ ವಶವಾಗಿದೆ. ಇನ್ನೆಷ್ಟೋ ಸುವಸ್ತುಗಳನ್ನು ಪಡೆದಿದ್ದಾನೆ. ಹಾಗಾಗಿ ನಮಗೆ ಉಳಿಗಾಲವಿಲ್ಲ, ನೀವೇ ನಮ್ಮನ್ನ ಕಾಪಾಡಬೇಕು ದೇವರು. ಬೆದರಬೇಡವೋ ದಿವಿಜೇಂದ್ರ, ಬೆದರಬೇಡವೋ ದಿವಿಜೇಂದ್ರ ನೀ ಮನದಿ, ಒದಗಿಸುವೆನು ನಿಮ್ಮ ವಸ್ತುವ ಜವದಿ, ಒದಗಿಸುವೆನು ನಿಮ್ಮ ವಸ್ತುವ ಜವದಿ. ಮದಮುಖ ನರಕಾಸುರನ ಸಂಹರಿಸುವೆ, ಮದಮುಖ ನರಕಾಸುರನ ಸಂಹರಿಸುವೆ, ಮುದದಿಂದಲಾಸುರಲೋಕಕ್ಕೆ ಬರುವೆ. ಬೆದರಬೇಡವೋ ದಿವಿಜೇಂದ್ರ, ಬೆದರಬೇಡವೋ ದಿವಿಜೇಂದ್ರ. ಭೌಮಾಸುರನ ಅಟ್ಟುಳಿಯಿಂದಲಾಗಿ ಕಂಗಾಲಾದವರು ನೀವಿದ್ದೀರಿ. ನಿಮ್ಮ ರಕ್ಷಣೆಗೆ ಯಾರು ಎನ್ನುವ ಹಾಗೆ ಯೋಚಿಸುವುದು ಬೇಡ. ನಿಮ್ಮಿಂದ ಅಪಹರಿಸಲ್ಪಟ್ಟಿರುವಂತಹ, ನಿಮ್ಮಿಂದ ತೆಗೆದುಕೊಂಡು ಹೋಗಿರತಕ್ಕಂತಹ ಸುವಸ್ತುಗಳನ್ನ ಆದಷ್ಟು ಬೇಗ ನಿಮ್ಮ ಪಾಲಿಗೆ ಒಪ್ಪಿಸುವಂತಹ ಹೊಣೆಗಾರಿಕೆ ನನ್ನದು. ಸುಮನಸರಿಗೆ ಧೈರ್ಯದ ಮಾತನ್ನ ಆಡು, ಆದಷ್ಟು ಬೇಗ ನಾನು ಒದಗಿಸಿಕೊಡ್ತೇನೆ. ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯೋ. ಬಂದವ ಭೌಮಾಸುರ. ಹಾಗಿದ್ರೆ ಇವನ ಮೂಲ ಏನು ಎತ್ತೇನುವುದು ನಮಗೂ ಅರ್ಥ ಆಗಿದೆ. ನರಕಾಸುರನ ಅಟ್ಟುಳಿಯನ್ನು ನಿಲ್ಲಿಸಬೇಕು ಅಂತಾದ್ರೆ ನಾನೊಬ್ಬನೇ ಹೋಗುವುದಾ? ಅಲ್ಲ, ಬರಬೇಕಾದವರು ಬರಬೇಕು. ಸರಿ, ನಮ್ಮ ವಾಹನಕ್ಕೆ ಒಂದು ವಿಚಾರ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತದ ಇಲ್ವಾ? ಯಾಕರುಣ ಒಂದು ತಿರುಗಾಟ ಉಂಟು, ಹೇಳಿ ಹೋಗೋಣ. ಅನಿತರಳಾಗ ಮಾಮಾದೇವಿ ನಡೆದದ್ದು, ಇಲ್ಲಿಗೆ ಹೊರಟಿದ್ದೀರೇನೋ ಅಂತ ವಿಷಯ ಗೊತ್ತಾಗಿದೆ. ಎಲ್ಲಿಗೆ ಗಮನ ನಿಲ್ಲೆನು ರಮಣ, ಎಲ್ಲಿಗೆ ಗಮನ ನಿಲ್ಲೆಲು ರಮಣ, ಸೊಲ್ಲಿಸದೈದು ಸೊಲ್ಲಿಸದೆನ್ನು ಐದುವುದೇನು ಹದನ, ಸೊಲ್ಲಿಸಲೆನ್ನು ಐದುವುದೇನು ಹದನ. ಎಲ್ಲಿಗೆ
ಗಮನ ನಿಲ್ಲೆಲೋ ರಮಣ ಸೊಲ್ಲಿಸದೆನ್ನೋಳೈದುದೇನು ಹದನ ಯಾರೊಡ ನಿಂತು ಕದನ ತಿಳಿಯದಾದೆ ಅದನ ಯಾರೊಡ ನಿಂತು ಕದನ ತಿಳಿಯದಾದೆ ಅದನ ಎಲ್ಲಿಗೆ ಗಮನ ನಿಲ್ಲೆಲೋ ರಮಣ ಸೊಲ್ಲಿಸದೆನ್ನೋಳೈದುದೇನು ಗದನ ಯಾರೊಡ ನಿನ್ನು ಕದನ ಅರಿಯದಾದೆ ಗದನ ಎಲ್ಲಿಗೆ 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 ಗಮನ ಎಲ್ಲಿಗೆ 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 ಹೊರಟಿದ್ರಿ ನೀವು ಅಂತ ನಂಗೆ ಗೊತ್ತಾಯ್ತು ಆದ್ರೆ ಹೊರಟದ್ದು ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ. ಎಲ್ಲಿಗೆ ಅಂತ ಕೇಳಲೇಬಾರ್ದು. ಯಾಕೆ ಎಷ್ಟು ದೂರ ಅಂತ ಅದು ಕೇಳ್ಬೇಕು. ಇಲ್ಲಪ್ಪ ನಾ ಕೇಳ್ಬೋದು ಅಂತ ಅಪಶಕುನ ಇದ್ದಾಗೆ ಅದು ಅಪಶಕನ ಬೇರೆ ಯಾರಿಗೂ ಆದ್ರೆ ಅಪಶಕನ ಮನೆ ಹೆಂಡತಿ ಬಂದ್ರೆ ಅಪಶಕನ ಅಲ್ಲವೇ ಅಲ್ಲ ಒಂದ್ ರೀತಿ ಮನೆ ಬೇಕು ಬಂದಾಗೆ. ಅಲ್ಲ ನೀ ಬರೀ ಬೆಕ್ಕಲ್ಲ ಮನದ ಬೇಕು ಅದಲ್ಲ ನೀವೆಲ್ಲೋ ಹೊರಟಿದ್ದೀರಿ ಇದರ ಜೊತೆಗೆ ಹಿಡಿದಿರುವಂತಹ ಆಯುಧಗಳನ್ನು ಕಂಡಾವಾಗ ಯಾರೋಡ ನಿಂತು ಕದನ ಕದನ ಯಾಕಂದ್ರೆ ನೀವು ಹೋಗ್ತೀರಿ ಅಂತಾದ್ರೆ ಕದನಕ್ಕೆ ಹೋಗುವುದಿಲ್ಲ ಹೆಚ್ಚಾಗಿ ಮದನನ್ನು ಕರ್ಕೊಂಡು ಹೋಗ್ತೀರಿ ನೀವು ಕೆಲವೊಮ್ಮೆ ಪ್ರಸಂಗ ಹೌದು. ಹಾಗಾಗಿ ಹೋಗ್ತೀರಿ ಅಂತಾದ್ರೆ ನಾನ್ ನಿಮ್ಮ ಜೊತೆಗೆ ಬರುವ ಮಳೆ ನಾ ಬರುವ ಮಳೆ ಎಲ್ಲಿ ಹೊರಟಿದ್ರಿ ನೀವು ಏನು ವಿಷಯ ಕೀರವಾಣಿ ಕೇಳೆ ಕೀರವಾಣಿ ಕೇಳೆ ಪೊರಟಿಯ ಕಾರಣ ಗುಣಶೀಲೆ ಪೊರಟಿಯ ಕಾರಣ ಗುಣಶೀಲೆ ದೂರಿದ ನಾ ಬಲ ವೈರಿಯು ತನ್ನಲಿ ದೂರಿದ ನಾ ಬಲ ವೈರಿಯು ತನ್ನಲಿ ದಾರಿಣಿ ತನಯನ ಬೋರಿ ಉಪದ್ರವ ಅದಿತಿಯ ಕುಂಡಲವ ತನ್ನಗೆ ಸದನಗೆ ಒಯ್ದಿರುವ ತನ್ನಯ ಸದನಗೆ ಒಯ್ದಿರುವ ಮದಮುಖನನು ಯಮ ಸದನ ಕಟ್ಟುತ್ತ ಮದಮುಖನನು ಯಮ ಸದನಕ್ಕೆ ಅಟ್ಟುತ್ತ ಅದ ಒಲಿದೀವೆನು ತ್ರಿದಶರ ಮಾತೆಗೆ ನಾನದ ಒಲಿದೀವೆನು ತ್ರಿದಶರ ಮಾತೆಗೆ ಕೀರವಾಣಿ ಕೇಳೆ ಪೊರಟಿಯ ಕಾರಣ ಗುಣಶೀಲೆ ಆ ಕಡೆ ಒಬ್ಬ ತಲೆ ಎತ್ಕೊಂಡು ಹೋಗ್ತಾ ಇದ್ದಾನೆ ನೋಡು. ಪಾಪ ತಲೆ ತಗ್ಗಿಸಿಕೊಂಡು ಹೋಗ್ತಾ ಇದ್ದಾನೆ. ಬರುವಾಗ ತಲೆ ತಗ್ಗಿಸ್ಕೊಂಡು ಬಂದ ಈಗ ತಲೆ ಎತ್ಕೊಂಡು ಹೋಗ್ತಾ ಇದ್ದಾನೆ. ಯಾರವ ಅವ ದೇವೇಶ. ಓ ದೇವೇಶ್ ಇಲ್ಲಿ ಯಾಕೆ ಬಂದ? ಕಾರಣ ಬೇರೆ ಏನೂ ಅಲ್ಲ. ಏನಂತೆ? ದೇವಲೋಕದವರಿಗಾಗಿ ಪ್ರಾಗ್ಜ್ಯೋತಿಷದ ಅಧಿಕಾರಿಯಂತೆ ಭೌಮಾಸುರ ಎನ್ನುವಂತ ದಾಳಿಯನ್ನಿಟ್ಟಂತೆ. ಬರೀ ಅಷ್ಟು ಮಾತ್ರ ಅಲ್ಲ, ಅವರನ್ನೆಲ್ಲ ಬಡಿದು ಓಡಿಸಿ ಅದಿತಿಯ ಕರ್ಣಕುಂಡಲಗಳನ್ನು ಕುಬೇರನ ಮಣಿಶೈಲವನ್ನು ಯಮನ ಪಾಶವನ್ನು ಹಿಡಿದು ಮುನ್ನಡೆದನಂತೆ. ಅದಕ್ಕಾಗಿ ಸುವಸ್ತುಗಳನ್ನ ಹಿಂತಿರುಗಿಸಿ ಕೊಡಬೇಕೆನ್ನುವ ಹಾಗೆ ದೀನನಾಗಿ ಬಂದು ಕೇಳಿಕೊಂಡ. ಅವನಿಗೆ ಭರವಸೆ ಮಾತನ್ನ ಕೊಟ್ಟೆ. ಕೂಳನಾದಂತ ಭೌಮಾಸುರನನ್ನ ವಧಿಸಲು ಸುಖವಾಗಿ ಪ್ರಾಗ್ಜ್ಯೋತಿಷಕ್ಕೆ ಹೊರಟಿದ್ರಿ ಈಗ ದೇವಲೋಕಕ್ಕ? ಹೌದು. ಹರುಷಾಗೀತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈದುವೆಯ ಹರುಷ ಆಯಿತು ಹರುಷ ಹರುಷ ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಐದುವೆಯ ಆ ನರಕ ಸುರಲೋಕ ಐದುವೆಯ ಐದುವೆಯ ಐದು
ದೈತ್ಯನ ಕೊಂದು ಸುರಲೋಕ ಐದುವೆಯ ಸುರಲೋಕಕ್ಕೆ ಐದುವೆಯ ಸುರಲೋಕ ಐದುವೆಯ ನರಕ ದೈತ್ಯನ ಕೊಂದು ಸುರಲೋಕ ಐದುವೆಯ ಬರುವೇನ ಜೊತೆಯಿಂದ ನಾ ಬರುವೆ ನಾ ಜೊತೆಯಿಂದ ಹರುಷದೋಡ್ ಎನ್ನನು ಕರೆದೊಯ್ಯಬೇಕು ಪ್ರಿಯ ಎನ್ನ ಕರೆದೊಯ್ಯಬೇಕು ಪ್ರಿಯ ಬರುವೆ ನಾ ಜೊತೆಯಿಂದ ಹರುಷದೋಡ್ ಎನ್ನನು ಕರೆದೊಯ್ಯಬೇಕು ಜಿಯ ಜೊತೆಯಿಂದ ಹರುಷದೋ ಎಲ್ಲನೂ ಕರೆದೊಯ್ಯಬೇಕು ಪ್ರಿಯ ಹರುಷ ಇದು ಕಾಂತ ನರಕಾದೈತ್ಯನ ಕೊಂದು ಸುರಲೋಕ ಐದುವೆಯ ಓ ನನ್ನಲ್ಲ ಸುರಲೋಕ ಐದುವೆಯ ಬರುವೆನ ಜೊತೆಯಿಂದ ಹರುಷದೊಳೆಲ್ಲನು ಕರೆದೊಯ್ಯಬೇಕು ಪ್ರಿಯ ಕರೆದೊಯ್ಯಬೇಕು ಪ್ರಿಯ
ಹಾಗೆ ಹೊರಟು ನಿಂತವ ನಾನು ಹೋಗ್ತೇನೆ, ಅವನನ್ನು ಕೊಲ್ತೇನೆ, ಆದಷ್ಟು ಬೇಗ ತಿರುಗಿ ಬರ್ತೇನೆ. ಜೊತೆಗೆ ನಾ ಬಂದೇ ಬರ್ತೇನೆ. ಯಾರು? ನಾನು. ಯಾಕೆ ಬೇಡ? ನೀ ಬೇಡ. ನಾ ಬಂದರೆ ಏನು ತೊಂದರೆ? ನೀನು ಬಂದ್ರೆ ರಗಳೆ. ಯಾಕೆ ರಗಳೆ? ಅವರು ಕೆಟ್ಟ ರಕ್ಕಸರು ಮಹಾಮಾಯಾವಿಗಳು ಎಷ್ಟೊತ್ತಿಗೆ ಆಗಿರ್ತಾರೆ ಅಂತ ಹೇಳಿಕ್ ಬರುವುದಿಲ್ಲ. ಆದ್ರೆ ಒಂದು ಒಬ್ಬರಿಗಿಂತ ಇಬ್ಬರು ಲೇಸು ಅಂತ ಕೇಳಿದ್ದೇವೆ ನಾವು. ಅದೊಂದು ಮಾತಿದ್ದದು. ಹಿಂದೆ ಕதை ಕೇಳುವ ನೀವು? ಅವ ದಶರಥ. ದಶರಥ. ಹೌದು. ಹೋಗುವಾಗ ಕೈಕೇನೆ ಕರ್ಕೊಂಡು ಹೋದ. ಎಷ್ಟು ಒಳ್ಳೆದಾಯ್ತು. ಹೌದು. ಆವಾಗ ಅವಳು ಪಾಪ ರಥದ ಗಾಲಿಗೆ ಕೈಯನ್ನಿಟ್ಟಿದ್ಲು. ಹೌದಾ? ಹೌದು. ಕಿರಿನ ಪಾದಿಯಲ್ಲಿ. ಹಾಗೆ ನಾನು ಬಂದೆ ಅಂತಾದ್ರೆ ನಿನಗೇನು ಉಪಕಾರ ಆಗ್ತದೆ ಹೊರತಾಗಿ ಉಪದ್ರವ ಖಂಡಿತ ಆಗುದಿಲ್ಲ. ಅಂದ್ರೆ ನಾನು ಸೋಲ್ಬೇಕು ಅಂತ ಹೇಳುದು. ಸೋತರ್ರೆ ಅಂತ ಹೇಳಿದ್ದು ನಾನು. ಹಾಗಾಗಿ ನೀವು ಕರ್ಕೊಂಡು ಹೋಗ್ಲೇಬೇಕು ನನ್ನ. ಆಗುದಿಲ್ಲ ಅಂದ್ರೆ ನಾಳೆ ಜೀವ ಬಿಡ್ತೇನೆ. ಸಮರಾಂಗಣವೆನಿಸು ಮಮನವಿ ಮುಂಬೆಯ ಭ್ರಮರಾಲಾಪಗಳೇ, ಸಮರಾಂಗಣವೆನಿಸು ಮಮನವಿ ಮುಂಬೆಯ ಭ್ರಮರಾಲಾಪಕಲಾಪಗಳೇ, ಭ್ರಮರಾಲಾಪಕಲಾಪಗಳೇ. ಕಮಲಾಕರ ಕಲಹಂಸ ವಿಶುಕ ಪಿಕ ಸುಮಧುರ ನಾದವೆ ಚಂದ್ರಿಕೆ, ಕಮಲಾಕರ ಕಲಹಂಸವೆ 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 ಶುಕ ಪಿಕ ಸುಮಧುರ ನಾದವೆ ಚಂದ್ರಿಕೆಯೇ, ಸುಮಧುರ ನಾದವೆ ಚಂದ್ರಿಕೆಯೇ. ಸಮರಾಂಗಣವೆನೆ ಸುಮಮನವೆ ಮುದಯ ಎಂತದು ಸುಲಭ ಅಂತ ಮಾಡಿದ್ಯಾ? ಯಾಕೆ ಸುಲಭ ಅಲ್ಲ? ಇಲ್ಲಿ ಇರುವಂತ ನಾವು ಓಡಾಟ ಮಾಡುವಂತ ಪ್ರಮಧಾವನದಲ್ಲಿ ತಿರುಗಾಡಿಕೊಂಡು ಅಲ್ಲಿರುವಂತ ಸುಖಪಿಕದ ಗಾಯನವೋ, ಹಂಸದ ನಡಿಗೆಯೋ, ತಂಪಾದ ಗಾಳಿಗೆ ಮೈವಟ್ಟಿ ಕುಳಿತುಕೊಳ್ಳುವುದೋ ಅಷ್ಟು ಸುಲಭ ಅಂತ ಮಾಡಿದ್ಯಾ? ಹೋರಾಟ ಬಬ್ಬಿರಿತ ಹೇಳ್ಬೇಕು. ಮಹಾಮಾಯಾವಿಗಳು ತಮ್ಮ ಮಾಯಾಶಕ್ತಿಯಿಂದ ನಮ್ಮನ್ನ ಕೊಲ್ಲುವುದಕ್ಕೆ ಮನ ಮಾಡ್ತಾರೆ. ಎಂತ ಮಾಡುದು? ನಿನ್ನೆಲ್ಲ ಕರ್ಕೊಂಡು ಹೋಗೋಣ ಆಗುದಲ್ವೇ ಅದು? ನನ್ನನ್ನು ರಕ್ಷಿಸಿಕೊಳ್ಳಲಾರದಂತಹ ನಿಮಗೆ ಆ ರಕ್ಕಸನ್ನು ಕೊಲ್ಲುವುದಕ್ಕೆ ಸಾಧ್ಯ ಉಂಟೆ ಸ್ವಾಮಿ? ನೀವು ಮಹಾರಥಿಗಳು, ಅನುಮಾನವೇ ಇಲ್ಲ. ನಿಮ್ಮನ್ನು, ರಥವನ್ನು, ಸೈನಿಕರನ್ನು ಎಲ್ಲರನ್ನೂ ರಕ್ಷಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತ ನಿಮಗೆ ನಾನೊಬ್ಬಳು ಹೆಚ್ಚಾಗ್ಲಿಕ್ಕಿಲ್ಲ. ನೀವು ಕರ್ಕೊಂಡು ಹೋಗ್ತೀರಾ ಇಲ್ವಾ? ನಾ ಕರ್ಕೊಂಡು ಹೋಗುದಿಲ್ಲ. ನೋಡಿ, ಹಿಂದೊಮ್ಮೆ ಆ ನಾರದ ಬಂದಾವಾಗ ನೀವೇ ಹೇಳಿದ ಮಾತು, ನಿನ್ನನ್ನು ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಸಮಯಾವಕಾಶ ಬಂದ್ರೆ ದೇವಲೋಕದಲ್ಲಿ ಉಂಟು ಪಾರಿಜಾತ, ಆ ಗಿಡವನ್ನೇ ತೋರಿಸ್ತೇನೆ, ಸಾಧ್ಯ ಆದ್ರೆ ಕಿತ್ಕೊಂಡು ಬರ್ಬೋದು ಅಂತ ಹೇಳಿದ್ದೀನಿ. ಮಾತು ಕೊಟ್ಟಿದ್ದಲ್ಲ. ಮತ್ತೆ ನೋಡಿ, ಮಾಲಿಂಗೇಶ್ವರ ಮೇಲೆ ಹಣೆ ಮಾಡಿದ್ರು. ಸುಮ್ಮನೆ ಅವನು ಸುದ್ದಿ ಹೇಳ್ಬೇಡ. ಹೋಗ್ಬೇಕು ಅಂತಾದ್ರೆ ಒಂದು ಮಾತು ಹೇಳ್ತೇನೆ. ನಿನ್ನ ಇಲ್ಲಿಗೆ ಮಾತು ಮುಗೀತಿ. ಮುಗಿತಾ? ಹೌದು. ಅಂದ್ರೆ ನೀನು ಮಾತಾಡುವಾಗಿಲ್ಲ. ಅಯ್ಯೋ, ಅದು ಮೊದಲು ಹೇಳಿ ನನಗೆ. ನಾನು ಹೋರಾಟದಲ್ಲಿ ಮಾನ ಮಾಡಿರುವ ಸಂದರ್ಭ ನನ್ನ ಒತ್ತಿನಲ್ಲಿ ನಿದ್ರೆ ಆಯ್ತು. ಯಾವ್ದೇ ಕಾರಣದಿಂದ ಮಾತಾಡುವಾಗಿಲ್ಲ. ತಡೀರಿ ತಡೀರಿ ಅಂತ ಎಂತ ಹೇಳುವಾಗಿಲ್ಲ. ಅನಿವಾರ್ಯತೆ ಬಂತು ಹೇಳೋದಾದ್ರೆ ಒಂದು 4 ಮಾತಾಡು. ಈ ಮಾತಾಡುದಿಲ್ಲ, ಆಡುದಿಲ್ಲ ಆಡುದಿಲ್ಲ ಆಡುದಿಲ್ಲ. ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನನ್ನ ಒಟ್ಟಿನಲ್ಲೇ ಇರ್ಬೇಕು. ಒಟ್ಟಾಗಿ ಹೊರಬಿಡುವಂತೆ. ಚಿತ್ರಗೊಳಿಸಿದ್ದಾರೆ. ಇನ್ನು ಭದ್ರನೆಯಾಗಿ ಇರತಕ್ಕಂತ ಆತ ಮಧ್ಯರಾತ್ರಿ ಕಾಲದಲ್ಲಿ ಶಂಖಧ್ವನಿ ಕಿವಿಗೆ ಅಪ್ಪಳಿಸಿದಾಗ ಬಂದು ನೋಡಿದ್ರೆ 6,000 ಮುರಪಾಶದಿಂದ 7 ಸುತ್ತಿನ ಕೋಟೆ ಕಟ್ಟಿದ ಮುರಾಸುರನ ಪಾಶ ಮುರಿದು ಹೋಯಿತು. ಮುರಾಸುರ ಸತ್ತ. ಕೊಂದವ ಯಾರು? ಶಂಕನಾದ ಮಾಡಿದವ ಯಾರು? ನೋಡಬೇಕು. ಮಧ್ಯರಾತ್ರಿ ಕಾಲದಲ್ಲಿ ಜೊತೆಗೊಬ್ಬಳನ್ನ ಇರಿಸಿಕೊಂಡು ಹಕ್ಕಿಯನ್ನ ಏರಿಕೊಂಡು ಹೊರಟಾಗುಂಟು. ಅವಸರದಿಂದಲೇ ಹೊರಟಾಗುಂಟು. ನಿನಗೆ ಅವಸರವಾ? ಅವಳಿಗೆ ಅವಸರವಾ? ಅದೆಲ್ಲ ನನಗೆ ಅವಸರ ಆಯ್ತಂತ ಮಾಡ್ತಾ ಇದ್ಯಾ? ಅಡ್ಡ ಹಿಡಿಬೇಡ, ಕಂಡಿದ್ದೇನೆ ಅವಳನ್ನ. ಯಾರೇನು
ಅದನ್ನ ಪಡೆದುಕೊಂಡು ಹೋಗಲಕ್ಕಾಗಿ ಬಂದವ ನಾನು. ಓಹೋ, ಈವರೆಗಿನ ತಪ್ಪುಗಳನ್ನು ತಿಳಿದು ತಿದ್ದುಕೋ. ತಪ್ಪುಗಳನ್ನು? ಹೌದು, ತಪ್ಪು ಮಾಡಿದ್ರಲ್ವಾ ತಿಳಿದು ತಿದ್ದುಕೊಳ್ಳುವುದು. ಕೆಲವೊಮ್ಮೆ ಮಾಡಿದ ಕಾರ್ಯ ಒಳ್ಳೇದು ಅಂತ ನಾವು ತಿಳ್ಕೊಂಡಿರ್ತೇವೆ, ಅದು ತಪ್ಪು ಅಂತ ಮತ್ತೊಬ್ರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗ್ಬೇಕು. ಇನ್ನೊಬ್ಬರು ಹೇಳಬೇಕಾದಾಗ ಅಷ್ಟೇ ನನಗಿಲ್ಲ. ನಾ ಹೇಳಲಿಕ್ಕೆ ಬಂದವ, ನೀನ್ ಹೇಳಲಿಕ್ಕೆ ಬಂದವನ. ಹೌದು, ನಾನು ಕೇಳಲಿಕ್ಕಿದ್ದವಲ್ಲ. ಕೇಳ್ಬೇಕು. ಕೇಳುವುದಿಲ್ಲ. ಅಯ್ಯೋ ಕೇಳಬೇಕು. ಯಾಕೆ ಕೇಳ್ಬೇಕು? ನೀ ಯಾಕೆ ಅಂತ ಕೇಳು. ಅಲ್ಲಿಗೆ ಹೋದೆ, ಅವರಿಗೆ ಸೀಮಿತವಾದಂತಹ ಸುವಸ್ತುಗಳನ್ನ ನೀನು ಪಡೆದುಕೊಂಡು ಬಂದೆ. ಅದು ಅತಿಕ್ರಮಿಸಿ ಪಡೆದಿರುವುದು, ನಿನಗಾಗಿ ದಕ್ಕಿರುವುದಲ್ಲ. ಅಲ್ಲ, ಹಾಗಿರುತ್ತಾ? ಫಲ ಉಂಟು ನನ್ನಲ್ಲಿ. ಹೌದಪ್ಪ, ಫಲದಿಂದ ಪಡೆದೆ. ಅದಕ್ಕಾಗಿ ಹೇಳಿ ಅವರ ರಕ್ಷಣಾರ್ಥಿಯಾಗಿ ನಾನು ಬಂದವ. ನಾನಿನ್ನ ಶಿಕ್ಷಿಸದೆ ನಿನಗಿನ್ನು ಬದುಕನ್ನು ಕೊಡುವುದಕ್ಕೆ ಮನ ಮಾಡಬೇಕು ಅಂತಾದ್ರೆ ಇಲ್ಲಿಯವರೆಗಿನ ತಪ್ಪುಗಳನ್ನು ತಿಳಿದು ತಿದ್ದುಕೋ. ಭಾವ ಶುದ್ಧದಿಂದ ದೇಹಿ ರಕ್ಷಿಸಬೇಕು. ಯಾರಲ್ಲಿ? ಜೀಯ ಹಸಾದಂತ ನೀ ಕೇಳಿಕೊಂಡೆ ಅಂತಾದ್ರೆ ನಿನಗೆ ಬದುಕುವುದಕ್ಕೆ ನಾನು ಅನುಗ್ರಹಿಸ್ತೇನೆ. ಇಲ್ಲಂತಾದ್ರೆ ನರಕಾಸುರನ ಶಿಕ್ಷಿಸ್ತೇನೆ. ನೀನು ನೀತಿ ಶಾಸ್ತ್ರ ನೀನು ನೀತಿ ಶಾಸ್ತ್ರ ಇರವ ಬೇಡುವೆ, ಇರವ ಬೇಡುವೆ. ದುರದಿ ಬಲವ ತರಿದು ಮೆರೆದೆ ಬಾಪುರೇ, ಸಮರದಾಸೆ ಬೇಡ ನಿನಗೆ. ಸಮರದಾಸೆ ಬೇಡ ನಿನಗೆ, ತಿರುಗಿ ಹೋಗಿಲ್ಲ ನೀ ತಿರುಗಿ ಹೋಗಿಲ್ಲ. ಭ್ರಮೆಯೋಳೆಲ್ಲೋ ನಿದುರಿಸಿದರೆ ಸಾವೇ ನೋಡೆಲ್ಲ. ನೀತಿಯ ಮಾತು ನನಗೆ ಬಾಧಿಸುವುದಕ್ಕೆ ಬರ್ತೀಯ? ನಿನ್ನ ನೀತಿ ಶಾಸ್ತ್ರವನ್ನು ಕೇಳಿ ಪ್ರಾಣ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಈ ನರಕಾಸುರನಿಗಿಲ್ಲ. ಅಲ್ಲ ಮಗು, ನೀ ಆಲೋಚನೆ ಮಾಡು. ಮಗುವ ಕಾಣುವುದಕ್ಕೆ ನೀನು ಮಗುವಿನಾಗಿದ್ದೀಯಾ? ತಾಯಿ ಜೊತೆಗೆ ಬಂದಾಗ ಉಂಟು ನನಗೆ ಮಗು ಅಂತೀಯ? ಮಗು ನೀನಾಗಬೇಕು, ಶರಣು ನೀನು ಬರಬೇಕು. ಮಾಡಿದ್ದು ತಪ್ಪಾಯ್ತು ಎನ್ನುವಾಗ ನೀ ಬೇಡಿಕೊಂಡರೆ ಇನ್ನೊಂದು ಸ್ವಲ್ಪ ದಿವಸ ಅವಳ ಜೊತೆ ಇರ್ಲಿಕ್ಕೆ ಅವಕಾಶ ಕೊಡ್ತೇನೆ. ದೇವಲೋಕದ ಸಂಪತ್ತು ಮಾತ್ರ ನೋಡಬೇಡ, ಭೂಲೋಕದ 16,000 ಉಂಟು ನಮ್ಮಲ್ಲಿ. ಎಲ್ಲ ಇರುವಾಗ ನೀ ಶರಣು ಬಂದರೆ ಅದು ನಿನಗಿರ್ತದೆ. ಅದು ಅಲ್ಲ, ಅವಳು ನನ್ನ ಹೆಂಡತಿ. ಹೆಂಡತಿ ಏನ? ಮತ್ತೆ ನಮಗೆ ತೊಂದರೆ ಇಲ್ಲ. ನಿನಗೆ ಅಮ್ಮ ಅಂತ ಹೇಳ್ಬೇಕು. ನನ್ನ ಅಪ್ಪ ಅಂತ ಒಪ್ಪಲಿಲ್ಲ ಅಮ್ಮ ಅಂತ ಹೇಳಲಿಕ್ಕೆ. ನೀನು ಒಪ್ಪಿಕಾ ಈಗ ತಾನಿಲ್ಲಿಗೆ ಬಂದದ್ದು ಅಕ್ಷಮ್ಯ ಅಪರಾಧ ಆಯ್ತು ಅಂತ ಒಪ್ಪಿ ಶರಣು ಬಂದರೆ ಜೊತೆಯಾದ ಸಂಸಾರ ಕಡಿದು ಬಿಡ್ತಾನೆ. ಇಲ್ಲ ಅಂದ್ರೆ ಕಡಿಲಿಕ್ಕೆ ನಾವು ಕೈಗೆ ಬಾಳ ತೊಟ್ಕೊಳ್ಳಿಲ್ಲ, ಬಾಳ ತೋರಿಸ್ತೇನೆ. ವರ್ಷ ದಕ್ಷಿಣ ಯುಗಾಯದಲ್ಲಿ ಶ್ರೀಯರಸ ಮೂರ್ಛಿತನಾಗಿ ಕಾಣುತ್ತ ಭಾಮಾದೇವಿ ಪರಿಪರಿಯೊಳ್ ಉಪಚರಿಸಿದಳು. ತರುಣಿ ಭಾಮಾದೇವಿ ಕಾಂತನ ಕರೆದ ಶಾರಂಗವಗೊಂಡಳು. ಕುನ್ನಿ ಕೇಳಲ ಕುನ್ನಿ ಏ ಕುನ್ನಿ ಕುನ್ನಿ ಕೇಳಲ ಕೂಳ ನೀನೆಲ ಕೂಳ ನೀನೆಲ ನಿನ್ನ ಬಿಡುವನು ನಿಲ್ಲಿಸದುಳಿಯೇನು. ಯುದ್ಧ ಮುಗಿದಾಯ್ತು ಅಂತ ಭಾವಿಸಬೇಡ. ನಮ್ಮವರು ಸ್ವಲ್ಪ ಹೊತ್ತಿನ ವಿಶ್ರಾಂತಿಗಾಗಿ ಆ ರೀತಿಯಾಗಿ ವಿಶ್ರಾಂತಿಗೆ ಸಮಯ ಎಲ್ಲ ಮುಗಿಸಿ ಮುಗಿಸ್ಲಿಕ್ಕೆ ಬಿಡುದಿಲ್ಲ ನಾನು. ಸಾಮರ್ಥ್ಯ ಉಂಟು ಅಂತಾದ್ರೆ ಮಾಡು. ನನ್ನಲ್ಲಿ ನೋಡಿ ನರಕನು ನಗುತ್ತ ಎಂದನು. ನೋಡಿ ನರಕನು
ಅಮಿತ ಬಲದೊಳು ಅಬಲೆ ನಿನ್ನೊಳು ಅಮಿತ ಬಲದೊಳು ಅಬಲೆ ನಿನ್ನೊಳು ಅಬಲೆ ನಿನ್ನೊಳು ಅಮಿತ ಬಲದೊಳು ಅಮಿತ ಬಲದೊಳು ಅಬಲೆ ನಿನ್ನೊಳು ಅಬಲೆ ನಿನ್ನೊಳು ಸಮರ ಸಲ್ಲದು ಸಹಜ ಮಾತಿದು ಸಮರ ಸಲ್ಲದು ಸಹಜ ಮಾತಿದು ಸಹಜ ಸಹಜ ಮಾತಿದು ಅಮಿತ ಬಲದಳು ಅಬಲೆ ನಿನ್ನಳು ಸಮರ ಸಲ್ಲದು ಸಹಜ ಮಾತಿದು ಸಮರ ಸಲ್ಲದು ಸಹಜ ಮಾತಿದು ಅಮಿತ ಬಲದೊಳು ಅಬಲೆ ನಿನ್ನೊಳು ಏ ಅಬಲೆ ನಿನ್ನೊಳು ಸಮರ ಸಲ್ಲದು ಸಹಜ ಮಾತಿದು ನಿನ್ನೊಳು ಸಮರ ಸಲ್ಲದು ಸಹಜ ಮಾತಿದು ನೋಡಿ ನರಗನು ನೋಡಿ ನರಗನು ನಗುತ್ತ ಎಂದನೋ ನೋಡಿ ನರಕನು ನಗುತ್ತ ಎಂದನು ಕೋಡಿ ಇಲ್ಲದೆ ಗಡುಗ ತೋರಿದೆ ನಾನು ಮಾಡ್ತಾರೆ ಯುದ್ಧ ಸಾಮರ್ಥ್ಯ ಉಂಟು ಅಂತಂದ್ರೆ ತಿಳ್ಕೊಳ್ಬೇಡ ನಮ್ಮವರು ಸ್ವಲ್ಪ ಹೊತ್ತು ಅವ್ರು ಹಾಗೆ ಅವ್ರ ಹೆಸರೇ ಹಾಗಲ್ಲವೇನೋ ಕಪಟ ನಾಟಕ ರಂಗ ಅವ್ರು. ಹಾಗಾಗಿ ಏನೇನೆಲ್ಲ ಕಪಟ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದು ನನಗೆ ಗೊತ್ತುಂಟು ಹಾಗಾಗಿ ನಿನ್ನ ಅವಸ್ಥೆ ಏನು ಅಂತ ತಿಳ್ಕೊಂಡು ನಾನು ನಿನಗೆ ಸರಿಯಾದ ವ್ಯವಸ್ಥೆ ಮಾಡಬೇಕು ಅಂತ ಬಂದಿದ್ದೀನಿ ಇವತ್ತು ನನಗಿಂತ ಹೆಚ್ಚು ಏನು ನಿನಗೆ ಅವಸ್ಥೆ ಆಗುದು ತಡ ಆದ್ರೆ ಅವಸ್ಥೆ ನನಗೆ ಇಲ್ಲವೇ ಇಲ್ಲ ನಿನಗೆ ಹಾಗಾಗುದಿಲ್ಲ ಯಾಕೆ ಹೇಳು ನಿನ್ನ ಜೊತೆಗಿದ್ದವರು ನಿನಗೆ ಸರಿಯಾಗಿ ವ್ಯವಸ್ಥೆ ಮಾಡಿ ಕರ್ಕೊಂಡು ಬಂದಿರ್ತಾರೆ ನಾವು ಹಾಗೆ ಬರುವಾಗ ಒಂದು ಜಾಗ್ರತೆ ನಮ್ಗೆ ಹೆಂಗಸರಿಗೆಲ್ಲ ಗೊತ್ತಿರ್ತದೆ ಆದ್ರೆ ನಾನು ಹೆದರುವುದಿಲ್ಲ ಯುದ್ಧ ನಾನು ನಿನ್ನಲ್ಲಿ ಕಲೆ ಹೆದರುದಿಲ್ಲ ನಾನು ತಟ್ಟಿ ಬಡದು ಬೇಕಾದ್ರೆ ಅದಲ್ವಾ ನಗು ಯಾಕೆ ನಿನ್ನಲ್ಲಿ ನಗು ಕಾರಣ ಉಂಟು ಯುದ್ಧ ಮಾಡುವುದು ಕೋಡಿತನವ ಯಾವುದೂ ಇಲ್ಲ ಏನೂ ಮಾಡಲಿಲ್ಲ ಆದ್ರೆ ಕಟುಗ ತೋರಿದೆ ಯುದ್ಧಕ್ಕೆ ಆಹ್ವಾನಿಸಿದೆ ಯಾರು ಯಾರನ್ನ ಎಷ್ಟೊತ್ತಿಗೆ ಹೇಗೆ ಕರಿಬೇಕಂತ ಉಂಟು ಅಮಿತ ಬಲದೋಳು ವಿಜೃಂಭಿಸಿದವ ನರಕಾಸುರ ಆಗ್ಲಿಯಪ್ಪ ಏನೀಗ ಯುದ್ಧಕ್ಕೆ ಕರೆದವಳು
ಅಬಲೆ ಅಬಲೆ ಅಂತ ಹೇಳ್ಬೇಡ ನೀನು. ಅಬಲೆ ಯಾಕೆ ಅಬಲೆ ಆಗುದು? ಹಾ. ನನಗೆ ಗಂಡ ಎಂತ ಒಂದು ಗೊತ್ತಿಲ್ವ ನಿನಗೆ? ಅಯ್ಯೋ, ಹಾಗಿರುವಾಗ ಅಬಲೆ ಎಂತದ್ದು ಮತ್ತೆ? ಪ್ರಬಲರನ್ನ ಕೂಡಿಕೊಂಡು ಬಂದು ಪ್ರಬಲ ದುರ್ಬಲನಾದ್ದರಿಂದ ಪ್ರಭಾವಶಾಲಿಯ ಮುಂದೆ ನೀನೊಬ್ಬಳು ಅಬಲೆ. ಅಬಲೆ ಆಗುವುದೇ ಇಲ್ಲ ನಾನು. ನೋಡು, ಗಂಡಿಗಿಂತಲೂ ಹೆಣ್ಣಾದವಳು ಶಕ್ತಿಯನ್ನು ಹೆಚ್ಚು ಹೊಂದಿರ್ತಾಳೆ, ಹೌದಾ? ಆಹಾರದಲ್ಲಿ ದ್ವಿಗುಣ, ಬುದ್ಧಿಯಲ್ಲಿ ಚತುರ್ಗುಣ, ಸಾಮರ್ಥ್ಯದಲ್ಲಿ ಷಡ್ಗುಣ, ಕಾಮದಲ್ಲಿ ಅಷ್ಟಗುಣ. ಹೌದಪ್ಪ. ಹೌದು, ಹಾಗಿರುವ ಮತ್ತೆ ಅಬಲೆ ಆಗುದು ಹೇಗೆ? ಇಲ್ಲಪ್ಪ, ಮತ್ತೆ ಅದು ಹೇಳಿಕೊಳ್ಳಿಕ್ಕೆ ಮಾತ್ರ ಗುಣ. ನಾವೆಲ್ಲ ಹೇಳ್ಕೊಳ್ಲಿಕ್ಕಲ್ಲ, ವಿನಿಯೋಗ ಮಾಡ್ಲಿಕ್ಕಲ್ಲ. ವಿನಿಯೋಗ ಮಾಡ ಹೊರಟರೆ ನರಕಾಸುರನ ಮುಂದೆ ನಿಮ್ಮ ಒಬ್ಬರಾಟವು ನಡೀಲಿಕ್ಕಿಲ್ಲ. ಮಾಡುದು ನಿನ್ನಂತವನ ಎದುರಿಗೆ ಮಾಡ್ಬೇಕು ಅಂತ ಇಟ್ಕೊಂಡದ್ದು ಅದನ್ನೆಲ್ಲ. 16,000 ಹೆಣ್ಣು ಮಕ್ಕಳನ್ನ ಬಂಧನದಲ್ಲಿ ಇಟ್ಟಿದ್ದೇನೆ. ಅವರೆಲ್ಲ ಹೆಣ್ಣು ಮಕ್ಕಳು, ಹೆಂಗಸು. ನಿನಗೆ ಬಲ ಮತ್ತು ಕಡಿಮೆ ಮತ್ತೆ ಹೆಚ್ಚು. ಯಾಕೆ ಹೆಚ್ಚು? ಕಡಿಮೆ ಉಂಟು. ಕರಿಮಣಿ ಬಾರಾದ್ರಿಂದ ಯುದ್ಧ ಮಾಡೋದಕ್ಕೆ ಬಲ ಕಡಿಮೆ. ಬಲ ಅಂತ ಹೇಳಿದ್ದು ನಾನು. ಅದರ ಬಲ ಕಟ್ಟಿದವ ಬಿದ್ದಿದ್ದಾನೆ. ಎಲ್ಲಿಯ ಬಲ? ಅದು ವಿಶ್ರಾಂತಿ ಪಡೆಯುವ. ನಿಂಗೆ ಗೊತ್ತಿಲ್ಲ, ಹೇಳಿದ ಕಪಟ ನಾಟಕ ನಂಗೆ. ವಿಶ್ರಾಂತಿ. ಹೌದು. ಅವನ ಜೊತೆಗೆ ನಿನಗೂ ವಿಶ್ರಾಂತಿ ಪಡೆಯುವ. ವಿಶ್ರಾಂತಿ ಪಡೆಯುವುದಿಲ್ಲ ನಾನು. ಸತಿ ಪುರುಷರುಂದಾಗಿ ಸಮರದಿ ಕತಿಯೊಳ್ ಎಚ್ಚಡೆ ಧರಣಿ ಗುರುಳುದೋ ಕ್ಷಿತಿ ಕುಮಾರಕಯಂದ ತನ್ನಯ ಮನದಿ ಯೋಚಿಸುತ್ತ ತನ್ನಯ ಮನದಿ ಯೋಚಿಸುತ್ತ ಶತದಳಾತ್ಮಜನಿತ ವರದಲ್ಲಿ ಶತದಳಾತ್ಮಜನಿತ ವರದಲ್ಲಿ ಕ್ಷಿತಿಯೊಳೆನ್ನನು ಗೆಲಲು ಮಾತಾ ಪಿತರುಗಳು ಹೊರತಲ್ಲ ಮತ್ಯಾರಿಂದಲೂ ಸಾಧ್ಯ ಇಲ್ಲ. ಶತದಳಾತ್ಮಜನಿತ ವರದಲ್ಲಿ ಎನ್ನನು ಗೆಲಲು ಮಾತಾ ಪಿತರುಗಳು ಹೊರತಲ್ಲ ನಿಶ್ಚಯವೆಂದು ನುತಿಸಿದನು 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 ಏನಾಗಿ ಹೋಯ್ತು? ಮಾರುಮನೆತು ಎದುರಾದವರಲ್ಲಿ ಕಥನವನ್ನ ಕೊಟ್ಟೆ. ಕಾಳಗದ ಕಡದಲ್ಲಿ ನಿಮ್ಮನ್ನ ಕೆಡಹಿದೆ ಎನ್ನುವಂತ ಸಂತೋಷ, ಆಕೆಯನ್ನ ಸ್ವಾಲಿಸುತ್ತೇನೆ ಎನ್ನುವಂತ ಆತ್ಮವಿಶ್ವಾಸ, ಸಂತೋಷ ಆತ್ಮವಿಶ್ವಾಸ ಸೇರಿ ಸಂಘರ್ಷವಾಯಿತು. ಕಾಳಗದ ಕಡದಲ್ಲಿ ಹಿಡಿದ ಕತ್ತಿ ಕೈಜಾರಿ ಕಣ್ಣ ಮುಂದೆ ಗೋಚರಿಸಿದ್ರೆ ಇಬ್ಬರು ಜೊತೆಯಾಗಿ ನಿಂತು ಕಾಡ್ತಾ ಇದ್ದೀರಿ. ನನಗೆ ವಿಧಾತ ನಿತ್ತ ವರದ ಬಲುಹನ್ನ ನೆನಪು ಮಾಡಿಕೊಂಡರೆ ಆ ಬ್ರಹ್ಮದೇವ ಇದ್ದ ಹಾಗೆ ಬಂದವರು ನೀವಯ. ಬಂದಿರೆ ಬಂದಿರೆ ಬಹಳ ಸಂತೋಷ ಆಯಿತು. ಇದುವರೆಗೆ ಯಾರನ್ನ ಕಾಣಬೇಕೆನ್ನುವ ಹಾಗೆ ಹಂಬಲಿಸಿದ್ದೇನು. ಯಾರು ತನಗಿಲ್ಲ ಎನ್ನುವ ಅನಾಥ ಭಾವ ಕಾಡುತ್ತಿತ್ತು. ಆ ನನ್ನ ಜನ್ಮಕ್ಕೆ ಕಾರಣೀಕರ್ತರಾದ ನನ್ನ ಮಾತಾಪಿತರಲ್ಲದೆ ಸಮರ ಮಂಡಲದಲ್ಲಿ ನರಕಾಸುರನನ್ನು ಗೆಲ್ಲುವ ವ್ಯಕ್ತಿ ಮತ್ತೊಬ್ಬ ಇಲ್ಲ. ಯಾವ ಶಕ್ತಿಯೂ ಬರುವುದಕ್ಕೆ ಸಾಧ್ಯವಿಲ್ಲ. ಸಮರದಲ್ಲಿ ನಾನು ಸೋತೆ ಅಂತಾದ್ರೆ ಪೃಥ್ವಿಯ ಬೆಳಕನ್ನ ಕಾಣಿಸಿದ ತಂದೆ ತಾಯಿಗಳು ನೀವಂತಾಯಿತು. ಓ ತಂದೆ, ಅಕ್ಷಮ್ಯವಾದ ಅಪರಾಧವನ್ನ ಮಾಡಿಬಿಟ್ಟೆ. ಶರಣು ಶರಣು. ಮೆಚ್ಚಿದೆನು ನಿನ್ನ ಘನ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿದ್ದಲೇನು ಸಚ್ಚರಿತ ನೈಸೆ ಮನದಿಚ್ಛೆಯೇನೆಂಬುದನ್ನು ಉಚ್ಚರಿಸಲು ನೀವೇ ನಿಶ್ಚಯೋದೇನಲ್ಲೋ. ಮೆಚ್ಚಿದೆ ಸೋಮಾಸುರ ಭಗವಂತ, ನಿನಗಿರುವಂತ ವರವೇ ಹಾಗಲ್ವ? ತಂದೆ ತಾಯಿಗಳು ಒಟ್ಟಾಗಿ ಹೋರಾಟಕ್ಕೆ ನಿಂತಾಗ ನಿನ್ನ ಪಾಲಿಗೆ ಮರಣ ಎನ್ನುವ ಹಾಗೆ. ಹಾಗಿದ್ರೆ ನಿನ್ನ ತಂದೆ ತಾಯಿಗಳು ನಾವು ಹೌದು, ಯಾವಾಗ ಎಲ್ಲಿ ಎನ್ನುವುದು ಬೇಕು. ಇನ್ನೊಂದು ಸಂದರ್ಭದಲ್ಲಿ ಹಿರಣ್ಯಾಕ್ಷನನ್ನ ಕೊಲ್ಲುವಂತಹ ಸಂದರ್ಭ, ಶ್ವೇತವರಾಹನಾಗಿ ನಾನು ನಿಂತವ.
ಆ ಸಂದರ್ಭಕ್ಕೆ ಭೂದೇವಿಯೇ ಆಗಿ ನಿಂತವಳು ಈಕೆ ಸತ್ಯಭಾಮೆ. ಈಗ ಯುಗ ಬದಲಾಗಿದೆ, ಇದು ದ್ವಾಪರದಲ್ಲಿ ಕೃಷ್ಣನಾಗಿ ಬಂದೆ, ಆಕೆ ನನ್ನ ಮಡದಿಯ ಸತ್ಯಭಾಮೆ ಆಗಿ ಬಂದು ಆವತ್ತು ನನ್ನ ದಿವ್ಯ ರೂಪವನ್ನ ಕಂಡಂತ ಆಕೆ ನನ್ನನ್ನು ಸೇರಬೇಕೆನ್ನುವ ಹಾಗೆ ಕೇಳಿಕೊಂಡಾಗ ಅವಳ ಮಾತಿಗೆ ವಲ್ಲೆ ಎನ್ನದೆ ಸೇರಿದರ ಪರಿಣಾಮವಾಗಿ ಭೂದೇವಿಯಲ್ಲಿ ಹುಟ್ಟಿದ ನೀನು ಬಹುಮಾಸುರನಾಗಿ ಕಾಣಿಸಿಕೊಂಡೆ. ಮುಂದೆ ಈ ಕ್ಷೋಣಿಯಲ್ಲಿ ನೀನು ಮುನ್ನಡೆದಂತ ಬಗೆ ಹಾಗೆ ನರಕಪಾಲದಲ್ಲಿ ಬಿದ್ದಿರುವಂತಹ ನಿನ್ನನ್ನು ರಕ್ಷಣೆ ಮಾಡುವುದಕ್ಕೆ ಮನ ಮಾಡಿದವರು ವಸಿಷ್ಠರು ಆಶ್ರಮದವರೆಗಾಗಿ ಕರೆದುಕೊಂಡು ಹೋದ್ರು. ಕಾಲಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸವನ್ನು ನೀಡಿದ್ರು ಸಹ ನಿನ್ನಲ್ಲಿರುವಂತಹ ಸುರಿ ಪ್ರವೃತ್ತಿ ಎನ್ನುವುದು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬ್ರಹ್ಮ ಹತ್ಯೆ ಎನ್ನುವುದನ್ನು ಮಾಡಿಬಿಟ್ಟೆ. ಆ ಕ್ಷಣದಿಂದ ಗುರುಮಠದಿಂದ ನಿನ್ನನ್ನು ಹೊರನೂಕಿದ್ರು. ಆಮೇಲೆ ನೀನು ಬದುಕನ್ನು ಬೆಳೆಸಿಕೊಂಡಂತ ಬಗೆ ಹಾಗೆ ಈ ಪ್ರಾಗ್ಜ್ಯೋತಿಷವನ್ನ ಸೇರಿ ನೀನಾಗಿ ಮೆರೆಯುವುದಕ್ಕೆ ಮುಂದಾದೆ. ತಾಯಿ ಯಾರು ಎನ್ನುವುದನ್ನು ತಿಳಿಯಲೋಸುಗವಾಗಿ 16,000 ಹೆಂಗಳೆಯನ್ನು ತಂದು ಸೆರೆಯಲ್ಲಿಟ್ಟೆ. ಈ ಸತ್ಯಾಸತ್ಯತೆಯನ್ನು ತಿಳಿದ ಬಳಿಕ ನಿಜವಾಗಿ ತಂದೆ ತಾಯಿಗಳು ಯಾರೆನ್ನುವುದನ್ನು ತಿಳಿಯಲೋಸುಗವಾಗಿ ಮೇಲೆ ಲೋಕಕ್ಕೆ ದಾಳಿಯನ್ನು ಇಟ್ಟವ ನೀನು ಅದನ್ನು ಪರಿಗ್ರಹಿಸುವುದಕ್ಕಾಗಿ ಬಂದವರು ನಾವಿದ್ದೇವೆ. ನಿನ್ನ ಮನಸ್ಥಿತಿಗೆ ಅನುಗುಣವಾಗಿ ನಾನು ಇಂದು ನಿನ್ನ ನಿಜವಾದ ಭಕ್ತಿಗೆ ಮೆಚ್ಚಿದೆ. ಈಗ ಕೇಳಿಕೊಳ್ಳುವುದು ಒಂದೇ, ನಿನ್ನ ಮನದ ಅಭಿಷ್ಟ ಏನೆನ್ನುವುದನ್ನು ಹೇಳು, ಈಡೇರಿಸುವುದಕ್ಕೆ ನಾವು ಸಿದ್ಧ. ಅಪ್ಪ, ಯುದ್ಧ ಪ್ರಾರಂಭವಾದದ್ದು ತ್ರಯೋದಶಿಯ ರಾತ್ರಿಯ ಕಾಲದಂದು. ಈಗ ರಾತ್ರಿಯನ್ನ ಉತ್ತರಿಸಿ ಚತುರ್ದಶಿಗೆ ಪಾದಾರ್ಪಣೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ನರಕಾಸುರ ಒಬ್ಬ ಯಾವತ್ತು ಹುಟ್ಟಿದ ಯಾವತ್ತು ಸತ್ತ ಏನು ಹಾಗೆ ಆಗಬಾರದು. ತ್ರಯೋದಶಿ ಚತುರ್ದಶಿಯ ಮಧ್ಯದಲ್ಲಿ ಆದ ಹೋರಾಟಕ್ಕೆ ಚತುರ್ದಶಿ ಎಂದು ಲೋಕರನ್ನ ಒಪ್ಪಿಕೊಳ್ಳಬೇಕು. ಹೇಗೆ ಕೇಳಿದ್ರೆ ಕೆಟ್ಟವನಾದರೂ ಲೋಕಕ್ಕೆ ಒಳಿತನ್ನು ಕೊಡಬೇಕು ಎನ್ನುವ ಹಾಗೆ ಯೋಚನೆ ಮಾಡಿ ಅನಾಥನಾಗಿ ಬಿದ್ದಂತ ನರಕಾಸುರದ ಹಾಗೆ ಉಳಿದವರ ಬದುಕು ಅನಾಥ ಆಗಕೂಡದು. ಸರ್ವರಿಗೂ ನಾಥನಾದಂತ ನೀನು ನನ್ನ ಹೆಸರೆನ್ನುವುದು ಆ ಚಂದ್ರಾರ್ಕ ಸೂರ್ಯರಿರುವಲ್ಲಿವರೆಗೆ ಅಚ್ಚಳಿಯದೆ ಉಳಿಯುವ ಹಾಗೆ ಅನುಗ್ರಹಿಸಬೇಕು. ಆಶ್ವೀಜ ಬಹುಳ ಚತುರ್ದಶಿ ಇದನ್ನ ಮುಂದೆ ನರಕ ಚತುರ್ದಶಿ ಎನ್ನುವ ಹಾಗೆ ಆಚರಿಸಲಿ. ಇವತ್ತು ಆ ದಿನದಂದು ವಿಶೇಷವಾಗಿ ಅಭ್ಯಂಗ ಸ್ನಾನಾದಿಗಳನ್ನ ಪೂರೈಸಿಕೊಂಡು ಹೊಸದಾದ ಬಟ್ಟೆಯನ್ನ ಧರಿಸಿ ದೇವರ ಮುಂದೆ ನಿಂತು ಸದ್ಭಾವನೆಯಿಂದ ಬೆಳಕನ್ನ ಹಚ್ಚಿಸಿಕೊಂಡು ಆ ದಿನವನ್ನ ಬೆಳಕಿನ ಹಬ್ಬ ಎನ್ನುವ ಹಾಗೆ ಆಚರಿಸುವುದರ ಒಟ್ಟಿಗೆ ತನ್ನ ಜೀವನದ ಕತ್ತಲೆಗಳನ್ನೆಲ್ಲ ಕಳೆದುಕೊಂಡು ಹೊಸದಾದ ಬೆಳಕಿನ ಬದುಕನ್ನು ಅನುಭವಿಸುವುದಕ್ಕೆ ಸಿದ್ಧರಾಗ್ತಾರೆ ಅಂತಾದ್ರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಎನ್ನುವುದು ಶಾಶ್ವತವಾಗಿ ಅವರ ಮೇಲೆ ಇರ್ತದೆ. ಅದೆಲ್ಲವೂ ಕೆಟ್ಟದ್ದು ಎನ್ನುವ ಹಾಗೆ ತಿರಸ್ಕಾರ ಭಾವನೆಯಲ್ಲಿ ಮುನ್ನಡೆದ್ರು ಅಂತಾದ್ರೆ ಭೂಲೋಕದಲ್ಲೇ ನರಕವನ್ನ ಅವರ ಪಾಲಿಗೆ ತೋರಿಸುವುದಕ್ಕೆ ನಿನ್ನನ್ನು ಅಡಿಯಾಗಿಸ್ತೇನೆ. ಯೋಚಿಸುವುದು ಬೇಡ. ಒಂದನ್ನ ಪಡೆದುಕೊಳ್ಬೇಕು ಅಂತಾದ್ರೆ ಮತ್ತೊಂದನ್ನ ಕಳೆದುಕೊಳ್ಬೇಕು. ಮತ್ತೆ ನಿನ್ನ ಪಾಲಿಗೆ ಅಜ್ಞಾನವನ್ನೇ ಅನುಗ್ರಹಿಸ್ತಾರೆ. ಕರುಣಿಸುತ್ತ ಸಾಯುಜ್ಯ ಪದವಿಯ ಸೆರೆಯೊಳಿಯ ಮಾನಿನಿಯರನ್ನು ಬದಿಕರಿಸುತ್ತವರನ್ನು ದ್ವಾರಕೆಗೆ ಅತಿಥಿ ಕುಂಡಲವ ವರುಣನಾಮಣಿ ಶೈಲ ಸೈತಲಿ ಅರಸಿ ಬಾಮೆಯ ಕೂಡಿ ನಾಕೆಗೆ ಬರಲು ಸುರಪಾದಿಗಳು ಸಂತಸದಿ. ನರಕಾಸುರ ಕೇಳಿದ ಹಾಗೆ ಮೋಕ್ಷವನ್ನು ಅವನ ಪಾಲಿಗೆ ಒದಗಿಸಿಕೊಟ್ಟದ್ದಾಯ್ತು. 16,000 ಹೆಂಗಳೆಯರು ತಮ್ಮ ಜೀವನದ ರಕ್ಷಣೆ ಭಾರ ಯಾರದ್ದು ಅಂತ ಕೇಳಿದಾಗ ನಾಥನಾಗಿ ನಾನು ನಿಲ್ತೇನೆ ಎನ್ನುವ ಹಾಗೆ ಭರವಸೆ ಮಾತನ್ನು ಕೊಟ್ಟೆ. ನಿಮ್ಮ ಕೊರಳಿಗೆ ಮಾಲಾರ್ಪಣೆಯನ್ನು ಮಾಡಿದ್ದಾರೆ. ಎಲ್ಲವರನ್ನ ರಾಣಿ ನಿವಾಸಕ್ಕೆ ಸೇರಿಸುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೆ ಆಗಿದೆ. ಸರಿ, ನಿನಗೆ ಮಾತು ಕೊಟ್ಟ ಪ್ರಕಾರವಾಗಿ ಪಾರಿಜಾತ ಅಲ್ವಾ, ದೇವಲೋಕಕ್ಕೆ ಸುವಸ್ತುಗಳನ್ನು ಒಪ್ಪಿಸುವುದರ ಒಟ್ಟಿಗೆ ಪಾರಿಜಾತ ಗಿಡ ಸಮೇತವಾಗಿ ತಂದು ನಿನ್ನ ಮನೆ ಅಂಗಳದಲ್ಲಿ ನೆಡ್ತೇನೆ. ನಂದನವನದ ಕಡೆ ಹೋಗೋಣ. ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ಪವನಾರದ ಸನ್ನುತ ನಮೋ ನಮೋ ತಾತಯ್ಯದಿತ್ತ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಹಲೋ, ಕರಾವಳಿಯ ಗಾನ ಕೋಗಿಲೆ ಕಾಳಿಂಗನವಡರ ನಂತರ ನಮ್ಮ ಬಡಗುತಿಟ್ಟಿನ ಯಕ್ಷಗಾನದಲ್ಲಿ ಯುವ ಸಮುದಾಯವನ್ನು ಯಕ್ಷಗಾನದತ್ತ ಸೆಳೆದಂತಹ ಒಬ್ಬ ಮೇರು ಕಲಾವಿದ ಜನ್ಸಾಲೆ ರಾಘವೇಂದ್ರಾಚಾರ್ಯರು ಇಂಥ ಕದ್ರಂಜೆ ಮಾಲಿಂಗೇಶ್ವರ ದೇವಸ್ಥಾನದ 60 ವರ್ಷಗಳ ನಂತರ ರಚಿತವಾದಂಥ ಈ ಒಂದು ದೇವಸ್ಥಾನದ
ಜೀರ್ಣೋದ್ಧಾರ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಸೇರಿಕೊಂಡು ಹರಿಸಿದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಗ್ರಾಮಸ್ಥರ ಪರವಾಗಿ ಎಲ್ಲರೂ ಹಾಕಲೇಬೇಕು. ಅವರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಸಣ್ಣ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಹಲೋ, ನಾಳೆ ಬೆಳಿಗ್ಗೆ ಬ್ರಹ್ಮಕಲಶದ ವಿಧಿವಿಧಾನಗಳು ಬೆಳಿಗ್ಗೆ 8 ಗಂಟೆಯಿಂದ ಆರಂಭವಾಗ್ತದೆ. ನಮ್ಮೆಲ್ಲ ಸ್ವಯಂ ಸೇವಕರು 8:08ವರೆಗೆ ಇಲ್ಲಿ ಉಪಹಾರದ ವ್ಯವಸ್ಥೆ ಇರ್ತದೆ. ನೀವೆಲ್ಲ ಬಂದು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲ ಮಹಿಳೆಯರು ಕಳಶವನ್ನು ಹಿಡಿಯುವುದರ ಮೂಲಕ ನಾಳೆ ಪೇಜಾವರ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರು ಮತ್ತೆ ಕದರಂಜೆಗೆ ತಮ್ಮ ಪಾದವನ್ನು ಸ್ಪರ್ಶ ಮಾಡಲಿಕ್ಕಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರನ್ನು ಕಳಶದ ಮೂಲಕ ಭವ್ಯ ಮೆರವಣಿಗೆ ಮೂಲಕ ಅವರನ್ನು ಕದರಂಜೆಗೆ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಎಲ್ಲ ನಮ್ಮ ಮಹಿಳಾ ಸಮಿತಿಯ ಸದಸ್ಯರು ಒಂದು 500 ಜನ ಆದರೂ ಕೂಡ ಕಳಶ ಇಡಲಿಕ್ಕೆ ಬರಬೇಕು. ಪ್ರತಿ ಮನೆಯಿಂದ ಆಗಬೇಕು. ಅದೇ ರೀತಿ ಕಳಶಾಭಿಷೇಕ ನೀಡುವವರು ಪ್ರತಿ ಮನೆಯಿಂದ ಕೊಟ್ಟರೆ ಒಳ್ಳೆಯದಂತ ತಂತ್ರಿಗಳು ಹೇಳಿದ್ದಾರೆ. ಸಾಧ್ಯವಾದವರು ಆದಷ್ಟು ಕಳಶಾಭಿಷೇಕವನ್ನು ನೀಡಿ ಕದರಂಜೆ ಮಾಲಿಂಗೇಶ್ವರನಿಗೆ 500 ವರ್ಷಗಳ ನಂತರ ಈ ಒಂದು ಬ್ರಹ್ಮಕಲಶ ನೈಲಾಡಿಯ ಕದರಂಜೆಯಲ್ಲಿ ನಡೀತಾ ಇದೆ. ನಾವೆಲ್ಲ ಇದಕ್ಕೆ ಪಾತ್ರರಾಗೋಣ, ಪುನೀತರಾಗೋಣ. ನಾಳೆಯ ಒಂದು ದಿನದ ಕಾರ್ಯಕ್ರಮವನ್ನು ಎಲ್ಲ ಕುಟುಂಬದವರು ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಮಕ್ಕಳ ಸಹಿತ ಇಲ್ಲೇ ಬೆಳಗ್ಗೆಯಿಂದ ಸಂಜೆಯ ತನಕ, ಸಂಜೆ ರಾತ್ರಿ 7:30ಕ್ಕೆ ಶಿವನಿಗೆ ಇಷ್ಟವಾದ ದೀಪೋತ್ಸವ ಮತ್ತು ಭಜನಾ ಕಾರ್ಯಕ್ರಮ ಇರ್ತದೆ. ಈ ಒಂದು ಗ್ರೌಂಡಿನಲ್ಲಿ ಒಟ್ಟಿಗೆ 10 ರಿಂದ 12 ತಂಡಗಳು ಇಡೀ ದೇವಸ್ಥಾನವನ್ನು ದೀಪಾಲಂಕಾರ ಮಾಡಿ, ಗ್ರೌಂಡನ್ನು ದೀಪಾಲಂಕಾರ ಮಾಡಿ, ಕೆರೆಯನ್ನು ದೀಪಾಲಂಕಾರ ಮಾಡಿ, ಬಹು ದೊಡ್ಡ ಕಾರ್ಯಕ್ರಮ ದೀಪಾಲಂಕಾರ ಮೂಲಕ ಅದಾದ ನಂತರ ಇವತ್ತು ನಾಗ ಸಾನ್ನಿಧ್ಯದಲ್ಲಿ ದರ್ಶನ ಸೇವೆ ಇರ್ಬೋದು, ಹಾಲಿಟ್ಟು ಸೇವೆ ಇರ್ಬೋದು, ಎಲ್ಲ ನಡೀಲಿಕ್ಕಿದೆ. ನೀವೆಲ್ಲ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದ.